ಅಂಬುರು ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಬ್ರಹ್ಮ ವಿಷ್ಣು ಮಹೇಶ್ವರರು. ರಜೋಗುಣಭರಿತನಾದಂತಹ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ಇದ್ದುಕೊಂಡು, ಸಾತ್ವಿಕ ಗುಣಭರಿತನಾದಂತಹ ನಾನು ಪಾಲನೆಯ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿ ಇದ್ದುಕೊಂಡು, ತಮೋ ಗುಣಭರಿತನಾದಂಥ ಹರ ಕೈಲಾಸದಲ್ಲಿ ಇದ್ದುಕೊಂಡು ಪ್ರಪಂಚದ ಪಾಲನೆಯನ್ನೇ ಮಾಡುತ್ತಾ ಇದ್ದವರು ನಾವು. ತಾಯಿಯಿಂದಲೇ ಅನುಗ್ರಹಿತರಾದವರು ನಾವು. ಈ ಪ್ರಪಂಚದಲ್ಲಿ ಯಾರು ಅಧರ್ಮದಿಂದ ಮುಂದುವರಿಯುತ್ತಾರೋ ಅವರನ್ನು ನಿಗ್ರಹಿಸುವುದಕ್ಕಾಗಿ ಧರ್ಮದ ಹಾದಿಯನ್ನು ತುಳಿದವನು ನಾನು. ಧರ್ಮವನ್ನು ಉದ್ಧರಿಸುವುದಕ್ಕಾಗಿಯೇ ನಾನಾ ಅವತಾರಗಳನ್ನು ತಾಳಿದವನು ನಾನು. ಚತುರ್ಭುಜಧಾರಿಯಾಗಿ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಈ ಪ್ರಪಂಚದಲ್ಲಿ ಭಕ್ತರಿಗೆ ಕಣ್ಮಣಿಯಾಗಿ ಇದ್ದವನು ನಾನು. ಪಾಲ್ಗಡ ಶಯನನಾಗಿ ಲಕ್ಷ್ಮಿಯಿಂದ ಸೇವಿತನಾಗಿ ಭಕ್ತರಿಗೆ ಸದಾಕಾಲ ಅನುಗ್ರಹಿಸುವವನು ನಾನು. ಪ್ರಪಂಚದ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿರುವಂತಹ ಋಷಿಮುನಿಗಳಿಗೆ 1000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದರೂ ಕೂಡ ದೊರಕದಂಥ ಪುಣ್ಯದ ಪ್ರಾಪ್ತಿಯಾಗಿದೆಯೋ ಅದನ್ನು ಅನುಗ್ರಹಿಸಿದವನು ನಾನು. ಸಾಮೀಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ ಎನ್ನುವಂಥ ಲೋಕದಲ್ಲಿ ಇದ್ದುಕೊಂಡು ಅಥವಾ ಅನುಗ್ರಹವನ್ನು ಅನುಗ್ರಹಿಸಿದವನು ನಾನು. ಈ ಹೊತ್ತಿನಲ್ಲಿ ಪ್ರಪಂಚದ ಏಳಿಗೆಗಾಗಿ ಭಕ್ತರ ಉದ್ಧಾರಕ್ಕಾಗಿ ಸದಾ ಆಲೋಚಿಸ್ತಾ ಇದ್ದವನು ನಾನು. ಆದರೆ ಏನು ಮಾಡೋಣ, ಆ ಕಡೆಗೆ ಸ್ವಲ್ಪ ಗಮನ ಹರಿಸಬಾರ್ದೇ? ವಿಪುಲ ಯೋಚನೆ
ಸಫಲವಾಗುವುದಿಲ್ಲ. ಕಾರ್ಯ ಎನ್ನುವುದು ಕಾರ್ಯಗತವಾಗಿ ಹೋಗಬೇಕು ಅಂತಾದರೆ ಸರಿಯಾಗಿ ಆಲೋಚಿಸಬೇಕಾಗ್ತದೆ. ಅದರ ಬಳಿಕೆ ಹೆಜ್ಜೆಯನ್ನು ಮುಂದಿಡಬೇಕಾಗ್ತದೆ. ಆ ಬಗ್ಗೆ ನಾನು ಆಲೋಚಿಸ್ತಾ ಇರುವವನು. ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಮತೋಲನದಲ್ಲಿ ಇರಬೇಕು ಎಂಬುದಾಗಿ ತಾಯಿಯಿಂದ ಅನುಗ್ರಹಿತರಾಗಿ ಆ ಕಾರ್ಯದಲ್ಲೇ ಮುಂದುವರಿಯುತ್ತಿರುವವರು ನಾವು. ಸೃಷ್ಟಿಗೆ ಬ್ರಹ್ಮ ಇದ್ದಾನೆ, ಪಾಲನೆಗೆ ನಾನಿದ್ದೇನೆ, ಲಯಕ್ಕೆ ಹರನಿದ್ದಾನೆ. ಹಾಗೆ ವಿದ್ಯಾದಿ ದೇವತೆಯಾಗಿ ಶಾರದೆಯೂ ಇದ್ದಾಳೆ. ಎಲ್ಲದಕ್ಕೂ ಒಂದೊಂದು ಅದೃಷ್ಟಾತೃ ದೇವತೆಗಳು ಎನ್ನುವುದು ಇದ್ದಾರೆ. ಆದರೆ ಆಲೋಚನೆ ಕಾಮ ಎನ್ನುವುದಕ್ಕೆ ಯಾವತ್ತೂ ಕೂಡ ಅದೃಷ್ಟಾತೃ ದೇವತೆ ಎನ್ನುವುದು ಇಲ್ಲ. ಅದರ ಬಗ್ಗೆ ಅದಕ್ಕೆ ಒಂದು ಹಿಡಿತ ಎನ್ನುವುದು ಬೇಕು. ಆ ಹಿಡಿತವನ್ನು ಹಿಡಿಸಬೇಕು ಅಂತಾದರೆ ಯಾವುದಾದ್ರೂ ಒಂದು ಶಕ್ತಿ ಎನ್ನುವುದು ಬೇಕು. ಆ ಶಕ್ತಿಯ ಕಾರ್ಯದಲ್ಲಿ ನಾನು ಮುಂದುವರಿಯುವುದಕ್ಕಾಗ್ತದೆ? ಖಂಡಿತವಾಗಿಯೂ ಆಗುವುದಿಲ್ಲ. ಆದ ಕಾರಣದಿಂದಲೇ ಮನದಲ್ಲಿ ಯೋಚಿಸಿ ಆಲೋಚಿಸಿ ಒಂದು ಪುರುಷಾಕೃತಿಯನ್ನು ಸೃಷ್ಟಿ ಮಾಡಬೇಕು. ಆದ ಕಾರಣದಿಂದಲೇ ಈ ಕ್ಷಣದಲ್ಲೇ ಪುರುಷಾಕೃತಿಯನ್ನು ಸೃಷ್ಟಿ ಮಾಡ್ತೇನೆ. ನನಗೆ ಇಳಿದಾಗಿ ಹೋಗಿದ್ದೇನೆ. ಹಾಗಾಗಿ ನಿಮ್ಮ ಅಡಿದಾವರೆಗಳಿಗೆ ಇರುವುದರ ಮೂಲಕವಾಗಿ ನನ್ನನ್ನು ಉದ್ಧರಿಸಬೇಕು. ನನ್ನ ಹುಟ್ಟು ಯಾಕಾಯಿತು ಎಲ್ಲವನ್ನು ತಿಳಿಸಿ ಉತ್ತಮ ದಾರಿಯಲ್ಲಿ ನಡೆಯುವ ಹಾಗೆ ಮಾಡಬೇಕು. ಮಗನೇ ಮನದೊಳಿದಿರುವೆ ಮಗನೇ ಮನದೊಳಿದಿರುವೆ ಮನಸಿದನೆ ಜಗವನೊಂದೇ ಸೂತ್ರದೊಳ್ ಬೆಸೆದೋ ಜಗವನೊಂದೇ ಸೂತ್ರದೊಳ್ ಬೆಸೆದು ಗಿಳಿದ ವಿಗಡ ಶಕ್ತಿಯ ನೀನೋ ತಪವೆಸಗಿ ಪಡೆ ಹರನ ದಿವ್ಯವರ ಸಂಪದಗಳ ತಪವೆಸಗಿ ಪಡೆ ಹರನ ದಿವ್ಯವರ ಸಂಪದಗಳ ಮೊದಲಿನಗಿರಿ ಮನದೊಳಿದಿರುವೆ ಮನಸಿದನೇ ನಿನ್ನ ಸೃಷ್ಟಿಗೆ ನಾನೇ ಕಾರಣೀಕರ್ತನಾಗಿದ್ದೇನೆ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ನಿಯಂತ್ರಿಸುವುದಕ್ಕೆ ಅಧಿಷ್ಠಾತೃ ದೇವತೆ ಎನ್ನುವುದೊಂದಿದೆ. ಆದರೆ ಆಸೆ ಆಕಾಂಕ್ಷೆ ಕಾಮ ಇದಕ್ಕೆ ಯಾವುದೇ ಬಂಧನಗಳು ಎನ್ನುವುದು ಇಲ್ಲ.
ಪ್ರಪಂಚದಲ್ಲಿ ಎಲ್ಲವೂ ಕೂಡ ಆಸೆಯಂತೆ ಈಡೇರಿಸಬೇಕಾದುದು ಕೆಲವರ ಆಸೆ ಆಗ್ತದೆ. ಆದರೆ ಏನು ಮಾಡೋಣ, ಕೆಲವೊಮ್ಮೆ ದುರಾಲೋಚನೆ ಎನ್ನುವುದು ಅತಿಯಾದಾಗ ಪ್ರಪಂಚ ಎನ್ನುವುದು ನಿಯಂತ್ರಣ ತಪ್ಪಿ ಹೋಗ್ತದೆ. ಆ ಪ್ರಪಂಚಕ್ಕೆ ಒಂದು ನಿಯಂತ್ರಣ ಎನ್ನುವುದು ಬೇಕು, ಅದು ನಿನ್ನ ಮೂಲಕ ಆಗಬೇಕು. ಆದ ಕಾರಣದಿಂದಲೇ ಮನಸ್ಸಿನಲ್ಲಿ ಮೂಡಿದಂತಹ ವಿಚಾರವನ್ನು ಸೃಷ್ಟಿಯ ಮೂಲಕವಾಗಿ ಈ ರೂಪಕ್ಕೆ ಸಕಾರಗೊಳಿಸಿದ್ದೇನೆ. ಆದ ಕಾರಣ ನನ್ನ ಮನಸ್ಸಿನಿಂದ ಹುಟ್ಟಿದವನು ನೀನು ಮನಸ್ಸಿಜ. ಅಷ್ಟೇ ಅಲ್ಲ, ಕ್ರಾಂತದರ್ಶಿಗಳಾದಂತಹ ಋಷಿ ಮುನಿಗಳ ಮನಸ್ಸನ್ನು ಚಂಚಲಗೊಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕ್ಷಣ ಕಾಲದ ತನಕ ಅವರ ಮನಸ್ಸನ್ನು ಚಂಚಲಗೊಳಿಸುವಂತಹ ಶಕ್ತಿ ನಿನ್ನಲ್ಲಿ ಇದೆ. ಆದ ಕಾರಣದಿಂದಲೇ ನೀನು ಮನ್ಮಥ. ಅಷ್ಟೇ ಅಲ್ಲ, ನಿನ್ನ ಸೃಷ್ಟಿಯಾಗಿದೆ, ವಿಚಾರ ಎಲ್ಲವನ್ನು ತಿಳಿಸಿದ್ದೇನೆ. ಆದರೆ ನೀನು ಇನ್ನು ಮುಂದಕ್ಕೆ ಮಾಡಬೇಕಾದಂತಹ ಕಾರ್ಯ ಅನೇಕವಿದೆ. ಅದು ಯಾವುದು ತಂದೆ? ಘನವತ್ತಂತಹ ಕಾರ್ಯವು ನಡೆಯಬೇಕಿದೆ. ನೀನು ಈ ಕ್ಷಣದಲ್ಲಿ ಇಲ್ಲಿ ಇರುವುದಲ್ಲ, ಮತ್ತೆ ನೇರವಾಗಿ ಹೋಗು, ಪರಶಿವನ ಕುರಿತು ತಪಸ್ಸನ್ನಾಚರಿಸು. ಅನನ್ಯವಾದಂತಹ ಭಕ್ತಿಗೆ ಆತ ಒಲಿಯುತ್ತಾನೆ. ಆತ ಒಲಿದು ನಿನ್ನ ಮನಸ್ಸಿನ ಆಸೆ ಏನಿದೆಯೋ ಅದೆಲ್ಲವನ್ನು ಆತ ಈಡೇರಿಸ್ತಾನೆ, ಅನುಗ್ರಹಿಸ್ತಾನೆ. ಅಷ್ಟೇ ಅಲ್ಲ, ನೀನು ಮುಂದೆ ಮಾಡಬೇಕಾದಂತಹ ಕಾರ್ಯ ಏನು ಗೊತ್ತೇ? ನಿನಗಾಗಿ ಒಂದು ಪಟ್ಟಣವನ್ನು ನಿರ್ಮಿಸ್ತೇನೆ, ಅದುವೇ ಕುಸುಮಾವತಿ ಪಟ್ಟಣ. ಅಲ್ಲಿ ನೀನು ಇರಬೇಕು. ಅಷ್ಟೇ ಅಲ್ಲ, ಯಾವ ಆಸೆ ಆಕಾಂಕ್ಷೆಗಳಿಂದ ಎಲ್ಲರೂ ಬರ್ತಾರೋ ಅವರನ್ನೆಲ್ಲರ ಅನುಗ್ರಹಿಸುವಂತಹ ಕಾರ್ಯ ನಿನ್ನಿಂದ ಆಗಬೇಕು. ಆಯಿತು ತಂದೆ, ನಿಮ್ಮ ಇಚ್ಛೆಯಂತೆ ಆಗಲಿ. ತಪಸ್ಸಿಗಾಗಿ ಆ ಕಡೆಗೆ ಹೋಗ್ತೇನೆ. ಶುಭವಾಗಿ. ಆದಷ್ಟು ಬೇಗ ತುಹಿನಾಚಲಕ್ಕೆ ತೇರಿಕೊಂಡಿದ್ದೇನೆ. ಶರೀರದ ಕಾಣುವಂತಹ ನದಿಯಲ್ಲಿ ಮಿಂದು ಶರೀರವನ್ನು ಶುದ್ಧಗೊಳಿಸಿದ ಹಾಗಾಯಿತು. ಮನಸ್ಸನ್ನು ಶುದ್ಧಗೊಳಿಸಿ ಇದುವೇ ಸುಕ್ಷಲ, ಇಲ್ಲೇ ತಪಸ್ಸನ್ನು ಆಚರಿಸ್ತೇನೆ. ಪಾಲಿಸು ಪರಮೇಶ್ವರ ಸದಾಶಿವ, ಪಾಲಿಸು ಪರಮೇಶ್ವರ, ಪಾಲಿಸು ಮನು ಕರುಣ ವಿಫಲಿಮಾಲ, ಪಾಲಿಸು ಮನು ಕರುಣ ವಿಫಲಿಮಾಲ, ನೀಲಕಂಠರ ನಿಧಿರಾಜನ, ಪಾಲಿಸು ಪರಮೇಶ್ವರ ಸದಾಶಿವ, ಪಾಲಿಸು ಪರಮೇಶ್ವರ. ಶಂಕರ ಸದಾಶಿವ ದೇವ, ನಿನ್ನನ್ನೇ ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಈ ಸ್ಥಳವನ್ನು ಸೇರಿ ಕಠಿಣವಾದಂತಹ ತಪನ್ನು ಆಚರಿಸ್ತಾ ಇದ್ದೇನೆ. ನನ್ನನ್ನು ಅರಸುವುದಕ್ಕಾಗಿ ಒಲಿದು ಬಾ ತಂದೆ, ಒಲಿದು ಬಾ ತರಳ ಭಕ್ತಿಂಗೂದು ಬಂದಿಹೆ, ತರಳ ಭಕ್ತಿಂಗೂದು ಬಂದಿಹೆ, ಅರುಹು ವಾಂಚಿತವೆನಲು ಶಿವಪದ, ಸರಸಿರುಹದಲ್ಲಿ ಶಿರವನಾನಿಸುತ್ತಿಂದ ಮನ್ಮಥನೋ, ಸರಸಿರುಹದಲ್ಲಿ ಶಿರವನಾನಿಸುತ್ತಿಂದ ಮನ್ಮಥನೋ, ತರಳ ಭಕ್ತಿಂಗೋ ಬಂದಿಹೆ. ಭಗವಂತ, ಸುದೀರ್ಘವಾದಂತ ತಪಸ್ಸು, ಪ್ರಶಾಂತವಾದಂತ ವಾತಾವರಣ, ಈ ತನ್ಮಧ್ಯದಲ್ಲಿ ಶರೀರವನ್ನು ಶುಚಿರ್ಭೂತಗೊಳಿಸಿ ಏಕಾಗ್ರತೆಯಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡು ಹಾಗೆ ಭಯಂಕರವಾದಂತಹ ತಪಸ್ಸನ್ನಾಚರಿಸುತ್ತಾ ಇರುವೆಯಲ್ಲ. ಇದು ಕೈಲಾಸದಿಂದ ಇಳಿದು ಬಂದಿದ್ದೇನೆ. ಮನಸ್ಸಿನ ವಾಂಛೆ ಏನು ಅಂತ ಹೇಳಿದ್ರೆ ನೆರವೇರಿಸುವ. ಕರುಣಾನಿಧಿ ನುಲಿದು ಪಾಲಿಸೋ, ಸರ್ವಲೋಕಗಳನ್ನು ಗೆಲ್ಲುವ, ಆ
ಇಚ್ಛೆಯಿಂದ ಈ ಸ್ಥಳವನ್ನು ಸೇರಿ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಲಿದು ಹರಸುವುದಕ್ಕಾಗಿ ಒಲಿದು ಬಂದೆಯಾ ತಂದೆ. ಹೌದು. ಹುಟ್ಟಿನಿಂದೆಲ್ಲ ಎಲ್ಲವನ್ನು ಪಡೆದುಕೊಂಡವ ನಾನು. ಪ್ರಪಂಚದ ಪಾಲನಾ ಕರ್ತನಂತ ನಾರಾಯಣನ ಮಗ ನಾನಾಗಿದ್ದೇನೆ. ಹಾಗಿರುವಾಗ ಬರುವಾಗಲೇ ಎಲ್ಲ ಅಜ್ಞಾನವನ್ನು ಪಡ್ಕೊಂಡೇ ಬಂದಿದ್ದೇನೆ. ಇನ್ನು ಮುಂದೆ ಪ್ರಪಂಚಕ್ಕೆ ಏನಾಗಬೇಕು ನನ್ನಿಂದ ಎನ್ನುವ ಹಾಗೆ ಅಪ್ಪನಲ್ಲಿ ಕೇಳಿದವಾಗ, ಹೋಗು ಮಗನ ಸಂಕರಣ ಕುರಿತಾಗಿ ತಪವನ್ನು ಆಚರಿಸು, ಅವರು ಒಲಿದು ನಿನಗೆ ವರವನ್ನು ದಯಪಾಲಿಸುತ್ತೇನೆ. ನೀನಾಗಿ ಕೇಳುವುದು ಬೇಡ, ನಿನಗೆ ಯಾವುದೆಲ್ಲ ಬೇಕು ಅನ್ನುವುದನ್ನು ಅರಿತು ಅವರೇ ದಯಪಾಲಿಸ್ತಾರೆ. ಹಾಗಾಗಿ ಮುಂದಿನ ಪ್ರಪಂಚದಲ್ಲಿ ನಾನೇನು ಅನ್ನುವುದನ್ನು ತೋರಿಸುವುದಕ್ಕೆ ಉತ್ತಮವಾದಂತಹ ವರವನ್ನು ನನಗೆ ದಯಪಾಲಿಸಿ ಕರುಣಿಸು. ಕಬ್ಬಿಲಿನ ಅಗತ್ಯ ಉಂಟು ನಿನಗೆ. ಹೌದು ಮಗನೇ, ಆರರಿಗಳ ಗಳನೆ, ಆರರಿಗಳ ಗಳನೆ ಪಂಚಸುಮ ಶರಗಳನ್ನು ಆರಡಿಗಳು ಓಡಿಸಿದ ಹೆದೆಯ ಕಪಿಲ್ಲ ಭೂರಿ ಕರುಣದುಳಿವೆ, ಭೂರಿ ಕರುಣದುಳಿವೆ ಪಂಚಶರಹತಿಯಿಂದ ಪಂಚೇಂದ್ರಿಯಗಳಿಳಿದವ ಏರಿ ಮೂಲಾಧಾರ ಷಡ್ಚಕ್ರಗಳ ಕ್ರಮದೇ ಪಾರವಶವಗೈವ ಕಾಮಚಕ್ರೇಶ್ವರನೇ ನೀನನುತ ಈರೇಳು ಜಗದಿ ನೀನದಿದನೆನ್ನುತ್ತ ಪಂಚವದನ ಹರಸಿದ ಮದನನ. ಈರೇಳು ಜಗದಿ ನೀನಜಿದನೆನ್ನುತ್ತ ಪಂಚವದನ ಹರಸಿದ ಮದನನ. ಆರರಿಗಳ ಗಳನೆ ಪಂಚಸುಮ ಶರಗಳನ್ನು ಮಗನೇ ಮನ್ಮಥ, ದೇವ. ಆರರಿಗಳಗಳನೆ. ಹ. ಅರಿಗಳಂತ ಹೇಳಿದ್ರೆ ಯಾರು? ವೈರಿಗಳು. ಹೌದು. ವೈರಿಗಳನ್ನು ಗೆಲ್ಲುವಂತ ಒಂದು ಅನುಗ್ರಹ ಹ. ನನಗೆ ಕೊಡುವುದಕ್ಕಿದ್ದೇನೆ. ಹ. ಹೇಗೆ? ಹೇಗೆ? ಇನ್ನು ಮುಂದಕ್ಕೆ ನೀನು ಪಂಚಬಾಣನ ಪಿತ, ಹ. ಅರವಿಂದ, ಹ. ಅಶೋಕ, ಹ. ಚ್ಯೂತ, ಹ. ನವಮಲ್ಲಿಕ, ಹ. ನೀಲೋತ್ಪಲ ಎನ್ನುವಂತ 5 ಬಾಣಗಳು. ಹ. ಯಾವನೇ ಒಬ್ಬ ಕ್ಷತ್ರಿಯನಾಗ್ಲಿ, ಯಾವನೇ ಒಬ್ಬ ವೀರನಾಗ್ಲಿ, ಹ. ಅವನಲ್ಲಿರುವಂತಹ ಬಾಣಗಳು ಹ. ಒಂದಿದ್ದನ್ನು ಎರಡಾಗಿಸು. ಹ. ನಿನ್ನಲ್ಲಿ ಆಗಲ್ಲ. ಎರಡಿದ್ದದ್ದನ್ನು ಒಂದಾಗಿಸುವಂತಹ ಸಾಮರ್ಥ್ಯ ಆ ಬಾಣಗಳಿಗೆ ಉಂಟು. ಹ. ಅಷ್ಟೇ ಅಲ್ಲ, ಮತ್ತೆ ಹೆಣ್ಣು ಮತ್ತು ಪುರುಷ, ಹ. ಹಾಗೆ ಪುರುಷ ಪ್ರಕೃತವಾದಂತಹ ಯಾವ ಸಂಯೋಗವೋ ಹ. ಆಗ ಸಮ್ಮಿಲನವೋ, ಹ. ಹೆಣ್ಣು ಮತ್ತು ಗಂಡು ಹ. ಕಾಮಾಸಕ್ತವಾದಂತಹ ಮನಸ್ಸಿನ ಭೋಗ ಕಾಮನೆಗಳೇನು ಹ. ಅವು ಎಲ್ಲವನ್ನು ಈಡೇರಿಸುವುದಕ್ಕೆ ಹ. ಮೂಲಾಧಾರವಾದದ್ದು ನಿನ್ನ ಶರಪ್ರಯೋಗ. ಹ. ಆದ್ದರಿಂದ ಇಂತಹ ಮಹತ್ತಿಕೆವುಳ್ಳಂತಹ ಮಹತ್ವವುಳ್ಳಂತಹ ಶರಗಳನ್ನು ಹ. ಎದೆ ಎತ್ತರಕ್ಕೆ ಏರಿಸಿ ಹ. ನೀನು ಪ್ರಯೋಗಿಸಿದೆ ಅಂತಾದರೆ ಹ. ಎಂತಹ ಜಾಣನಾದರೂ ಜಾನ್ಮನಾದರೂ ಕೂಡ ಹ. ನಿನ್ನ ಬಾಣ ಪ್ರಯೋಗಕ್ಕೆ ಶರಣಾಗಲೇಬೇಕು. ಹ. ಆದುದರಿಂದಲೇ ಆರರಿಗಳ ಅಗ್ಗಳನ್ನು ನೀನು. ಹ. ಆದ್ದರಿಂದ ಹ. ಮಗನೇ, ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿದ್ದೇನೆ. ಹ. ನಿನ್ನ ಬಿಲ್ಲಿನ ಯೋಗ್ಯತೆ ಏನು ಬಲ್ಲೆಯ? ಹ. ಬಿಲ್ಲಿಗೆ ಹ. ನೇರಾಗಿ ಆ ಮೂಲಕವಾಗಿ ಹಗ್ಗವಾಗಿ ಹ. ದುಂಬಿಗಳ ಸಾಲನ್ನು ಪೋಣಿಸಿದವನಿದ್ದೇನೆ. ಇದು ಅನುಗ್ರಹಿಸಿದ್ದೇನೆ. ಧನ್ಯನಾದೆ. ಮುಂದೆ ಹ. ಲೋಕದಲ್ಲಿ ಹ. ವಿಷ್ಣುವಿನ ಮಗನಾದಂತಹ ಮನ್ಮಥ ಹ. ಪಂಚಬಾಣನ ಪಿತ ಹ. ಲೋಕದಲ್ಲಿ ಅನಾವರಣಗೊಳ್ಳುವುದಕ್ಕೆ ಇಲ್ಲಿಂದಲೇ ವೇದಿಕೆ ನಿರ್ಮಾಣವಾಗಿದೆ. ಹ. ನಿನ್ನದೇ ಕಥೆ ಶುಭಾಶೀರ್ವಾದ, ಶುಭಾಶೀರ್ವಾದ.
ಬೇಕಾದಂತಹ ವರವನ್ನು ಪಡ್ಕೊಂಡಿದ್ದೇನೆ. ಈ ಶುಭ ವಿಚಾರವನ್ನು ಅಪ್ಪನಲ್ಲಿ ಹೇಳಬೇಕು. ಹೋಗುತ್ತೇನೆ ನನಗೆ. ತುಹಿನಾದ್ರಿಯನ್ನು ಸೇರಿದೆ. ಪ್ರಭು ಪರಮೇಶ್ವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ಭಕ್ತಿ ಒಲಿದು ಹರಸುವುದಕ್ಕಾಗಿ ಓಡೋಡಿ ಬಂದ. ನಗು ಮುಖದಿಂದ ಬಂದ. ಏನು ಬೇಕು ಎನ್ನುವ ಹಾಗೆ ಕೇಳಿದ. ನನಗೆ ತಿಳಿದಂತೆ ನಾನು ಹೇಳುವುದಿಲ್ಲ. ನನಗೆ ಏನು ಬೇಕು ಅದೆಲ್ಲವನ್ನು ನೀವು ಕೊಟ್ಟು ಅನುಗ್ರಹಿಸಬೇಕು ಎಂದು ಹೇಳಿದೆ. ಎಲ್ಲವನ್ನು ಅನುಗ್ರಹಿಸಿದ್ದಾನೆ. ಹಿಡಿಯುವುದಕ್ಕೆ ಕಬ್ಬಿಲ್ಲು, ಅದಕ್ಕೆ ಜೋಡಿಸುವುದಕ್ಕೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತ ಪಂಚಸರಗಳು. ಇದರಿಂದಾಗಿ ಮುಂದಿನ ಪ್ರಪಂಚದಲ್ಲಿ ಮನ್ಮಥ ಏನು ಅನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಅರಸಿದ್ದಾರೆ. ಬೇಕು ಬೇಕಾದನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಕೊನೆಗೆ ನಿಮ್ಮಲ್ಲಿಗೆ ಬಂದಿದ್ದೇನೆ. ಇನ್ನು ನನ್ನ ಮುಂದಿನ ದಾರಿ ಹೇಗೆ, ಏನು, ಎಲ್ಲಿ ಎಲ್ಲವನ್ನು ತಿಳಿಸಬೇಕು. ಸುತನಿಗೆ ಪುಳಗ ಹೊಂದುತ್ತಲಿದ್ದ ನಳಿನನಾಗನು ಸುತನಿಗೆ ಪುಳಗ ಹೊಂದುತ್ತಲಿಂದ ಜಂಬವ ತಳೆಯದಿರು ಶಿವ ಸ್ಮರಣೆಯಲ್ಲಿರು ನಿರತ ಮಾನಸುತ್ತೆ. ಶಿವ ಸ್ಮರಣೆಯಲ್ಲಿರು ನಿರತ ಮಾನಸದಿ ಗೆಳೆಯ ನಿನ್ನೊಡನಾಟ ಪಾಠಗೆ ಚೆಲುವ ಮಾರುತ ವರವಸಂತರ ಗೆಳೆಯ ನಿನ್ನೊಡನಾಟ ಪಾಠಗೆ ಚೆಲುವ ಮಾರುತ ವರವಸಂತರ ನಿಲ್ಲಿಸುವೆನು ನೀ ಮುಂದೆ ನಿಲ್ಲಿಸಲು ರಂಜಿಸುವ ಪುರವಾದ ನಳಿನನಾಭನು ಸುತನ ನಿರ್ಣೆಗೆ ಮುಳಗ ಹೊಂದುತ್ತ ಎಂದ ನೀನು ಶಿವಾನುಗ್ರಹವನ್ನು ಪಡೆದಿದ್ದಿ. ಅನುಗ್ರಹವನ್ನು ಪಡೆದಂತ ನೀನು ಯಾವ ಕಾಲಕ್ಕೂ ಶಿವನ ಸ್ಮರಣೆಯನ್ನು ತಪ್ಪಿಸದಿರು. ಸದಾ ಕಾಲ ಆತನ ಸ್ಮರಣೆಯಲ್ಲೇ ಇರು. ಅಷ್ಟೇ ಅಲ್ಲ,
ಯಾವ ಕಾರಣಕ್ಕೂ ಅಹಂಕಾರವನ್ನು ತಾಳಕೂಡದು. ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿಯೊಬ್ಬ ಅಹಂಕಾರವನ್ನು ತಾಳಿದಂತಾದರೆ ಯಶಸ್ಸಿನ ಕಿರೀಟ ಎನ್ನುವುದು ತಲೆಯಲ್ಲಿ ಇಡುವುದಕ್ಕಾಗುವುದಿಲ್ಲ. ಅಹಂಕಾರ ಎನ್ನುವುದು ಯಾವತ್ತೂ ಕೂಡ ಕಾಲಬುಡದಲ್ಲೇ ಇರಬೇಕು. ಹಾಗೆ ಇರು ಕಂದ. ಗೆಳೆಯನಾದಂತ ನಿನ್ನ ಜೊತೆ ಆಟ ಆಡುವುದಕ್ಕಾಗಿ ವಸಂತ, ಮಾರುತ, ಶುಕ, ಪಿಕ, ಹಂಸ ಮೊದಲಾದವರನ್ನು ಕಳುಹಿಸ್ತೇನೆ. ಅಷ್ಟೇ ಅಲ್ಲ, ನೀನು ಹೋಗುವುದಕ್ಕಾಗಿ ಚೈತ್ರ ರಥ ನಿನಗಾಗಿ ಜೊತೆಯಲ್ಲಿ ಇರುತ್ತದೆ. ವಿಶ್ವಕರ್ಮನಿಂದಲೇ ನಿರ್ಮಿತವಾದಂತಹ ಕುಸುಮಾವತಿ ಪಟ್ಟಣದಲ್ಲಿ ನೀನಿರು. ಅಷ್ಟೇ ಅಲ್ಲ, ಕುಸುಮಾವತಿ ಪಟ್ಟಣದಲ್ಲಿ ಇರುವಂತಹ ನೀನು ಏಕಾಂಗಿಯಾಗಿ ಇರಕೂಡದು. ಆದ ಕಾರಣದಿಂದಲೇ ಮದುವೆ ಎನ್ನುವಂತಹ ಒಂದು ಯೋಗವು ನಿನಗೆ ಕೂಡಿ ಬರಬೇಕು. ಅಂತಿಂತೂ ಒಟ್ಟು ಆಗಿ ಒಂದು ಮದುವೆಯನ್ನು ಮಾಡಿಸುವುದಕ್ಕಾಗ್ತದ? ನಿನ್ನ ರೂಪಕ್ಕೆ ಸರಿಯಾದಂತ ಲಕ್ಷಣಯುತವಾದಂತಹ ಹೆಣ್ಣೊಬ್ಬಳು ಬೇಕು. ಅದಕ್ಕಾಗಿಯೇ ನಾನು ಸರಿಯಾಗಿ ಆಲೋಚಿಸಿದ್ದೇನೆ. ದಕ್ಷನ ಮಗಳು ರತಿ ಇದ್ದಾಳೆ, ಅವಳನ್ನು ಮಾತನಾಡಿಸುವುದಕ್ಕಾಗಿ ಈ ಕ್ಷಣದಲ್ಲೇ ಮಾರುತನನ್ನು ಅಲ್ಲಿಗೆ ಕಳುಹಿಸ್ತೇನೆ. ಹೋಗು ಮಗನೇ, ಆ ನಿರೀಕ್ಷೆಯಲ್ಲೇ ಇರು. ನಿನ್ನ ಮದುವೆ ಕಾಯಕದಲ್ಲಿ ನಾನು ಮುಂದುವರಿತೇನೆ. ನಿನಗೆ ಶುಭವಾಗಲಿ. ಆದಿತಪ್ಪ, ಆದಿತು. ವಾರಿಜಾತಿಯೊಂದು ದಿನ ಸಖಿವಾರ ದೊಡ್ಡನೆದುತ್ತ ಮೊದಲೇ ಸಖಿವಾರ ದೊಡ್ಡನೆದುತ್ತ ಮೊದಲೇ
ರಕ್ಷಕ ಕಾಪಾಡು ತಂದೆ ಕಾಪಾಡು. ಈ ಲೋಕ್ಯದಲ್ಲಿ ಯೋಗವಾದಂಥ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಜನಿಸಬೇಕಾದರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ ಎಂಬುದು ಬೇಕಂತೆ. ಆ ವಿಚಾರದಲ್ಲಿ ಆಲೋಚಿಸುವುದಾದರೆ ನಾನೆಷ್ಟು ಯೋಗ್ಯವಂತಳು, ನಾನೆಷ್ಟು ಭಾಗ್ಯವಂತಳು. ಯಾಕೆ ಈ ಮಾತು ಬಲ್ಲಿರ? ಬ್ರಹ್ಮನ ಬಲಗೈ ಹೆಬ್ಬೆರಳಿನಿಂದ ಹುಟ್ಟಿಕೊಂಡವರು ನನ್ನ ಅಪ್ಪ. ಅಷ್ಟು ಮಾತ್ರವೇ, ದಕ್ಷ ಪ್ರಜಾಪತಿ ಎಂದು ಅವರ ನಾಮಧೇಯ. ಬ್ರಹ್ಮನ ಎಡಗೈ ಹೆಬ್ಬೆರಳಿನಿಂದ ಹುಟ್ಟಿಕೊಂಡವರು ನನ್ನ ಅವ್ವೆಯಾದಂತಹ ಪ್ರಸೂತಿ. ಅವರೀರ್ವರ ಪುಣ್ಯ ಗರ್ಭದಲ್ಲಿ ಈ ಲೋಕದ ಬೆಳಕನ್ನು ಕಂಡವಳು ನಾನು. ಅವರೀರ್ವರನ್ನು ತಂದೆ ತಾಯಿ ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಇದೆ, ಅಭಿಮಾನ ಇದೆ. ಹಾಗೆಂದು ಈ ಹಿಂದೆ ನಡೆದಂತಹ ಘಟನೆ ನನ್ನ ಅಕ್ಕನ ವಿಚಾರವಾಗಿ ಹೇಳುವುದಾದರೂ ಹೇಗೆ? ತಂದೆಗೆ ಇಷ್ಟವಿಲ್ಲದಿದ್ದರೂ ಕೂಡ ಆ ಹರನನ್ನು ವರಿಸಿದ ಆಕೆ ನನ್ನ ಅಕ್ಕ. ಹಾಗೆಂದು ಅಕ್ಕನನ್ನು ಕಾಣಬೇಕೆಂದು ತಡವಡಿಸುತ್ತಾ ಇದ್ದೇನೆ. ಒಂದು ವೇಳೆ ತಂದೆಯ ಮಾತನ್ನು ಮೀರಿ ಅಲ್ಲಿಗೆ ಹೋದೆ ಎಂದಾದರೆ ದಂಡಿಸುವುದರಲ್ಲಿ ಪ್ರಶ್ನೆ ಇಲ್ಲ, ಖಂಡಿತವಾಗಿಯೂ ದಂಡಿಸುತ್ತಾರೆ. ಹಾಗೆಂದು ಅರಮನೆಯಲ್ಲಿ ಕುಳಿತುಕೊಳ್ಳಿಕ್ಕಾಗ್ತದ? ಮನಸ್ಸಿಗೆ ಗಳಿಸಿದಂತಹ ಜಾಡ್ಯವನ್ನು ಕಳೆಯುವುದಕ್ಕಾಗಿ ಈ ಗಂಗಾ ಸರೋವರದ ತೀರಕ್ಕೆ ಬಂದಿದ್ದೇನೆ. ಜಲ ಕೀಳೆಯನ್ನು ಆಡಿದ್ದಾಗಿದೆ, ಮಡಿ ವಸ್ತ್ರವನ್ನು ಹುಟ್ಟಿದ್ದಾಗಿದೆ. ಹೂ ಮಾಲೆ ಮಾಡಬೇಕು. ಯೋಗ್ಯವಾದಂತಹ ಹೂವನ್ನು ಅರಸುತ್ತಾ ಮುನ್ನಡೆಯುತ್ತೇನಂತೆ. ಮುನಿಯ ಕಾಣುತ್ತಲೆಂದು ಪ್ರತಿ ಭಕ್ತಿ ಭಾವನೆ ಮಣಿದಿಂದ ನೆನೆದೆ ಬರಿಸಿಯೇ, ಮಣಿದಿಂದ ನೆನೆದೆ ಬರಿಸಿಯೇ. ಮನಗೆ ಸಂತದ ಮಾಡುವೆ ನಿಮ್ಮ ಭರವಿಲ್ಲ, ಮನಗೆ ಸಂತದ ಮಾಡುವೆ ನಿಮ್ಮ ಭರವಿಲ್ಲ. ಏನಾಗಬೇಕು ಹೊಸ ವಾರ್ತೆಯೇನೋ ಶೀಘ್ರ ಕಲ್ಯಾಣ ವಸ್ತು. ನಾನೆಷ್ಟು ಪುಣ್ಯವಂತೆ! ನಿಮ್ಮನ್ನು ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲವೇ? ಬರಬೇಕು ಬರಬೇಕು. ಈ ಕಲ್ಲ ಮಂಚದ ಮೇಲೆ ಕುಳಿತುಕೊಳ್ಳಿ. ನೋಡಿ, ನನ್ನನ್ನು ಸತ್ಕರಿಸೋದು. ಅರಮನೆಗೆ ಬಂದಿದ್ದರೆ ಅಲ್ಲಿ ನಡೆಸುತ್ತಿದ್ದಂತಹ ಸತ್ಕಾರವೇ ಬೇರೆ ರೀತಿ ಆಗ್ತಿದೆ. ಇದು ಗಂಗಾ ತೀರ, ಇಲ್ಲಿ ಸತ್ಕರಿಸುವುದಕ್ಕೆ ಯಾವ ಸೌಲಭ್ಯಗಳು ಇಲ್ಲ. ಹಾಗಾಗಿ ಕಲ್ಲ ಮಂಚವನ್ನೇ ಸಿಂಹಾಸನ ಎಂಬುದಾಗಿ ತಿಳಿಯಬೇಕು. ಸರಿ. ಆಶ್ಚರ್ಯ ಆಗ್ತಾ ಇದೆ. ಯಾಕಮ್ಮ? ತ್ರಿಲೋಕ ಸಂಚಾರಿ, ಹೌದು, ತ್ರಿಕಾಲ ಜ್ಞಾನಿಗಳು ನಿಮ್ಮನ್ನು ನಾರದ ಮುನಿಗಳೆಂದೇ ನಾವು ಗುರುತಿಸುವರೆ ಕಾರಣ ಉಂಟು. ಹೇಗಮ್ಮ? ನೀವು ಪಠಿಸುತ್ತಿದ್ದಂತಹ ಹರಿಸ್ಮರಣೆ, ಅದರಿಂದಲೇ ಸ್ಪಷ್ಟೀಕರಿಸಿದವನು ನೀವು ನಾರದ ಮುನಿಗಳೆಂಬ ಹಾಗೆ. ನನ್ನನ್ನು ಕಾಣುವರೆ ಸಾಧ್ಯ ಉಂಟೆ ಸರಿಸಾಮಾನ್ಯರಿಗೆ. ಹಾಗಾಗಿ ನಿಮ್ಮನ್ನು ಕಂಡವಳು ನಾನು. ಸುಲಭ ಗೋಚರ ಅಲ್ಲ ನಾನು ಅಂತ ಹೇಳಿದಾಗ ಆಯ್ತು. ನೀವು ಬಂದ ಮೇಲೆ ಏನಾದರೂ ವಿಶೇಷವನ್ನು ತಂದಿರಿ ಎಂಬುದಾಗಿ ನಾನು ಸ್ಪಷ್ಟ. ಆದರೂ ಕೂಡ ಇಂದು ನಡೆಯುವಂತಹ ವಿಚಾರ, ನಿನ್ನೆ ನಡೆದ ವಿಚಾರ, ಮುಂದೆ ನಡೆಯಲಿಕ್ಕಿರುವಂತಹ ವಿಚಾರ ಸಕಲವನ್ನು ತಿಳಿದವರು ನೀವಲ್ಲವೇ? ಹೊಸ ವಾರ್ತೆ ಏನಾದರೂ ಇದೆ? ಅಮ್ಮ, ಕೇಳಮ್ಮ ಮಗ, ಕೇಳಮ್ಮ ಕೇಳಮ್ಮ. ನಾನು ಬೇಡುವೆ ತಿಳಿದಿನ ಮಾತೆಯಲ್ಲವ, ನಾನು ಬೇಡುವೆ ತಿಳಿದಿನ ಮಾತೆಯಲ್ಲವ. ಕೇಳಮ್ಮ ಮಾತ ಕೇಳಮ್ಮ, ತೃಣಯನ ಸರಿಯಾದ ಶಿವೆಯನ್ನು ಕಂಡಂಡ ನಿರಂಗಳು ನನ್ನು ಮುಕ್ತಿನ ನನಗೆ ಸ್ಮರಣನು ನಗಲಿರಲಾಗೆನು ಕೇಳಿದಾರೆಂದು ಹೇಳಮ್ಮ.
ಮನಸ್ಸಿನೊಳಗೆ ಏನಿದೆ ಅನ್ನುವುದನ್ನು ಮುಖ ಸ್ಪಷ್ಟವಾಗಿ ತಿಳಿಸ್ತದೆ. ಒಂದು ಪ್ರಶ್ನೆ ಇದೆ. ಯಾವುದು? ನೀವು ತ್ರಿಲೋಕದಲ್ಲಿಯೂ ಸಂಚಾರ ಮಾಡುವವರು. ಹೌದು. ಕೈಲಾಸ, ವೈಕುಂಠ, ಸತ್ಯಲೋಕಕ್ಕೂ ಹೋಗುವವರು ನೀವಲ್ಲ. ನಾನು ತ್ರಿಲೋಕ ಸಂಚಾರಿ. ನನ್ನ ಸಂಚಾರಕ್ಕಿರುವಂತಹ ಉದ್ದೇಶ ಅಖಿಲ ಜೀವರುಗಳ ಉದ್ಧಾರ. ಸದಾ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಸಕಲ ಲೋಕಗಳನ್ನು ಸಂಚರಿಸುತ್ತಾ ಸಕಾಲದಲ್ಲಿ ಸಕಲರನ್ನು ಎಚ್ಚರಿಸುತ್ತಾ ಲೋಕದ ಒಳಿತಿಗಾಗಿ ನಾನು ಪ್ರಯತ್ನಿಸ್ತೇನಮ್ಮ. ಕೈಲಾಸಕ್ಕೆ ಹೋಗಿದ್ದೀರಾ? ಯಾಕೆ? ಅಲ್ಲಿ ನನ್ನ ಅಕ್ಕ ಇದ್ದಾಳೆ, ದಾಕ್ಷಾಯಿನಿ. ಹಾ, ಆಕೆ ಹೇಗಿದ್ದಾಳೆ? ಭಾವನ ಜೊತೆ ಸುಖಮಯ ದಾಂಪತ್ಯ ಜೀವನದಲ್ಲಿ ತೊಡಗಿದ್ದಾಳೋ ಹೇಗೆ? ಸರಿ ಸರಿ, ಕುತೂಹಲ ಅಕ್ಕನ ಬಗ್ಗೆ. ಅಕ್ಕನ ಬದುಕು ಹೇಗೆ ಉಂಟು? ತಂಗಿಗೆ ಸಹಜವಾಗಿ ಆಸೆ ಆಗ್ತದೆ. ಅದು ತವಕದಲ್ಲಿದ್ದೇನೆ, ಒಮ್ಮೆ ನೋಡಬೇಕು. ಹೇಳ್ತೇನಮ್ಮ. ನಿನಗೆ ರತಿ ಅಂತ ಹೆಸರಿಟ್ರು ನಿನ್ನ ಅಪ್ಪ. ದಕ್ಷ ಸುತೆ ನೀನು. ಸತ್ಯ. ಚಂದ್ರನಿಗೆ 16 ಕಳೆಗಳು, ಷೋಡಶ ಕಲೆಗಳಿಂದ ಹುಣ್ಣಿಮೆಯ ದಿನದಂದು ಪೂರ್ಣ ಚಂದ್ರನಾಗಿ ಅವ ಕಂಗೊಳಿಸ್ತಾನೆ. ಆ ಚಂದ್ರನ 16 ಕಲೆಗಳಲ್ಲಿ ರತಿಯೂ ಒಂದು. ಅದನ್ನೇ ನಿನ್ನ ಹೆಸರು. ಪೂಷ, ಯಶಸ್, ಸುಮನ, ಸ್ರತಿ, ಪ್ರಾಪ್ತಿ, ಧೃತಿ, ರಿದ್ಧಿ, ಅಂಶುಮಾಲಿನಿ, ಛಾಯಾ, ಸಂಪೂರ್ಣ ಮಂಡಲ, ಅಮೃತ. ನೋಡಿ, 16 ಕಲೆಗಳು. ನಿನ್ನ ಬಾಯಿಪಾಠ ಉಂಟು. ಒಳ್ಳೆಯದಮ್ಮ, ಒಳ್ಳೆಯದು. 16 ಕಲೆಗಳಲ್ಲಿ ಒಂದು ರತಿ, ಅದನ್ನು ನಿನಗೆ ಹೆಸರಿಸಿದ್ದಾರೆ. ಪುಣ್ಯವಂತೇನ. ಸರಿ ಸರಿ, ಸಂತೋಷ. ಅಮ್ಮ, ಗಂಗಾ ತೀರವನ್ನು ಸೇರಿಕೊಂಡಿದ್ದಿ ಸಖಿ ವೃಂದದೊಡನೆ ನೀನು. ನನ್ನನ್ನು ಕಂಡು ಸತ್ಕರಿಸಿದ್ದಿ. ಸಾಕಮ್ಮ. ಸವಿಯಾದ ನುಡಿ, ಸವಿ ಮಾತುಗಳಿಂದ ಕೊಡುವಂತಹ ಸತ್ಕಾರ, ಅದಕ್ಕಿಂತ ದೊಡ್ಡ ಸತ್ಕಾರ ಬೇರೆ ಇಲ್ಲ ತಾಯಿ. ನಿನ್ನ ಸವಿ ನುಡಿಯಿಂದಲೇ ನಾನು ಸಂತಸಗೊಂಡಿದ್ದೇನೆ. ನಿಷ್ಕಲ್ಮಶ ಭಕ್ತಿಯಿಂದ ನಿಮ್ಮನ್ನು ಪೂಜಿಸಿದ್ದೇನೆ. ಪುನ್ನಾಗದಿಂಚರಕ್ಕೆ ಪಣಿಪನು ವಶವಪ್ಪಂತೆ ನಿನ್ನ ಮಾತುಗಳಿಗೆ ನಾನು ವಶವಾಗಿ ಹೋಗಿದ್ದೇನಮ್ಮ. ಸಂತೋಷ ಸಂತೋಷ. ಹಾ, ಅಕ್ಕನ ವಿಚಾರ ಅಲ್ವಾ? ಅಕ್ಕನನ್ನು ಕಾಣಬೇಕೆಂದು ಆಸೆ, ಆದರೆ ಅವಕಾಶವೇ ಸಿಗುವುದಿಲ್ಲ. ಯಾಕಮ್ಮ? ತಂದೆಗೆ ಒಂದು ವೇಳೆ ನಾನು ಅಲ್ಲಿಗೆ ಹೋದಂತಹ ವಿಚಾರ ಅರಿತರಿಂದ ಆದರೆ ಮನೆಯಿಂದ ನನ್ನ ಹೊರಗೆ ಹಾಕಿಯಾರು. ತೃಣಯನಿಗೆ ನಿನ್ನ ಅಕ್ಕನನ್ನು ಕೊಡುವುದಕ್ಕೆ ನಿನ್ನ ಅಪ್ಪನಿಗೆ ಮನಸ್ಸಿರಲಿಲ್ಲ, ಒಪ್ಪಿಗೆ ಇರಲಿಲ್ಲ. ಹೌದು. ಹಾಗಾಗಿ ಅಲ್ಲಿಗೆ ಹೋಗುವುದೂ ಇಲ್ಲವ. ನಿನ್ನ ಅಕ್ಕ ಇಲ್ಲಿಗೆ ತವರ ಮನೆಗೆ ಬರುವುದೂ ಇಲ್ಲ. ಹಾಗಾಗಿದೆ ಈಗ ಸ್ಥಿತಿ. ಯೋಚಿಸಬೇಡ ತಾಯಿ, ನಾನು ತ್ರಿಲೋಕ ಸಂಚಾರಿ ತಾನೆ. ನಿಮಗೆ ತಿಳಿದಿರಬಹುದಲ್ಲ, ರಜತಾದ್ರಿಗೆ ಹೋಗಿದ್ದೆ ನಾನು. ಅಕ್ಕ ಹೇಗಿದ್ದಾಳೆ? ತೃಣಯನ ಸತಿಯಾದ ನಿನ್ನ ಅಕ್ಕನನ್ನು ಕಣ್ಣಾರೆ ಕಂಡು ಬಂದೆ ನಮ್ಮ. ಹೇಗಿದ್ದಾಳೆ ಆಕೆ? ಅನ್ನಪೂರ್ಣೇಶ್ವರಿ ಚೆನ್ನಾಗಿದ್ದಾಳೆ, ಆದ್ರೆ ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದಾಳೆ ಅವಳು. ಆಕೆಗೂ ನನ್ನ ಬಗ್ಗೆ ಚಿಂತೆ ಉಂಟು. ಹಾಗೆ ಹೌದು. ತಂಗಿಯಾದಂತಹ ರತಿಯ ಮದುವೆಯನ್ನೊಮ್ಮೆ ಕಣ್ತುಂಬ ನೋಡಬೇಕು, ಅದರ ವೈಭವವನ್ನು ಕಂಡು ಆನಂದಿಸಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನನ್ನ ಮದುವೆ ಬಗ್ಗೆ ಆಲೋಚನೆ. ಹೌದು. ನಿನಗೆ ಸರಿಯಾದ ವರ ಯಾರು ಅನ್ನೋದನ್ನು ನಿರ್ಣಯಿಸಿದ್ದಾಳೆ ಆಕೆ. ಯಾರಾತ? ಮನ್ಮಥನೇ ನಿನಗೆ ಸರಿಯಾದ ವರ. ಆದ್ರೆ ಒಂದು ವಿಚಾರ ತಿಳಿದಿದೆ ಅಮ್ಮ. ಹೇಗೆ? ನಿನ್ನ ಮಾವನಾಗುವವನು ವೈಕುಂಠವಾಸಿ ನಾರಾಯಣ. ಹೌದು. ಮಾರುತನನ್ನು ಸಂಧಾನಕ್ಕಾಗಿ ನಿನ್ನ ಅಪ್ಪನ ಬಳಿಗೆ ಕಳುಹಿಸಿದ್ದ. ಒಪ್ಪಿದರೆ? ಇಲ್ಲ, ಮಾರುತನನ್ನು ಹಳಿದು ಮನ್ಮಥನನ್ನು ಹಳಿದು ನಿನ್ನ ಅಪ್ಪ ಕಳುಹಿಸಿ ಕೊಟ್ಟಿದ್ದಾರೆ. ನಾ ಅಂದುಕೊಂಡೆ ಈ ಮದುವೆ ಸಾಧ್ಯ ಉಂಟೆ, ಅಪ್ಪ ಒಪ್ಪಿಯಾರ ಎಂಬುದಾಗಿ. ಹಾಗೆ ಆಯ್ತಲ್ಲವೇ? ಯೋಚಿಸಬೇಡಮ್ಮ. ಆಗಬೇಕಾದ್ದು ಹಾಗೆಯೇ ಆಗುತ್ತದೆ, ಆಗಬಾರದ್ದು ಯಾವತ್ತೂ ಆಗುವುದೂ ಇಲ್ಲ. ನೀನು ಯೋಚಿಸಬೇಕಾದ ಅಗತ್ಯ ಇಲ್ಲ. ಮನ್ಮಥನೇ ನನ್ನ ತಂಗಿಗೆ ಸರಿಯಾದಂತಹ ಹುಡುಗ. ಅವಳಿಗೆ ಮನಸ್ಸುಂಟೋ ಇಲ್ವೋ? ನಾರದ್ರೆ ಹೋಗಿ ನನ್ನ ತಂಗಿಯನ್ನು ಕಂಡು ಮನ್ಮಥನ ಮೇಲೆ ಆಕೆಗೆ ಮನಸ್ಸಿದೆ ಅಂತ ಕೇಳಿ ಬನ್ನಿ. ಅವಳು ಒಪ್ಪಿದಳು ಅಂತ ಆದ್ರೆ ನಾನು ಮದುವೆ ಮಾಡಿಸ್ತೇನೆ ಅಂತ ನಿನ್ನ ಅಕ್ಕ ಹೇಳ್ತಾ ಇದ್ದಾಳೆ. ಮುನಿಯಲಿದು ನುಡಿಯದಾತವ
ನಾರದ ಮುನಿಗಳೇ, ನೀವಾಡಿದಂತಹ ವಿಚಾರವನ್ನು ಕೇಳಿಸಿಕೊಂಡೆ ಎಂದಾದರೆ ಬಲು ಸಂತಸ ಪಟ್ಟವಳು ನಾನು, ಹರ್ಷಪಟ್ಟೆ. ಆದರೂ ಕೂಡ ಮನಸ್ಸಿನ ಒಳಗಡೆ ಆಗಿದ್ದಂತಹ ಭಯ, ಒಂದು ವೇಳೆ ನೀವೇ ಆಡಿದಂತಹ ವಿಚಾರವಲ್ಲವೇ ತಂದೆಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಎಂಬ ಹಾಗೆ ಅವರು ಒಪ್ಪದಿದ್ದರೆ ಈ ಮದುವೆ ಹೇಗೆ ಸಾಧ್ಯ ಎಂಬ ಚಿಂತೆ. ನೀನು ತಂದೆಯ ಅಧೀನದಲ್ಲಿದ್ದಿ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಅವನೇ ಪುತ್ರೋ ರಕ್ಷತಿ ವಾರ್ಧಕ್ಯ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತ್. ಮಕ್ಕಳಾದವರು ಮೊದಲಿಗೆ ತಂದೆ ತಾಯಿಯ ಅಧೀನದಲ್ಲಿ ಅಂತೆ, ಮದುವೆ ಆದ್ಮೇಲೆ ಯೌವನದಲ್ಲಿ ಗಂಡನ ಅಧೀನವಂತೆ, ವೃದ್ಧಾಪ್ಯದಲ್ಲಿ ಮುಪ್ಪಿನಲ್ಲಿ ಮಕ್ಕಳ ಅಧೀನವಂತೆ. ಈಗ ನಾನು ತಂದೆ ತಾಯಿಯರ ಅಧೀನದಲ್ಲಿ ಇರುವವಳಲ್ಲವೇ? ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ ಅಲ್ಲ, ಆಕೆ ದುರ್ಬಲಳು ಅಂತ ಅರ್ಥ ಅಲ್ಲ. ಖಂಡಿತ ನಾರಿಯೊಬ್ಬಳು ಅಮೂಲ್ಯವಾದಂತಹ ರತ್ನ. ಹಾಗಾಗಿ ಈ ಮೂರೂ ಹಂತಗಳಲ್ಲಿಯೂ ಪುರುಷನಿಂದ ಅವಳು ರಕ್ಷಿಸಲ್ಪಡಬೇಕು ಎನ್ನುವುದೇ ಇದರ ಅರ್ಥ. ನೀವು ಕೇಳಿದಂತಹ ಪ್ರಶ್ನೆ ಅಕ್ಕ ಕೇಳಿದಳು, ನನಗೊಪ್ಪಿಗಿದೆ ಎಂಬ ಹಾಗೆಯಲ್ಲಿ ಮನ್ಮಥನ ಮೇಲೆ ಮನಸ್ಸಿದೆ ನಿನಗೆ. ದಿನವೂ ಅದನ್ನು ಹೃದಯ ಎಂಬ ಮಂದಿರದಲ್ಲಿಟ್ಟು ಪೂಜಿಸುತ್ತಾ ಇರುವವಳು ನಾನು. ಹಾಗೆಂದುಕೊಂಡು ಆ ಆಶೆಯನ್ನು ಯಾರ ಬಳಿಯಲ್ಲಾದರೂ ಹೇಳುವುದಕ್ಕಾಗುತ್ತದೆ? ಅಸಾಧ್ಯವಾದಂತಹ ಮಾತು. ನಾರದ ಮುನಿಗಳೇ, ನಿಮ್ಮಲ್ಲಿ ಕರ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ, ಏನಮ್ಮ, ಒಂದು ಬಾರಿ ಅವರನ್ನು ಕಾಣಬೇಕೆನ್ನುವ ಆಸೆ ನನಗೆ. ಮನ್ಮಥನನ್ನು ನೋಡಬೇಕು, ಕಾಣಬೇಕೆನ್ನುವ ಅವ ಸಾಮಾನ್ಯನಲ್ವಮ್ಮ ಅಲ್ವಾ? ಕುಸುಮಾಕ್ಷನ ಸುತ, ಕುಸುಮಾಕ್ಷನ ಸುತರಾದಂತಹ ಅವನು ವಿಷಮಾಕ್ಷನನ್ನು ಮೆಚ್ಚಿಸಿ 5 ಕುಸುಮ ಶರಗಳನ್ನು ಪಡೆದಿರುವನು. ಇಕ್ಷು ಶಾಪ ಸುಮ ಶರ ಪಂಚಕ ತುಹಿನಾದ್ರಿಯಿಂದ ಪಡೆದು ಮತ್ತೆ ವೈಕುಂಠವನ್ನು ಸೇರಿಕೊಂಡಿದ್ದಾನೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬ 5 ಬಾಣಗಳು. ಈ 5 ಬಾಣಗಳಿಗೂ ವಿಶೇಷವಾದಂತಹ ಗುಣಗಳಿವೆ. ಸ್ಥಾಪನ, ಸ್ತಂಭನ, ಶೋಷಣ, ಉನ್ಮಾದನ, ಉದ್ದೀಪನ ಎಂಬ 5. ಅದನ್ನು ಕಾಣುವ ಆಸೆ ಒಂದು ಬಾರಿ ಕಾಣಬೇಕೆಂಬ ಆಸೆ. ನಾನು ಕರೆದ್ರೆ ಬರ್ತಾರ? ಹೌದು. ಬಂದ್ರೆ ಅವನನ್ನು ಸ್ವಾಗತಿಸುವುದಕ್ಕೆ ಸಿದ್ಧಳಾಗು. ಖಂಡಿತ ಐತೆ. ಮನ್ಮಥ ಆಗಲಿ ಆಗಲಿ ಆಗಲಿ. ಕಾಣಬೇಕು ಅಂದ್ರೆ ಕಾಣ್ಲಿಕ್ಕೆ ಆಗುದಿಲ್ಲ, ಕಾಣುದು ಬೇಡ ಅಂತ ಹೇಳಿದ್ರೆ ಕಾಣದೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಕರೆಯಾಗಿದೆ. ಯಾಕೆ ಏನಂತ ಗೊತ್ತಾಗಲಿಲ್ಲ. ನನ್ನ ಕರೆಯುವುದಕ್ಕೆ ಬಹಳ ಕಾರಣವಿದೆಯಪ್ಪ. ಏನು? ನಿನ್ನನ್ನೇ ಹೃದಯದಲ್ಲಿ ಇರಿಸಿ ಪೂಜಿಸುವ ಒಬ್ಬಳು ಹೆಣ್ಣಿದ್ದಾಳೆ. ಹೌದಾ? ನಿನ್ನನ್ನೇ ಮದುವೆ ಆಗಬೇಕು ಅಂತ ಆಸೆ ಅವಳಿಗೆ. ಹೌದು. ನನ್ನನ್ನು? ಹೌದು. ಯಾರವಳು? ದಕ್ಷನ ಮಗಳು ರತಿ ಅಲ್ಲಿದ್ದಾಳೆ. ನೊಂದುಕೊಂಡಿದ್ದಾಳೆ ಅವಳು. ಯಾಕೆ? ಕಳುಹಿಸಿದ್ದಾರೆ ಮಾರುತನನ್ನು ಸಂಧಾನಕ್ಕೆ ಬೇಕಾಗಿ. ಸಂಧಾನವೆಲ್ಲವೂ ವಿಫಲಾಗಿ ಹೋಯಿತು. ಇನ್ನು ಆಗುವಂತಹ ಕಾರ್ಯ ಆಗುವುದಿಲ್ಲ ಎನ್ನುವ ಹಾಗೆ ನೊಂದುಕೊಳ್ಳುತ್ತಾ ಇದೆಯಾ? ಖಂಡಿತವಾಗಿಯೂ ನೊಂದುಕೊಳ್ಳದೇನು. 3 ಲೋಕ ಸಂಚಾರಿಗಳಂತಹ ನಾರದರೇ ನಮ್ಮ ಮಧ್ಯೆ ಬಂದಿದ್ದಾರೆ ಎಂದಾದ ಮೇಲೆ ಶುಭ ಕಾರ್ಯ ಆಗಬೇಕು ಅನ್ನುವುದೇ ಇದು ಸೂಚನೆ ಆಗಿದೆ. ಅಷ್ಟೇ ಬೇಡಿಕೊಳ್ಳು.
ಯಾವುದೇ ರೀತಿಯಾದಂತಹ ಬೇಜಾರುಗಳನ್ನು ನೀನು ಅಂದುಕೊಳ್ಳಬೇಡ. ಯಾಕಂದ್ರೆ ಮದುವೆ ನಮಗೆ ಹಾಗೆಯೇ ಆಗುತ್ತದೆ. ಅದಕ್ಕೆ ಬೇಕಾಗಿ ಇನ್ನೂ ದಕ್ಷಿಣಲ್ಲಿಗೆ ಹೋಗುವುದಲ್ಲ, ನಿನ್ನನ್ನು ಈಗಾಗಲೇ ಚೈತ್ರ ರಥದಲ್ಲಿ ಕುಳ್ಳಿಸಿಕೊಂಡು ನಮ್ಮಲ್ಲಿ ಕರ್ಕೊಂಡು ಹೋಗ್ತೇನೆ. ಬರುವೆಯ? ಖಂಡಿತ ಬರುವೆ. ನಾರದ ಮಹರ್ಷಿಗಳೇ, ಅಲ್ಲಲ್ಲ, ಇಲ್ಲಿ ಮಧ್ಯದಲ್ಲಿ ನೀವು ಇದ್ದೀರಲ್ಲ, ಕೊನೆಯವರೆಗೆ ನೀವು ಬೇಕು, ಇಲ್ಲದಿದ್ರೆ ರಸ ಇಲ್ಲ. ಸರಿ ಸರಿ ಹೌದು. ಹಾಗಾಗಿ ಚೈತ್ರ ರಥವನ್ನು ನೀವು ಕೂಡ ಏರಿಕೊಳ್ಳಿ, ಮೂವರು ಒಂದಾಗಿ ವೈಕುಂಠಕ್ಕೆ ಹೋಗುವ. ಏನಿದು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ನಾರದರು ಇಲ್ಲಿಗೆ ಇವರ ಜೊತೆಯಾಗಿದ್ದಾರೆ. ಏನು ಇದು ವಿಷಯ? ಮಗಳು ಹೌದು, ಮಾರುತನನ್ನ ಸಂಧಾನ ನಾನು ಕಳುಹಿಸಿದ್ದು ನಿಮ್ಮ ಮಗನಿಗಾಗಿ. ಹೌದು, ದಕ್ಷ ಹಳಿದು ಕಳುಹಿಸಿದ್ದಾನೆ. ಮತ್ತೆ ನನ್ನ ಮಗಳನ್ನು ಮನ್ಮಥನಿಗೆ ಕೊಡೋದಿಲ್ಲ ಅಂತ ಗಂಗಾ ತೀರದಲ್ಲಿ ವಿಹರಿಸ್ತಾ ಇದ್ಳು. ಕೇಳಿದೆ ನಾನು, ಮನ್ಮಥನ ಮೇಲೆ ಮನಸ್ಸು ಉಂಟ, ವೈಕುಂಠವಾಸಿ ನಾರಾಯಣನ ಸೊಸೆಯಾಗುವ ಆಸೆ ಇದೆ ಅಂತ. ಆಸೆ ಇದೆ, ದೇವರ ಸೊಸೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಒಪ್ಪಿಗೆ ಅಂತ ಹೇಳ್ತಾಳೆ ಅವಳು. ಹೌದು, ಚೈತ್ರ ರಥದಲ್ಲಿ ಕುಳ್ಳಿರಿಸಿ ನಮ್ಮ ಮಗ ಕರ್ಕೊಂಡು ಬಂದಿದ್ದಾನೆ. ಮಾವಯ್ಯ ವಂದಿಸಿಕೊಂಡಿದ್ದೆ, ಈಗಲೇ ಮಾವಯ್ಯ ಅಂತ ಹೇಳ್ತಾಳೆ. ಹೌದು. ಅಂತೂ ಹೀಗೆ ಇದ್ರೆ ಆಗ್ತದ? ಏನೋ ನೀವು ಒಟ್ಟು ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ. ಇವರು ಹೀಗೆ ಇದ್ರೆ ಆಗುವುದಿಲ್ಲ, ಇವರು ದಂಪತಿಗಳಾಗಬೇಕು. ಹಾಗೆಂದ ಮಾತ್ರಕ್ಕೆ ಇವಳ ಅಪ್ಪನೂ ಬರಲಿಲ್ಲ. ಬರೋದಿಲ್ಲ, ದಕ್ಷ ಬರಲಾರ. ಹೌದು ಹೌದು. ಈಗ ಹೆಣ್ಣಿನ ಕಡೆಯಿಂದ ಯಾರು? ಯಾರು ಇಲ್ಲಲ್ಲ, ದಾರಿ ಎರೆದು ಕೊಡುವವರಾದ್ರು ಯಾರು? ನಿಮ್ಮ ಭಾವ ಇದ್ದಾರಲ್ಲ, ಕೈಲಾಸವಾಸಿ ಈಶ್ವರ ದೇವ. ಹೌದು ಹೌದು, ಬಂದ್ರಲ್ಲ, ಬಂದ್ರು. ಏನು ಜಯ 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 ಜಯ. ಶುಭವಾಗಲಿ. ಸದಾಶಿವ ಅಂತ ಹೇಳಿದ್ದು ತಡೆಯಲಿದ್ದಾರೆ. ಹೌದು, ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಿ, ಯಾರು ಅಂತ. ನಿಮ್ಮ ನಾದಿನಿ. ಒಳ್ಳೇದು. ಹೆಣ್ಣಿನ ಕಡೆಯಿಂದ ಯಾರಿಲ್ಲ ಅಂತ ಚಿಂತಿಸಬೇಡಿ, ತಂದೆಯಾಗಿ ನಾನಿದ್ದೆ. ಸರಿ ದೇವ್ರೆ, ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು. ವಾರ ಬದಲಾವಣೆ ಮೊದಲು. ಇವತ್ತಿನ ದಿನದಲ್ಲಿ ಸುಧಾರಿಕೆ ನನ್ನದೇ. ಸರಿ ಸರಿ, ಒಳ್ಳೆಯದು. ರಜತಾದ್ರಿ ವಾಸನ ವ್ಯವಸ್ಥೆ ಅಲ್ಲ. ಮೊದಲಾಗಿ ವಧೂವರನ ಕಂಠಕ್ಕೆ ಹಾರವನ್ನು ಹಾಕಬೇಕು. ತದನಂತರ ವರನು ವಧುವಿನ ಕಂಠಕ್ಕೆ ಹಾರವನ್ನು ಹಾಕಬೇಕು. ಇನ್ನೊಂದು ನೀವು ದಾರೆ ಎರೆದು ಕೊಡ್ಬೇಕು, ಅವರು ಸ್ವೀಕರಿ. ಅವರು ತಗೊಳ್ಬೇಕು. ಮಂತ್ರ ಉಂಟಾ? ಓಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕನ್ಯಾದಾನಂ ಕರಿಷ್ಯೆ. ನಿಮ್ಮ ಮಾತು ಹೇಳಿದ್ರೆ ಅಂತೂ ಮದುವೆ ಆಯಿತು. ಹೌದು, ನಿಮ್ಮ ಆರತಿ ಬೆಳಗೋಕೆ ನಾನು ಜೊತೆ ಆಗ್ತೇನೆ ಅವರಿಗೆ. ಹಾಗೆ. ಸರಿ ಸರಿ. ಕಂದರ್ಪಗೆ ಸುಮನೋಹರಗೆ ಇಂದು ಮುಗಿಗೆ ಸುಮ ಕೋಮಲಿಗೆ ಬೃಂದಾರಕದಿರೋ ನಲವಿಂದ ಬೃಂದಾರಕದಿರೋ ನಲವಿಂದ ಮಂದಹಾಸವಿರುವಂತ ಮುಖದಿಂದ ಆರತಿ ಬೆಳಗಿದರು ಆರತಿ ಬೆಳಗಿದರು ಶೋಭಾನೆ ಶೋಭಾನೆ. ಆರತಿ ಬೆಳುವುದಕ್ಕೆ ವೃಂದಾರಕ ಸತಿಯರು ಬಂದಿದ್ದಾರೆ. ಸ್ವರ್ಗದ ಸಭೆಯಲ್ಲಿ ಕುಣಿತಕ್ಕಾಗಿ ನಿಯೋಜಿಸಲ್ಪಟ್ಟ ಅದೆಷ್ಟೋ ನಾರಿಯರಿದ್ದಾರೆ. ನಾಗ ಗಣಿಕೆಯರು ಅನೇಕರು. ದೇವತೆಗಳೆಲ್ಲರೂ ಸುಮವೃಷ್ಟಿಯನ್ನು ಬೀರುತ್ತಾ ಇದ್ದಾರೆ. ಸಂತೋಷ ಆಗಿದೆ ಅವರಿಗೆ. ಬ್ರಾಹ್ಮಣೋತ್ತಮರ ಬಾಯಿಂದ ಬರುವ ಮಂತ್ರಗಳು ಕೇಳುವುದಕ್ಕೆ ಒಂದು ಕಿವಿ ಇಂಪಾಗಿದೆ. ನೂತನ ದಂಪತಿಗಳಿವರು. ಇನ್ನು ಪ್ರಪಂಚಕ್ಕೆ ಇವರು ಆದರ್ಶ ದಂಪತಿಗಳಾಗಿರ್ಬೇಕು. ಅಷ್ಟೇ ಅಲ್ಲ, ಇವರನ್ನು ಕಂಡು ಇನ್ನು ಮುಂದಕ್ಕೆ ದಂಪತಿಗಳು ತಮ್ಮ ಮನದಲ್ಲಿ ಭಾವಿಸಬೇಕು, ನಾವು ರತಿ ಮನ್ಮಥರ ಹಾಗೆ ಇರ್ಬೇಕು ಎಂಬುದಾಗಿ. ನೂತನ ವಧೂವರರು ರತಿ ಮನ್ಮಥರಾಗಿ ಇರ್ಬೇಕು. ಹೌದು. ಆದರೆ ನಿಮ್ಮ ಸರಿ ಎಲ್ಲರಿಗೂ ಒಂದು ಆಶೀರ್ವಾದ ಆಗಬೇಕು. ಎಲ್ಲ ಹಿರಿಯರ ಆಶೀರ್ವಾದ ಕೊಡ್ಬೇಕು. ಶುಭವಾಗ್ಲಿ. ಮನ್ಮಥ ನಿನ್ನ ಗುರುಗಳಿದ್ದಾರೆ. ಹೌದು. ಆಗಲಿ, ಒಳ್ಳೆಯದಾಗಿ. ನೂತನ ದಂಪತಿಗಳು ಇನ್ನು ಇಲ್ಲಿ ಇರುವುದಲ್ಲ, ಅವರಿಗೆ ಆದಂತಹ ಒಂದು ಪಟ್ಟಣವಿದೆ, ಅದುವೇ
ಅದುವೇ ಕುಸುಮಾವತಿ ಪಟ್ಟಣ. ಅಲ್ಲಿ ಇದ್ದುಕೊಂಡು ಸಂತೋಷದಿಂದ ವೈವಾಹಿಕ ಜೀವನವನ್ನು ನಡೆಸಿ ನಿಮಗೆ ಶುಭವಾಗಿ. ಸಂಸಾರ ಅನ್ನುವ ಶಬ್ದಕ್ಕೆ ಬಹಳ ವಿಶೇಷ ಅರ್ಥ ಇದೆ. ಸಂಸರತಿ ಅನೇನ ಇತಿ ಸಂಸಾರ. ಬೆಳೆಯುತ್ತಾ ಪಸರಿಸುತ್ತಾ ಸಾಗುವುದೇ ಸಂಸಾರ. ಬೆಳಿಬೇಕು ಮುಂದಕ್ಕೆ, ಒಳ್ಳೆಯದು. ಸಾಂಸಾರಿಕವಾದಂತ ಜೀವನ ಬೆಳೆಯಬೇಕು ಅಂತ ಆದ್ರೆ ಹಾಲಿನಿಂದ ಪ್ರಾರಂಭ ಅಲ್ವಾ? ಹೌದು, ಕೇಸರಿ ಹಾಕಿದ ಹಾಲು ಹಾಲು ಕುಡಿಬೇಕು. ಒಳಗೆ ತಡ ಮಾಡುವುದು ಯಾಕೆ? ಒಳಗೆ ತಗೊಳ್ಳೋಣ. ಮದುವೆ ಇಲ್ಲವೋ ನಿನಗೆ ಮುಕ್ಕಾಲು ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವಂತ ದೇವಋಷಿ ನಾರದ. ಯಾವತ್ತಿದ್ರು ನೀನು ಬರುವಂತಹ ವೇಳೆಯಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಹಾಗಲ್ಲ, ನಿನ್ನನ್ನು ಕಾಣುವಾಗಲೇ ಆಶ್ಚರ್ಯ ಆಗಿದೆ ನನಗೆ. ವಿದ್ಯಾಯೋಗ ಬಂದು ನನಗೆ ಅಚ್ಚರಿ ಅಂತ ಹೇಳ್ತಾ ಇದ್ದೀನಿ. ಆಶ್ಚರ್ಯ ಆದರೆ ಇರ್ತದೆ ಹೇಳು. ಯಾಕೆ ಅಚ್ಚರಿ? ಇಲ್ಲದೆ ಇದ್ರೆ ನನ್ನ ಜೀವನದಲ್ಲಿ ಮದುವೆ ಅನ್ನುವಂಥ ಮಂಗಲ ಕಾರ್ಯ ನಡೆದು ಹೋಗಿ ಹೆಚ್ಚು ಸಮಯಗಳೇ ಕಳೆದು ಹೋದದ್ದಿಲ್ಲ. ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ನಡೆದು ಹೋಯಿತು. ಹೌದು, ಲೋಕ ಸಂಚಾರ ಮಾಡಬೇಕಾದವನು ನೀನು. ಎಲ್ಲಿಗೆ ಹೋಗಬೇಕು, ಯಾವ ಸಮಯದಲ್ಲಿ ಹೋಗಬೇಕು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಅಲ್ಲಿಗೆ ಪ್ರವೇಶ ಮಾಡಬೇಕು. ನನ್ನ ಸುದತಿಯ ಜೊತೆ, ನನ್ನ ಮಡದಿಯ ಜೊತೆ ಏಕಾಂತದಲ್ಲಿ ನಾನಿರುವ ಕಾಲಕ್ಕೆ ಪಕ್ಕನೆ ನನ್ನ ಬಳಿಯಾಗಿ ಬಂದಿಯಲ್ಲ. ಬರಬಾರದಾ? ಏನು ನಿನ್ಗೆ ಮತ್ಸರವಾ? ಯಾಕೆ ಮತ್ಸರ? ಮತ್ಸರ ಇಲ್ಲದಿದ್ರೆ ನಿನ್ನ ಮದುವೆ ಹೇಗೂ ಆಗ್ಲಿಲ್ಲ. ಮದುವೆ ಆದವರ ಚಂದವನ್ನು ನಿನಗೆ ಕಾಣುವುದಕ್ಕೆ ಆಗುವುದಿಲ್ಲ. ಸುಮ್ಮನೆ ಬರ್ಲಿಕ್ಕಿಲ್ಲ ನೀನು. ಏನು ಬಂದೆ? ಕಾರಣ ಇಲ್ಲದೆ ಬರ್ತೇನಾ ನಾನು? ಉಂಟಾ? ಭೂಗೋಳನೆ ಬೇಡುವೆ ಆಗಮನದ ತಿರುಳು, ಬೇಡುವೆ ಆಗಮನದ ತಿರುಳು. ಶರ
ಹರನೆಂದೇ ಖ್ಯಾತನಾಗಿರುವೆ. ಹೌದು. ಹರನಿಂದ 5 ಕುಸುಮ ಶರಗಳನ್ನು ಪಡೆದ ಮೇಲೆ ನಿನಗೆ ಅದು ಅನ್ವರ್ಥ ನಾಮವಾಗಿ ಪರಿಣಮಿಸಿತು. ಸಾಧನೆಯ ಮೂಲಕವಾಗಿ ಪರಮೇಶ್ವರನನ್ನು ಒಲಿಸಿಕೊಂಡು ಪಡೆದ ಪ್ರಸಾದ ತಪಸ್ಸಿನ ಮೂಲಕ. ಹೌದು. ತಪಸ್ಸೇ ಲಭ್ಯತೆ ಸರ್ವಾಹ. ಆ, ತಪಸ್ಸು ಅಂದ್ರೆ ಕಲ್ಪವೃಕ್ಷ ಇದ್ದಾಗೆ. ಕಲ್ಪವೃಕ್ಷದಿಂದ ಏನನ್ನು ಪಡಿಬಹುದು. ಕೆಲವರೆಲ್ಲ ಕಲ್ಪವೃಕ್ಷದಿಂದ ತೆಂಗಿನಕಾಯಿ ಮಾತ್ರ ಪಡಿಲಿಕ್ಕೆ ಆಗ್ತದೆ ಅಂತ ಸುಮ್ಮನೆ ಕಲ್ಪಿಸಿದ್ದನ್ನು ಈವಂತದ್ದು ಅಲ್ವಾ. ಖಂಡಿತ. ತಪಸ್ಸು ಅಂದ್ರೆ ಕಲ್ಪವೃಕ್ಷ ಇದ್ದಾಗೆ ಅನ್ನೋದನ್ನು ತಿಳಿದೇ ನೀನು ಕುತೂಹಿನಗಿರಿಗೆ ಹೋದದ್ದು. ಹೌದು. ಕೇವಲ ಪುಷ್ಪಶರ ಮಾತ್ರವಲ್ಲ, ಮತ್ತೆ ಕಬ್ಬಿಲ್ಲು, ವಿಶೇಷವಾದಂತ ಧನುಸ್ಸು. ಹಾಗಾಗಿ ಯಕ್ಷಚಾಪ, ಆ, ಕಪ್ಪಿಲ್ಲ, ಆ, ಕೂಗೋಲ, ಎಷ್ಟು ಹೆಸರುಗಳು ನನಗೆ. ಮತ್ತೆ ಹೌದು. ಎಲ್ಲ ಸಾಧನೆಯ ಮೂಲಕವಾಗಿ ಪಡ್ಕೊಂಡದ್ದು ನಾನು. ಹೌದು, ಸಾಧಕ ನೀನು. ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಬಳಿಕ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಲ್ವಾ. ಹುಟ್ಟಿದ ಸತ್ತಂತ ಆಗಬಾರ್ದಲ್ಲ. ಒಬ್ಬ ಎಷ್ಟು ಸಮಯ ಬದುಕಿದ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ, ಜೀವನದಲ್ಲಿ ಏನನ್ನು ಸಾಧಿಸಿದ, ಹೌದು, ಅದೇ ಪ್ರಾಮುಖ್ಯ ಅಲ್ವಾ. ತಮಗಾಗಿ ಬದುಕು ಹಕ್ಕುಂಟ, ಪರರಾಗಿ ಆಗಿ ಬದುಕಬೇಕು. ಹೌದು. ಅದು ನಮಗೆ ಪ್ರಕೃತಿಯಲ್ಲಿಯೂ ಕಂಡು ಬರ್ತದೆ. ಅದು ಹೇಗೆ? ಮಣ್ಣನ್ನು ತಿಂದು ಸಿಹಿಯಾದ ಹಣ್ಣನ್ನು ಮರಗಳು ಕೊಡ್ತವೆ, ಆದ್ರೆ ಮರಗಳೇ ಹಣ್ಣನ್ನು ತಿನ್ನೋದಿಲ್ಲ, ಹಸಿದವರಿಗೆ ಕೊಡ್ತದೆ. ನದಿಯಲ್ಲಿ ನೀರು ಇರ್ತದೆ, ತನ್ನಲ್ಲಿರುವ ನೀರನ್ನು ನದಿಯೇ ಉಪಯೋಗಿಸ್ತದ, ಕುಡಿಯುವುದಿಲ್ಲ. ಬಾಯಾರಿದವರಿಗೆ ಕೃಷಿಕರಿಗೆ ಕೊಡ್ತದೆ. ಹೌದು ಅಲ್ವಾ. ಹಾಗೆ ನೀನು ಸಾಧಕನಾಗಿದ್ದಿ. ನೀನು ಪಡೆದದ್ದನ್ನು ಲೋಕದ ಹಿತಕ್ಕಾಗಿ ವಿನಿಯೋಗಿಸುವೆ ಅನ್ನುವ ವಿಶ್ವಾಸ ನನಗುಂಟು. ಲೋಕದಲ್ಲಿ ಕಾಣಿಸಿಕೊಂಡದ್ದು ಯಾಕೆ? ಪ್ರಪಂಚದಲ್ಲಿ ಧರ್ಮ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶದಿಂದ ತೊಡಗಿಕೊಂಡವರು ನನ್ನ ಅಯ್ಯ. ಅವರ ನಿರ್ದೇಶನವೇ ನಮಗೆ ದಾರಿದೀಪ. ನಾವು ಕೂಡ ಲೋಕದ ಕ್ಷೇಮಕ್ಕಾಗಿಯೇ ಕಾಣಿಸಿಕೊಂಡದ್ದಲ್ವ. ನನ್ನ ಸೃಷ್ಟಿಯ ಸಂಕಲ್ಪವು ನಾರಾಯಣ ದೇವರದ್ದು ಹಾಗೆ. ಆಗ ಮೂತೆರನಾದ ಕಾಯಕಕ್ಕೆ ಪೂರಕನಾಗಿ ವ್ಯವಹರಿಸುವ ಒಪ್ಪಬೇಕು ಅಂತ. ಹಾಗಾಗಿ ನೀನು ಹಾಗೆ ವ್ಯವಹರಿಸ್ತಿ ಅನ್ನುವ ವಿಶ್ವಾಸ ನಮಗುಂಟು. ಸರಿ, ನೀನೀಗ ಭೋಗವನ್ನು ಅನುಭವಿಸುತ್ತಿರುವೆ. ಅಷ್ಟು ಗೊತ್ತುಂಟಲ್ಲ ನಿನಗೆ? ಗೊತ್ತುಂಟು. ಅಷ್ಟು ಗೊತ್ತಿದ್ದು ಈ ಏಕಾಂತಕ್ಕೆ ನೀನು ಯಾಕೆ ಬಂದೆ ಅಂತ ಬೇಡುವ? ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸೋಣ ಅಂತ ಬಂದದ್ದು ನಾನು. ಮುಖ್ಯವಾದದ್ದ? ಹೌದು. ಏನಪ್ಪ ಅದು? ಸುದತಿಯೊಡನೆ ಭೋಗವನ್ನು ನೋಡುವಾಗ ಒಬ್ಬ ಯೋಗಿ ಬಂದ. ಈ ಯೋಗಿ ಆಡುವ ನುಡಿಗಳನ್ನು ಲಘುವಾಗಿ ಪರಿಗಣಿಸದಿರು, ಲಘುವಾಗಿ ಪರಿಗಣಿಸದಿರು. ಹಾಗೇನಿಲ್ಲ. ನಾರದ ಲೋಕದ ಕ್ಷೇಮಕ್ಕಾಗಿಯೇ ದುಡಿಯುವವನು ನೀನು. ನೀನೊಂದು ಆಡಿದಂತ ಮಾತನ್ನು ಯಾವತ್ತು ಲಘುವಾಗಿ ಪರಿಗಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ವಿಚಾರ ಏನು ಅನ್ನೋದನ್ನು ಹೇಳುವುದು ಗುರುವಾಗಿಯೇ ಪರಿಗಣಿಸುವೆ. ಖಂಡಿತ ಹೌದು. ಬಹಳ ವಿಶೇಷವಾದಂತಹ ಒಂದು ಘಟನೆ ಸತ್ಯಲೋಕದಲ್ಲಿ ಇಂದು ನಡೆದು ಹೋಯ್ತಪ್ಪ. ಸತ್ಯಲೋಕದ? ಹೌದು. ನನ್ನ ಅಣ್ಣನ ಲೋಕದಲ್ಲಿಯ ಬ್ರಹ್ಮದೇವ ಸೃಷ್ಟಿಕರ್ತ, ವೇದ ಬಿಜ್ಜಗ. ಹೌದು. ಅವನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸ್ತಾನೆ ದಿನವೊಂದಕ್ಕೆ. ಹೌದಪ್ಪ. ಆದ್ರೆ ಒಂದರಂತೆ ಇನ್ನೊಂದಿಲ್ಲ, ಒಬ್ಬನಂತೆ ಮತ್ತೊಬ್ಬನಿಲ್ಲ, ಒಬ್ಬಳಂತೆ ಮತ್ತೊಬ್ಬಳಿಲ್ಲ. ಬಗೆ ಬಗೆಯ ಸೃಷ್ಟಿ ಬ್ರಹ್ಮನದ್ದು. ಹಾಗೆಯೇ ಅವನನ್ನು ಭೇದ ಬಿಜ್ಜಗ ಅಂತ ಕೊಂಡಾಡ್ತಾರೆ ಎಲ್ಲರೂ. ಹೌದದು. ಇವತ್ತು ಯಜ್ಞ ಮಾಡಿದ, ಯಜ್ಞ ಮಾಡಿ ಮಗಳೊಬ್ಬಳನ್ನು ಪಡೆದ. ತಪ್ಪಲ್ಲ. ಸೃಷ್ಟಿಕರ್ತ. ಹೌದು. ಒಬ್ಬಳು ಮಗಳು ಬೇಕು ಅನ್ನೋಂತ ಆಕಾಂಕ್ಷೆ ಹೊತ್ತರೆ ಅದು ತಪ್ಪಲ್ಲ. ತಪ್ಪಲ್ಲ. ಅದು ಕೂಡ ಯಾಗ ಮುಖದಿಂದ ಪಡೆದುಕೊಂಡದ್ದು. ಹೌದು. ಸಂತೋಷದ ವಿಷಯ. ಶಾರದೆ ಅಂತ ಹೆಸರಿರಿಸಿದ. ನಮಗನ್ನ ಆಯ್ತಾ? ಹೌದು. ಹುಟ್ಟಿದ ತಕ್ಷಣ ಅವಳು ಹೇಳೋದು ಅಪ್ಪನಲ್ಲಿ, ಏನಂತ? ಜನಿಸಿದವರಿಗೆ ಉದ್ಯೋಗ ಭೂಷಣವು, ನನಗೊಂದು ಉದ್ಯೋಗ ಕೊಡಪ್ಪ ಅಂತ. ಕಾಣಿಸಿಕೊಂಡ ಬಳಿಕ ಲೋಕದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ. ಹೌದು. ಅಲ್ಲಿಗೆ ಬ್ರಹ್ಮದೇವ ಲೆಕ್ಕ ಹಾಕಿದ. ಪಾಲನೆಗೆ ವಿಷ್ಣು, ಸೃಷ್ಟಿಗೆ ನಾನು, ಲಯಕ್ಕೆ ಈಶ್ವರ. ಆದ್ರೆ ವಿದ್ಯೆಗೆ ಒಬ್ಳು ಅಧಿದೇವತೆ, ಇಲ್ಲದ್ರೆ ಅಧಿದೇವನಿಲ್ಲ. ಹಾಗೆ ಉಳಿದಿದೆ. ನಿನಗೆ ವಿದ್ಯಾಧಿದೇವತೆಯ ಪಟ್ಟವನ್ನು ಕೊಡುವೆ ಅಂತ ಬ್ರಹ್ಮ ಮಾತು ಕೊಟ್ಟು ಮಗಳಿಗೆ. ಹೌದು. ಅದರಲ್ಲಿ ತಪ್ಪೆಂತದ್ದು? ತಪ್ಪೇನಿಲ್ಲ. ಮಗಳೊಂದು ಎತ್ತರವಾದ ಸ್ಥಾನಮಾನದಲ್ಲಿ ಇರಬೇಕು ಅನ್ನೋ ಹಾಗೆ ಯಾವ ಅಪ್ಪ ಬಯಸಿದ್ರೆ ಅದು ತಪ್ಪುಂಟ ಆಗುವುದಿಲ್ಲ. ಆಗೋದಿಲ್ಲ. ಹೆಚ್ಚು ದಿನ ಇಲ್ಲ. ಇದು ಯಾವಾಗಂತ ಬೇಡ. ಹೆಚ್ಚು ದಿನ ಇಲ್ಲ. ಯಾವಾಗ? ನಾಳೆಯ ದಿನ ಬಂದನು, ನಾಳೆಯ ದಿನ ಬಂದನು, ಮಗಳಿಗೆ ಬಾಲಿಕ ಮಗನು, ಮಗಳಿಗೆ ಬಾಲಿಕ ಮಗನು. ಶೂಲಿಯಲ್ಲಿ ಭೂಗೋಲದ ಕರೆಯದೆ, ಶೂಲಿಯಲ್ಲಿ ಭೂಗೋಲದ ಕರೆಯದೆ, ನಾಳೆಯ ದಿನ ಬಂದನು, ಮಗಳಿಗೆ
ಅಂತ ಆಯ್ತು. ಸತ್ಯಲೋಕದಲ್ಲಿ ಈಗ ಯಾವಾಗ ಅಂತ ನಿರ್ಣಯ ಆಗಿದ? ನಾಳೆ ನಾಳೆ ಕಾರ್ಯಕ್ರಮವು? ನಾಳೆಯ ದಿನ ಅಜನು ಹಾ. ಮಗಳಿಗೆ ಪಾಲಿಪ ಪಟ್ಟವನ್ನು ಹೌದಾ? ಶೃಂಗರಿಸಿದ್ದಾರೆ ಸತ್ಯಲೋಕವನ್ನು. ಹಾ. ಲೋಕಗಳಿಗೂ ಆಮಂತ್ರಣ ಕೊಡಲ್ಪಟ್ಟಿದೆ. ಹೌದಾ? ಹೌದು, ನಿನಗೆ ಗೊತ್ತಾಗ್ಲಿಲ್ಲಲ್ಲ? ನನಗೆ ಇಷ್ಟು ಹೊತ್ತು ಹೇಳಿಕೆ ಬರಲಿಲ್ಲ. ಬರಲಾರದು. ಅದ್ಯಾಕೆ ಬರಲಿಲ್ಲ ಅಂತಲ್ಲ, ಬರುವುದೂ ಇಲ್ಲ. ಬರ್ತದೆ ಇಲ್ಲ, ಬರ್ತದೆ. ಬರುವುದಿಲ್ಲ. ನನ್ನ ಅಗ್ರಜ ಕೊಡುವುದಕ್ಕೆ ಆಮಂತ್ರಣ ನಿನಗೆ ಕೊಡೋದಿಲ್ಲ. ಕೊಡುವ. ನಿನಗೆ ಮಾತ್ರ ಅಲ್ಲ, ಎರಡು ಕಡೆಗಿಲ್ಲ, ಇಬ್ಬರಿಗಿಲ್ಲ ಆಮಂತ್ರಣ. ಇಬ್ರಿಗಿಲ್ವಾ? ಹೌದು. ಯಾರಿಗೆಲ್ಲ? ಶೂಲಿ ನಿನ್ನ ಗುರು ಪರಮೇಶ್ವರ. ಅವನಿಗಿಲ್ಲ ಆಮಂತ್ರಣ ಕೊಡಬಾರದು ಅಂತ ಆಜ್ಞೆ ಮಾಡಿದ್ದಾನೆ ಬ್ರಹ್ಮ. ಹಾ. ಶೂಲಿಯ ಜೊತೆ ಹಾ. ಕೂಗೋಲನು ಬರಕೂಡದು ಈ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮಕ್ಕೆ ನಾನು ಹೋಗಬಾರ್ದು. ಮನ್ಮಥನಿಗೂ ಆಮಂತ್ರಣ ಕೊಡಕೂಡದು. ಹಾ. ಹೌದು, ಅವರಿಬ್ಬರು ಬಂದಲ್ಲಿ ಕಾರ್ಯಕ್ರಮ ಹಾಳಾಗ್ತದೆ, ಹಾಳು ಮಾಡ್ತಾರೆ ಅವರು. ಹಾ. ಹಾಗಾಗಿ ಅದು ವಿದ್ಯಾಮಂದಿರ, ವಿದ್ಯಾದಿ ದೇವತೆ ಪಟ್ಟ ಕೊಡುದು. ಮನ್ಮಥ ಮತ್ತು ಶೂಲಿ ಬಂದ್ರೆ ವಿದ್ಯಾಲಯದಲ್ಲಿ ತೊಟ್ಟಿಲು ಕಟ್ಟುವ ಹಾಗೆ ಆಗುತ್ತೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಲೋಕದಲ್ಲಿ ಬಹುದೊಡ್ಡ ಕಾರ್ಯಕ್ರಮ. ಹೌದು, ಮಗಳು ಶಾರದೆಗೆ ವಿದ್ಯಾದಿ ದೇವತೆ ಪಟ್ಟವನ್ನು, ವಿದ್ಯಾಧೀಶ್ವರಿ ಪಟ್ಟಾಭಿಷೇಕ ಲೋಕಗಳಿಗೆಲ್ಲ ಹೇಳಿಕೆ ಕಳಿಸಿದ್ದಾನೆ. ಕುಸುಮಾವತಿಗೆ ಇಲ್ಲ, ರಜತಾದ್ರಿಗೂ ಇಲ್ಲ, ನನ್ನ ಗುರುಗಳಿಗೆ ಇಲ್ಲ, ಮನ್ಮಥನಿಗಿಲ್ಲ. ಇಲ್ಲ. ಯಾಕೆಂತ ಕೇಳಿದ್ರೆ ನಾವು ಹೋದಲ್ಲಿ ಕಾರ್ಯಕ್ರಮ ಹಾಳಾಗ್ತದಲ್ವಾ? ಹಾಳು ಮಾಡ್ತಾನಂತೆ. ಬಿಡ್ತೇನೆ ಅಂತ ಭಾವಿಸಿದ್ಯಾ? ಸಾಧನೆಯ ಮೂಲಕವಾಗಿ ಪರಮೇಶ್ವರನನ್ನು ಒಲಿಸಿಕೊಂಡು ಪಂಚಶರವನ್ನು ಸಂಗ್ರಹಿಸಿಕೊಂಡವನು ನಾನು. ನನ್ನ ಯೋಗ್ಯತೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಯುವುದಕ್ಕೆ ಇಲ್ಲ. ಕಬ್ಬಿಲ್ಲು ಕುಸುಮ ಶರಗಳು ಹಗುರವಾದ ಆಯುಧಗಳು, ಆದರೂ ಆಳವಾದ ಗಾಯಗಳನ್ನು ಮಾಡಬಲ್ಲೆ. ನಾನು ಮಾಡುವಂತಹ ಆಳವಾದಂತಹ ಗಾಯದ ವಿಷಯ ಬ್ರಹ್ಮದೇವನಿಗೆ ತಿಳಿದೇ ಹೋಯಿತು. ಯೋಚನೆ ಮಾಡಬೇಡ. ನನ್ನ ಯೋಗ್ಯತೆ ಏನು, ನನ್ನ ಸಾಮರ್ಥ್ಯ ಏನು ಅನ್ನುವುದನ್ನು ಬ್ರಹ್ಮದೇವನಿಗೆ ನಾನು ತಿಳಿಸ್ತೇನೆ. ಯೋಚನೆ ಮಾಡಬೇಡ. ಹೆಚ್ಚು ಸಮಯ ಇಲ್ಲ. ಎಂತದ್ದು ದೊಡ್ಡ ಕಾರ್ಯಕ್ರಮ ಅಲ್ವಾ? ಮಾಡ್ತಾನ ಕಾರ್ಯಕ್ರಮ. ನೋಡಿಕೊಂಡಿರು. ಕಾರ್ಯಕ್ರಮ ಹೇಗಾಗ್ತದೆ ಕಣ್ಣಾರೆ ಕಾಣುವುದು. ನೀನು ಗಟ್ಟಿಗ, ನನಗೆ ಗೊತ್ತುಂಟು. ಸರಿ, ನಾರದ ಇಷ್ಟು ಆಡಿದಂಥ ಮಾತನ್ನು ಕೇಳಿ ಇನ್ನು ನಾನು ಸುಮ್ಮನೆ ಉಳಿಯುವುದಲ್ಲ. ನೇರವಾಗಿ ಸತ್ಯ
ಹೀಗೆ ಬರುವುದಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಯಾರಿಗೂ ಕಾಣದ ಹಾಗೆ ಅಣುರೂಪದಿಂದಲೇ ಒಳ ಪ್ರವೇಶ ಮಾಡಿದ್ದೇನೆ. ಓಹೋ, ನೋಡಿದ್ರೆ ಸಾಕಲ್ಲ, ಮಗಳನ್ನು ಜೊತೆಯಾಗಿ ಕುಳ್ಳಿರಿಸಿಕೊಂಡಿದ್ದಾನೆ. ಎಂತದ್ದು ವಿದ್ಯಾಧೀಶ್ವರಿ ಪಟ್ಟ, ಮಗಳಿಗೆ ಪಟ್ಟ ಕೊಡ್ತೀಯಾ? ಬಿಡ್ತೇನೆ ಅಂತ ಭಾವಿಸಿದ್ಯಾ? ಅರ್ಥ ಆಗಬೇಕು ಅಂತ ಇದ್ರೆ ನನ್ನ ಸಂಪಾದನೆ ಉಂಟು, ಪಂಚಶರಗಳು. ಯೋಚನೆ ಮಾಡುವುದಲ್ಲ, ಇಬ್ಬರಿಗೆ ಎರಡೆರಡು ಪ್ರಯೋಗ. ಇಷ್ಟು ಹೊತ್ತು ಆದದ್ದು ಆಟ ಅಲ್ಲ, ಇನ್ನು ನೋಡ್ಬೇಕಾದ್ದು ಆಟ. ನೋಡು, ಎಲ್ಲರೊಮ್ಮೆ ಕಣ್ತುಂಬಿಸಿಕೊಳ್ಳಿ. ಮನದಲ್ಲಿ ರಮಿಸುವ ಮೂಡಿ ರಮಿಸುವ ಮೂಡಿ ನಳಿನಯ ವಿಮಲಿ ಶಾರದೆಯನ್ನು ನೋಡಿದ ನೋಡಿದ ಭ್ರಮೆಯವಶದೀಯೇ ಸ್ಮರಜರದ ಬಲುಮೆಯುಳು ವಾಣಿಯೋ, ಸ್ಮರಜರದ ಬಲುಮೆಯುಳು ವಾಣಿಯೋ, ವರನ ತನಿಯದಿ ಲಜ್ಜಿಸುವ ನವತರುಣಿಯಂದದಿ ಕಣ್ಣ ಕೊನೆಯಲ್ಲಿ ನಿರುಗಿಸಲ್ಗೆ, ನವತರುಣಿಯಂದದಿ ಕಣ್ಣ ಕೊನೆಯಲ್ಲಿ ನಿರುಗಿಸಲ್ಗೆ, ವಾಣಿ ವೀಣಾ ಪಾಗಿ ವಾಣಿ ವೀಣಾ ಪಾಗಿ ವೀಣಾ ಪಾಗಿ ವಾಣಿ ವಾಣಿ
ಇಲ್ಲಿ ದಂಡ ಎಂತದ್ದು ಬ್ರಹ್ಮ ದಂಡ 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 ಬ್ರಹ್ಮ ದಂಡ 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 ಇದು ಕರದಲ್ಲಿ ಇರಬೇಕು. ಆ, ಇದೇನು ಹೀಗೆ? ಅದಿವತ್ತು ಕೈಯಲ್ಲಿ ನಿಲ್ಲುವುದೇ ನಿಂತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ, ಹಿಡಿಬೇಕಾದನ್ನು ಹಿಡಿಲಿಕ್ಕಾಗುವುದಿಲ್ಲ, ಮನಸ್ಸಂತೂ ನಿಯಂತ್ರಣದಲ್ಲಿಯೇ ಇಲ್ಲ. ಹೌದಪ್ಪ, ನಾನು ಯಾರು? ಬ್ರಹ್ಮದೇವ, ಹೌದು, ಸೃಷ್ಟಿಕರ್ತ. ಒಂದು ಸೃಷ್ಟಿಕರ್ತನಿಗೂ ಹೀಗೆ ಆಗ್ತದೆ ಅಂತ ಆದ್ರೆ ಅದೇ ಆಲೋಚನೆ ಮಾಡುದನ ಅಲ್ವಾ? ವಾಣಿ ಏನು ಏ ವಾಣಿ, ಏನು ವೀಣಾ ವಾಣಿ. ಛೇ, 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 ಛೇ. ಏನು ಚೇಚೆ? ಏನು ಸೌಂದರ್ಯ! ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಇದು ಒಳ್ಳೆ ಕಥೆ ಆಯ್ತಲ್ಲ. ಎಂತದು? ಏನು ನೀವು ಹೊಸತು ನನ್ನನ್ನು ನೋಡಿ ಇವತ್ತು ಹೊಸತೆ ನೋಡುದು ಅಂತ, ಇವತ್ತು ಹೊಸತೆ ನೋಡುವುದು ಅಂತ. ಇವತ್ತು ಅಂತ ಹೇಳಿದ್ರೆ ನೀವು, ಹಾ, ಆದ್ರೆ ಆವಾಗ ಹೇಗಿರ್ಲಿಲ್ಲ. ಯಾವುದು? ಈ ಕ್ಷಣದಿಂದ ಹೀಗೆ, ಈ ಕ್ಷಣದಿಂದ ಒಮ್ಮಿಂದೊಮ್ಮೆಲೆ ಬದಲಾವಣೆ. ಅದೇ ಹೇಗೆ? ಯಾಕೆಂತ ಗೊತ್ತಿಲ್ಲ. ಇದು ಸೌಂದರ್ಯ ಹೀಗಿರ್ತದಲ್ಲ, ನನಗೆ ಆಶ್ಚರ್ಯ. ನಾನು ಇಂತಹ ಒಂದು ಸೌಂದರ್ಯವನ್ನ ಯಜ್ಞ ಮುಖೇನವಾಗಿ ನಿರ್ಮಾಣ ಮಾಡಿದ್ನಲ್ಲ, ನನ್ನ ಕುರಿತೇ ನನಗೆ ಒಂದು ಅಭಿಮಾನ. ಅಬ್ಬಾ, ಎಷ್ಟು ಎತ್ತರ ಬೆಳೆದು ನಿಂತಿದ್ದೆ ನೀನು. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ. ಅಲ್ಲ, ನಿಮ್ಮ ಏನು ತಗ್ಗುಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಾ ಇದ್ದಾವೆ. ಹಾಗಾಗಿ ನನಗೆ ಯೋಚನೆ ಬರುವುದು. ಏನು ಯೋಚನೆ? ಹೌದೇನೆ ವೀಣಾಪಾಣಿ, ಏನು ನಿನಗೆ ಪುರುಷ ಸಂಘ ಬೇಕು ಎನ್ನುವ ಹಾಗೆ ಈ ತನಕವು ಯೋಚನೆ ಬರ್ಲಿಲ್ವೇನೆ ನಿನಗೆ? ಏನಿದು ನೀವು? ಎಲ್ಲ ವಿಷಯ ಸರ್ವಜ್ಞ ನೀನು, ಎಲ್ಲ ವಿಷಯವಲ್ಲ ಸರ್ವಜ್ಞ ನೀನು, ಸರ್ವಜ್ಞ ನೀನು. ಆ
ನನಗೂ ಪ್ರಶ್ನೆ ಇದೆ. ಹಾ, ಎಂತ ಮರು ಪ್ರಶ್ನೋತ್ತರ? ಪ್ರಶ್ನೆ. ನಾನು ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಇರುವುದಲ್ಲ. ಹಾಗಲ್ಲ ಹೇಳಿದ್ರೆ ಮತ್ತೆ ನಿಮ್ಮ ಪ್ರಶ್ನೆಗೆ ಹ. ನನ್ನದು ಒಂದು ಪ್ರಶ್ನೆ ಇದೆ. ಏನದು? ಅಂದ್ರೆ ಹ. ಪರಮಭಾವನವಾದಂತಹ ಸತ್ಯಲೋಕವಿದು. ಹೌದು ಆದಿಮಾಯೆಯ ಸೃಷ್ಟಿ. ಹೌದು 3 ಮೂರ್ತಿಗಳ ಜನನ. ಹೌದು 3 ಕ್ಷೇತ್ರ 3 ಉದ್ಯೋಗ. ಹ. ಅನುಗ್ರಹಿತವಾದಂಥದ್ದು. ಹೌದು. ಅದರಲ್ಲಿ ವೈಕುಂಠ, ಕೈಲಾಸ, ಭಕ್ತರ ಚಿತ್ತವನ್ನು ಸೆಳೆಯುವಂತಹ ಸತ್ಯಲೋಕವಿದು. ಹೌದು. ಈ ಸತ್ಯಲೋಕದಲ್ಲಿ ಸಕಲ ಜೀವರಾಶಿಗಳನ್ನು ಸೃಜಿಸುವಂತಹ ಕಾರ್ಯವನ್ನು ಮಾಡುವವರು ನೀವು. ನಿಮ್ಮ ಕರ್ತವ್ಯ. ಹೌದು. ಸ್ಥೂಲ ಹಾಗೂ ಸೂಕ್ಷ್ಮ ಜೀವಿಗಳನ್ನು ಸೃಜಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದು ಅಮ್ಮನ ದಯಪಾಲಿಸಿದ್ದಾಳೆ. ಹೌದಪ್ಪ. ಆ ಅನುಗ್ರಹವನ್ನು ಯಾವುದೇ ರೀತಿ ಕೊರತೆ ಬಾರದ ರೀತಿಯಲ್ಲಿ ಮಾಡಿಕೊಂಡು ಬಂದವರು ನೀವು. ಇಷ್ಟರವರೆಗೆ ಆಗಿದೆ. ಆಗಿದೆ. ಇನ್ನು ಮುಂದಕ್ಕೂ ಆಗ್ತದೋ? ಆಗ್ತದಪ್ಪ. ಆಗ್ತದೆ. ಓ ಆಗ್ಲಿ, ಆಗ್ಲೇಬೇಕು. ಹಾಗಂತ ಹೇಳಿ ಈ ಪ್ರಪಂಚದಲ್ಲಿ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಈಜಾಡಿ ದಡವನ್ನು ಸೇರಬೇಕು ಅಂತಾದ್ರೆ ಸತಿಪತಿಯರು ಸರಿಯಾಗಿ ಇರಬೇಕು. ಹೌದು. ಹಾಗೆಯೇ ಆ ಸಂಸಾರದ ಸವಿಯನ್ನುಂಡಂತಹ ತಂದೆಯವರು ತನ್ನ ಮಗಳಲ್ಲಿ ಕೇಳುವುದಂತೆ, ಏನು? ಮದುವೆ ಬೇಡವೇನೆ? ಸಹಜ ಅಲ್ವಾ? ಆ ಅನುಭವ ನನಗಾಯಿತು ಅಂತ. ಎಂತದ್ದು ಹಾಗಂದ್ರೆ? ಒಂದು ತಂದೆ ಮಗಳಲ್ಲಿ ಕೇಳಿದಂತ ಅನುಭವ ನನ್ನ ಪಾಲಿಗೆ ಆಯಿತು ಒಮ್ಮೆಲೆ. ನನ್ನನ್ನು ತಂದೆ ಅಂತ ಹೇಳುದು ಹಾಗಲ್ಲ. ಮತ್ತೆ ಈಗ ತಂದೆಯಾದವನಿಗೆ ಮಕ್ಕಳ ಮದುವೆಯನ್ನು ನೆರವೇರಿಸಬೇಕಾದ್ದು ಅನಿವಾರ್ಯವೇ ಸರಿ. ಹೌದು. ಕೌಮಾರ ಕಳೆದಾಗ, ಯೌವನದ ಹೊಸ ವಸ್ತಿಗೆ ಕಾಲಿಟ್ಟಾಗ, ಜೀವನದಲ್ಲಿ ಮದುವೆ ಎನ್ನುವಂತ ನನಗೆ ಅರ್ಥ ಆಯ್ತು. ಇಲ್ಲಿ ತಂದೆ ಇಲ್ಲಲ್ಲ, ಹಾಗೆ ನಾನೇ ಎಲ್ಲವೂ ಆಗಿ ಕೇಳಿ. ಹೌದೌದು. ಆಗ ಆಲೋಚನೆ ಮಾಡುದು ನಾನು, ಈ ಪ್ರಪಂಚದಲ್ಲಿ ಗಂಡು ಮತ್ತು ಹೆಣ್ಣನ್ನು ಸೃಜಿಸುವವರು ನೀವು. ಹೌದು. ಅದು ಹೀಗೇ ಬದುಕಬೇಕು ಎನ್ನುವುದರ ಹಣೆಬರಹವನ್ನು ಬರೆಯುವವರು ನೀವು. ಅವರವರ ಪೂರ್ವ ಕರ್ಮಕ್ಕನುಗುಣವಾಗಿ ಬರೆಯಲ್ಪಡ್ತದೆ. ಹೌದು. ಗಂಡಾದವನು ಹೇಳ್ತಾನೆ, ಆ ಬ್ರಹ್ಮ ನನ್ನ ಹಣೆಯಲ್ಲಿ ಯಾವ ಹೆಣ್ಣನ್ನು ಬರೆದಿದ್ದಾನೋ, ಅಥವಾ ಹೆಣ್ಣಾದವಳು ಹೇಳುವುದು ಇಂಥವನೇ ನಿನ್ನ ಗಂಡ ಎನ್ನುವ ಹಾಗೆ ಆ ಬ್ರಹ್ಮ ಬರೆದನು ಎನ್ನುವ ಹಾಗೆ ಎರಡು ಮನಸ್ಸುಗಳನ್ನು, ಎರಡು ದೇಹಗಳನ್ನು ಒಂದುಗೂಡಿಸುವವರು ಯಾರು? ಯಾರು? ನೀವು ಅಲ್ವಾ? ಒಂದು ಅರ್ಥದಲ್ಲಿ ಸರಿ ಅಲ್ವಾ? ಆ ಎರಡು ಜೋಡಿಯನ್ನು ಒಂದು ಮಾಡುವುದು ನೀವು. ಸರಿ. ಇಂಥ ಹುಡುಗನಿಗೆ ಇಂಥ ಹುಡುಗಿಯೇ ಆಗಬೇಕು, ಇಂಥವನ ಜೊತೆಗೆ ಸಂಸಾರವನ್ನು ಸಾಗಿಸಿ ಇಷ್ಟು ಮಕ್ಕಳನ್ನೇ ಪಡಿಬೇಕು. ಅದು ಪೂರ್ವ ಕರ್ಮಕ್ಕನುಗುಣವಾಗಿ ಆಗುತ್ತದೆ. ಹೌದು. ಆದ್ರೆ ಹಣೆ ಬರಹವನ್ನು ಬರೆಯುವುದು ನೀವು. ಪೂರ್ವ ಕರ್ಮಕ್ಕನುಗುಣವಾಗಿ ಆಗುತ್ತದೆ. ಆಲೋಚನೆ ಮಾಡುದು ಏನು? ಎಲ್ಲರ ಜೋಡಿಯನ್ನು ಒಟ್ಟುಗೂಡಿಸುವವರು. ನಿಮಗೆ ಯಾಕೆ ಜೋಡಿ ಇಲ್ಲ? ಅಲ್ಲ, ನಾನು ಆಲೋಚನೆ ಮಾಡುವುದು ಒಂದೇ ನಿಮಗೆ. ಇದು ಪ್ರಶ್ನೆ ಸಂಖ್ಯೆ 1. ಅದೇ ಹೇಳಿದ್ರೆ ನಾನು, ನಿಮ್ಮ ಪ್ರಶ್ನೆಗೆ ನನ್ನದು ಪ್ರಶ್ನೆ ಉಂಟು. ಹಾಗಾಗಿ ಯಾಕೆ ನಿಮಗೆ ಜೋಡಿ ಇಲ್ಲ? ಈ ತನಕ ಯಾಕೆ ಮದುವೆ ಆಗಲಿ? ಹೌದು. ಒಂದೊಮ್ಮೆಗೆ ಒಂದು ಪ್ರಶ್ನೆ. ಹೌದೌದು. ನನಗೂ ಯೋಚನೆಗೆ ಬರಲಿಲ್ಲ ಅಂತ. ಅದು ಆ ಯೋಚನೆಗೆ ಬರಲಿಲ್ಲ, ಬಿಡುವ. ಹಾಗಿದ್ರೆ ಇನ್ನು ಯೋಚನೆ ಬಂತಲ್ಲ, ಹೀಗೆ ಯೋಚಿಸಬಹುದಲ್ಲ? ಹೇಗೆ ಅಂದ್ರೆ, ಮದುವೆ ಆಗಬೇಕು ಅಂತ ಆದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಕೂಡ ತನ್ನ ಪುರುಷನಲ್ಲಿ ಎಲ್ಲಾ ಗುಣಗಳಿಗಿಂತ ಮೊದಲಾಗಿ ನೋಡುವುದು ಯಾವುದು? ಯಾವುದು? ಸೌಂದರ್ಯವನ್ನು. ಹೌದೌದು. ಅಲ್ವಾ? ಹೌದು. ಪ್ರಾಶಸ್ತ್ಯವನ್ನು ಮೊದಲಾಗಿ ಕೊಡುವುದು ಸೌಂದರ್ಯಕ್ಕೆ. ಹೌದೇ ಹೌದು. ಹಾಗೆ ನಿಮಗೆ ಒಂದೊಮ್ಮೆಗೆ ನಿಮಗೊಪ್ಪುವಂತಹ ಸೌಂದರ್ಯದ ಹೆಣ್ಣು ಈ ಹಿಂದಿನ ಸೃಷ್ಟಿಯಲ್ಲಿ ಇದ್ದರೆ ಆಗಬಹುದಲ್ಲ. ಒಂದೊಮ್ಮೆಗೆ ಹಿಂದಿನಲ್ಲಿ ಯಾವುದಾದ್ರೂ ಇಲ್ಲ ಅಂತ ಆದ್ರೆ ಒಂದು ನೂತನ ಸೃಷ್ಟಿಯಲ್ಲಿ ಇದ್ರೆ ನೋಡಬಹುದಲ್ಲ. ನಿನಗೆ ಮನಸ್ಸಿಲ್ಲ ಅಂತ ಹೇಳುದು? ಹಾಗಲ್ಲ, ನಿಗೂ ಮನಸ್ಸುಂಟು ಮದುವೆ ಆಗಬೇಕು ಅಂತ ಆದ್ರೆ ನಾನು ಕನಸು ಕಂಡಿದ್ದೇನೆ. ಏನಂತ? ಅದು ತನ್ನ ಹೆಣ್ಣಿನ ಜೀವನದಲ್ಲಿ ಮದುವೆ ಎನ್ನುವಂತ ಸಂಸ್ಕಾರ ಆಗಬೇಕು ಅಂತ ಆದ್ರೆ ತನ್ನ ಪುರುಷ ಹೇಗೆ ಇರಬೇಕು ಎನ್ನುವಂತ ಕನಸಿನ ಗೋಪುರವನ್ನು ಹೇಗೆ ಇರಬೇಕು ಅಂತ ಯೋಚನೆ ನಿನ್ನದ್ದು. ಹೇಗೆ ಅಂತ ನಾನು ಅದನ್ನು ಹೇಳಿದ್ರೆ ಹೇಳುವುದಲ್ಲ, ನಾನು ಒಂದು ತೋರಿಸಿದ್ರೆ ಹೇಗೆ? ತೋರಿಸಿದ್ರೆ. ಹೌದು. ನನ್ನ ಹುಡುಗನು ಒಂದು ಹೆಚ್ಚು ಕಮ್ಮಿ ನೀವೆಂತ ಇಲ್ಲಿದ್ದೇನೆ ಅಲ್ಲ, ನೋಡುದು ನಾನು ಮಾಂಸ ನೋಡುದು ಎಲ್ಲಿ ಉಂಟು? ಹಾಗಲ್ಲ, ಈಗ ನೋಡುದು ಹೇಗಿದ್ದಾನೆ ಹುಡುಗನನ್ನು ನೋಡುದು. ಹೌದು. ನೋಡು ನೋಡು ನೋಡು. ಒಂದು ಹೆಚ್ಚು ಕಮ್ಮಿ ಇಷ್ಟೇ ಉದ್ದ ಮಾತ್ರವಲ್ಲ, ಮೀಸೆ ಮೀಸೆ ಹೀಗೆ ಬೇಕು. ಹೀಗೆ ಆಗ್ಬೇಕು. ಹೌದು. ಅದು ಇನ್ನು ಬೆಳಿಗ್ಗೆ ಹುಡುದಾಗಿದೆ. ಅದು ಇಷ್ಟು ಸಾಕು. ಈ ಮುಖಕ್ಕೆ ಇಷ್ಟೇ ಮೀಸೆ ಚಂದ, ಆ ಮೀಸೆಗೆ ಒಪ್ಪುವಂತಹ ಗಡ್ಡ. ಇನ್ನು ಕೆಲವರೆಲ್ಲ ಬಿಡ್ತಾರೆ. ಅಲ್ಲ, ಈಗ ಗಡ್ಡ ಮೀಸೆಯನ್ನು ಬೆಳೆಸಲಿಕ್ಕಿಲ್ಲ ಅಂತ ಆಯ್ತಲ್ಲ. ಅಲ್ಲ, ಇನ್ನು ನಿಲ್ಲಿಸಬೇಕು ಅಂತ ಆಯ್ತಲ್ಲ. ಅಲ್ಲ, ಇನ್ನು ಮುಂದಕ್ಕೆ ಬ್ರಹ್ಮಣ್ಣನ್ನು ನೋಡಿ ಗಡ್ಡ ಬಿಡುವವರು ಇರಬಹುದು.
ಆದರ್ಶ. ನಮ್ಮನಿಗೆ ಚಂದ ಕಾಣ್ತದೆ ಅಂತ ನಮಗೆ ಚಂದ ಕಾಣುವುದಿಲ್ಲ ಮತ್ತೆ ಎನ್ನುವ ಹಾಗೆ. ಇನ್ನೊಂದು ಆದರ್ಶವಿರುವುದು. ಹೌದು. ಇನ್ನು ಮುಂದಿನ ಹೆಣ್ಣು ಮಕ್ಕಳೆಲ್ಲ ನೀನು ಹೇಳಿದಾಗೆ ಹೇಳ್ಬೋದು. ಅಲ್ಲ ಆದರ್ಶ ಅಲ್ವಾ ನಾವೆಲ್ಲಿಂದ ಕೊಡಬೇಕಾದ ಅದೇ ಉತ್ತಮವಾದದನ್ನಿಲ್ವಾ? ಇನ್ನು ಕೆಲವರೆಲ್ಲ ಗಡ್ಡ ಬಿಡ್ತಾರೆ, ಮೀಸೆಗೂ ಗಡ್ಡೆಗೂ ಯಾವ ಸಂಬಂಧವೂ ಇರುವುದಿಲ್ಲ. ಹೌದಾ? ಮುಖಕ್ಕೂ ಇದು ಹಾಗಲ್ಲ. ಮುಖಕ್ಕೆ ಒಪ್ಪುವಂತಹ ಮೀಸೆ, ಒಂದು ಕೆಲಸ ಮಾಡು, ಮೀಸೆಗೆ ಒಪ್ಪುವಂತಹ ಗಡ್ಡ. ಒಂದು ಕೆಲಸ ಮಾಡು ನೀನು, ಒಂದು ಪಠ್ಯ ರಚನೆ ಮಾಡು. ಗಡ್ಡ ಮೀಸ ಹೀಗೇ ಇರ್ಬೇಕು ಅಂತ ಪಠ್ಯ ರಚನೆ ಮಾಡು. ನಾನು ಇನ್ನೊಬ್ಬರಿಗೆಲ್ಲ ಇಲ್ವಾ? ಇದು ನನಗೆ ಇದು ಬೇಕಾಗಿ ನಿನ್ನ ವಿಷಯ. ನನ್ನ ಹುಡುಗ. ಹಾಗೆ ನಿಮಗೆ ಮೂಗುಟ್ಟು ಅದೆಂತದ್ದು ಹಾಗೆ? ಹಾಗಲ್ಲ, ಮುಖದಲ್ಲಿ ಎಂತದು ನಿಮಗೆ ಮೂಗುಂಟು ಅಂತಂದ್ರೆ ಕರ್ಮ ಪ್ರಪಂಚದಲ್ಲಿ ಬೇರೆ ಅರ್ಥ ಕೊಡ್ತದೆ. ಅದು ಗೊತ್ತಾಯ್ತು ನನಗೆ. ವ್ಯವಹಾರದ ಮೂಗಲ್ಲ ನಾನು ಹೇಳಿದ್ದು, ಮತ್ತೆ ಮುಖಕ್ಕೆ ಒಪ್ಪುವಂತಹ ಮೂಗುಂಟು. ಹಾಗೆ ಹೌದು. ಎಲ್ಲವೂ ಸಮ ಪ್ರಮಾಣದಲ್ಲಿ ಉಂಟು. ಎಲ್ಲವೂ ಸಮ ಪ್ರಮಾಣದಲ್ಲಿ ಉಂಟು. ಸರಿ, ಇಂತಹ ಹುಡುಗ ಸಿಕ್ಕಿದ್ರೆ ಮದುವೆ ಆಗುತ್ತೇನೆ. ಹೌದಾ? ಅಂಗನೇ ನನ್ನಂತ ಚೆಲುವಿನ ಗಣೆಯ, ಅಂಗನೇ ನಿನ್ನಂತ ಚೆಲುವಿನ ಗಣಿಯ, ಸಂಗದೊರೆಯದಿದ್ದು ಕಳೆಯಿತು ಹರಿಯ, ಸಂಗದೊರೆಯದಿದ್ದು ಕಳೆಯಿತು ಹರಿಯ, ತುಂಗಸನೇ ನೀನು ಸುತ್ತು ಬಳಸಿ ಹೇಳಿದಂತಹ ಮಾತಿನ ಸೂಕ್ಷ್ಮ ನನಗೆ ಅರ್ಥ ಆಯ್ತು. ನೀವಾದ್ರೆ ಗಂಡಸರು ನೇರವಾಗಿ ಹೇಳಿ. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ. ಯಾಕೆ ನೀವು ಈ ತನಕ ಮದುವೆ ಆಗಲಿಲ್ಲ? ಏನು ನಿಮಗೆ ಜೋಡಿ ಸಿಗ್ಲಿಲ್ವಾ? ದಿನಕ್ಕೆ 84 ಲಕ್ಷ ಜೀವಿಗಳನ್ನು ಸೃಜಿಸುವವರು ನೀವು. ಆದ್ರೆ ಈ ತನಕ ನೀವು ಮದುವೆ ಆಗಲಿಲ್ಲ. ವೈಕುಂಠವಾಸಿಯಾಗಿರುವಂತಹ ನಾರಾಯಣನಿಗೆ ಮದುವೆ ಆಗಿದೆ, ಕೈಲಾಸದಲ್ಲಿ ಪರಮೇಶ್ವರನಿಗೆ ಮದುವೆ ಆಗಿದೆ, ನಿಮ್ಮ ಜೊತೆಗೆ ಬಂದವರು ಒಂದೊಂದಲ್ಲ ಎರಡೆರಡಾಗಿದ್ದಾರೆ. ಹೌದಪ್ಪ, ಒಂದಾದ್ರೆ ಆಗ್ಬೋದು. ಕಾರಣ ಇಷ್ಟೇ. ಕೆಲವು ಬಾರಿ ಹಾಗೆ ಆಗ್ತದೆ. ಯಾವನೇ ಒಬ್ಬ ಕರ್ಮದ ವಿಚಾರದಲ್ಲಿ ಪೂರ್ಣವಾಗಿ ಮುಳುಗಿ ಹೋದರೆ ಆಗಬೇಕಾದಂತಹ ಕಾರ್ಯದಲ್ಲಿ ಯೋಚನೆಯೇ ಬರುವುದಿಲ್ಲ. ನಾನು ಪೂರ್ತಿಯಾಗಿ ಸೃಷ್ಟಿ ಕಾರ್ಯದಲ್ಲಿ ಮುಳುಗಿ ಹೋದದ್ರಿಂದ ನನಗೆ ವೈಯಕ್ತಿಕವಾಗಿ ಒಂದು ಮದುವೆ ಸಂಸ್ಕಾರ ಆಗಬೇಕು ಎನ್ನುವಂತ ಯೋಚನೆ ಬರಲಿಲ್ಲ. ನೋಡು, ಆಯ್ತು ಬಿಡುವ. ಈಗ ಯೋಚನೆ ಬರಲಿಲ್ಲ, ಹಳೆಯ ಸೃಷ್ಟಿಯನ್ನು ಬಿಡಿ, ಹೊಸ ಸೃಷ್ಟಿಯಲ್ಲಿ ಹುಡುಕಬಹುದಲ್ಲ. ಅದೇ ನಾನು ಹೇಳುದು. ಹಾಗೆ ಹೊಸ ಸೃಷ್ಟಿ ಅಂದ್ರೆ ನಿತ್ಯವೂ ಹೊಸ ಸೃಷ್ಟಿ. ನನಗೆ ಅನುಕೂಲಸ್ಥೆಯಾಗುವಂತಹ, ನನ್ನ ಮನಸ್ಸಿಗೆ ಹಿತವಾಗುವಂತಹ ಸೌಂದರ್ಯ ಈ ತನಕ ಸಿಕ್ಕದೇ ಇದ್ದದ್ರಿಂದ ನನ್ನ ಹರೆಯ ಈ ತನಕ ಹೀಗೇ ಹೋಯ್ತು. ಹಾಗಿದ್ರೆ ನಿಮಗೂ ಆಸೆ ಉಂಟು? ಅಯ್ಯೋ, ಆಸೆ ಹೀಗೆ ಇರಬೇಕು ಎನ್ನುವ ಹಾಗೆ ಆಸೆ ಉಂಟು ನಿಮಗೆ? ಹೀಗೇನೆ ಅಂದ್ರೆ ನಾನೀಗ ಹೇಳಿದ ಹಾಗೆ ಒಂದು ಎತ್ತರ ರೂಪ ಅದು ಸಹಜ ಅಲ್ವೇನೆ? ಈ ಪ್ರಪಂಚದಲ್ಲಿ ಮದುವೆಗೆ ಒಳಪಾಡುವಂತಹ ಹೆಣ್ಣು ಗಂಡು ಅವರವರ ವರವೋ ವಧುವು ಹೇಗಿರಬೇಕು ಎನ್ನುವ ಹಾಗೆ ಕಲ್ಪನೆ ಇದ್ದೇ ಇರ್ತದೆ. ನಿಮ್ಮಲ್ಲಿ ಉಂಟು. ಆದ್ರಿಂದ ನಿನ್ನಲ್ಲಿ ಕೇಳು. ಈಗ ನನ್ನ ಒಂದು ಕಲ್ಪನೆಗೆ ಅನುಗುಣವಾಗಿರುವಂತ ಸೌಂದರ್ಯ ತುಂಗಸ್ತನೆ ಎದುರೇ ನಿಂತಿರುವಂತಹ ಕಾಲಕ್ಕೆ ನನಗೆ ಈಗ ಆಗಬಹುದು ಅಂತಾಗಿದೆ. ಸುಮ್ಮನೆ ಕಾಲ ಹರಣ ಮಾಡುದು ಯಾಕೆ? ಬಾಬಾ ಬಾಬಾ ನನ್ನನ್ನು ಕೂಡ್ತೀಯಾ? ಸ್ವಲ್ಪ ಆಲೋಚನೆ ಮಾಡುದು ಬೇಡ. ಎಂತದ್ದು ಏನು ಸಂಯೋಜನೆ ಉಂಟಾ? ಸಕಲ ಜೀವಗಳ ಸೃಷ್ಟಿ ನೀನು, ಯುಕುತವೇ ಮಗಳಲ್ಲಿ ವರಿಸೋದೆನು, ಯುಕುತವೇ ಮಗಳಲ್ಲಿ ವರಿಸುವುದೆನು, ವಿಕಲವಾಯಿತೆ ಮನೆ ಎಂದು ದೂಜಿದರೆ
ಕಾಲ ಹರಡುವುದು ಯಾಕೆ? ಅದಲ್ಲ, ಅವಸರ ಮಾಡಬಾರ್ದು ನಾವು. ಮತ್ತೆ ಕಾಲಿಡುವ ಮೊದಲು ನಾವು ಯಾವತ್ತೂ ದೃಷ್ಟಿ ನಿರ್ಸಬೇಕು ತಾನೆ. ಒಂದು ಕಾರ್ಯದಲ್ಲಿ ಮುನ್ನುಗ್ಗಬೇಕಾದ್ರೆ ಆಲೋಚನೆಯನ್ನು ಮಾಡಬೇಕು ನಾವು. ಈ ಪ್ರಪಂಚದಲ್ಲಿ ನಾವು ಉತ್ತಮವಾದಂತಹ ಕಾರ್ಯ ಒಂದು 10 ಮಾಡಿದ್ರು ಅದನ್ನು ಗುರುತಿಸುವವರು ಇರುವುದಿಲ್ಲ. ನಾವು ಯಾವುದು ಕೆಟ್ಟದ್ದು ಒಂದು ಮಾಡ್ತೇವೋ ಅದರ 10 ವರ್ಷವಾದರೂ ಮರೆಯದವರೇ ಇರುವುದು. ಗುಣಗ್ರಾಹಿಗಳು ಬಹಳ ಕಡಿಮೆ ಅಲ್ವಾ? ಹೌದು. ಒಳ್ಳೆಯದು ಎನ್ನುವುದು ಬಿಳಿಯ ಕಾಗದ ಹಾಗೆ, ಕೆಟ್ಟದು ಎನ್ನುವುದು ಒಂದು ಕಪ್ಪು ಚುಕ್ಕಿ ಹಾಗೆ. ಆ ಕಪ್ಪು ಚುಕ್ಕಿ ಹಾಗೆ ಕೆಟ್ಟದು ಉಂಟಾದ್ರೆ ಬಿಳಿಯ ಹಾಳೆ ಕಾಣುವುದು ಅದೇ ತಾನೆ. ಅದುವೇ ಕಂಡು ಬರ್ತದೆ. ಹೌದು. ಇದನ್ನು ನಾನು ನಿಮಗೆ ಹೇಳುವುದಕ್ಕೆ ಹೊರಟದ್ದು ನಾನು. ಏನು ಅಂತ ಅಂದ್ರೆ ಆಲೋಚನೆ ಮಾಡಿ. ಇದುವರೆಗೆ ಯಾವುದೇ ರೀತಿಯ ಕೊರತೆ ಬಾರದ ರೀತಿಯಲ್ಲಿ ಈ ಸತ್ಯಲೋಕದಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದವರು ನೀವು. ಹೌದು. ಮಾತ್ರವಲ್ಲ, ನಿಮ್ಮ ಸೃಷ್ಟಿ ಕಾರ್ಯವನ್ನು ವಿಶಾಲವಾಗಿ ವಿಸ್ತರಿಸಿದವರು ನೀವು. ಹೌದು. ಹಾಗಂತ ಹೊಗಳುವ ಬಾಯಿಯಲ್ಲಿ ಬಾರದಲ್ವಾ? ಈಗ ಅಂತದ್ದು ಏನಾಗಿದೆ ಈಗ ಅಂದ್ರೆ ಇನ್ನೇನಾಗಬೇಕು ಅಂದ್ರೆ ನನಗೆ ಒಪ್ಪಿಗೆ ಇದೆ, ನಿಮಗೆ ಒಪ್ಪಿಗೆ ಇದೆ. ನಮ್ಮೇಲ್ವರೆಗೆ ಒಪ್ಪಿಗಿದ್ರೆ ಮತ್ತೆ ಉಳಿದವರ ಬಗ್ಗೆ ಯಾಕೆ ಯೋಚನೆ ಮಾಡು? ನಿಮಗೆ ನೀವೇ, ನನಗೆ ನಾನೇ, ಅದನ್ನು ನನಗೆ ನೀವು, ನಿಮಗೆ ನಾವು ಮಾಡುವಂತ ಹೇಳುವುದು ನೀವು. ಹಾಗಂತ ಮಾಡಬಹುದು. ನಾಳೆ ಪ್ರಪಂಚದಲ್ಲಿ ಏನು ಹೇಳಿಯಾರು? ಏನು ಹೇಳಿಯಾರು? ಇದುವರೆಗೆ ಬ್ರಹ್ಮ ಶಾರದೆಯನ್ನು ಮದುವೆ ಆದ ಅಂತ ಹೇಳ್ತಾರೆ. ಮತ್ತೆ ಶಾರದೆ ಯಾರು? ಯಾರು? ಮಗಳನ್ನೇ ಮದುವೆ ಆದವ ಬ್ರಹ್ಮ ಅಂತ ಹೇಳ್ತಾರೆ. ಹೇರಣ ಮಾಡುವುದಿಲ್ವ ನಿಮಗೆ? ನಿಮಗೆ ಕೆಟ್ಟ ಹೆಸರು ಬಂತಾದ್ರೆ ನನಗೆ ಸಂತೋಷವಾಗ್ತದಾ? ನನಗೆ ಬೇಸರವಾಗುವುದಿಲ್ವೇ? ಅದಕ್ಕಾಗಿ ಸ್ವಲ್ಪ ಆಲೋಚನೆ ಮಾಡುವುದು ಒಳ್ಳೇದಲ್ವೇ? ಇಷ್ಟೇ. ಬಿಡು ಮನವ ಸಂಶಯವ ಜಡದಾಗಿ ನಿನ್ನ ಹಡೆದುದಲ್ಲವೂ ಜಡಜಾ ಯಜ್ಞ ಮುಖದಿ ಹೊಂದಿದೆ ಯತ್ನ ಮುಖದಿ ಹೊಂದಿದೆ ಇನ್ನು ತಡವೇ ಗೂಡನ್ನ ಲೋಕ ಹಳಿದರೆ ನೋಡಿಗೊಮ್ಮೆ ನಾನು ಭಯವು ಬೇಡ ಲೋಕ ಹಳಿದರೆ ನೋಡಿಗೊಮ್ಮೆ ನಾನು ಭಯವು ಬಿಡು ಮನದ ಸಂಶಯವ ನೀನು ಆಡಿದ್ರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯದಲ್ಲಿ ಲೋಕ ಹೀಗೊಂದು ಮಾತು ಹೇಳಿತು ಎನ್ನುವಂತಹ ನಿನ್ನ ಭವಿಷ್ಯದ ಕುರಿತಾದ ಯೋಚನೆ ಸ್ವೀಕಾರಾರ್ಹವೇ. ಆದರೆ ನಾವು ಬದುಕುದು ಮತ್ತೊಬ್ಬರಿಗೆ ಅಲ್ವಲ್ಲ, ಅದಲ್ಲ, ನಾವು ನಮಗೆ ಬೇಕಾಗಿ ಬದುಕು. ಅದು ಹೌದು. ಒಬ್ರು ಏನೇ ಮಾಡ್ಲಿ ಅದಕ್ಕೆ ಇನ್ನೊಬ್ರು ಏನನ್ನಾದ್ರೂ ಅವರ ನೇರ ದೃಷ್ಟಿಯಲ್ಲಿ ಏನಾದ್ರೂ ಮಾತಾಡ್ತಾರೆ. ಅದು ಎಲುಬಿಲ್ಲದ ನಾಲಿಗೆ. ಅದು ಹೌದು ಅಲ್ವಾ? ಇನ್ನೊಬ್ರು ಹೀಗೆ ಮಾತಾಡಿಯಾರು, ಹೀಗೆ ಮಾತಾಡಿಯಾರು ಎನ್ನುವಂತಹ ಯೋಚನೆಯಲ್ಲಿದ್ರೆ ನಾವು ಏನಾದ್ರೂ ಕೆಲಸ ಮಾಡ್ಲಿಕ್ಕುಂಟ? ಇಲ್ಲ. ಪ್ರಪಂಚಕ್ಕಾಗಿ ನಾವು ಬದುಕುವುದಲ್ಲ, ಅಲ್ಲ, ನಮಗಾಗಿ ನಾವು ಬದುಕುವುದು ಅಲ್ವಾ? ಹೊಗಳುವವರು ಇರ್ತಾರೆ, ಬೇಡದನ್ನು ಹೇಳುವವರು ಇರ್ತಾರೆ. ಅದಕ್ಕೆ ಬೇಕಾಗಿ ಹೇಳುದು ಬಿಡು ಮನದ ಯೋಚನೆಯ. ನಾಳಿನ ಪ್ರಪಂಚ ಏನು ಬೇಕಾದ್ರೂ ಹೇಳಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನಿದ್ದೇನೆ. ನೀವು ಉತ್ತರವನ್ನು ಕೊಡ್ತೀರಾ? ಓ, ಹಾಗಿದ್ರೆ ನಾನು ಉತ್ತರವನ್ನು ನಾನು ಕೊಡ್ತೇನೆ. ಅದು ಏನು ಉತ್ತರ ಅಂತ ನಿನ್ನಲ್ಲಿ ಹೇಳುದಿಲ್ಲ, ಕೇಳುವವರು ಬರ್ಲಿ, ಅವರಲ್ಲಿಯೇ ಹೇಳ್ತೇನೆ. ಅಲ್ವಾ? ಈಗ ನಿನಗೆ ಮನಸ್ಸುಂಟಾ? ಸಂತೋಷ. ಮತ್ತಿನ್ಯಾಕೆ ತಡ? ಎನ್ನುವಂತಹ ವೇದ ಮಂತ್ರಗಳೇ 3 ಮೂರ್ತಿಗಳಿಗೆ ಧ್ಯೇಯ ಕರ್ತವ್ಯ ಎನ್ನುವ ನೆಲೆಯಲ್ಲಿ, ಹಾಗೆಯೇ ಕಿರಾತ ರೂಪವನ್ನು ಧರಿಸಿ ಒಮ್ಮೆಗೆ ಇಳೆಗೆ ಇಳಿದು ಅವರಿಗೆ ಅನುಗ್ರಹಿಸಬೇಕು, ದೇವತೆಗಳಿಗೆ ಅನುಗ್ರಹಿಸಬೇಕು ಎನ್ನುವ ನೆಲೆಯಲ್ಲಿ
ಕೈಲಾಸದಿಂದ ಇಳಿದು ಬಂದಿದ್ದೇನೆ. ಬರಬರುತ್ತಾ ನನ್ನ ಕರ್ಣಗಳಿಗೆ ಕೇಳುವುದೇನು? ಬ್ರಹ್ಮ ಹಾಗೆ ಮಾಡಿದ ಹೀಗೆ ಮಾಡಿದ ಎನ್ನುವ ಹಾಗೆ ಬ್ರಹ್ಮನ ಮೇಲೆ ಆರೋಪ. ಹಾಗಿದ್ರೆ ಇದನ್ನು ಖಂಡಿಸುವುದಕ್ಕೆ ಇದುವೇ ಕಿರಾತರು. ಸತ್ಯಲೋಕದ ಬಾಗಿಲಿಗೆ ಬಂದ್ರೆ ಯಾವುದೋ ಒಂದು ಕಾಮಾಸಕ್ತವಾದಂತಹ ಲೋಕದಲ್ಲಿ ಮೆರೆದಾಡುತ್ತಾ ಇದ್ದಾರೆ. ಒಂದು ನಗು ಮತ್ತೊಂದು ಬಾರೆ, ಇವನ ಬಾರೆ ಮುರಿಯಬೇಕು. ಅದಕ್ಕಾಗಿ ಮಾತಾಡಿಸಿದ್ರೆ ಆಗುವುದಿಲ್ಲ. ನಾವು ಬಂದದ್ದು ಉದ್ದಟತನದಲ್ಲಿ ಆಕಾರದಿಂದ ಖಂಡಿಸುವುದಕ್ಕಾಗಿ. ಅದಕ್ಕಾಗಿ ಈ ಬಾಗಿಲನ್ನು ಮಾಡುವಂತಹ ಕರ್ತವ್ಯ ಅಂತದ್ದು ಎನ್ನುವ ನೆಲೆಯಲ್ಲಿ ಅದಕ್ಕೆ ಧಿಕ್ಕಾರ ಅಂತ ಹೇಳಿ ನಾನು ಕರ್ತವ್ಯದಲ್ಲಿ ಇದ್ದೇನಲ್ಲ. ನಿನ್ನ ಕರ್ತವ್ಯ ಎಷ್ಟು ಅಂತ ಲೋಕ ತಿಳಿದಿದೆ, ನಾನು ತಿಳಿದಿದ್ದೇನೆ. ಅಯ್ಯೋ ಹೌದು, ಮತ್ತೆ ತಿರಸ್ಕಾರ ಯಾಕೆ? ಸೃಷ್ಟಿ ಎನ್ನುವಂತಹ ಕಾರ್ಯದಲ್ಲಿ ನಿಯಮ ನೀತಿಗಳನ್ನು ವಿಧಿಸುವಂತಹ ಪರಮಜ್ಞಾನಿಯಾದೇನಿ. ಅಂತಹ ಜ್ಞಾನಿ ಎನ್ನುವಂತೆ ಲೋಕದಲ್ಲಿ ಪ್ರತೀತಿಯನ್ನು ಪಡೆದ. ನೀತಿಯನ್ನು ತಪ್ಪಿದ್ದೇನೆ, ನಿಯಮವನ್ನು ಮುರಿದಿದ್ದೇನೆ. ಕಾರಣ ಉಂಟು. 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಾಗ ಪ್ರಪಂಚದ ಮೇಲೆ ಹೀಗೆ ಬದುಕಬೇಕು ಎನ್ನುವ ಹಾಗೆ ಇವತ್ತಿನ ಕರ್ತವ್ಯ 84 ಲಕ್ಷ ಮುಗಿದಾಯ್ತು. ಗೊತ್ತಾಗಿದೆ ನನಗೆ. ನಿನ್ನ ಸೃಷ್ಟಿಯು ರಮಿಸುವಂತಹ ವೇಳೆಯೆಲ್ಲ ನನಗೆ ಗೊತ್ತಾಗಿದೆ. ಎಷ್ಟು ಸೃಷ್ಟಿ ಮಾಡ್ತೀನಿ ನೀನು ಅಂತ. ನಿಮ್ಮ ವಿಷಯ ಅದು. ಹೊಸ ಸೃಷ್ಟಿಗೆ ತೊಡಗಿದ್ದಲ್ಲ, ಕರ್ತವ್ಯವನ್ನು ನೀನು ಮರೆತಿದ್ದಿ. ಅದು ಕೂಡ ಹೇಗೆ? ನಿಯಮ ನೀತಿಗಳನ್ನು ಶಾಸನವನ್ನು ಮಾಡುವಂತ ಒಬ್ಬ ಶಾಸಕ ಸ್ಥಾನದಲ್ಲಿರುವವನು ನೀನು ಅಲ್ಲವೇ? ಪರಮಜ್ಞಾನಿ ನೀನು. ಅಂತಹ ತಿಳಿದಂತಹ ಒಬ್ಬ ನೀನು, ನಿನಗೂ ಅದು ಅನ್ವಯವಾಗುತ್ತದೆ ಅನ್ನುವುದು ತಲೆಯಲ್ಲಿ ಪ್ರಜ್ಞೆ ಬೇಕು. ಕೇವಲ ಶಾಸನ ಎನ್ನುವಂಥದ್ದು ಮತ್ತೊಬ್ಬರಿಗೆ ವಿಧಿಸುವುದಕ್ಕೆ, ಬೆಟ್ಟು ಮಾಡಿ ತೋರಿಸುವುದಕ್ಕಲ್ಲ. ಪರಮೇಶ್ವರ ನೀತಿ ನಿಯಮವನ್ನು ಯಾರು ರೂಪಿಸಿದ್ದಾನೋ ಅವನೇ ಪಾಲಿಸಬೇಕು ಎನ್ನುವಂತಹದ್ದು ನಿನ್ನ ಮಾತಿನ ತಾತ್ಪರ್ಯ. ಈಗ ನಾನು ಎಲ್ಲಿ ಮುರಿದಿದ್ದೇನೆ? ಮತ್ತೆ ಏನಾಗಿದೆ? ಸುತೆಯನ್ನು ಕೊಡುವುದು ತಪ್ಪಲ್ವಾ? ಯಾರು ಸುತೆ? ಶಾರದೆ. ನೀನು ಅದೇ ವಿಷಯ ಹೇಳುದ? ಹೌದು. ಯಾಕೆ? ನೀನವಳನ್ನು ಕೂಡಿದ ಕಾರಣದಲ್ಲಿ ಬಾಯಿ ಬಾರದೆ ಚಲಿಸುತ್ತಿರುವಂತಹ ಮೂಕ ಪ್ರಾಣಿಗಳು, ಅದಕ್ಕೂ ನಿನಗೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಅದರ ಸಂಬಂಧ ಅಕ್ಕ, ಅಣ್ಣ, ಬಂಧು, ಬಳಗ, ತಾಯಿ, ಮಗು ಯಾವ ಸಂಬಂಧವೂ ಇಲ್ಲ. ತನಗೆ ಹುಟ್ಟಿದಂತಹ ಮಗುವೇ ದೊಡ್ಡದಾದ ನಂತರದಲ್ಲಿ ಪ್ರಕೃತಿ ನಿಯಮದಂತೆ ಅದರಿಂದಲಾಗಿ ಅದು ಮತ್ತೆ ಕರುವನ್ನು ಮಾಡಿಕೊಳ್ಳುತ್ತದೆ, ಹೆಣ್ಣು ದನ. ಆದ್ದರಿಂದ ನಿನಗೂ ಹೇಳುತ್ತಾ ಇದ್ದೆ, ಈಗ ಸರಿಯಾಗಿ ಸೂಕ್ಷ್ಮವಾಗಿ ನೋಡಿದ್ರೆ ನೀನು ದನಕ್ಕಿಂತ ಕಡೆ ಯಾಕೆ ನೀನು ಸರಿ ಇದೆಯಾ? ಮತ್ತೊಬ್ಬರನ್ನ ವಿಚಾರಿಸಲಿಕ್ಕೆ ಹೋಗುವಾಗ ತಾನು ಏನು ಎನ್ನುವಂತಹ ಸ್ವಸ್ವರೂಪ ಜ್ಞಾನ ಬೇಕಾಗುತ್ತದೆ. ಅಷ್ಟು ಜ್ಞಾನ ಇದ್ದೇ ಬಂದದ್ದು. ಒಬ್ಬರನ್ನ ಗುರುತಿಸುವ ತೋರು ಬೆರಳಿನಲ್ಲಿ ತೋರಿಸುವಾಗ ಉಳಿದ 4 ಬೆರಳು ತನ್ನನ್ನು ತೋರಿಸದೆ, ಗೊತ್ತುಂಟ ನಿನಗೆ? ಅದು ನನಗೆ ಮೊದಲೇ ಗೊತ್ತುಂಟು. ಈಗ ತೋರಿಸುವುದು ಯಾರಿಗೆ? ಅದೇ ನೀನು ನನ್ನನ್ನು ತೋರಿಸುವಾಗ
ನಿನ್ನದ್ದೇ 4 ಬೆರಳು ನಿನ್ನನ್ನು ತೋರಿಸ್ತಾ ಉಂಟು. ನನ್ನದ್ದು ಮಗಳನ್ನು ಮದುವೆ ಆದ ಕತೆ ಇಲ್ಲಲ್ಲ. ಎಂತದ್ದು ಇಲ್ಲ? ಎಲ್ಲಿಂಟು? ನಿನಗೆ ಅಷ್ಟು ಬೇಗ ಮರ್ತೋಯ್ತಾ? ಎಲ್ಲಿ, ಹೇಗೆ? ನೀನು ಅದೇ ಕೈಲಾಸವಾಸಿ ಶಂಕರ ಹೌದಲ್ಲ? ಹೌದು. ಮತ್ತೆ ಕೈಲಾಸವಾಸಿ ಶಂಕರ ಹಾ ಲಯವ ಕರ್ತೃ ಹಾ ದೇವ್ರು, ಹಾ. ಅವನಿಗೆ ಮರೀಲಿಕ್ಕುಂಟ? ಇಲ್ಲ. ಮತ್ತೆ ಮರೆತಿಲ್ಲ ನಾನು. ನಿನಗೆ ನೆನಪಿಸ್ತೇನೆ ಕೇಳು. ಹೇಗೆ? ನಿನ್ನ ಹೆಂಡತಿ ಯಾರೀಗ? ಆ, ಯಾರ ಹೆಂಡತಿ ಈಗ? ದಾಕ್ಷಾಯಿಣಿ ಇದ್ದಳು. ಹೌದಾ? ಹೌದು, ಅವಳು ಅಗ್ನಿಯಲ್ಲಿ ದಗ್ಧಳಾಗಿ ಹೋಗಿದ್ದಾಳೆ. ಹೋಗ್ಲಿ ಬಿಡು. ಆ, ಅವಳು ನಿನಗೆ ಹೆಂಡತಿಯಾಗುವ ಪೂರ್ವದಲ್ಲಿ ಆ. ಏನಾಗಿದ್ಲು? ಏನಾಗಿದ್ಲು? ಏನಾಗಿಲ್ಲ ಹೇಳು. ಅಲ್ಲ, ಓದಿದವ ನೀನು ಹೇಳು. ಅಲ್ಲ ಓದಿದ್ದಲ್ಲ, ಓದಿದ್ದೆಂತದ್ದು? ಅಲ್ಲ, ಅವಳ ಕಥೆ. ನಾನು ಬ್ರಹ್ಮದೇವ, ಓದಲಿಕ್ಕೆ ಎಂತದ್ದು? ನೀನು ಓದುವವನೇ, ಮತ್ತೊಬ್ಬನಿಗೆ ಓದುವ ಮೂಲಕ ಬೋಧನೆ ಮಾಡುವವು. ಪರಮೇಶ್ವರ ಆ, ಆ ದಾಕ್ಷಾಯಿಣಿ ಆ. ದಕ್ಷಪುತ್ರಿಯಾಗುವ ಪೂರ್ವದಲ್ಲಿ ಆ, ಅದು ನಿನ್ನದೇ ದೇಹದ ಅರ್ಧ ಭಾಗವಾಗಿದ್ದಂತಹ ಒಂದು ಕೋಶ. ಆ, ನಿನ್ನ ದೇಹದಿಂದ ಆ ಕೋಶ ಬೇರ್ಪಟ್ಟು ಆ. ಅದುವೇ ಮುಂದೆ ದಕ್ಷಪುತ್ರಿಯಾಗಿ ಹುಟ್ಟಿ ಆ. ಆ ದಕ್ಷಪುತ್ರಿಯನ್ನೇ ನೀನು ವಿವಾಹವಾದೆ. ಅದರ ತಾತ್ಪರ್ಯ ಏನು? ಏನು? ಒಂದರ್ಥದಲ್ಲಿ ಆ. ದಾಕ್ಷಾಯಿಣಿ ನಿನಗೆ ಮಗಳು. ಯಾಕಂದ್ರೆ ಪೂರ್ವದಲ್ಲಿ ಅದು ಆ ದಾಕ್ಷಾಯಿಣಿ ನಿನ್ನ ದೇಹದ ಕೋಶವಾಗಿದ್ದದ್ದು. ಹಾಗಿದ್ರೆ ಆ ದಕ್ಷಪುತ್ರಿ ನಿನಗೆ ಮಗಳಾಗಿದ್ದಳು. ನೀನು ಮಗಳನ್ನು ಮದುವೆ ಆದ್ದಲ್ವಾ? ದಕ್ಷಿಣಿಗೆ 61 ಮಂದಿ ಮಕ್ಕಳು, 60 ಮಂದಿ ಮಕ್ಕಳು. ಮಕ್ಕಳು ಎಷ್ಟು ಹೇಳ್ತೇನೆ ಕೇಳು. ಚಂದ್ರನಿಗೋ ಬುಧನಿಗೋ ಇನ್ನು ಬೇರೆಯವರಿಗೆ ಮದುವೆ ಮಾಡಿ ಕೊಟ್ಟಿದೆ. ಆದರೆ 61ನೇವಳು ದಾಕ್ಷಾಯಿಣಿ. ಸರಿ. ದಕ್ಷ ಪ್ರಜಾಪತಿ ಸಮುದ್ರ ಸ್ಥಾನಕ್ಕೆ ಹೋದಾಗ ಶಂಖದಲ್ಲಿ ದೊರಕಿದ್ದು ಅನ್ನುವುದು ಆದುವುದರಿಂದ ಶಂಕರಿ ಅಂತ ಪ್ರತೀತಿ ಉಂಟು. ಕಪೋಲ ಕಲ್ಪಿತವಾದಂತಹ ಕಥೆ. ದಾಕ್ಷಾಯಿಣಿ ಮೊದಲು ನನಗೆ ಮಗಳಾಗಿದ್ಲು ಅನ್ನುವುದು ಯಾವ ಚರಿತ್ರೆಯಲ್ಲೂ ಇಲ್ಲ. ಬೇಕಿದ್ರೆ ನೀನು ಮತ್ತೊಮ್ಮೆ ನೋಡು. ನೀನು ಚರಿತ್ರೆ ಓದಿದ ಶಂಕರನ? ಹೌದು. ಅಲ್ಲ, ಎಂತದ್ದು ಹೌದು? ಯಾಕೆ? ನಿನ್ನದ್ದೇ ಜೀವನದಲ್ಲಿ ನಡೆದ ಘಟನೆಯನ್ನು ನಾನು ನಿನಗೆ ನೆನಪಿಸುದು. ಅದು ನೀನು ಚರಿತ್ರೆ ವಿಷಯ ಮಾತಾಡ್ತೀನಿ. ಹೇಳುತ್ತೇನೆ. ಶಂಕರದಲ್ಲಿ ಯಾವ ಮಗು ಹುಟ್ಟಿತು ಆ ಮಗು ಪೂರ್ವದಲ್ಲಿ ನಿನ್ನದ್ದೇ ದೇಹದ ಕೋಶ, ಅದು ಗೊತ್ತಿರ್ಲಿ ನಿನಗೆ. ಈಗ ಒಂದು ಪ್ರಬಂಧಕ ಬರೆಯುವವ ಚಿತ್ರಣವನ್ನು ಮೊದಲು ಆಗದೇ ಇದ್ದದ್ದನ್ನು ಆಗಿದೆ ಎನ್ನುವ ಹಾಗೆ ಬರಿತಾನೆ. ಅದುವೇ ಆಧಾರ ಅಲ್ಲ. ನನಗೆ ತಿಳಿದ ಮಟ್ಟಿಗೆ, ಶಂಕರನಿಗೆ ತಿಳಿದ ಮಟ್ಟಿಗೆ, ದಾಕ್ಷಾಯಿಣಿ ಎನ್ನುವಂತ 4 ಅಕ್ಷರದ ಮಗಳು ಈಶ್ವರನಿಗೆ ಯಾವ ಗದ್ಯದಲ್ಲಿಯ ಎಲ್ಲಿಯೂ ನಡೆದಂತ ಘಟನೆಯಲ್ಲಿ ಮಗಳಿಲ್ಲ. ಹೋಗ್ಲಿ ಬಿಡು. ಮುಂದಿನ ಪ್ರಪಂಚ ಶಂಕರನಿಗೆ ಮರೆವು ಎನ್ನುವಂತ ರೋಗ ಉಂಟು ಅಂತ ಹೇಳದಿದ್ರೆ ಸಾಕು. ಖಂಡಿತವಾಗಿ ಹೋಗ್ಲಿ ಬಿಡು. ಇಂತಹ ಪುರಾಣ ಓದಿದವರು ಯಾವನು ಕೂಡ ಹೇಳಲಿಕ್ಕಿಲ್ಲ. ಈಗ ನಾನು ಶಿವಪುರಾಣ ಓದಿ ಬಂದಿದ್ದ ಅಲ್ಲ, ನೀನು ಶಿವಪುರಾಣ ಓದುವ ಬ್ರಹ್ಮನ. ಅದನ್ನು ಎಂತದ್ದು ಭೂಲೋಕದಲ್ಲಿ ಹುಟ್ಟಿದ ಒಂದು ಮನುಷ್ಯ ಹೆಸರು ಅದನ್ನು ಆಚರಣೆ ಮಾಡುವಂತ ಪ್ರತಿಯೊಬ್ಬನು ಕೂಡ ಅದನ್ನು ವಾದಿಸಲಿಕ್ಕೆಲ್ಲ ಇಲ್ಲ ಅಂತ ನಿನ್ನದು ಅದೆಲ್ಲ ಬೇಡ. ಆದ್ರಿಂದ ನೀನು ಮಾಡಿದ್ದು ತಪ್ಪು ಮಾಡಿ ಈಗ ನನ್ನನ್ನು ಬೆಟ್ಟು ಮಾಡಿ ತೋರಿಸಿ ನೆಗಾಡ್ತಾ ಇದ್ದಿ. ಮಗಳನ್ನು ಮದುವೆ ಆಗಿದ್ದಾನೆ ಅಂತ. ಆದ್ರಿಂದ ಈಗ ನಿನಗೆ ಸ್ಪಷ್ಟತೆ ಕೊಡ್ತಾ ಇದ್ದೇನೆ. ಅವಳು ನನಗೆ ಮಗಳಲ್ಲ, ಪ್ರತುಭಾವೆ ಇದ್ದಾಳೆ. ನಿನಗೆ ಕೇಳುವ ಅಧಿಕಾರ ಇಲ್ಲ. ಯಾಕೆ ಹೇಳಿದೆ ಗೊತ್ತು? ಏನು? ಒಬ್ಬ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಹೀಗೆ ಮಾಡುತ್ತಾ ಇದ್ದಾನೆ. ನಾವುಗಳು 3 ಮಂದಿಗಳು ಕೂಡ ಲೋಕಕ್ಕೆ ಆದರ್ಶವಾದದ್ದು ಆದಿಮಾಯೆಯ ಅನುಗ್ರಹ. ಅದನ್ನೇ ಪಾಲಿಸಬೇಕೇ ಹೊರತು ನಾವು ತಪ್ಪಿ ನಡೆದೆವು ಅಂತಾದ್ರೆ ಆ ದಾರಿಯನ್ನೇ ಪ್ರತಿಯೊಬ್ಬರು ಅನುಸರಿಸ್ತಾರೆ. ಅವರು ಹೇಳಿದ್ರು, ಮತ್ತೊಬ್ಬ ಹೇಳಿದ, ಬರುವ ದಾರಿಯಲ್ಲಿ ನನಗೆ ಕಿವಿಯಲ್ಲಿ ಕೇಳಿ ಸಾಕಾಯ್ತು, ವಿರೋಧಿಸ್ತೇನೆ ಅಂತ ಬಂದೆ. ನಿನಗೆ ಹೇಳಲಿಕ್ಕೆ ಆಗ್ಲಿಲ್ವಾ? ಇಲ್ಲಪ್ಪ, ಬ್ರಹ್ಮ ನಮ್ಮವನೇ, ಅವನು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ನಿಮಗೆ ಏನೋ ತಪ್ಪು ವಿಷಯ ಬಂದಿದೆ ಅಂತ ನೀನು ಹೇಳಬೇಕಿತ್ತು. ಗಾಳಿ ಬಾರದೆ ಎಲ್ಲ ಉದುರುತ್ತದ? ಹೌದಾ? ಗಾಳಿ ಬಾರದೆ ಎಲ್ಲ ಉದುರುತ್ತದ? ಹೌದಾ? ನೀನು ಮಾಡದೆ ಯಾರಾದ್ರೂ ಹೇಳ್ತಾರ? ಹೌದಾ? ನಿನಗೆ ಎದುರು ಕೇಳುವ ಅಧಿಕಾರ ಇಲ್ಲ ಅಂತ ಹೇಳ್ತದೆ. ನಿನ್ನೊಂದಿಗೂ ಕೂಡ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ ಆದಿಮಾಯೆ. ಯಾವುದು ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ಆ ಸಂದರ್ಭದಲ್ಲಿ ಲಯಗೊಳಿಸಿ ಯಾವುದಕ್ಕೂ ಕೂಡ ಲಯ ಬೇಕು ಎನ್ನುವ ನೆಲೆಯಲ್ಲಿ ಸೀಮಿತವಾಗಿಯೋ ಹಿತಮಿತವಾಗಿಯೋ ಅದನ್ನು ತಂದುಕೊಳ್ಳುವವ ಆದುದರಿಂದ ಹೇಳುತ್ತಾ ಇದ್ದೇನೆ,
ಲಯಕರ್ತೃವಾದಂತಹ ನಾನು ನೀನು ಮಾಡಿದ್ದು ತಪ್ಪು. ಸುತೆಯನ್ನು ಕೂಡುವುದಕ್ಕೆ ಖಂಡಿತವಾಗಿಯೂ ಬಿಡುವುದಿಲ್ಲ. ಜ್ಞಾನಿಯಾದ್ರೆ ನಿನಗೆ ನನ್ನನ್ನು ಪ್ರಪಂಚ ಗುರುತಿಸುವುದು ಹೇಗೆ? ಭೇದ ಬಿಚ್ಚಗ. ಹೌದಾ? ಗೊತ್ತುಂಟು ನನಗೆ. ಗೊತ್ತುಂಟು ನಿನಗೆ? ಯಾಕೆ ಭೇದ ಬಿಚ್ಚಗ ಅಂತ ಹೇಳುದು? ನವನವೀನ ಸೃಷ್ಟಿ, ಒಂದೇ ತರದ ಸೃಷ್ಟಿ ಅಲ್ಲ. ಜೀವ ವೈವಿಧ್ಯತೆ. ಪ್ರಪಂಚಕ್ಕೆ ಯಾವ ಜೀವಿ ಎಂತಹ ಜೀವಿ ಎಷ್ಟು ಎನ್ನುವುದನ್ನು ಕೂಡ ನಿರ್ಧರಿಸಿ ಆ ಮೂಲಕವಾಗಿ ಅವುಗಳಿಗೆ ಕರ್ಮವನ್ನ ನಾನೇ ನಿರ್ದೇಶಿಸಿ ಆಮೇಲೆ ಪ್ರಪಂಚಕ್ಕೆ ಬಿಡುಗಡೆ ಮಾಡುವವ. ನಿನ್ನ ಬರೆದದ್ದು ಈಗ ತಿದ್ದಿದ್ದಿ ಯಾಕೆ ಅಂತ ಕೇಳುವುದು ನಾನು. ಯಾವ್ದು ಬರೆದದ್ದು? ಹಣೆ ಬರಹವನ್ನು ಬರೆಯುವವ ನೀನೇ. ಅದುವೇ ಒಬ್ಬಳನ್ನು ಮಕದ ಮೂಲಕವಾಗಿ ಪಡೆದು ಬಾರಮ್ಮ ಮಗಳೇ ವಯ್ಯಾರೆ ಅಂತ ಹೇಳಿ ಆ ನಂತರದಲ್ಲಿ ಮಗಳಲ್ಲ ನನಗೆ ಮಡದಿ ಬಾಮ್ಮ ಅಂತ ಕೈ ಹಿಡಿದು ಸಲ್ಲಾಪ ಮಾಡುವುದಕ್ಕೆ ಮನಸ್ಸಲ್ಲಿ ಬರ್ತದೆ ಅಂತ. ಪರಮೇಶ್ವರ ಮಖದ ಮುಖೇನವಾಗಿ ನಾನು ಅವಳನ್ನು ಸೃಷ್ಟಿಸಿದ್ದು. ಹೌದು. ನಾನು ಯಜ್ಞದ ಮುಖೇನವಾಗಿ ಶಾರದೆಯನ್ನು ಸೃಷ್ಟಿ ಮಾಡುವಾಗ ನನ್ನ ಸಂಕಲ್ಪ ಇದ್ದದ್ದೇನು? ಏನು? ವೇದಕ್ಕೆ ಒಬ್ಬ ಆಕೆ ಅಧಿಷ್ಠಾತೃ ಬೇಕು ಎನ್ನುವಂತಹ ಉದ್ದೇಶ. ನನಗೆ ಮಗಳು ಬೇಕು ಅಂತೇಳಿಯ? ಅಲ್ವೇ ಅಲ್ಲ. ನನಗೆ ಮಗಳು ಬೇಕೆನ್ನುವ ಸಂಕಲ್ಪವಲ್ಲ. ವೇದಗಳಿಗೆ, ಚತುರ್ವೇದಗಳಿಗೆ ಅಧಿಷ್ಠಾತೃ ದೇವತೆ ಬೇಕು. ಅದಕ್ಕೆ ಬೇಕಾಗಿ ಅವಳನ್ನು ಸೃಷ್ಟಿಸಿದೆ. ವಿದ್ಯೆಗೆ ಅಧಿದೇವತೆ ಬೇಕು. ಏನು ಕರ್ಮ ಪ್ರಪಂಚದಲ್ಲಿ ನಡೆದ ಹಾಗೆ ಅಂಡಜ ಪಿಂಡಜ ಸ್ವೇದಜ ಉದ್ವಿಜ ಜರಾಯುಜ ಏನು ಆ ಮುಖೇನವಾಗಿ ಬರ್ತದ ಅಲ್ಲ. ಯಜ್ಞದ ಮುಖೇನವಾಗಿ ತ್ಯಾಗ ಸಂಕಲ್ಪದಿಂದ ಪಡೆದುಕೊಂಡಂತಹ ಸಂತಾನ ಅದು. ಹೌದಾ? ಆ ದೃಷ್ಟಿಯಿಂದ ಅವಳು ನನಗೆ ಮಗಳಾಗುವುದಿಲ್ಲ. ಯಾಕೆ? ದೇಹ ಸಂಪರ್ಕ ಇಲ್ಲ. ಇನ್ನೊಂದು, ಬಾರಮ್ಮ ಮಗಳೇ ವಯ್ಯಾರಿನಿ ಶಾರದೆ ಅಂತ ನೀನು ಮಗಳೇ ಎನ್ನುವ ಹಾಗೆ ಸಂಬೋಧಿಸಿದೆ. ಈಗ ಯಾಕೆ ಹೆಂಡತಿ? ಹೌದು, ಹೆಂಡತಿ ಆದ ನಂತರ ಕೂಡುವುದಕ್ಕೆ ಪ್ರಯತ್ನ ಮಾಡಿ. ಯಾಕೆ? ಈ ಪ್ರಪಂಚದಲ್ಲಿ ಮಗಳೇ ಮಗ ಎನ್ನುವಂತಹ ಶಬ್ದಕ್ಕೆ ಕೇವಲ ತನ್ನ ದೇಹದಿಂದ ಹುಟ್ಟಲ್ಪಟ್ಟದ್ದು ಅಂತ ಅರ್ಥ ಅಲ್ಲ ಅದು. ಒಬ್ಬನ ಮೇಲೆ ಪ್ರೀತಿ ಉಂಟು ಅಂತಾದ್ರೆ ಸಂಬಂಧದಲ್ಲಿ ಹೇಗೆ ಬೇಕಾದ್ರೂ ಇರಲಿ ಮಗ ಮಗಳು ಎನ್ನುವಂತಹ ಪ್ರಯೋಗ ಉಂಟೆ. ಹೆಂಡತಿಯನ್ನು ಹೇಳುವುದಿಲ್ಲ ಮಗಳೇ ಅಂತ ಹೇಳ್ತೇವೆ. ಪ್ರೀತಿ ಅದು ಪ್ರೀತಿಯನ್ನು ತೋರ್ಪಡಿಸುವುದು. ಪ್ರೀತಿ ಉತ್ಕಟವಾಗಿರುವಾಗ ಹೆಂಡತಿಯು ಕೂಡ ಆಗುತ್ತಾಳೆ, ತಂಗಿಯೂ ಮಗಳಾಗುತ್ತಾಳೆ. ತಾಯಿ ಮಾತಿಗೆ ಅದು ಸಂತೋಷ, ತಾಯಿಯೂ ಮಗಳಾಗುತ್ತಾಳೆ. ಹಾಗಿದ್ರೆ ಅರ್ಥ ಏನು? ಇಲ್ಲಿ ಮಗಳು ಎನ್ನುವಂತಹದ್ದು ಸಂಬಂಧ ಸೂಚಕ ಅಲ್ಲ. ಮಗಳು ಎನ್ನುವಂತಹದ್ದು ಕೇವಲ ಮನಸ್ಸಿನ ಭಾವನೆಯ ಸೂಚಕ. ಆ ದೃಷ್ಟಿಯಿಂದ ಅವಳನ್ನು ಮಗಳಂತ ಕರೆದದ್ದು ಹೌದು. ಆದ್ರೆ ಏನು ಮಾಡೋಣ, ನನಗೂ ಆಯ್ತು. ನನ್ನ ಮನೆಯಲ್ಲಿಯೂ ಕೂಡ ನನಗೆ ವಾಮ ಭಾಗದಲ್ಲಿ ಕುಳ್ಳಿರುವುದಕ್ಕೆ ಒಬ್ಬಳಿಲ್ಲ. ಹಾಗಾದ್ರಿಂದ ವಿದ್ಯಾದಿ ದೇವತೆ ಹೌದು, ಅವಳು ಬ್ರಹ್ಮನ ರಾಣಿಯೂ ಆಗಲಿ ಎನ್ನುವಂತ ಉದ್ದೇಶದಿಂದ ಮದುವೆ ಆಗಿದ್ದೇನೆ. ಆದ್ರಿಂದ ಈಗ ಕೊನೆಯ ಮಾತು, ನಾನಾಗಲಿ ನೀನಾಗಲಿ ನಾರಾಯಣ ಆಗಲಿ ನಾವು ಮೂರು ಜನರು ಕೂಡ ಆದಿಮಾಯೆಯ ಸಂಕಲ್ಪ. ನಮ್ಮಲ್ಲಿ ಮೇಲು ಕೀಳು ಇಲ್ಲ. ಅದು ಮೇಲು ಕೀಳು ಬಂದದ್ದು ದೇವಿ ಮಾತಿನಲ್ಲಿ ಮಾತ್ರ, ಗೊತ್ತಾಯ್ತಲ್ಲ? ಮೂಲದಲ್ಲೇ ನೀನು ಪ್ರತ್ಯೇಕಗೊಂಡ ಹರಿಯೊಂದಿಗೆ ನಾನು ಸೇರಿದೆ. ಅದೆಲ್ಲ ಸರಿಯಾಗಿ ಹೋಗಿದೆ, ಅದನ್ನು ಮತ್ತೆ ಮಾತಾಡ್ಲಿಕ್ಕೆ ಹೇಳಿದ್ದು ನಾನು ಅಲ್ಲಲ್ಲ. ಹಾಗಾಗಿ ನಾವು ಮೂವರು ಸಮಾನರು. ಮತ್ತೆ ಯಾವ ದೃಷ್ಟಿಯಿಂದ ನೀವು ನನ್ನನ್ನು ಕೇಳಿ ನಿನ್ನಲ್ಲಿ ಏನು ಹೆಚ್ಚುಂಟು ಸಮಾನರು ಅಂತ ಹೇಳುದು? ನಿನ್ನಲ್ಲಿ ಏನು ಹೆಚ್ಚುಂಟು ನನ್ನಲ್ಲಿ ಕೇಳಿಕ್ಕೆ? ಶಾರದೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಬಿಟ್ಟಿದ್ದು ಒಂದು ಕೋಪ ಅದು ಉಂಟು ನನಗೆ. ಮತ್ಸರ ನಿನಗೆ? ಮತ್ಸರಲ್ಲ, ಕೋಪ. ಅಪ್ಪಲ್ಲಿ ಸತ್ಯ ಬಂತೀಗ. ನಿನ್ನನ್ನು ಬಿಟ್ಟಿದ್ದೇನೆ ಅಂತಲ್ಲ ನಿನಗೆ ಸಿಟ್ಟು? ಸತ್ಯ ಅಪ್ಪನಲ್ಲಿ ಹೇಳಬಹುದು, ಮಗನಲ್ಲಿ ಹೇಳಬಹುದು, ಸುಳ್ಳು ಮಾತಾಡಬಾರದು. ನನ್ನ ಮನೆಯ ಕೆಲಸ, ನನಗೆ ಬೇಕಾದವರಿಗೆ ಹೇಳ್ತೇನೆ, ಬೇಡದವರಿಗೆ ಬಿಡ್ತೇನೆ. ಕೇಳಲಿಕ್ಕೆ ನೀನೇ ಮನ್ಮಥನನ್ನು ಬಿಟ್ಟಿದ್ದೇನೆ, ನೀನೇ ಯಾರು ಕೇಳಲಿಕ್ಕೆ? ಹೌದಾ? ಮನ್ಮಥನ ಪ್ರಯೋಗದಲ್ಲಿಯೇ ಮನಸ್ಸು ಬದಲಾವಣೆಯಾಯಿತು. ಆದುದರಿಂದ ಹೇಳುತ್ತೇನೆ, ನಾನು ಲಯಕರ್ತರು, ನಾನು ಸೃಷ್ಟಿಕರ್ತ. ಅದೋ ಇದು ನೋಡು, ನಾನು ತ್ರಿಶೂಲಪಾನಿ, ನನ್ನಲ್ಲಿ ಬ್ರಹ್ಮದಂಡ ಉಂಟು, ನಾನು ಪರಮೇಶ್ವರ, ನಾನು ಬ್ರಹ್ಮ, ಹಣೆಯ ಮೂರನೇ ಕಣ್ಣುಂಟು. ಹೌದಾ? ನನ್ನಲ್ಲಿ ಅದಕ್ಕಿಂತ ಹೆಚ್ಚುಂಟು. ಅಲ್ಲ ಬೇಡ ಇನ್ನೊಂದು, ನಿನ್ನದಿ ಅಂತ ಕರ್ಮ ಹೆಚ್ಚ, ನನ್ನಲ್ಲಿ ನೋಡಿ ಹೆಚ್ಚುಂಟು. 5 ತಲೆ.
ಕೆಚ್ಚು ಬಿಡ. ತೆಗೆದ್ರೆ ನೀನು ಸುಟ್ಟು ಹೋಗ್ತಿ. ನಿನಗೆ 5 ತಲೆ, ಹೌದು, 5 ಮುಖ, ಹಾ. ನನಗೆ 4 ಇರುವುದು. 4. ಹಾಗೆ ನೀನು ಶ್ರೇಷ್ಠ. ನನ್ನಿಂದ ಕೆಳಗೆ ಕೆಳಗೆ ಕೆಳಗೆ. ಏಯ್, ಆ ದಿನಕ್ಕೆ 84 ಲಕ್ಷ ಹಾ. ಸೃಷ್ಟಿಯನ್ನು ಮಾಡ್ತೇನಂತೆ. ಹೌದು. ನನಗೆ ಒಂದು ತಲೆ ಸೃಷ್ಟಿ ಮಾಡ್ಲಿಕ್ಕೆ ಬರುವುದಿಲ್ಲ. ಇಷ್ಟವರೆಗೆ ಯಾಕೆ ಮಾಡ್ಲಿಲ್ಲ? ಈಗ ಆ. ನನ್ನ ಯೋಗ ಸಿದ್ಧಿಯಿಂದ ಆ. 5ನೇ ತಲೆಯನ್ನು ಸೃಷ್ಟಿ ಮಾಡಿದ್ದೇನೆ. ಉಳಿಯುವುದೈವನ ಶಿರವ ಚಿರುವುದಾಲು ಏನು? ನನ್ನಂತೆಯೇ ಆಗಬೇಕು ಎನ್ನುವ ನೆಲೆಯಲ್ಲಿ ತೋರಿಸುವುದಕ್ಕಾಗಿ 4 ತಲೆಗೆ ಹೊಸ ಸೃಷ್ಟಿಯಲ್ಲಿ 5 ತಲೆಯನ್ನು ಸೇರ್ಪಡೆಗೊಳಿಸಿದ್ಯಾ? ಅದು ಸೇರ್ಪಡೆಗೊಂಡಂತ ಹೆಚ್ಚಾದ ತಲೆಯನ್ನು ನಾನು ಕೋಪಗೊಂಡಂತಾದ್ರೆ ಚಿವುಟಿಯನು ಉಂಟಾಗಿದ್ರೆ ಆಗಿದ್ರೆ ನೋಡುವ ಚಿವುಟು ನಿನಗೆ. ಶಿರಗಣಿ ಧ್ವನಿಯನ್ನು ಸೈರಿಸಲಾರವು ಮುರಿಯುವೆನಾರೊಡನೆ ತಲೆ ಹೋದರೆ ಹೋಗಲಿ ಜೀವಗಲ ಮಾನವ ಬಂಬುದೇ ಇಳಿಯುಳಿಯನ್ನು ಹಂಗಿದರೆಂದಲಲಿದ ಮಾನವನೇ ಹರನೇ ಶಿವನೇ, ಅಮ್ಮ, ತಾಯೇ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಸಹಿಸಲಾರೆ ಅಸಾಧ್ಯವಾದಂತಹ ಬೇನೆ. ಯಾಕಾದ್ರೂ ಪರಮೇಶ್ವರಲ್ಲಿ ನಾನು ಸವಾಲನ್ನು ಒಡ್ಡಿದೆನೋ? ಯಾಕಾದ್ರೂ ಅವನೊಂದಿಗೆ ನಾನು ಹೊಗೆತನವನ್ನು ಕಾದೆನೋ? ಅಯ್ಯೋ, ನಾನು ಸೃಷ್ಟಿ ಮಾಡಿದಂತ 5ನೇ ತಲೆಯನ್ನು ಆ ಶಿವ ಕಿತ್ತು ಬಿಟ್ಟಿದ್ದಾನೆ. ರಕ್ತ ಹರಿಯುತ್ತಾ ಉಂಟು. ಛೇ, ಏನು ಮಾಡಲಿ? ಪ್ರಪಂಚದ ಜನ ನನ್ನನ್ನು ಹಂಗಿಸಲಾರರೆ. ಅಯ್ಯೋ ಶಿವನೇ. ನವವಿಧದ ಸೃಷ್ಟಿ. ಒಳ್ಳೆಯ ವಿಷಯ. ನನ್ನ ಅಗ್ರಜ ಅಲ್ವಾ, ನಿನ್ನ ಮೇಲೆ ಒಂದು ಗೌರವ ಉಂಟು. ಒಬ್ಬಳು ಮಗಳು ಬೇಕು ಅನ್ನುವಂಥ ಉದ್ದೇಶದಿಂದ ಮಗಳನ್ನು ಸೃಷ್ಟಿ ಮಾಡಿದೆಯಂತೆ. ಒಂದು ದೊಡ್ಡ ಕಾರ್ಯಕ್ರಮ, ಮಗಳಿಗೆ ವಿದ್ಯಾಧೀಶ್ವರಿ ಪಟ್ಟ. ಲೋಕಕ್ಕೆಲ್ಲ ಹೇಳಿಕೆ ಕಳಿಸಿದ್ದಿ, ಆದರೆ ನನಗೆ ನೀನು ಹೇಳಿಕೆ ಕೊಡಲಿಲ್ಲ. ನನಗೆ ಬೇಸರ ಇಲ್ಲ. ಯಾಕೆ? ನನ್ನ ಅಣ್ಣನ ಮನೆಯಲ್ಲಿ ಆಗುವ ಕಾರ್ಯಕ್ರಮ ಅನ್ನುವಂಥ ಉದ್ದೇಶದಿಂದಲೇ ನಿನ್ನ ಸತ್ಯಲೋಕವನ್ನು ಸೇರಿಕೊಂಡವನು. ಬಹಳ ವೈಭವ ಬೇಕಿತ್ತು.
ಯಾವುದು ಕಾಣುವುದಿಲ್ಲ. ಬ್ರಹ್ಮದೇವನ ಸ್ಥಿತಿ ಏನು ಅನ್ನುವ ಹಾಗೆ ನೋಡಿದ್ರೆ ಬ್ರಹ್ಮ ಏನ ಮುಖದಲ್ಲಿ ಮಂದಹಾಸವೇ ಕಾಣಬೇಕಿತ್ತು, ಬದಲಾಗಿ ನೆಲನೋಟಕನಾಗಿದ್ದೆ. ಪಂಚಶಿರಗಳನ್ನು ಹೊಂದಿದವನು ನೀನು. ಲೆಕ್ಕ ಮಾಡಿದ್ರೆ ಒಂದಿಲ್ಲ, ಒಂದು ಶಿರವೇ ಕಾಣುವುದಿಲ್ಲ. ಕೆನ್ನೀರ ಧಾರ ಹರಿತಾ ಇದೆ, ಕಣ್ಣೀರು ಸುರಿಸ್ತಾ ಇದೆ. ಯಾರು ನಿನಗೆ ಅಪಮಾನವನ್ನು ಮಾಡಿದ್ದು? ಯಾರು ಅಪಚಾರವನ್ನು ಮಾಡಿದ್ದು? ಒಮ್ಮೆ ನನ್ನಲ್ಲಿ ಹೇಳು, ಒಮ್ಮೆ ಕೇಳು ಅಂತ ಆಗಿದೆ ನನಗೆ. ಒಮ್ಮೆ ಹೇಳು ಬ್ರಹ್ಮ. ನಿನ್ನಯ ಅಂಗ ಶಿವನರಿಗಾಹುದು ಶಪಿಸುತ್ತ ಎಂತದ್ದು ನಿನ್ನದು ವಿಘ್ನ ಸಂತೋಷವ? ಅಲ್ಲ, ಒಂದು ಕಷ್ಟದಲ್ಲಿರುವಾಗ ಒಂದು ಕಷ್ಟದ ಸ್ಥಿತಿಯನ್ನು ಕೇಳಿಕೊಳ್ಳುವುದು ಹಣೆ ಬರ ಕೆಟ್ಟವ ಅದು. ನೀನು ಇರುವುದು ಸತ್ಯಲೋಕದಲ್ಲಿ, ನನ್ನ ಲೋಕ ಇದು. ಕಾರ್ಯಕ್ರಮಕ್ಕೆ ಬಂದ ಏನಾಯ್ತಾ? ಮಾನ ಕೆಟ್ಟವ, ಅಣ್ಣ ಮರ್ಯಾದಿಲ್ಲದವ, ಅಣ್ಣ ನೀನು ಆಮಂತ್ರಣ ಇಲ್ಲದಿರು ಬರ್ತೀಯಲ್ವಾ? ನಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮ. ಓಹೋ, ನನಗೆ ಗೌರವ. ಇದು ನಿನ್ನದ್ದಲ್ವಾ? ನಮ್ಮದೇ. ಅದುವೇ ನಾನು ನೋಡುವುದು. ಎಲ್ಲ ಸರಿ ಇತ್ತು, ಒಮ್ಮೆಗೆ ನಮ್ಮಲ್ಲಿ ಬದಲಾವಣೆ ಬಂತು. ನಿನ್ನದ್ದು ಸರಿ. ನಿನಗೆ ಒಂದು ಅಹಂಕಾರ, ಕೈಯಲ್ಲಿ ಕಬ್ಬಿಲ್ಲು, 5 ಸುಮ ಶರಗಳು ನಮ್ಮ ಮೇಲೆ ಪ್ರಯೋಗ ಮಾಡಿದ್ಯಾ? ಮನ್ಮಥ, ನಿನಗೆ ನಾರಾಯಣನ ಮಗ ಎನ್ನುವಂತ ಅಹಂಕಾರ ಉಂಟಲ್ವಾ? ನಾನು ನೋವಿನಲ್ಲಿ ತೊಯ್ದಾಡ್ತಾ ಇದ್ದೇನೆ, ನಿನಗೆ ಸಂತೋಷ. ಅದಕ್ಕೆ ನೀನು ನೆಗಾಡ್ತೀಯಾ, ನನ್ನನ್ನು ಹಾಸ್ಯ ಮಾಡ್ತೀಯಾ? ಇಕೋ ನನ್ನ ಶಾಪದ ಮಾತನ್ನು ಕೇಳು. ನೀನು ಕೂಡ ಮುಂದೆ ಈ ಪ್ರಪಂಚದಲ್ಲಿ ಉಳಿಯಕೂಡದು. ಭವಿಷ್ಯದಲ್ಲಿ ಆ ಪರಮೇಶ್ವರನ 3ನೇ ಕಣ್ಣಿಗೆ ಮಂಗಲ ಹೊಂದಿ ಮನದಲ್ಲಿ ಕಂಗಿಡುತ್ತ ಬಲವಿದಲ್ಲಿ ಮರುಗಿದ ದುರ್ಗತಿಯ ನಿಮಿದು ಬಲು ಮರುಗಿದ ದುರ್ಗತಿಯ ನಿಮಿದು ಮಾರನ ಚಣದನ್ನ ಚಿತ್ತರಿ ಮರುಗುತ್ತ ಮಾರನ ಚಣದನ್ನ ಚಿತ್ತದಿ ಮರುಗುತ್ತ ಕ್ಷೀರಸಾಗರ ಬೆನ್ನಸಿರಿ ಭೂರಿ ಮರಿಯೋಳು ಸುದೀದರು ಹರಿಯು ಮೈದೋರುತ್ತರಿಂದ ನಮಗೆ ಮರುಗುತ್ತ ಎಂತಹ ದುಸ್ಥಿತಿ ಬಂದೊದಗಿತು ನನಗೆ. ಬ್ರಹ್ಮದೇವನ ನೋವಿನ ಸಮಯದಲ್ಲಿರುವಂತಹ ವೇಳೆಯಲ್ಲಿ ಅವನ ಬಳಿಯಾಗಿ ಬಂದು ಅವನನ್ನು ಅಪಹಾಸ್ಯ ಮಾಡಿದ ದೆಸೆಯಿಂದ ಘೋರವಾದಂತಹ ಶಾಪವನ್ನೇ ಕೊಟ್ಟಿದ್ದಾನೆ. ಮುಂದಕ್ಕೆ ಪರಮೇಶ್ವರನ ಉರಿಗಣ್ಣಿಗೆ ಅಳಿದೇ ಹೋಗುವನ್ನು ಹಾಗೆ ಶಪಿಸಿದ್ದಾನೆ. ನಾನು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾನೆ. ಆದರೆ ಈ ಕಾಲಕ್ಕೆ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಹರಿಯೇ, ಅಚ್ಯುತ, ಅನಂತ, ಮುಕುಂದ, ಜಯ ಜಯ, ಜಯ ಜಯ. ಚಿಂತೆಯದಿಂದು ತಕ್ಷಣದಲ್ಲಿ ಬೇಡನಗೆ ಪ್ರತ್ಯಕ್ಷನಾಣಿಗೂ ಪರಿಹಾರ ಗೈವೆನು ಬೇಕೆ ಇಲ್ಲವು ಕೇಳು ಮಗನೇ ಇಕ್ಷುಜಾಪನೇ ಅಚ್ಯುತ, ಅನಂತ, ಮುಕುಂದ, ಕೇಶವ, ನಾರಾಯಣ, ಜಯ ಜಯ, ಜಯ ಜಯ. ರಕ್ಷಿಸು ತಂದೆ, ರಕ್ಷಿಸು. ಮಗನೇ ಮನ್ಮಥ, ಅಪ್ಪಯ್ಯ, ಸದಾ ಕಾಲ ನಗುಮುಖದಿಂದಲೇ ಇರುವವನು ನೀನು. ಆದರೆ ಇಂದಿನ ದಿವಸದಲ್ಲಿ ನಿನ್ನ ಮುಖದಲ್ಲಿ ದುಃಖ ಎನ್ನುವುದು ಆವರಿಸಿದೆ. ಈ ದುಃಖಕ್ಕೆ ಕಾರಣ ಏನು? ಏನಾಯಿತು ನಿನಗೆ? ಎಲ್ಲ ವಿಚಾರವನ್ನು ನನ್ನಲ್ಲಿ ಹೇಳು, ಕಷ್ಟವನ್ನು ಪರಿಹರಿಸ್ತೇನೆ. ದೇವರ ಹೊಂದಿದೆ
ನಮಗೆ ಸಾವಿರದಲ್ಲಿ ದುರಿದವ ನಡೆಹಾಳು ಕಾವುದೆಂದೆ ನರಗ ಹರಿಯೋ ದೇವನ ವಿಧಿ ಶಾಪ ಹೊಂದಿದೆ ಮಗನೇ, ನನಗೆ ಒದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಬ್ರಹ್ಮದೇವನ ಕಷ್ಟದ ಸ್ಥಿತಿಯಲ್ಲಿರುವಾಗ ಅವನ ಬಳಿಯಾಗಿ ಬಂದು ಅವನನ್ನು ಅಪಹಾಸ್ಯ ಮಾಡಿದವನು ನಾನು ಮಾಡಿದಂತಹ ಕರ್ಮದಿಂದ ಸಿಟ್ಟುಗೊಂಡಂತಹ ಬ್ರಹ್ಮದೇವ ಘೋರವಾಗಿ ಶಪಿಸಿದ್ದಾನೆ. ಭವಿಷ್ಯತ್ತಿನಲ್ಲಿ ಪರಮೇಶ್ವರನ ಉರಿಗಣ್ಣಿಗೆ ಸುಟ್ಟು ಭಸ್ಮವಾಗಿ ಹೋಗುವನು ಹಾಗೆ ಶಪಿಸಿದ್ದಾನೆ. ಬೇರೆ ದಾರಿ ಕಾಣದೆ ನಿನ್ನ ಬಳಿಯಾಗಿ ಬಂದಿದ್ದೇನೆ, ನನ್ನನ್ನು ನೀನೇ ರಕ್ಷಿಸಬೇಕು ತಾತ. ಮಗನೇ ಮರುಗದಿರಿನೋ ಶಾಪವ ಕ್ಷೇಮಗೆ ಬಳಸಲಪುದು ಜಗದ ಕ್ಷೇಮಗೆ ಬಳಸಲಪುದು ನಗವಿರೋದಿಗೆ ತನುವತಿಥಿ ವರದ ದೀಜಿ ಮುನಿ ನಿಗಮ ವಂದ್ಯನು ವರದ ದೀಜಿ ಮುನಿ ನಿಗಮ ವಂದ್ಯನು ಹರನು ಜಗತಿ ಪೂಜನು ಮಾರ ನಿಲ್ಲುವ ಹೊಗಳಿಗೆಯು ನಿನಗವುದು ಮಾರ ನಿಲ್ಲುವ ಹೊಗಳಿಗೆಯು ನಿನಗವುದು ಮರುಭವದೊಳಗೆ ನೀ ನನಗೆ ಸುತ ನೆನಪೇ ಮರುಭವದೊಳಗೆ ನೀ ನನಗೆ ಸುತ ನೆನಪೇ ಪರಜೀವನ ನಿತ್ಯಾವತಿಶಯದ ಸೌಭಾಗ್ಯವೆನ್ನುವುದ ಮಗನೇ ಮರುಗದಿರು. ಬ್ರಹ್ಮ ಕೊಟ್ಟಂತಹ ಶಾಪದ ನಿಮಿತ್ತವಾಗಿ ನೀನು ಅದನ್ನು ಅನುಸರಿಸಲೇಬೇಕು, ಅನುಭವಿಸಬೇಕು. ಹೌದು, ಪರಿಹಾರವಿಲ್ಲ. ಖಂಡಿತವಾಗಿಯೂ ಇದೆ. ಆ ಶಾಪವೇ ನಿನಗೆ ಮುಂದಕ್ಕೆ ವರವಾಗಿ ಪರಿಣಮಿಸುವುದಕ್ಕೆ ಇದೆ. ಅದು ಹೇಗೆ ತಾತ? ಅವನು ಕೊಟ್ಟ ಶಾಪದ ಪ್ರಕಾರವಾಗಿ ಹರನ ಕಣ್ಣಿಗೆ ನೀನು ಭಸ್ಮವಾಗಿಯೇ ಹೋಗಬೇಕು. ಮುಂದೊಂದು ದಿನ ನೀನು ಭಸ್ಮವಾಗಿ ಹೋದರೂ ಕೂಡ ಮತ್ತೊಂದು ಜನ್ಮದಲ್ಲಿ ನನಗೆ ಮಗನಾಗಿ ಜನಿಸುತ್ತಿ. ಅಷ್ಟೇ ಅಲ್ಲ, ಆ ಶಾಪ ಮುಂದೊಂದು ದಿನಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಉಪಯೋಗವಾಗುವುದಕ್ಕೆ ಇದೆ. ಹೋಗು ಕಂದ, ಯಾವುದೇ ಕಷ್ಟಗಳು ಬಂದರೂ ಕೂಡ ಅಂತರಂಗದಲ್ಲಿ ನಾವು ಧೃತಿಗೆಡಬಾರದು. ಮುಂದಕ್ಕೆ ದಾರಿ ಯಾವುದು ಇದೆ ಎನ್ನುವುದನ್ನು ಅನುಭವಿಸಲೇಬೇಕು, ಯೋಚಿಸಬೇಕು. ಆದ ಕಾರಣ ಆ ಶಾಪದ ನಿಮಿತ್ತವಾಗಿ ನೀನು ಸುಟ್ಟು ಭಸ್ಮವಾಗಿ ಸುಖವಾಗಿ ಮುಂದೊಂದು ಜನ್ಮದಲ್ಲಿ ನನ್ನ ಮಗನಾಗಿ ಜನ್ಮಿಸು. ಜಯ ಜಯ ಬಳಿಯಾಗಿ ಬಂದವನು ದೇವೇಂದ್ರ ತನ್ನ ಕಷ್ಟವನ್ನು ವಿಸ್ತರಿಸಿದ. ಈ ಹಿಂದಕ್ಕಾದ್ರೆ ನರಕಾಸುರ, ತಾರಕಾಸುರ ಅನ್ನುವಂಥ ದೈತ್ಯ ದಾನವ ದೇವಲೋಕವನ್ನು ಬಡಿಬೇಕು ಅನ್ನುವಂಥ ಉದ್ದೇಶದಿಂದ ದೇವಲೋಕವನ್ನು ಸೇರಿಕೊಂಡಿದ್ದಾನಂತೆ. ಮಾತ್ರವಲ್ಲ, ಬ್ರಹ್ಮನ ಕುರಿತಾಗಿ ವಿಶೇಷವಾದಂಥ ವರ ಸಂಪಾದನೆ ಮಾಡಿಕೊಂಡಿದ್ದಾನೆ. ಹರಗಿರಿಜೆಯರಲ್ಲಿ ಹುಟ್ಟಿದ ಮಗನಿಂದ ಮಾತ್ರ ಮರಣ ಅನ್ನುವ ಹಾಗೆ. ಆದ್ರೆ ಏನು ಮಾಡುವ, ಒಂದು ಕಡೆಯಿಂದ ಪರಮೇಶ್ವರ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ಗಿರಿಜೆ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಇವರಿಬ್ಬರು ಜೊತೆಯಾಗುವುದಕ್ಕೆ ಸಾಧ್ಯ ಇಲ್ಲ, ಮಗ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ತಾರಕಾಸುರ ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕಕಂಟಕನಾಗಿದ್ದಾನೆ.
ಏನು ಮಾಡೋಣ ಅನ್ನೋ ಹಾಗೆ ಯೋಚನೆ ಮಾಡಿದ ಕಾಲಕ್ಕೆ ಪರಮೇಶ್ವರನ ಜೊತೆಯಾಗಿಸಬೇಕು ಅಂತ ಅನ್ನುವ ಹಾಗೆ ನನ್ನ ಅಯ್ಯನೇ ಆಜ್ಞೆಯನ್ನು ಮಾಡಿದ್ದಾರಂತೆ. ಆದ್ದರಿಂದಲೇ ಲೋಕದ ಕ್ಷೇಮಕ್ಕಾಗಿ ಪರಮೇಶ್ವರನ ತಪಸ್ಸನ್ನು ಕೆಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊರಟಿದ್ದೇನೆ. ಸಾಗುತ್ತೇನೆ ಕಂದು ಸತಿ ನುಡಿದಳತ್ತೆಂದ ಜೀವಿಗೆ ಕೇಳು ನುಡಿಯನೋ ಹಳದಿ ಹರಗಿ ದೇವರ ತನ್ನ ದಾಬೂಟಕ್ಕೆ ಬಳಲಿ ಹರಗೆ ನೋಬನಿ ಕಳುವೆ ಪೋಬನೀದಿಯೋ ದೇವರ ನನ್ನ ದಾಬೂಟಕ್ಕೆ ಬಳಲಿ ಹರಗೆ ನೋಬನಿ ಕಳುವೆ ಪೋಬನೀದಿಯೋ ಕೇಳು ನುಡಿಯ ನಿನ್ನಡಿಗೆ ನಮಿದೆ ಅಮೃತವೇನಲ್ಲ ನಿನ್ನನು ಅಡಿದಾವರುಗಳಿಗೆ ಪ್ರಣಾಮಗಳನ್ನು ವಿರಚಿಸಿದ್ದೇನೆ. ಹೇಳು ಮೇಲೆ ಹೆಣ್ಣು ಗಂಡು ಜೊತೆಯಾಗಿ ಸಂಸಾರ ಜೀವನವನ್ನ ಸಾಗಿಸಬೇಕು ಅಂತಾದ್ರೆ, ಸತಿ ಪತಿಗಳೆಂದೆಣಿಸಿಕೊಳ್ಳಬೇಕು ಅಂತಾದ್ರೆ ಪೂರ್ವಜನ್ಮದ ಸುಕೃತ ವಿಶೇಷವೇ ಒದಗಿ ಬರಬೇಕಂತೆ. ಯೋಗವೂ ಬೇಕು, ಭಾಗ್ಯವೂ ಬೇಕು. ಇಲ್ಲದೆ ಹೋದಲ್ಲಿ ದೈವ ಸಂಕಲ್ಪವೇ ಪ್ರೇರಣೆಯಾಗಿರಬೇಕಂತೆ. ಖಂಡಿತ ಹೌದದು. ನಮ್ಮ ಬದುಕನ್ನ ಕಾಣುವಾಗ ನಾವು ಅದಕ್ಕಿಂತ ಹೊರತಲ್ಲ ಅಂತ ಭಾವಿಸ್ತೇನೆ. ಖಂಡಿತ ಅದು. ಎನ್ನಯ್ಯ, ನಿಮಗೆ ನನ್ನನ್ನು ಸತಿಯಾಗಿ ಒದಗಿಸುವುದಕ್ಕೆ ಅಥವಾ ಮಗಳಾದ ನನ್ನನ್ನು ಧಾರೆ ಎರೆದು ಕೊಡುವುದಕ್ಕೆ ಮೊದಲಾಗಿ ಮನಸ್ಸು ಮಾಡಿದ್ದಿಲ್ಲ. ಒಂದು ಕಾಲದಲ್ಲಿ ಒಪ್ಪಿಗೆ ಕೊಡದೇ ಇದ್ರೂ ಕೂಡ ಮತ್ತೊಮ್ಮೆ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ. ಶ್ರೀಮನ್ನಾರಾಯಣನೇ ಮಾರುತನನ್ನು ನನ್ನ ಅಯ್ಯನಡೆಗೆ ಕಳುಹಿಸಿಕೊಟ್ಟು ಮಗಳಾದ ರತಿಯನ್ನು ನನ್ನ ಮಗನಾದ ಮನ್ಮಥನಿಗೆ ದಾರಿ ಎರೆದು ಕೊಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಂಡ ಕಾಲಕ್ಕೆ ಒಳ್ಳೆ ಮದುವೆ ಮಾಡಿಕೊಳ್ಳಲಾರೆ ಹೀಗೆ ಉದ್ದಟತನದ ಮಾತುಗಳನ್ನೇ ಆಡಿತಾರಂತೆ. ಹಠವನ್ನೇ ಹಿಡಿದು ಬಿಟ್ಟ. ಆದ್ರೂ ಕಾಲ ಎಲ್ಲರನ್ನೂ ಮೀರಿ ನಿಲ್ತದೆ ಅನ್ನುವುದಕ್ಕೆ ನಮ್ಮ ದಾಂಪತ್ಯ ಜೀವನವೇ ಸಾಕ್ಷಿ. ಭದ್ರವಾಗಿ ಜೊತೆಯಾಗಿದ್ದೇವೆ. ಎಲ್ಲದಕ್ಕೂ ಋಣ ಬೇಕು, ಸುಮ್ಮಗೆ ಆಡಿದಲ್ಲ. ಋಣಾನುಬಂಧೇನ ಪತಿ ಸುತ ಆಲಯ. ಆ ಸಂಬಂಧಗಳು ಕೂಡಿ ಬರಬೇಕು ಅಂತಾದ್ರೆ ಋಣ ವಿಶೇಷವೇ ಇರಬೇಕು. ಋಣ ಅಂತ ಹೇಳಿದ್ರೆ ಬದುಕಿನ ಸಾಲ ಅಂತಲೇ ಅರ್ಥ ಅಲ್ವಾ? ಖಂಡಿತ. ಎಲ್ಲಿಯವರೆಗೆ ನಮಗೆ ಪೂರೈಸುವುದಕ್ಕಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಜೊತೆಯಾಗಿ ಇರ್ತೇವೆ. ಒಟ್ಟಂದದಲ್ಲಿ ಹೇಳಬೇಕು ಅಂತಾದ್ರೆ ಹೆಣ್ಣಾದವಳ ಜೀವಿತಾವಧಿಯ ನಾಥನಾಗಿ ಗುರುತಿಸಿಕೊಳ್ಳುವವ ಗಂಡ. ನನ್ನ ಸಮಗ್ರವಾದ ಜೀವಿತಾವಧಿಯ ಬಾಳ ಭವಿತವ್ಯದ ನಾಥನಾಗಿರುವ ನೀನು ನನ್ನ ಬದುಕಿನ ಜೀವಿತೇಶ. ಆದ್ದರಿಂದಲೇ ನಿಮ್ಮ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ವಿರಚಿಸಿ ನನ್ನ ಅಂತರಂಗದಲ್ಲಿ ಉಂಟಾಗಿರುವಂತಹ ತುಮರತೆಯನ್ನು ವಿಜ್ಞಾಪಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೇನೆ. ಏನು ರತಿ? ಪ್ರಕರಣವನ್ನು ತಿಳಿದು ಬಂದಿದ್ದೇನೆ ಪ್ರಭುವೆ. ಗೊತ್ತಾಗಿದೆ. ರತಿಯ ಮೇಳದೊಳಿಪ್ಪ ಕಾಮ. ಆ ವೇಳೆಗೆ ಬಂದ ನನ್ನ ಸುರಪಾಲ ದೇವೇಂದ್ರನೇ ಬಂದು ನಿಮ್ಮ ಅಡಿಗರಾಗಿ
ತನ್ನ ಬದುಕಿನ ದುರಿತವನ್ನೆಲ್ಲ ನಿವೇದಿಸಿಕೊಂಡ. ಕಷ್ಟವನ್ನು ಹೇಳಿಕೊಂಡಿದ್ದಾನೆ. ನನ್ನನ್ನೇನು ಇರುವುದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸ್ವಲ್ಪ ಹೊತ್ತು ಆ ಕಡೆಗಿರು, ಮತ್ತೆ ಕರೆಸಿಕೊಳ್ಳುತ್ತೇನೆ ಅಂತ ಆಡಿದರೆ. ಹೌದು. ಆದ್ರೆ ಒಂದಂತೂ ಸ್ಪಷ್ಟ ಆಯಿತು. ಏನು ರತಿ? ಅವನ ಮುಖ ನೋಡುವಾಗ ಕಷ್ಟಕ್ಕೆ ಒಳಗಾಗಿದ್ದಾನೆ. ಖಂಡಿತ ಹೌದು. ದೇವತೆಗಳಿಗೆ ಕಷ್ಟ ಬಂದಿದೆ ಅಂತಾದ್ರೆ ಅದಕ್ಕೆ ಮೂಲ ಕಾರಣ ಒಂದೇ, ಅದು ಅಸುರರ ಅಟ್ಟಹಾಸ. ರಾಕ್ಷಸರು ದೇವಲೋಕದ ಸುಖ ಜೀವನವನ್ನ ಬಯಸಿ ಭೋಗ ಜೀವನವನ್ನ ತನ್ನದಾಗಿಸಿಕೊಳ್ಳಬೇಕೆನ್ನುವ ಮಹತ್ವಾಕಾಂಕ್ಷೆಯನ್ನು ಇರಿಸಿಕೊಂಡು ಅಸುರರು ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ನಡೆಸುವುದು ಇದು ಹೊಸತೇನೂ ಅಲ್ಲ. ಈ ಪೂರ್ವದಲ್ಲಿ ಅಂತಹ ಪ್ರಕರಣಗಳೆಷ್ಟೋ ನಡೆದು ಹೋಗಿದೆ. ಈಗಲೂ ವರ್ತಮಾನದಲ್ಲಿ ದೇವತೆಗಳ ಸ್ಥಿತಿ ಹದಗೆಟ್ಟಿದೆ ಅಂತಾದ್ರೆ ಅದಕ್ಕೆ ಅಂಥದ್ದೇ ಒಂದು ಕಾರಣ ಒದಗಿ ಬಂದಿದೆ. ಪ್ರಭುವೇ, ಅದು ಪ್ರಧಾನ ಅಲ್ಲ. ಪತನ, ಏಳಿಗೆ, ಬದುಕಿನ ಎರಡು ಮುಖಗಳು. ಸಾಧಿಸಿದವ ಎದ್ದು ನಿಲ್ತಾನೆ, ಎಲ್ಲಿಯೂ ಎಡವಿದಾಗ ತಪ್ಪಿದಾಗ ಪತನವನ್ನು ಹೊಂದುತ್ತಾನೆ. ಸುರಪನಾದರೂ ಪತನ ಸ್ಥಿತಿಗೆ ಹೊರತಾಗಿ ಉಳಿದಿಲ್ಲ. ಆದರೆ ವರ್ತಮಾನದಲ್ಲಿ ನಿಮ್ಮನ್ನ ಬಳಸಿಕೊಳ್ಳುವುದಕ್ಕೆ ಮುಂದಾದನಲ್ಲ. ಹೌದು ಸ್ವಾಮಿಯೇ, ಸ್ವರ್ಗಲೋಕವನ್ನು ಉಳಿಸಬೇಕೆನ್ನುವ ಹಂಬಲದಿಂದ ನಿಮ್ಮನ್ನು ಘನವಾದ ಕಾರ್ಯವನ್ನ ಭೇದಿಸುವುದಕ್ಕೆ ಸಾಧಿಸುವುದಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ನೀವು ಹೊರಟು ನಿಂತಿದ್ದೀರಿ. ಹೌದು, ಅರ್ಥ ಮಾಡಿಕೊಳ್ಳಬೇಕು. ಏನು? ತನ್ನದಾದ ಸ್ವರ್ಗಲೋಕದ ವಾಂಛೆ ಅವನಿಗಿಟ್ಟು ಬಿಟ್ರೆ ಲೋಕ ಕಲ್ಯಾಣವನ್ನೇ ಸಮಗ್ರವಾಗಿ ಚಿಂತಿಸಿ ಈ ಬಗೆಯಿಂದ ಈ ಕಡೆಗೆ ಸಾಗಿ ಬಂದಿದ್ದಾನೆ ಅಂತ ನಾನು ಭಾವಿಸುವುದಿಲ್ಲ. ಸ್ವಾರ್ಥದಿಂದಲೇ ಬಂದಿದ್ದಾನೆ. ತನಗೆ ದಕ್ಕಿದ, ತಾನು ಹೊಂದಿರುವ, ತಾನು ಅನುಭವಿಸುತ್ತಿರುವ ಸರ್ಗವಷ್ಟೇ ತನಗಬೇಕು ಅನ್ನುವ ಭಾವವೇ ಅವನ ಮುಖದಲ್ಲಿ ಅಧಿಕವಾಗಿ ನನಗೆ ಕಂಡಿತು. ಜೀವಿತೇಶ ತನ್ನ ಸ್ವಾರ್ಥ ದಾವುಟಕ್ಕೆ ನಿಮ್ಮನ್ನ ಬಳಸಿ ಈ ಬಗೆಯಿಂದ ಪ್ರೇರಣೆಯನ್ನಿತ್ತು ಕಳುಹಿಸಿಕೊಡುವುದಕ್ಕೆ ಸುರಪಾಲ ಮನಸ್ಸು ಮಾಡ್ತಾನೆ ಅಂತಾದ್ರೆ ಹದಿಬದೆ ಹೆಣ್ಣಾಗಿ ನಿಮ್ಮ ಬಾಳ ಸತಿಯಾಗಿ ನಿಮ್ಮನ್ನ ಕಳುಹಿಸಿಕೊಡುವುದಕ್ಕೆ ನಾನು ಯೋಚಿಸುವುದು ಬೇಡವೇ? ಸಾಧಿಸುವುದಕ್ಕೆ ಹೊರಟ ಕರ್ತವ್ಯದಲ್ಲಿ ಪರಿಣಾಮದಲ್ಲಿ ಆಗಬಹುದಾದ ಪ್ರಾಪ್ತಿ ಏನು ಅನ್ನುವುದನ್ನು ಯೋಚಿಸುವಾಗ ಸ್ವಾಮಿಯೇ ನನಗೆ ವ್ಯಥೆ ಆಗ್ತದೆ. ನಿನ್ನ ಕಷ್ಟವನ್ನು ನಾನು ಪರಿಹರಿಸ್ತೇನೆ ಅನ್ನುವ ಹಾಗೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಆದ್ದರಿಂದಲೇ ಹೊರಟು ನಿಂತದ್ದು ನಾನು. ಪರಮೇಶ್ವರನ ಯೋಗ್ಯತೆ ಏನು ಅನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೋಯಿಸಿದ್ರೆ ಗತಿ ಏನಾದೀತು ಯೋಚಿಸಿ. ಬಾಲ್ಯದಲ್ಲಿ ಎತ್ತರವಾದಂತಹ ಪದವಿಯನ್ನು ಹೊಂದಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಆ ಪರಮೇಶ್ವರನನ್ನು ಒಲಿಸಿಕೊಂಡು ವಿಶೇಷವಾದಂತಹ ವರ ಸಂಪಾದನೆ ಮಾಡಿಕೊಂಡವನು ನಾನು. ಇಕ್ಷು ಚಾಪ ಪಂಚಶರ ವಿಷಮಾಕ್ಷರು ನೀಡಿ ಹೋಗ್ತೇನೆ ಪರಮೇಶ್ವರನ ಬಳಿಗೆ, ಗುರುವಿನ ಬಳಿಗೆ ಹೋಗ್ತೇನೆ. ಅವನ ತಪಸ್ಸನ್ನು ಕೇಳಿಸ್ತೇನೆ. ಹರ ಗಿರಿಜರನ್ನು ಒಂದು ಮಾಡಿ ಬರ್ತೇನೆ. ಬಾಲರಾಘವೇ ರಮಣ ಕಾಲಾಂತಕ ಸೋಮನೆ ಚಿಕಿನಯನ ಹೌದು ಪ್ರಭುವೇ. ಕಾಲಾಂತಕ ಸೋಮನೆ ಚಿಕಿನಯನ ನೀಲಗಂಧರ ಬುದ್ಧಿ ಪಕ್ವಗೊಳ್ಳದ ಒಂದು ಮಗು ಬದುಕಿನಲ್ಲಿ ಏನನ್ನ ಆಚರಿಸಿದ್ರು
ಅದಕ್ಕೆ ಪ್ರಜ್ಞಾವಂತ ಸಮಾಜ ಮಕ್ಕಳಾಟಿಕೆ ಅಂತ ಹೆಸರಿಸ್ತದೆ. ಬುದ್ಧಿಯಲ್ಲಿ ಪಕ್ವತೆ ಇರುವುದಿಲ್ಲ. ಆ ಮಕ್ಕಳಿಗೆ ಏನನ್ನಿಸಗುವುದಕ್ಕೂ ಸ್ವಾತಂತ್ರ್ಯ ಇರ್ತದೆ. ಯಾಕೆ? ಯಾಕೆ? ಅದು ಬಾಲಿಶತನ. ಹೌದು. ತಾನೇನು ಮಾಡುತ್ತಿದ್ದೇನೆ, ಮಾಡಿದ ಪರಿಣಾಮ ಏನು, ಈ ಕುರಿತಾಗಿ ಮಗು ಆಲೋಚಿಸುವುದಿಲ್ಲ. ಸ್ವಸ್ವರೂಪ ಜ್ಞಾನ ಇರುವುದಿಲ್ಲ. ಆದ್ರೆ ಪಡೆದವರು ತಿಳಿ ಹೇಳಬೇಕು, ಹೀಗೆ ಮಾಡಿದರೆ ಹೀಗಾಗ್ತದೆ, ಇದು ತಪ್ಪು, ಅದಕ್ಕೆ ಮಕ್ಕಳ ಆಟಿಕೆ ಅಂತ ಹೆಸರು. ತಿಳಿದವರು ಹಾಗೇ ವಿವರಿಸುವುದಕ್ಕೆ ಮುಂದಾದರೆ ಅದು ಸಹಜತೆ ಅಲ್ಲ ಪ್ರಭುವೆ, ಅದು ತೀರಾ ಅಸಹಜವಾಗಿರುವಂತದ್ದು. ಅಂಥದ್ದನ್ನೇ ಆಚರಿಸುವುದಕ್ಕೆ ನೀವು ಹೊರಟು ನಿಂತಿದ್ದೀರಿ. ಬಾಲರಾಟವೇ, ಶಿವನನ್ನು ನೋಯಿಸ್ತೇನೆ, ತಪಸ್ಸನ್ನ ಕೆಡಿಸ್ತೇನೆ, ಪಾರ್ವತಿಯನ್ನ ಒಲಿದು ತನ್ನ ಅರಸಿಯನ್ನಾಗಿ ಸ್ವೀಕರಿಸುವಂತೆ ಪ್ರೇರೇಪಿಸ್ತೇನೆ ಅನ್ನುವ ಹಾಗೆ ನೀವು ಭಾಷೆಯನ್ನಾಡಿ ಹೊರಟು ನಿಲ್ತೀರಿ ಅಂತಾದರೆ ಆತ್ಮವಿಶ್ವಾಸದಿಂದಲೇ ಹೊರಟಿದ್ದೇನೆ. ಸೋಲುವವನೇ ಪರಮೇಶ್ವರ? ಸೋಲುವವನೇ ಇಲ್ಲ, ಶಿಖಿನಯನಿದ್ದಾನೆ, ಉರಿನೇತ್ರನಿದ್ದಾನೆ. ಹಣೆಗಣ್ಣನ್ನು ತೆರೆದನೆಂದಾದರೆ ಪ್ರಭುವೆ ಪ್ರಪಂಚವನ್ನು ಸುಟ್ಟು ಸುಡುಕರಿಯನ್ನಾಗಿಸಬಲ್ಲ. ಅಂಥದ್ರಲ್ಲಿ ಯಾವನ ಬಾಣಗಳಿಂದ ತನಗೆ ನೋವಾಗಿದೆಯೋ, ತನ್ನ ತಪಸ್ಸು ಭಂಗಗೊಂಡಿದೆಯೋ ಅವನನ್ನು ಬಿಡುವುದಕ್ಕುಂಟೆ, ಹರಿಸುತ್ತನಿದ್ದಾನೆ ಅನ್ನುವ ಕರುಣೆಯನ್ನು ತೋರುವುದಕ್ಕೆ ಆ ಹರ ಮನಸ್ಸು ಮಾಡಲಾರ. ತನ್ನ ಕಡೆಗಣ್ಣ ನೋಟದಿಂದ ನಿಮ್ಮನ್ನ ಸುಟ್ಟು ಬಿಟ್ಟಾನು ಪ್ರಭುವೆ. ಆ ಭೀತಿ ನನ್ನೊಳಗುಂಟು. ಅದಕ್ಕಿಂತಲೂ ಮುನ್ನ ನೀವು ಆಡಿದ್ರಲ್ಲ ಗುರುವಿನ ತಪಸ್ಸು, ಅಂದ್ರೆ ನಿಮ್ಮ ಬದುಕಿನ ಏಳಿಗೆಗೆ ಯಾವನು ಕಾರಣನು ಅವನು ಶಿವನಿದ್ದಾನೆ, ನೀಲಕಂಧರನಿದ್ದಾನೆ. ಕೇವಲ ಯೋಚಿಸಿ ಪ್ರಭುವೆ, ಈ ಪೂರ್ವದಲ್ಲಿ ಸಮುದ್ರ ಮಥನ ಸಮಯದಲ್ಲಿ ನೀಲಕಂಠನಾಗಿ ಕಾಣಿಸಿಕೊಂಡ ಶಿವನ ಮಹತ್ವಕ್ಕೇನನ್ನುವುದನ್ನು ಯೋಚನೆ ಮಾಡಿ. ವಾಸುಕಿಯ ಬಾಯಿಯಿಂದ ಹೊರಚಿಮ್ಮಿದ ವಿಷ ಸಮಸ್ತವಾದ ಪ್ರಪಂಚವನ್ನೇ ಸುಟ್ಟು ಬಿಡಬಹುದು ಅನ್ನುವ ಭೀತಿಯಿಂದ ತನ್ನ ಕಂಠದಲ್ಲಿ ಧರಿಸಿಕೊಂಡವ, ಗರಳವನ್ನು ಕೊರಳಲ್ಲಿ ಧರಿಸಿಕೊಂಡವ, ಗರಳ ಗೊರಳವ ನರಳ ಸರಳಂಗೆ ಮುನಿಯಬಾರದು. ಆ ವಿಶ್ವಾಸ ನನಗುಂಟು. ಆದ್ದರಿಂದಲೇ ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ಬಗೆಯಿಂದ ನಾನು ವಿಜ್ಞಾಪಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದೇನೆ. ಯಾವನು ಬಾಳಿನ ಏಳಿಗೆಯನ್ನ ಗೈದನು, ಯಾವನು ಬದುಕಿಗೆ ಒಂದು ಶುಭ ಶಕುನವನ್ನು ಒದಗಿಸಿಕೊಟ್ಟನು, ಯಾವನು ಕುಸುಮಾವತಿ ಪಟ್ಟಣದಲ್ಲಿ ಹೇಳಿಕೊಳ್ಳುವುದಕ್ಕೆ ನಾನು ಮನ್ಮಥನಿದ್ದೇನೆ, ಪಂಚ ಸಾಯಕಗಳಿವೆ, ಲೋಕವನ್ನ ಮುನ್ನಡೆಸಬಲ್ಲೆ, ಸೃಷ್ಟಿಗೆ ನೂತನವಾದ ಕೊಡುಗೆಯನ್ನು ಕೊಡಮಾಡಬಲ್ಲೆ ಅನ್ನುವ ಹಾಗೆ ಹೆಗ್ಗಳಿಕೆಯಿಂದ ಆಡಿಕೊಳ್ಳುವುದಕ್ಕೆ ಯಾವನು ಕಾರಣೀಸ್ಥಾನದಲ್ಲಿದ್ದಾನೋ ಅವನನ್ನು ಕೆಣಕುವ ಪ್ರಯತ್ನ ಬೇಡ ಪ್ರಭುವೆ. ಇದು ವಿಪರೀತವಾದ ಭವಿಷ್ಯತ್ತಿನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಹಿಂದೆ ಆಗಿ ಹೋದದ್ದು ಏನು, ಈಗ ಆಗುತ್ತಿರುವುದು ಏನು ಎಲ್ಲವನ್ನು ತಿಳಿದುಕೊಂಡಿರ್ತಾರೆ. ಆದ್ರೆ ಮುಂದಕ್ಕೆ ಏನು ಆಗುತ್ತದೆ ಅನ್ನುವುದನ್ನು ಯಾರೂ ತಿಳಿದುಕೊಂಡಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಹಾಗಲ್ಲ, ನನ್ನ ಭವಿಷ್ಯತ್ತಿನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ಹಿಂದಕ್ಕಾದ್ರೆ ಬ್ರಹ್ಮನನ್ನು ನಿಂದಿಸಿದ ದಿಸೆಯಿಂದ ಅವನಿಂದ ಶಾಪವನ್ನು ಪಡೆದುಕೊಂಡವನು ಪರಮೇಶ್ವರನ ಹಣೆಗಣ್ಣಿನೇ ಸುಟ್ಟು ಭಸ್ಮವಾಗಿ ಹೋಗುವನು. ಹಾಗೆ ದುಃಖಿತನಾಗಿ ಅಪ್ಪನ ಬಳಿಯಾಗಿ ಬರುವಂತಹ ವೇಳೆಯಲ್ಲಿ ಸಮಾಧಾನ ಮಾತನ್ನು ಆಡಿದ್ರು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಲೋಕದಲ್ಲಿ ಕೀರ್ತಿ ಉಳಿಯುತ್ತದೆ ಮಗನೇ, ಕಾಯ ಮಾತ್ರ ಅಳಿದು ಹೋದ್ರೆ ಏನು ಅನ್ನುವ ಹಾಗೆ. ಆದ್ದರಿಂದ ಕೀರ್ತಿ ಉಳಿಯುತ್ತದೆ ಅನ್ನುವಂತಹ ಉದ್ದೇಶದಿಂದಲೇ ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೊರಟಿದ್ದೇನೆ. ಕಳಿಸು ರಮಣನನ್ನು ಕಳಿಹೆ ವಿರಹ ವಶರಿಗಂದಿಗ ಸಾಧ್ಯ ನಿನ್ನನು ಪರಮ ಸುಖದ ಸಾಂಗತ್ಯ ದೊರೆಯ ಕ್ರಮವಿತ್ತು, ಪರಮ ಸುಖದ
ಹಠದಿಂದಲಾದರೂ ಅದನ್ನು ತನ್ನದಾಗಿಸಿಕೊಳ್ತೀರಿ, ಲೋಕಕ್ಷೇಮವನ್ನ ಸಾಧಿಸ್ತೀರಿ ಅನ್ನೋ ಬದ್ಧತೆ ನಿಮ್ಮೊಳಗೆ ಕಾಣಿಸ್ತದೆ. ಆದ್ದರಿಂದಲೇ ಹೊರಟು ನಿಂತದ್ದು ನಾನು. ರತಿಯನ್ನ ಬಿಟ್ಟು ಮನ್ಮಥನಿಲ್ಲ, ಮನ್ಮಥನನ್ನ ಉಳಿದು ರತಿ ಇಲ್ಲ. ಒಂದೇ ನಾಣ್ಯಗಳ ಎರಡು ಮುಖಗಳಿರುವ ಹಾಗೆ. ಪರಿಮಳವೇ ಇಲ್ಲದೆ ಹೋಯಿತು ಅಂತಾದ್ರೆ ಹೂವು ಶೋಭಿಸ್ತದೆ? ಅದಕ್ಕೆ ಬೆಲೆ ಉಂಟೆ? ಚಂದಶಬ್ದದ ಶಬ್ದಗಳನ್ನು ಹೆಕ್ಕಿ ಹಾಕಿ ಪೋಣಿಸಿ ವಾಕ್ಯವನ್ನು ರಚಿಸಿದ ಮೇಲೆ ವಾಕ್ಯಕ್ಕೆ ಅರ್ಥವೇ ಇಲ್ಲದೆ ಹೋಯಿತು ಅಂತಾದ್ರೆ ಪ್ರಯೋಜನ ಏನೋ ಒಂದು ಮಾತಾಡಿದ ಹಾಗಾಯ್ತು, ಸಾಧನೆಗೆ ಫಲ ಇಲ್ಲ ಅಂತ ಆಗ್ತದೆ. ಗಂಡ ಹೆಣ್ಣಿನ ಸಂಬಂಧ ಅಂಥದ್ದೇ ಪ್ರಭುವೇ. ಬಂಗಾರದ ಹೂವಿಗೆ ಪರಿಮಳ ಬರಲಿಕ್ಕಿಲ್ಲ. ಸಹಜವಾಗಿ ಹೂದೋಟದಲ್ಲಿ ಅರಳಿದಂತಹ ಹೂವು ತನ್ನ ಸುಗಂಧವನ್ನ ಬೀಳ್ತದೆ, ಪಸರಿಸ್ತದೆ. ದಾಂಪತ್ಯ ಜೀವನ ಹಾಗಿರಬೇಕು. ಗಂಡ ಹೆಣ್ಣಿನ ಸರಸದ ಜೀವನ ಲೋಕ ಕಂಡು ಬೆರಗಾಗಬೇಕು, ಆದರ್ಶವಾಗಿ ಸ್ವೀಕರಿಸಬೇಕು. ಅಂತಹ ಜೀವನಕ್ಕೆ ಸಾಕ್ಷಿಯಾದದ್ದು ನಮ್ಮ ದಾಂಪತ್ಯದ ಬದುಕು. ಆದರೆ ಯೋಚನೆ ಮಾಡಿ, ನೀವು ಕೈಗೊಂಡ ಕಾರ್ಯದಲ್ಲಿ ನಿಮ್ಮನ್ನ ಅಗಲಬೇಕಾದ ಸ್ಥಿತಿ ನನಗೆ ಸವನಿಸ್ತದೆ. ನಿಮ್ಮನ್ನ ಬಿಟ್ಟು ನಾನು ಇರಬೇಕಾದ ದುಸ್ಥಿತಿ ನಾನು ಎದುರುಗೊಳ್ಳಬೇಕಾಗ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ಶಿವನು ಉರಿಗಣ್ಣನ್ನ ತೆರೆದು ನಿಮ್ಮನ್ನ ಸುಟ್ಟು ಬಿಡ್ತಾನೆ ಅಂತಾದ್ರೆ ಪ್ರಭುವೇ ನನಗೆ ವೈಧವ್ಯ. ಹೆಣ್ಣಾದವಳು ಜೀವನದಲ್ಲಿ ಅದನ್ನು ಸಹಿಸಿಕೊಳ್ಳುವುದಕ್ಕೆ, ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಮಕ್ಕಳಿರಲಿ, ಹೆಣ್ಣಾದವಳು ತಾಯ್ತನದ ಸೌಖ್ಯವನ್ನೇ ಉಂಡಿರಲಿ, ಆದರೂ ಗಂಡನಿಲ್ಲದ ಬದುಕು ಎಷ್ಟು ಕಾಲ ಸಹಿಸುವುದಕ್ಕೆ ಅವಳಿಗೆ ಸಾಧ್ಯವಾದೀತು ಹೇಳಿ? ಗಂಡನಿಗಿಂತ ಹೆಚ್ಚಿನ ಅಲಂಕಾರ, ಗಂಡನಿಗಿಂತ ಹೆಚ್ಚಿನ ಆಧಾರ ಹೆಣ್ಣಾದವಳಿಗೆ ಬದುಕಿನಲ್ಲಿ ಮತ್ತೊಂದಿಲ್ಲ ಪ್ರಭುವೇ. ಹೆಣ್ಣಾದವಳು ಛಾಯಾನುವರ್ತಿನಿ, ನೆರಳಿನಂತೆ ಗಂಡನನ್ನು ಅನುಸರಿಸಬೇಕಾದವಳು. ಆದರೆ ಬದುಕಿನ ಕರಿ ಬಿಸಿಲಿಗೆ ಹೆಣ್ಣಾದವಳ ಬದುಕು ಬಸವಳಿಯದೆ ಹಸನಾಗಿ ಉಳಿಬೇಕು ಅಂತಾದರೆ ಗಂಡನಾದವನ ಆಸರೆ ಬೇಕಾಗ್ತದೆ, ನೆರಳು ಬೇಕಾಗ್ತದೆ. ಹೇಳಿಕೊಳ್ಳಬಹುದು, ಗಂಡನನ್ನು ಅನುಸರಿಸ್ತೇನೆ, ಅನುಕರಿಸಿಕೊಂಡು ಬದುಕಬೇಕು ಅಂತಾರೆ ಪತಿಯವನು ಹಾಗೆ ಒದಗಿ ಬರಬೇಕಾಗ್ತದೆ. ಪ್ರಭುವೇ, ನಿಮ್ಮನ್ನ ಬಿಟ್ಟು ರತಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಮತ್ತೆ ನಿಮ್ಮನ್ನ ಹೊಂದುವುದಕ್ಕೆ ನನ್ನ ಭಾಗ್ಯ ಯಾವಾಗ ತೆರೆಯುತ್ತದೆ ಪ್ರಭುವೇ? ಮರುಗಬೇಡ ರಮಣಿ ಕಾಯ ತುರಿದರ ಮರುಗಬೇಡ ರಮಣಿ ಕಾಯವ ತುರಿದರ ಸುಸ್ಥಿರವನುದಿ ತ್ರಿಭುವನ ಕ್ಷೇಮಾರ್ಧ ತ್ರೈಭುವನ ಕ್ಷೇಮಾರ್ಧ ಮರುಭವತಿ ಹರಿತನು ಜನಿಸುವೆ ಮರುಭವತಿ ಹರಿತನು ಜನಿಸುವೆ ಮರೆಯದೆ ನನ್ನ ನಿರೀಕ್ಷೆಯೆಂದಿರು ಮರುಗಬೇಡ ರಮಣಿ ಕಾಯವ ತೊರೆದರ ರಮಣಿ ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದಂತಹ ನಾನು ಜೀವಂತವಾಗಿ ಬರ್ತೇನೆ ಅನ್ನುವಂಥ ವಿಶ್ವಾಸ ನನಗೂ ಇಲ್ಲ, ನಿನಗೂ ಇಲ್ಲ. ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತ ಯಾವಳೇ ಇರಲಿ, ತಾನು ಸುಮಂಗಲಿಯಾಗಿ ಸಾಯಬೇಕು ಅನ್ನೋ ಹಾಗೆ ಬಯಸ್ತಾಳೆ. ಹಣೆಯ ಕುಂಕುಮವನ್ನು ಅಳಿಸಿಕೊಂಡು ಕೊಳ್ಳ ಮಾಂಗಲ್ಯವನ್ನು ಕಳೆದುಕೊಂಡು ತನ್ನ ಅಮಂಗಲಕರವಾದಂಥ ಮುಖವನ್ನು ಲೋಕದ ಮಂದಿಗಳಿಗೆ ತೋರಿಸುವುದಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ನೀನೇನು ಅದಕ್ಕೆ ಹೊರತಾದವಳಾಗಿ. ಆದರೆ ಒಂದಂತೂ ಸತ್ಯ, ಈ ಹಿಂದೆ ನಿನ್ನಲ್ಲಿ ಆಡಿದ ಹಾಗೆ ಶಾಪಗ್ರಸ್ತನಾದವನು ನಾನು. ಆ ಶಾಪವನ್ನು ಕಳೆದುಕೊಳ್ಬೇಕು ಅಂತ ಇದ್ರೆ ನಾನು ಅಳಿಯಲೇಬೇಕು. ಆದರೆ ನನ್ನ ಅಯ್ಯ ಶ್ರೀಹರಿ ಮತ್ತೊಂದು ಸಮಾಧಾನದ ಮಾತನ್ನು ಆಡಿದ್ದಾನೆ. ಪರಮೇಶ್ವರನ ಉರಿಗಣ್ಣಿಗೆ ನೀನು ಅಳಿದು ಹೋದೆ ಅಂತ ಆದರೆ ಮತ್ತೊಮ್ಮೆ ನನಗೆ ಮಗನಾಗಿ ನೀನು ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನಾನು ಅಳಿದು ಹೋದೆ ಅಂತ ಆದರೂ ನನ್ನ ಆತ್ಮ
ನಿನ್ನ ಜೊತೆ ಸ್ಥಿರವಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ನಾನು ಮತ್ತೊಮ್ಮೆ ಹುಟ್ಟಿ ಬರುವಲ್ಲಿವರೆಗೆ ನನ್ನ ಕಾತರತೆಯಿಂದ ನೀನು ಕಾದಿರು. ಮತ್ತೊಮ್ಮೆ ನಿನ್ನನ್ನು ಸೇರುವುದಕ್ಕಾಗಿ ನಾನೇ ಸಿದ್ಧನಾಗಿರ್ತೇನೆ. ಪ್ರಭುವೇ, ರಂಗನಿಗೆ ಮಗನಾಗಿ ಹುಟ್ಟಿದವರು, ಹರಿಯ ಸುತನಾಗಿ ಲೋಕವನ್ನು ಬೆಳಗುವ ಆಕಾಂಕ್ಷೆಯಿಂದಲೇ ಘನವಾದ ಸಾಧನೆಯನ್ನು ಮಾಡಿದವರು. ಮನ್ಮಥನೇ ಇಲ್ಲರೆಂದಾದರೆ ಸೃಷ್ಟಿ ಕಾರ್ಯ ಮುಂದುವರಿಯುವುದಕ್ಕೆ ಸಾಧ್ಯವೇ? ಗಂಡು ಹೆಣ್ಣು ಒಂದಾಗುವುದಕ್ಕುಂಟೆ? ಅಂಗವಿಲ್ಲದೆ ಹೋದರೂ ಅನಂಗನಾಗಿ ನಿನ್ನನ್ನು ಹೊಂದಿಕೊಂಡಿರ್ತೇನೆ. ಆತ್ಮರೂಪದಲ್ಲಿ ನಿನ್ನ ಹೃದಯ ಪೀಠದಲ್ಲಿ ನೆಲೆಯಾಗಿರ್ತೇನೆ. ರಥಿ, ನಿನಗೆ ವೈಧವ್ಯ ಇಲ್ಲ. ಇಷ್ಟ ಆಡಿದ್ರಲ್ಲ, ನನ್ನ ಬದುಕಿನ ಮಂಗಳಕ್ಕದು ಸಾಕ್ಷಿ ಅಂತ ಭಾವಿಸ್ತೇನೆ. ಲೋಕದ ಮಂದಿಗಳ ಕ್ಷೇಮವನ್ನು ಸಾಧಿಸುವುದಕ್ಕಾಗಿ ಹೊರಟು ನಿಂತಿದ್ದೀರಿ. ಕಾಯ ಅಳಿಯಿತು ಅಂತಾದ್ರೆ ನಿಮ್ಮ ಗಳಿಕೆ ಕೀರ್ತಿ, ಆ ಕೀರ್ತಿ ಸೌಧದ ಒಳಗೆ ನಿಮ್ಮಿ ರಥಿ ನಿಮ್ಮ ಬರೋಣದ ನಿರೀಕ್ಷೆಯಲ್ಲಿರ್ತಾಳೆ. ಯುಗ ಒಂದೇನು, 1000 ಯುಗಗಳೇ ಕಳೆದು ಹೋಗಲಿ, ಈ ರಥಿ ಮನ್ಮಥನಿಗಾಗಿ ಕಾಯ್ತಾ ಇರ್ತಾಳೆ. ಪ್ರಭು, ಮತ್ತೆ ನಿನಗೆ ಬೇಕಾಗಿ ನಾನೂ ಬರ್ತೇನೆ. ಹಾಗೆಂದು ತಡ ಮಾಡುವುದಲ್ಲ, ಮಣಿ ರಥವನ್ನು ಏರಿಕೊಂಡು ಸಾಗುತ್ತಾನೆ. ಹಿಮಾಲಯದ ತಪ್ಪಲು ಪ್ರದೇಶವನ್ನು ಸೇರಿಕೊಂಡಿದ್ದೇನೆ. ಎಲ್ಲಿ ತಾನ ಪರಮೇಶ್ವರ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಸಾಗುತ್ತೇನೆ. ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ಶಂಭುವೆ, ಜಯ 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 ಜಯ. ಸ್ವಾಮಿ, ನಿನಗೆ ಇದೆಲ್ಲ ಬೇಕಾ ಅಂತ ಯೋಚನೆ ಮಾಡು. ಲೋಕದಲ್ಲಿ ಲಯದ ಅಧಿಕಾರಿಯಾಗಿ ಮೆರೆದಾಡಬೇಕಾದಂಥ ನೀನಿದ್ದು ಕಠಿಣವಾದಂಥ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದಿ. ಕಣ್ಣು ಮುಚ್ಚಿದ್ರೇನು ನಿಂಗೆ ಲೋಕದ ಆಗು ಹೋಗುಗಳೆಲ್ಲ ಕಾಣಿಸುವುದಕ್ಕೆ ಸಾಧ್ಯ ಉಂಟಾ? ಲೋಕದಲ್ಲಿ ಅಧರ್ಮವೇ ಅಧಿಕವಾಗಿದೆ. ಆದ್ದರಿಂದ ಪರಮೇಶ್ವರ, ಒಮ್ಮೆ ಕಣ್ಣು ಬಿಡು ಪರಮೇಶ್ವರ. ಬಿಡುವುದಿಲ್ಲ, ಕಣ್ಣು ಬಿಡುವುದಿಲ್ಲ. ಹೇಗೆ
ಮನುಮುನಿಗಳ ನಿಜರು ವಿನಯದ ಸಂಸ್ತುತಿಸಿ ತೃಣಯನಗೆಯ ತೆರೆದು ದತ್ತಮಾರನ ನೆನೆದು ಮನಮರುತಿಯರದಿಗೆ ಕರುಣದಿಂದ ದೇವರ ನಿತ್ತ ಮುಂದಗೆ ಮದನನು ನನಗೆ ಹೊರತಿ ಜಗಗೆ ದೇಹವಿಹನ್ನದ ಅನಂಗನೆನಿಸಿ ತನ್ನಯ ಶಕ್ತಿ ರೂಪದಲ್ಲಿ ಮೆರೆಯರೆಯರನುತ ಕರುಣಿಸಿ ತನ್ನ ನೆನೆವ ಸತಿಯಡೆಗೆ ವೈರಾಗ್ಯವೇಶದಿ ತಡೆದು ತಡೆದಾದ ಮನುಮುನಿಗಳ ನಿಜರು ವಿನಯ ಸಂಸ್ತುತಿಸಿ ಬಹಳ ಕಾಲದ ಹಿಂದೆ ಕಳೆದದ್ದನ್ನು ಪಡೆಯಬೇಕು ಎನ್ನುವ ನೆಲೆಯಲ್ಲಿ ಹಿಮಾಲಯದ ತಪ್ಪಲಲ್ಲಿ ಸುದೀರ್ಘವಾದಂಥ ತಪಸ್ಸನ್ನಾಚರಿಸುತ್ತಾ ಇದ್ದವನು ನಾನು. ಒಮ್ಮೆಗೆ ಯಾವುದೋ ಒಂದು ಭದ್ರವಾಗಿ ಆಘಾತವಾಯಿತು ಎನ್ನುವ ಹಾಗೆ ನೋಡಿದೆ ಎಂದಾದರೆ ಅದೇ ಕ್ಷಣದಲ್ಲಿ ಕಾಣುತ್ತಾ ಇದೆ ಭಸ್ಮದ ರಾಶಿ. ಏನು ಅಂತ ನೋಡಿದಾಗ ಕಾಮಚಕ್ರೇಶ್ವರ ದಗ್ಧನಾಗಿ ಹೋಗಿದ್ದಾನೆ ನನ್ನ ಉರಿಗಣ್ಣಿಗೆ. ಇದನ್ನು ತಿಳಿದಂಥ ಮಡದಿಯಾದಂಥ ಆರತಿ ಪಾದವನ್ನು ಮುಟ್ಟಿ ನನ್ನ ಗತಿಯೇನು ಅಂತ ಕೇಳಿದಾಗ ಹಸ್ತಗಳನ್ನೆತ್ತಿ ಅಭಯವನ್ನಿತ್ತು. ಮುಂದಿನ ಒಂದು ಜನ್ಮ ಅಂತ ಇದ್ದರೆ ಅಂಗ ಇಲ್ಲದಿದ್ದರೂ ಅನಂಗನಾಗಿ ಹುಟ್ಟಿ ಅಂತರಂಗದ ಯಾವುದೇ ಬೇಡಿಕೆಗಳನ್ನು ಈಡೇರಿಸ್ತಾನೆ ಎನ್ನುವ ಹಾಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಸರಿ, ಕಾಲ ವಿಳಂಬಿಸುವುದಲ್ಲ. ಅವನ ಶರಪ್ರಯೋಗದಲ್ಲಿ ನನ್ನ ಶರೀರವೆಲ್ಲವೂ ಬದಲಾವಣೆ ಕಾಣುತ್ತಾ ಉಂಟು. ಕಾರಣ ಏನು ಅಂತ ನೋಡಿದರೆ ದಕ್ಷಾಧ್ವರ ಪ್ರಕರಣದಲ್ಲಿ ದಗ್ಧಳಾದಂತಹ ದಾಕ್ಷಾಯಿಣಿ ಪರ್ವತರಾಜನಿಗೆ ಮಗಳಾಗಿ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ನನ್ನನ್ನೇ ಸೇರಬೇಕು ಎನ್ನುವ ಹಾಗೆ ಕಾಯುತ್ತಾ ಇದ್ದಾಳೆ ತಪಸ್ಸಿನ ಮೂಲಕ. ಅವಳಿಗೆ ದರ್ಶನ ಕೊಟ್ಟು ವಿವಾಹವಾಗಿ ಮಗ ಹುಟ್ಟಿದ ಕಾರಣದಲ್ಲಿ ಲೋಕದಲ್ಲಿ ಧರ್ಮಸ್ಥಾಪನೆಯಾಗುತ್ತದೆ, ವಧೆಯಾಗುತ್ತದೆ ರಕ್ಕಸರದ್ದು ಸ್ಪಷ್ಟ. ಬ್ರಹ್ಮನ ಆಜ್ಞೆಯಂತೆ ಬ್ರಹ್ಮ ನಿರ್ದೇಶನದಂತೆ ಅನಂಗನಾಗಿ ಹುಟ್ಟುವುದಕ್ಕೆ ವೇದಿಕೆ ನಿರ್ಮಾಣ ಆಗಿದೆ. ಮುಂದೇನಾಗುತ್ತದೆ? Thank you.
ಇರುವಂತಹ ಸ್ವರ್ಣಾಮ ಮಣಿಪುರಕ್ಕೆ ಯಾರೆಂದು ಬಲ್ಲಿರಿ? ಶಂಬರಾಸುರ ಅಂತ ಕೇಳಿದ್ರು. ಅದೇ ಸರಿ. ಹೊರಟು ಬರುವಂತಹ ಕಾರ್ಯಕಾರಣ ಅದೇ ಕವಿದೆ ಆಲಿಸಬೇಕಯ್ಯ. ಶಂಬರ ವರ್ತಮಾನ ಕಾಲದಲ್ಲಿ ಮಣಿಪುರದ ಅಧಿಕಾರಿಯಾಗಿ ಶಂಬರಾಸುರ ಎನ್ನುವಂತಹ ನಾಮಾಂಕಿತದಿಂದ ಮೆರೆಯುತ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಅಸುರನಿಗೆ ಯಾವುದೇ ದಿಕ್ಕು ದೆಸೆಗಳು ಕಾಣಲಿಲ್ಲ. ಆ ಕಾಲಕ್ಕೆ ನಮ್ಮದಾದಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎನ್ನುವಾಗೆ ಉದ್ದೇಶವನ್ನು ಇರಿಸಿಕೊಂಡು ಮಣಿಪುರವನ್ನು ನಾನು ರಚನೆ ಮಾಡಿದ್ದೇನೆ. ಹಿಂದೆ ಅದೆಷ್ಟೋ ವೀರಾದಿ ಭಟರೆಲ್ಲ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದರು. ಅಂತಹ ಶೋಣಿತಾಪುರದಲ್ಲಿ ರಾಕ್ಷಸರು ಮೆರೆಯುತ್ತಿರುವಂತಹ ಕಾಲಕ್ಕೆ ಆ ಹರಿಯ ದುರ್ದಶೆಯಿಂದಲಾಗಿ ನಮ್ಮವರೆಲ್ಲ ಹರಳಗೊಂಡರು ಎನ್ನುವ ಹಾಗೆ ಅವರ ಮಾತಿನ ಮೂಲಕ ನಾನು ಅರಿತುಕೊಂಡವನಿದ್ದೇನೆ. ಆದ ಕಾರಣವಾಗಿ ಶೋಣಿತಾಪುರದ ಎನ್ನುವಂತಹ ಮಣ್ಣು ನಮಗೆ ಸಲ್ಲದು, ಅಲ್ಲಿ ಇರಕೂಡದು ಎನ್ನುವ ಕಾರಣಕ್ಕಾಗಿ ಈ ಪಟ್ಟಣವನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಇನ್ನು ಮಣಿಪುರದಲ್ಲಿ ವೈಭವದಿಂದಲೇ ಮೆರೆಯುತ್ತಾ ಇದ್ದೇನೆ. ಅಸುರರಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವನಿದ್ದೇನೆ. ಒಳಗಸ್ತನಾದಂತಹ ಕಾಲಕ್ಕೆ ಒಂದು ಕಡೆಯಿಂದ ಮಂತ್ರಿ ಮಂಡಲಿಗರು, ಮತ್ತೊಂದು ಕಡೆಯಿಂದ ಭಟರು ಭಟ್ಟಂಗಿಗಳು, ಮೇಧಾವಿಗಳು, ಪಾಂಡಿತ್ಯವುಳ್ಳಂತಹ ಮಹಾನ್ ಸಾಧಕ ವ್ಯಕ್ತಿಗಳು ನೆರೆದಂತಹ ಈ ಸಭೆಯನ್ನು ಕಾಣುವಾಗ ನನಗೆ ಆನಂದವಾಗುತ್ತಾ ಇದೆ. ಎಲ್ಲರೂ ಜಯಘೋಷವನ್ನು ಹಾಕುತ್ತಾ ಇದ್ದಾರಲ್ಲ. ಆದರೆ ರಾಜ್ಯಕ್ಕೆ ವಿಚಾರ ಈ ರೀತಿ ಇದ್ದರೆ ಈ ಹಿಂದೆ ನಡೆದ ಘಟನೆ ಏನು ಮಲ್ಲಿರೇ ನೀವು? ಶೋಣಿತಾಪುರದಲ್ಲಿ ತನು ಕುಮಾರಕರಾಗಿ ಹುಟ್ಟಿಕೊಂಡವರು ಶುಭ್ರ ನಿಶುಂಭರು ಎನ್ನುವವರು ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರವನ್ನು ಪಡೆದಂತಹ ಅವರು ಲೋಕದಲ್ಲಿ ಅದ್ವಿತೀಯರಾಗಿ ಮೆರೆಯುತ್ತಾ ಇದ್ರು. 3 ಲೋಕವನ್ನು ವಶದಲ್ಲಿರಿಸಿಕೊಂಡರು. ಆದರೆ ಏನು ಮಾಡೋಣ ಹೇಳಿ, ಇಂದ್ರನ ಘೋಕತನದಿಂದ ನೇರವಾಗಿ ಹರಿಯಲ್ಲಿ ದೂರನ್ನಿದ್ದ ಹರಿ ತಾನಾಗಿ ಯುದ್ಧಕ್ಕೆ ಬಾರದ ರೀತಿಯಲ್ಲಿ ಮತ್ತೊಬ್ಬರನ್ನು ಕಳುಹಿಸಿಕ್ಕು ನಮ್ಮವರಾದಂತಹ ಶುಂಭ ನಿಶುಂಭರೆಂದು ಕೊಡಿಸಿದ ಎನ್ನುವಂತಹ ವಿಚಾರವನ್ನು ಬಲ್ಲವನಾಗಿದ್ದೇನೆ. ಆದರೆ ನಮ್ಮವರ ಅಳಿವಾಗಿದೆ. ನನ್ನ ಸಹೋದರರು ಇನ್ನಿಲ್ಲವಾಗಿ ಹೋದರು. ತಮ್ಮನಾಗಿ ಹುಟ್ಟಿದಂತಹ ನಾನು ಮಾಡಬೇಕಾದಂತಹ ಕರ್ತವ್ಯವೇನು? ಸತ್ತಂತಹ ನನ್ನ ಅಣ್ಣಂದಿರಿಗೆ ಬೇಕಾದಂತಹ ವ್ಯವಸ್ಥೆಯಾಗಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ತಂದು ಕೊಡಬೇಕಾದ್ದೇ ನನ್ನ ಕರ್ತವ್ಯವಾಗಿದೆ. ಆದ ಕಾರಣ ಸ್ವರ್ಗಲೋಕದಲ್ಲಿರುವಂತಹ ಇಂದ್ರನಿಗೆ ಸರಿಯಾದಂತಹ ಒಂದು ಬುದ್ಧಿಯನ್ನು ಕಲ್ಪಿಸಬೇಕು. ಅದಕ್ಕಾಗಿ ಒಬ್ಬಂಟಿಯಾಗಿ ಯೋಚನೆ ಮಾಡುವುದಲ್ಲ, ಯಾರು ನಮ್ಮಲ್ಲಿ ಇತ್ತ ಕಡೆಗೆ ಬರಲಿ.
ಇರುವಂತಹ ಸಂದರ್ಭ ದೀರ್ಘವಾದ ಕರೆ ಕೇಳಿಸಿತು. ಓಡೋಡಿಕೊಂಡು ಬಂದಿದ್ದೇನೆ. ಯಾಕೆ ಕರೆ? ಈ ಹಿಂದೆ ನಮ್ಮ ಸಹೋದರರೆಲ್ಲರೂ ಅಳಿದು ಹೋಗಿದ್ದಾರೆ. ಕಾರಣ ಏನೆಂಬುದು ನಿಮಗೂ ತಿಳಿದೇ ಇದೆ. ಇಂದ್ರ ತನ್ನ ಕಪಟದಿಂದಾಗಿ ನಮ್ಮವರನ್ನೆಲ್ಲ ಕೊಲ್ಲಿಸಿದ್ದಾನೆ ಎನ್ನುವಂತಹ ವಿಚಾರವನ್ನು ನಮ್ಮ ಹಿರಿಯವರೆಲ್ಲ ಹೇಳಿದ್ದಾರೆ. ಅದನ್ನೇ ನಾವು ನಂಬಿಕೊಂಡು ಬಂದವರಿದ್ದೇವೆ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಡಬೇಕಾದ್ದು ತಮ್ಮಂದಿರಾದಂತಹ ನಮ್ಮ ಕರ್ತವ್ಯ. ದೇವಲೋಕವನ್ನು ಸೇರಿ ಆ ಇಂದ್ರನನ್ನು ಬಡಿದೋಡಿಸಿ ಒಂದು ಸ್ವರ್ಗಲೋಕದ ಪೀಠ ಮತ್ತೊಂದು ಅವಳಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡುವರೆ. ಏನು ನಿಮ್ಮ ಅಭಿಪ್ರಾಯ? ಮೊದಲಾಗಿ ಪವಿತ್ರವಾದ ಕರಗಿಕೊಂಡಿದ್ದೇನೆ. ನಮ್ಮ ಹಿರಿಯರಿಗೆ ಇದಕ್ಕೆ ಮೊದಲು ದೇವಲೋಕದಲ್ಲಿ ಕಷ್ಟವಾಗಿದೆ. ನಮ್ಮವರನ್ನೆಲ್ಲ ಮುಗಿಸಿದ್ದಾರೆ ಇಂದ್ರ ಮೋಸದಿಂದ. ಈ ಉದ್ದೇಶದಿಂದ ಸೇನೆ ಕೊಡಿಕೊಂಡು ದೇವಲೋಕಕ್ಕೆ ಹೊರಟಿದ್ದೀರಿ. ಸರಿಯಲ್ಲ ಬುದ್ಧಿ. ನಮ್ಮಲ್ಲಿ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಸೇನಾಬಲ ಉಂಟು. ಆದ್ರೆ ದೈವಬಲ ಸ್ವಲ್ಪ ಕಡಿಮೆ ಆಗಿದೆ. ಇದಕ್ಕೆ ಮೊದಲು ನಾವು ಬ್ರಹ್ಮದೇವರನ್ನು ಮೆಚ್ಚಿಸಿ ವರವನ್ನು ಪಡೆದುಕೊಂಡಿದ್ದೇವೆ. ಆದ್ರೆ ವರ ಪಡೆದು ಸ್ವಲ್ಪ ಸಮಯ ಮಾತ್ರ, ಯಾರು ಉಳಿದದ್ದಿಲ್ಲ. ಅಲ್ಪಾಯುಷದಿಂದಲೇ ಅಲ್ಪಾಯುಷದಿಂದಲೇ ಎಲ್ಲರೂ ಅಳಿದು ಹೋಗಿದ್ದಾರೆ. ಹಾಗಲ್ಲ, ನಮ್ಮ ಕುಲದೇವರಾದ ಪರಮೇಶ್ವರನನ್ನು ಮೆಚ್ಚಿಸಿ ಮರಣ ಇಲ್ಲದ ವರವನ್ನು ಪಡೆದುಕೊಂಡು ಬಂದ್ರೆ ಆಮೇಲೆ ಮರಣದ ಭೀತಿ ನಮಗಿಲ್ಲ. ದೇವಲೋಕ ಸುಲಭದಲ್ಲಿ. ಹೌದಯ್ಯ. ಅಯ್ಯ ಮಂತ್ರೀಶ, ಸರಿಯಾದಂತಹ ಸಮಯಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡುವುದೇ ಮಂತ್ರಿ ಎನ್ನುವುದಕ್ಕೆ ನನಗೇ ಹೆಮ್ಮೆಯಾಗುತ್ತಾ ಇದೆ. ಯಾಕೆ? ಕಾಲಕ್ಕೆ ಸರಿಯಾದಂತಹ ಸೂಚನೆಯನ್ನು ನೀನು ಕೊಟ್ಟಿದ್ದಿ, ಎಚ್ಚರಿಕೆಯ ಕರೆಗಂಟೆಯನ್ನು ನೀನು ಬಾರಿಸಿದ್ದಿ. ಕಾಡನ್ನು ಸೇರಬೇಕು, ವಿಧಾತನ ಕುರಿತಲ್ಲ, ನಮ್ಮ ಕುಲದೇವನಂತ ಪರಮೇಶ್ವರನ್ನು ಮನಸ್ಸಿಕೊಂಡು ಅಜಯತ್ವದ ವರವನ್ನು ಸಂಪಾದನೆ ಮಾಡಿಕೊಂಡು ಬಾ ಎನ್ನುವಂತ ಮಾತನ್ನು ಹೇಳಿದೆಯಲ್ಲ. ಸರಿ ಸರಿ, ಕಾಡನ್ನು ಸೇರುತ್ತೇನೆ. ಆತನನ್ನು ಕುರಿತು ತಪಸ್ಸನ್ನಾಚರಿಸಿ ಅಜಯತ್ವದ ವರವನ್ನು ಪಡೆದು ನಾನು ಬರ್ತೇನೆ. ನಾನು ಹೋಗಿ ಬರುವಲ್ಲಿಯವರೆಗೆ ಇಲ್ಲಿಯ ಅಧಿಕಾರವನ್ನು ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ. ಮುಂದೆ ಹರಿಯುತ್ತಿರುವಂತಹ ಸಲಿಲದಲ್ಲಿ ಬಿಂದು ಶುಚಿರ್ಭೂತನಾಗಿದ್ದೇನೆ. ಹಾಗೆ
ಸುತ್ತಲೂ ಹೋಮಕುಂಡವನ್ನು ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ಕುಳಿತು ಭೂಮಧ್ಯದಲ್ಲಿ ದೃಷ್ಟಿಯನ್ನಿರಿಸಿ ಏಕಾಗ್ರ ಚಿತ್ತನಾಗಿ ಪ್ರಭು ಪರಮೇಶ್ವರನ ತಪಸ್ಸನ್ನಾಚರಿಸುತ್ತೇನೆ. ನಮಾಮಿ ಶಂಕರ ರುಂಡಮಾಲ ಪಾರ್ವತಿ ರಮಣ ಜಯ 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 ಜಯ. ಶಂಭೋ ಶಂಕರ, ಇದೋ ನಿನ್ನ ಪಾದಕ್ಕೆ ನಮೋ ನಮಃ. ಮಗೋ, ಸುದೀರ್ಘವಾದಂತಹ ತಪಸ್ಸು, ಆ ತಪಸ್ಸಿಗೆ ಒಲಿದಂತಹ ನಿನ್ನ ಮನಸ್ಸಿನ ಇಚ್ಛೆ ಏನು ಅಂತ ಕೇಳುತ್ತಾ ಇದ್ದೇನೆ, ಹೇಳು ನೆರವೇರಿಸ್ತೇನೆ. ಓ ಸ್ವಾಮಿ, ತಪಸ್ಸನ್ನಾಚರಿದ ಫಲವಾಗಿ ನೀನು ಪ್ರತ್ಯಕ್ಷಗೊಂಡೆಯಾ ಸ್ವಾಮಿ? ನನ್ನನ್ನು ಹರಸುವುದಕ್ಕಾಗಿ ಬಂದೆಯಾ ಸ್ವಾಮಿ? ಪ್ರತ್ಯಕ್ಷನಾದಂತಹ ನೀನು ಏನು ಬೇಕು ಮಗನೇ ಎಂದು ಹಾಗೆ ನೀನು ಕೇಳುತ್ತಾ ಇದೆಯಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಹುಟ್ಟಿದವರು ಎಲ್ಲರೂ ಸಾಯುತ್ತಾರೆ. ಈ ಹಿಂದೆ ಅದೆಷ್ಟೋ ದಾನವರು ವರವನ್ನು ಪಡೆದು ಅದೆಷ್ಟೋ ಕಾಲ ಬದುಕಬೇಕೆನ್ನುವ ಹಾಗೆ ಚಿರಂಜೀವಿಗಳಾಗಿ ಉಳಿಯಬೇಕೆನ್ನುವ ಹಾಗೆ ವರವನ್ನು ಪಡೆದವರಿದ್ದಾರೆ. ಯಾವನೂ ಕೂಡ ಶಾಶ್ವತವಾಗಿ ಉಳಿದದಿಲ್ಲ. ಪ್ರಭು ಶಂಕರ, ನನಗೆ ಅಮರತ್ವವನ್ನು ಕರುಣಿಸಿ ಪ್ರಪಂಚದಲ್ಲಿ ಶಾಶ್ವತವಾಗಿ ನನ್ನನ್ನು ಉಳಿಸಬೇಕು ಸ್ವಾಮಿ, ಕರುಣಿಸು. ಮಗು, ನಿನ್ನ ಮನಸ್ಸಿನ ಇಚ್ಛೆ ಪ್ರಪಂಚದಲ್ಲಿ ಅಜರಾಮರವಾಗಿ ಉಳಿಯಬೇಕು, ಅದು ತಪ್ಪು ಮಗನೇ. ಯಾಕೆ ಸ್ವಾಮಿ? ಹುಟ್ಟಿದಂತ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ದಿನದಲ್ಲಿ ಸಾಯಲೇಬೇಕು. ಇದು ಬ್ರಹ್ಮ ಬರೆಯುವಂತಹ ಬರಹ. ಆದುದರಿಂದ ಈ ಪ್ರಪಂಚಕ್ಕೂ ಒಂದು ದಿನದಲ್ಲಿ ಲಯ ಎನ್ನುವಂಥದ್ದು ಉಂಟು. ಅಂತೆಯೇ 3 ಕಾರ್ಯಗಳಿಗೆ 3 ವ್ಯಕ್ತಿಗಳನ್ನು ನಮ್ಮನ್ನು ನೇಮಿಸಿದವಳ ಆದಿಮಾಯೆ. ನಮಗೂ ಕೂಡ ಒಂದು ಸಂದರ್ಭದಲ್ಲಿ ಮರಣ ಉಂಟು. ನಾವು ಕೂಡ ಕಾಲ ಗರ್ಭದಲ್ಲಿ ಸೇರಲೇಬೇಕು. ಆದುದರಿಂದ ಜಾತಿಶ್ಚಂ ಮರಣದ್ರೋಹ, ನಿನ್ನ ಮನಸ್ಸಿನ ಇಚ್ಛೆಯಂತೆ ನಿನಗೆ ಅಮರತ್ವವನ್ನು ಕೊಡುವುದಕ್ಕಾಗುವುದಿಲ್ಲ. ಬೇರೆ ಏನು ಬೇಕು ಕೇಳು ಪ್ರಭು. ಸಂತೋಷಗೊಂಡವನಿದ್ದೇನೆ ಸ್ವಾಮಿ. ನಿನ್ನಲ್ಲೇ ನಾನು ಕೇಳುತ್ತಾ ಇದ್ದೇನೆ ವರವನ್ನು. ನಿನ್ನ ಹಣೆಗಣ್ಣಿನಿಂದ ಸುಟ್ಟು ಭಸ್ಮೀಭೂತನಾಗಿ ಹೋದಂತಹ ಆ ಮನ್ಮಥ ಮತ್ತೆ ಹುಟ್ಟಿ ಬಂದು ನನ್ನ ಶಿಷ್ಯನಾಗಿದ್ದುಕೊಂಡು ನನ್ನಿಂದಲೇ ವಿದ್ಯಾಭ್ಯಾಸವನ್ನು ಕಲಿತು ನನ್ನ ಅನ್ನವನ್ನು ಉಂಡು ನಾನೇ ಸಾಕಿ ಸಲಹಿ ಒಂದು ಕಾಲಕ್ಕೆ ನನ್ನಲ್ಲಿ ಯಾವಾಗ ದುರವನ್ನು ಕೊಡ್ತಾನೋ ಆಗ ನನಗೆ ಮರಣ ಬರಬೇಕು. ಅಂತಹ ವರವನ್ನು ನನಗೆ ಕರುಣಿಸು ಪ್ರಭು. ನಿನ್ನ ಮನಸ್ಸಿನ ಇಚ್ಛೆಯಂತೆ ಅನುಗ್ರಹಿಸಿದ್ದೇನೆ.
ವಿಧಾತನನ್ನು ಸೇರಿದೆ, ವಿಧಾತನನ್ನು ತಪಸ್ಸನ್ನಾಚರಿಸಿದೆ. ಮಾತ್ರವಲ್ಲ, ಪ್ರಭು ಶಂಕರನನ್ನು ಒಲಿಸಿಕೊಂಡೆ. ಪ್ರತ್ಯಕ್ಷನಾದಲ್ಲ, ಏನು ಹೊರಬೇಕು ಎಂದು ಕೇಳಿಕೊಂಡ. ಅಮರತ್ವವನ್ನು ಕೊಡು ಎಂದೆ, ಆಗುವುದಿಲ್ಲ ಎಂದ. ಪ್ರಪಂಚದಲ್ಲಿ ಹುಟ್ಟಿದ ಒಂದಲ್ಲ ಒಂದು ದಿನ ಸಾಯಲೇಬೇಕಂತೆ. ಒಂದು ಕಾಲದಲ್ಲಿ ಆ ಮೂರು ಮೂರ್ತಿಗಳು ಸಹ ಕಾಲ ಗರ್ಭವನ್ನು ಸೇರುವಂತಹ ಪ್ರಮೇಯವನ್ನು ಒದಗುವುದಕ್ಕೆ ಉಂಟಂತೆ. ಆಗ ನಾನೇ ಕೇಳಿದೆ ವರವನ್ನು. ಯಾವ ರೀತಿಯಲ್ಲಿ ಸತ್ತು ಹೋದಂತ ಮನ್ಮಥ ಮತ್ತೆ ಎದ್ದು ಬಂದು ದುರವನ್ನು ಯಾವಾಗ ಕೊಡ್ತಾನ, ಆಗ ನನಗೆ ಮರಣ ಎನ್ನುವ ಹಾಗೆ. ತಥಾಸ್ತು ಎಂದನಲ್ಲ, ಅಜಯತ್ವವನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ದೇನೆ. ಸೇನಾಬಲ, ಕುಶಬಲ, ಪರಾಕ್ರಮ, ವರಬಲ ಎಲ್ಲ ಒಟ್ಟಾಗಿ ಶಕ್ತಿ ಇಮ್ಮಡಿಯಾಗಿದೆ. ದೇವೇಂದ್ರ ಹಾಗೆಂದು ಕಂಡಬಹುದು. ಹೊರಟು ಬಂದ ಸಹಕಾರ ಕಾರಣ ಅನೇಕವಿದೆ, ಅನೇಕವಿದೆ. ಏನಂದ್ರೆ ದುಃಖವೇ ಅನುಭವಕ್ಕೆ ಬಾರದ ಏಕೈಕ ಲೋಕಾಂದ್ರನಾಥ. ಆ ನಂಬುಗೆಯಿಂದಲೇ ರಾಜರು, ಋಷಿಗಳು ಜಪತಪ ಋತಕೃತಿಗಳಿಂದ ಸುಕೃತವನ್ನು ಸಂಪಾದಿಸಿ ಸ್ವರ್ಗವನ್ನು ಸೇರುತ್ತಾರೆ. ಸಂಯಮದಿಂದ ಸಾಧಿಸಲಾಗದ್ದನ್ನು ಸಾಹಸದಿಂದಲಾದರೂ ಸಾಧಿಸಬೇಕಂತ ಛಲ ದಾನವರದು. ಶಂಬರಣ ಎನ್ನುವಂತ ದಾನವ ಮಣಿಪುರದವನಂತೆ ನಾಗದ ಮೇಲೆ ಅಭಿಯೋಗವನ್ನು ನಡೆಸಿದ್ದಾನೆ. ಅವನನ್ನು ಎದುರಿಸಬೇಕು. ಎಲ್ಲಿ ನಮ್ಮವರು
ಅನುಸರಿಸುವಂತಹ ದಾನವರು ಆಗಾಗ ಸಗ್ಗಕ್ಕೆ ಲಗ್ಗೆ ಹಾಕುವುದುಂಟು. ಶಂಭರನಂತೆ ಮಣಿಪುರದವಂತೆ ನಾಲ್ಕಲೋಕಗೆ ಅಭಿಯೋಗವನ್ನು ನಡೆಸಿದ್ದಾನೆ. ತಡ ಮಾಡುವುದು ಸರಿಯಲ್ಲ, ಎದುರಿಸೋಣ. ಅಸುರರ ಕುಲವಾದ ಶೋಣಿತಾಪುರವನ್ನು ಒಮ್ಮೆ ಪುಡಿ ಮಾಡಿದ್ದೇವೆ. ಮಣಿಪುರವನ್ನು ಕಟ್ಟಿದ್ದೀರಾ, ಅದನ್ನು ಮುಂದೆ ಮುಂದೆ ಅದನ್ನು ಪುಡಿ ಮಾಡಬೇಕಾಗಿತ್ತು. ಶಕ್ತಿಯಿಂದ ಪಡೆಯುವುದಕ್ಕೆ ಬಂದಿದ್ದೇವೆ. ಬಿಟ್ಟು ಕೊಡೆ ಇದ್ರೆ ಬೆನ್ನು ಹುಡಿ ಮಾಡ್ತೇನೆ. ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾಗುತ್ತಾ ಇದ್ಯಾ? ಬಂದ ಹಾಗೆ ಹಿಂದೆ ಹೋದನಿಗೆ ಬದುಕುವುದಕ್ಕೆ ಒಂದು ಅವಕಾಶ. ಶಿರಾರಿಸಿ ಒಂದು ವೇಳೆ ಕೊಡಿದ್ರೆ ತಲೆ ಹೋದಿತ್ತು. ಯುದ್ಧಕ್ಕಾಗಿ ಬಂದವ ನಿಮ್ಮೊಡೆಯರಾದಂತಹ ಶಂಬರ ಅವನ ಜೊತೆಯಾಗಿ ಬಂದ ನಿಮ್ಮನೆ
ಸರಿ. ಶಂಬರನನ್ನು ಕೂಡಿಕೊಂಡು ದೇವಲೋಕಕ್ಕೆ ಮಾತು ಕಡಿಮೆ ದುಡಿಮೆ ನೋಡುವ ಈ ಹಿಂದೆ ಶೋಣಿತಾಪುರದಲ್ಲಿ ಅದೆಷ್ಟೋ ರಾಕ್ಷಸರು ಮರೆಯುತ್ತಿದ್ದಂತಹ ಕಾಲಕ್ಕೆ ಅವರನ್ನೆಲ್ಲ ಬಲಿಪಶುವನ್ನಾಗಿ ಕೊಂದವ ನೀನು, ಪೊಲೀಸಿದವ ನೀನು ಎನ್ನುವ ವಿಚಾರವನ್ನು ಬಲ್ಲವರು ನಾನಾಗಿದ್ದೇವೆ. ಯುದ್ಧಕ್ಕೆ ನೀನು ಸಮರ್ಥನೋ ಎನ್ನುವ ಹಾಗೆ ಪ್ರಶ್ನೆ ಮಾಡಬೇಕಾಗ್ತದೆ. ರಾಕ್ಷಸರು ಅಳಿದು ಹೋದರೂ ಸಹ ಇದ್ದಂತಹ ಬೇರನ್ನು ಕಿತ್ತೊಗೆಯುವುದಕ್ಕೆ ಪ್ರಪಂಚ ಮುಖದಲ್ಲಿ ಯಾವನಿಂದಲೂ ಸಾಧ್ಯವಿಲ್ಲ. ಮತ್ತೆ ಮತ್ತೆ ಹುಟ್ಟಿ ಬರುತ್ತೇವೆ ನಾವು. ಎಲ್ಲ ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಕಾಲಿಗೆ ಬಿದ್ದರೆ ಒಳಿತು, ಎಲ್ಲ ನಿನ್ನ ತಲೆ ಹುಟಿ ಸಾವು ನನಗಿಲ್ಲ, ಭವಿತವ್ಯಂ ಭವತ್ಯೇವ, ಆಗುವಂತದ್ದು ಆಗಿಯೇ ಆಗುತ್ತದೆ ಎನ್ನುವಂಥದ್ದು ಕೇಳಿ ತಿಳಿದು ಕೈ ಕಟ್ಟಿ ನಾವು ಕುಳಿತೇವೆ ಎಂದಾದ್ರೆ ಕರ್ತವ್ಯ ಭ್ರಷ್ಟರಾಗುತ್ತೇವೆ. ಆಗಾಗ ಕೂಡದು ಎನ್ನುವುದಕ್ಕಾಗಿ ಶಕ್ತಿ ಸಾಮರ್ಥ್ಯವನ್ನು ತೋರಿಸದಕ್ಕಾಗಿ ಬಂದಿದ್ದೇವೆ.
ಅಗ್ರ ಪೀಠವನ್ನು ಏರಿದವನಿದ್ದೇನೆ. ನೋಡಿದಿರಾ ಓಡುತ್ತಿರುವಂತಹ ದೇವತೆಗಳು. ಓಯ್, ಹತ್ತಿರ ಬನ್ನಿ. ಸ್ವರ್ಗಲೋಕದಲ್ಲಿರುವಂತಹ ಸುವಸ್ತುಗಳು ಏನುಂಟು ನಿಮಗೆ ಬೇಕಾದನ್ನು ಆರಿಸಿಕೊಳ್ಳಿ. ನಿಮಗೆ ಮನ ಬಂದಂತೆ ವ್ಯವಹರಿಸಿ ರಂಭಾದಿ ನಾರಿಯರನ್ನು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಸುಖವನ್ನು ಅನುಭವಿಸುತ್ತೀರಿ. ಸ್ವಲ್ಪ ಸಮಯದವರೆಗೆ ಇಲ್ಲಿದ್ದುಕೊಂಡು ಮತ್ತೆ ನಮ್ಮ ಮಣಿಪುರವನ್ನು ಏನು ಮಾಡಲಿ? ಸ್ವರ್ಗ ಅವನ ಅಧೀನದಲ್ಲಿ. ಚಿಂತಿಸಿ ಫಲವಿಲ್ಲ. ಪರಮೇಶ್ವರನಿದ್ದಾನೆ, ಅವನನ್ನೇ ಸ್ತುತಿಗೈಯುತ್ತಾ ನಡೆಯುತ್ತೇನಂತೆ. ಶರಣವತ್ಸಲನೇ ಶಂಕರನೇ ಅವಧರಿದು ಬೇಡುವೆ ನನ್ನ ಭವನಿಗೆ. ದುರುಳನಾಗಿರುವ ಒಲಿಯುವುದೆಂದು ಹರದಿನೇ ಬಾಳೆ ಶರಣವತ್ಸಲನೇ ಶಂಕರನೇ, ನೀನೇ ಕಾಪಾಡು ದೇವ, ಕಾಪಾಡು. ದೇವೇಂದ್ರ ದೇವಾ, ನಿನ್ನ ಮುಖವನ್ನು ನೋಡಿದ್ರೆ ಮೊನ್ನೆ ನೋಡಿದ ಮುಖ ಹೀಗಲ್ಲ, ಬಹಳಷ್ಟು ಬಾಡಿ ಹೋಗಿದೆ. ಹೌದು ದೇವ. ಯಾವತ್ತೂ ಕೂಡ ನಿನ್ನ ಜೀವನಕ್ಕೆ ಕಷ್ಟ ಬಂದಾಗ ವೈಕುಂಠವನ್ನು ಸೇರುವವ. ಧರ್ಮದ ಮೌಲ್ಯ ಎಷ್ಟು ಅಂತ ಲೋಕಕ್ಕೆ ಅನಾವರಣಗೊಳಿಸುವಲ್ಲಿ ದೇವೇಂದ್ರನ ಪಾತ್ರ ಎಷ್ಟು ಅಂತ ತನ್ನನ್ನು ತಾನು ತೊಡಗಿಸಿಕೊಂಡವ. ಹಾಗಿದ್ರೆ ಧರ್ಮಕ್ಕೆ ಚ್ಯುತಿ ಬಂತೆ, ಅಧಿಕಾರಕ್ಕೆ ಏನಾದರೂ ಯಾರಿಂದಲಾದರೂ ತೊಂದರೆ ಆಯಿತು, ಕರಗಳನ್ನು ಜೋಡಿಸಿ ಓಂ ನಮಃ ಶಿವಾಯ ಅಂತ ಹೇಳಬೇಕು ಅಂತಾದ್ರೆ ಅಂತರಂಗಕ್ಕೆ ಗಾಢವಾಗಿದೆ ಎನ್ನುವುದು ಸ್ಪಷ್ಟ. ಹೌದು ಯಾರಿಂದ ದೇವ, ಮೂರು ಮೂರ್ತಿಗಳ ಆಜ್ಞೆಯಂತೆ ಸ್ವರ್ಗವನ್ನು ಆಳುತ್ತಾ ಇರುವಂತಹ ಸಂದರ್ಭದಲ್ಲಿ ಹನುಕುಮಾರನಂತೆ, ಮಣಿಪುರದವನಂತೆ ಶಂಬರನೆನ್ನುವಂತಹ ದಾನ ಸಕಲ ಸೈನ್ಯವನ್ನು ಕೂಡಿಕೊಂಡು ನಾಕವನ್ನು ಮುತ್ತಿಗೆ ಹಾಕಿದ. ಕಾಡಾಕಾಡಿಯಾಗಿ ಬವರಸಿದ್ರೆ ನಮಗೆ ಸೋಲಾಯ್ತು ದೇವ. ನೋಡಿದ್ರೆ ನಿನ್ನ ವರಬಲ ಅವರಿಗೆ. ಹಾಗಾಗಿ ನೀನೇ ನಮ್ಮನ್ನು ಕೊರೆಯಬೇಕು ದೇವ. ಮರುಗಲಿರು ಸುರಭ ಮುಂದಕ್ಕೆ ಸ್ಮರಣಗುದಿದೆ ಧೂರ್ತನಾಯಿ ಹರನಗೊಂಬನು ಹೋಗು ನೀನ ದ್ವಾರಕಾವನಿಗೆ ಪರಿಭವವರು ಹುತ್ತ ಮುಂದಣ ಕಮವನರು ಹೆಣ್ಣು ಗಟ್ಟಿ ಸರಗ ಹರಿಯ ಬೇಡನದಾಗ ಸುರಪತಿ ಬಂದರೊಳಗೆ ಮರುಗಲಿರು ಸುರಪ ದೇವರಿಗಾಗ್ಲಿ ದೇವೇಂದ್ರನಿಗಾಗ್ಲಿ ಕರ್ಮ ಪ್ರಪಂಚದಲ್ಲಿ ವಾಸ ಮಾಡುವಂತಹ ಮನುಜರಿಗೆ ಆಗಲಿ ಕಷ್ಟ ಎನ್ನುವಂಥದ್ದು ಬಂದ್ರೆ ಸುಖದ ಮೌಲ್ಯ ಏನು ಅಂತ ಗೊತ್ತಾಗುತ್ತದೆ. ಹೌದು ದೇವ. ಕತ್ತಲೆ ಎನ್ನುವಂಥದ್ದು ಬಾರದೇ ಇದ್ರೆ ಬೆಳಕಿಗೆ ಪ್ರಾಧಾನ್ಯತೆ ಇಲ್ಲ. ಈ ಸಂದರ್ಭದಲ್ಲಿ
ರಾಕ್ಷಸನಿಗೆ ನಾನು ವರವಿತ್ತದ್ದೇನೋ ಹೌದು, ಆದರೆ ಅವನೇ ಮದೋನ್ಮತ್ತನಾಗಿ ನಿಮ್ಮ ದೇವಲೋಕಕ್ಕೆ ಪ್ರವೇಶ ಮಾಡಿದ ಅಂತಾದ್ರೆ ಖಂಡಿತವಾಗಿಯೂ ಅರ್ಧ ಇದ್ದದ್ದ ಕೊಡಪನವೇ ತುಳುಕಾಡುವುದು, ತುಂಬಿದ ಕೊಡ ಯಾವತ್ತೂ ತುಳುಕಾಡುವುದಿಲ್ಲ. ಹಾಗಿದ್ರೆ ರಾಕ್ಷಸನ ಮರಣದ ಕಾಲ ಸನ್ನಿಹಿತವಾಗುತ್ತಾ ಬಂದಿದೆ. ಅವ ಲೋಕದಲ್ಲಿ ವಧ್ಯನೇ ಸರಿ. ಸಣ್ಣ ಉಳುವೆ ಆಗಲಿ, ಎಷ್ಟೇ ದೊಡ್ಡ ಮಾನವನೇ ಆಗಲಿ, ಈ ಪ್ರಪಂಚದಿಂದ ಒಂದು ದಿನದಲ್ಲಿ ನಿರ್ಗಮಿಸಲೇಬೇಕು. ಇದು ವಿಧಿ ನಿರ್ಣಯ. ಆದುದರಿಂದ ನೇರವಾಗಿ ದ್ವಾರಕೆಗೆ ಹೋಗು, ನಿನ್ನ ಕಷ್ಟವನ್ನು ಬಿತ್ತರಿಸು. ಒಂದು ಸಂದರ್ಭದಲ್ಲಿ ನನ್ನಿಂದಲೇ ಹತನಾದಂತ ಮನ್ಮಥ ಅನಂಗನಾಗಿ ಕೃಷ್ಣನಿಗೆ ಹುಟ್ಟುವುದಕ್ಕಿದ್ದಾನೆ. ವೇದಿಕೆ ನಿರ್ಮಾಣವಾಗಿದೆ, ಸಮಯ ಕಾಯಬೇಕು. ಆದುದರಿಂದ ನಿನ್ನ ಕಷ್ಟವನ್ನು ಕೃಷ್ಣನಲ್ಲಿ ಬಿತ್ತರಿಸಿದೆ ಅಂತಾದ್ರೆ ಅವನ ಅಂಬೋಣ ಮಾರ್ಗದರ್ಶನ ಏನಾಗುತ್ತದೆ, ಅದರಂತೆ ನಡೆದರೆ ನಿನಗೂ ನಿನ್ನ ಜೀವನಕ್ಕೂ ಅಧಿಕಾರಕ್ಕೂ ಶಾಶ್ವತವಾದಂತ ನೆಲ ಒದಗಿ ಬರ್ತದೆ. ಹೋಗು, ನಿನಗೆ ಶುಭ. ಆದುದರಿಂದಲೇ ವರ್ತಮಾನ ಕಾಲದಲ್ಲಿ ವಸುದೇವ ದೇವಕಿಯರಿಗೆ ಮಗನೆನಿಸಿ ಕೃಷ್ಣ ಅನ್ನುವಂಥ ಅಭಿಧಾನದಿಂದ ಈ ಲೋಕದ ಬೆಳಕನ್ನು ಕಂಡವನಿದ್ದೇನೆ. ಆದರೆ ನನ್ನ ಅನ್ನ ಹಾಗಲ್ಲ. ನಮ್ಮಮ್ಮನ ಗರ್ಭದಲ್ಲಿ 3 ತಿಂಗಳಿದ್ದು ಆ ಬಳಿಕ ರೋಹಿಣಿಯ ಗರ್ಭವನ್ನು ಸೇರಿ ಈ ಲೋಕದ ಬೆಳಕನ್ನು ಕಂಡವನಿದ್ದಾನೆ. ಈ ಗರ್ಭದಿಂದ ಆ ಗರ್ಭಕ್ಕೆ ಕರ್ಷಿಸಿದ ಕಾರಣದಿಂದಲೇ ಆತನಿಗೆ ಸಂಕರ್ಷಣ ಎನ್ನುವಂಥ ಹೆಸರುಂಟು. ನಾವು ಹುಟ್ಟುವುದಕ್ಕೆ ಮೊದಲೇ ನಮ್ಮ ಮಾವನಿಗೆ ನಮ್ಮ ತಾಯಿ ತಂದೆಯರ ದಿಬ್ಬಣ ಹೋಗುವಂತಹ ಸಮಯದಲ್ಲಿ ನಿನ್ನ ಮರಣ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟುವ ಮಗನಿಂದ ಎನ್ನುವ ಹಾಗೆ ಕೇಳಿಸಿತಂತೆ. ಆದುದರಿಂದಲೇ ನಮ್ಮನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಅದೆಷ್ಟೋ ದುಷ್ಟರನ್ನು ನಮ್ಮ ಬಳಿಗೆ ಕಳುಹಿಸಿದವನಿದ್ದಾನೆ. ಅವರೆಲ್ಲರನ್ನು ಮಡಹಿದ ಬಳಿಕ ಬಿಲ್ಲ ಹಬ್ಬದ ನೆಪದಿಂದ ಮತ್ತೆ ಮಧುರೆಗೆ ನಮ್ಮನ್ನು ಬರೆಸಿಕೊಂಡವನಿದ್ದಾನೆ ನಮ್ಮ ಮಾವ. ಧರ್ಮರಕ್ಷಣೆಯ ಕಾರ್ಯದಲ್ಲಿ ಬಂಧುವಾದರೂ ನಾವು ಸಹಿಸುವುದಿಲ್ಲ ಅನ್ನುವುದನ್ನು ಮಾವನೆನಿಸಿಕೊಂಡಂತಹ ಕಂಸನನ್ನು ವಧಿಸುವ ಮುಖೇನ ಲೋಕಕ್ಕೆ ಕಾಣಿಸಿಕೊಟ್ಟವರಿದ್ದೇವೆ. ಆ ಬಳಿಕ ಮಾಗದ ಅನ್ನುವಂತಹ ದುಷ್ಟನನ್ನು ಕೊಂದವರಿದ್ದೇವೆ. ಯದುಗಳಿಗೆ ರಾಜತ್ವ ಇಲ್ಲ ಅನ್ನುವಂತಹ ಮಾತನ್ನು ನಾವು ಸುಳ್ಳಾಗಿಸಿದ್ದೇವೆ. ಸಮುದ್ರದ ಮಧ್ಯದಲ್ಲಿ ಕುಶಸ್ಥಳಿ ಎನ್ನುವಂತಹ ಸ್ಥಳದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ನಮ್ಮನ್ನ ರಾಜನಾಗಿ ಮೆರೆಯುತ್ತಾ ಇದ್ದಾನೆ. ಯುವರಾಜನಾಗಿ ಆತನಿಗೆ ಸಹಾಯವನ್ನು ನೀಡುತ್ತಾ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಯಾರದು ಜಯ ಜಯ ಗೋಪಾಲ ಶ್ರೀ ಕೃಷ್ಣ
ಹೃದಯದಲ್ಲಿ ಮೊರೆವಾದ ದ್ವಯವರೆ ಕೊಂಡೆನು ಜಯ ಜಯ ಗೋಪಾಲ ಕೇಶವ ಮಾಧವ ಅಚ್ಯುತ ಅನಂತ ಮಧುಸೂದನ ಗೋವಿಂದ ಕಾಪಾಡುತ್ತದೆ. ಏನು ಬಂದೈ ಸುರಪ ಏನು ನನ್ನ ಸ್ತೋತ್ರವನ್ನೇಗೈಯುತ್ತ ಬಂದವನಾರುವನ್ನು ಹಾಗೆ ನೋಡಿದ್ರೆ ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಹೊಂದಿದವ, ಶ್ರೇಷ್ಠ ಲೋಕವನ್ನೇ ತಿನ್ನ ಅಂಕಿತದಲ್ಲಿರಿಸಿಕೊಂಡವ, ದೇವಲೋಕದ ದೇವೇಂದ್ರ. ಹೌದು ದೇವ. ಇಲ್ಲಿಗೆ ಆಗಮಿಸಿದ್ದಿ. ಬಂದಂತಹ ನಿನ್ನ ಮುಖವನ್ನು ಕಂಡಾಗ ಆಶ್ಚರ್ಯಚಕಿತನಾಗಿದ್ದೇನೆ. ಮುಖವೆಂಬುದು ಮನಸ್ಸಿನ ಕನ್ನಡಿ ಇದ್ದಂತೆ. ಮನಸ್ಸಿನಲ್ಲಿ ಯಾವುದೇ ನೋವು ನಲಿವುಗಳಿದ್ದರೂ ಸಹ ಮುಖದಲ್ಲಿ ವ್ಯಕ್ತವಾಗ್ತದೆ ಅಂತೆ. ಆದುದರಿಂದಲೇ ನಿನ್ನ ಮುಖವನ್ನು ಕಂಡಾಗ ವ್ಯಥೆಯೊಂದು ಗೋಚರವಾಗುತ್ತಾ ಉಂಟು. ನಿಜ. ಸಂತೋಷಕ್ಕೆ ಸಾಗರವಾಗಿಯೂ ಸಂಪತ್ತಿಗೆ ಆಗರವಾಗಿ ಇರುವಂತಹ ದೇವಲೋಕದ ಒಡೆತನವನ್ನು ಸಂಪಾದಿಸಿದ ನಿನಗೆ ಈ ಹೊತ್ತು ಏನು ಕಷ್ಟ ಬಂತು, ಇಲ್ಲಿಗೇನು ಬಂದೆ, ಎಲ್ಲವನ್ನೂ ತಿಳಿಸುವೆಯ. ಲಾಲಿಸಾದರೆ ಹರಿಯೇ ಶಂಬರ ಕಾಳಗದಿ ವಶಗೈದ ನಾಗವ ಹೂಳರಿಗಲೇ ಕಾಲಗದಿಯೋ ಲಾಲಿಸಾದರೆ ಹರಿಯೇ ದೇವೇಂದ್ರ, ಮೂರು ಮೂರ್ತಿಗಳ ಆಜ್ಞೆಯನ್ನು ಹೊತ್ತು ಸ್ವರ್ಗದಲ್ಲಿ ಅಧಿಕಾರವನ್ನು ಹೊಂದಿದವ. ಆ ಹೊತ್ತಿಗಾಗಲಿ ಶಂಬರನೆ ಅಂತ ದಾನವ ಮಣಿಪುರದವನಂತೆ ಧನುಕುಮಾರಕನಂತೆ ಸ್ವರ್ಗಕ್ಕೆ ದಾಳಿ ಮಾಡಿದ್ದು ಮಾತ್ರವಲ್ಲದೆ ನಮ್ಮನ್ನು ಸೋಲಿಸಿದ ದೇವ. ಆದರೆ ಅವನಿಗೆ ಪರಮೇಶ್ವರನ ವರಬಲವಿದೆ. ಹೇಗೆಂದು? ನಿನ್ನಿಂದ ಹುಟ್ಟುವಂತಹ ಮಗನಿಂದ ಅವನಿಗೆ ಮರಣವಂತೆ. ಹಾಗಾಗಿ ನಾವು ಪರಮೇಶ್ವರನಲ್ಲಿ ಹೋದೆವು. ಹೋದರೆ ಅವ ಹೇಳಿದ್ದೇನು ಗೊತ್ತು? ಕೃಷ್ಣನಲ್ಲಿಗೆ ತೆರಳು, ಅವನಲ್ಲಿ ಎಲ್ಲವನ್ನು ಬಿತ್ತರಿಸು, ಆವಾಗ ಅದಕ್ಕೆಲ್ಲ ಉತ್ತರವನ್ನು ಅವನೇ ನೀಡುತ್ತಾನೆ ಎಂಬುದಾಗಿ ತಿಳಿಸಿದ್ದಾನೆ. ಹಾಗಾಗಿ ಬಂದಿದ್ದೇನೆ. ನೀವೇ ನನ್ನನ್ನು ಕೊಲೆಯಬೇಕು. ಕೇಳಿಸಿಕೊಂಡೆ. ದುಷ್ಟನಾದಂತಹ ಶಂಬರಾಸುರ ಇವತ್ತು ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನೆ. ಹೌದು. ಆತನ ಅಹಂಕಾರ ಒಣಗಬೇಕು ಅಂತಿದ್ರೆ ನನ್ನ ಮಗನಿಂದಲೇ ಸಾಧ್ಯ ಹೌದು ಎಂಬ ವಿಚಾರವನ್ನು ಅರಿತುಕೊಂಡೆ. ಶಂಬರನಿಗೆ ವರವೂ ಉಂಟು. ತನ್ನಿಂದಲೇ ಬೆಳೆದು ತನ್ನಿಂದಲೇ ವಿದ್ಯೆಯನ್ನು ಕಲಿತು ಆ ಮೂಲಕವಾಗಿ ಅವನಿಂದಲೇ ಮರಣ ಹೊಂದಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಲೇಬೇಕು.
ಈ ಹಿಂದೆ ಮನ್ಮಥ ನನಗೆ ಮಗನಾಗಿದ್ದವ. ಅಂತಹ ಮನ್ಮಥ ಪರಮೇಶ್ವರನ ಹಣೆಗಣ್ಣಿಗೆ ಭಸ್ಮವಾಗಿ ಹೋಗಿದ್ದಾನೆ. ಆ ಭಸ್ಮವಾಗಿ ಹೋದಂತಹ ಮನ್ಮಥನೇ ಮರಳಿ ಹುಟ್ಟನ್ನು ಪಡೆಯಬೇಕಾದ್ರೆ ನಾನೇ ತಂದೆಯಾಗಿ ಬರಬೇಕಾತನಿಗೆ. ಹಾಗಾಗಿ ಯೋಚಿಸಬೇಡ, ನನಗೆ ಮಗ ಯಾವಾಗ ಹುಟ್ಟುತ್ತಾನೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದುಕೋ, ಧೈರ್ಯದಿಂದ ಇಂದು ಸುರಪಾನಯ ಕಳುಹಿ ಶ್ರೀಹರಿ ಹಾಗೆಂದು ಆಡಿದಂತಹ ಮಾತನ್ನು ಉಳಿಸಿಕೊಳ್ಳಬೇಕು ಅಂತಿದ್ರೆ ಆ ಕಾರ್ಯದಲ್ಲಿ ನಾನು ಮುನ್ನಡೆಯಲೇಬೇಕಾಗಿದೆ. ಹಾಗಾಗಿ ನನ್ನ ಮಡದಿಯಾದಂತಹ ರುಕ್ಮಿಣಿಯನ್ನು ಕರೆದು ಎಲ್ಲ ವಿಚಾರವನ್ನು ಹೇಳಿದವಳಿದ್ದೇನೆ. ತಡ ಮಾಡುವುದು ಯಾಕೆ? ಕೈಲಾಸದೊಡೆಯನ ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡು ಆ ಮೂಲಕವಾಗಿ ಮಗನವರನ್ನು ಪಡೆಯಬೇಕಾದ ಧರ್ಮ ನೇರವಾಗಿ ತಪಸ್ಸನ್ನಾಗಿ ತಪಸ್ಸಿಗೆ ಯೋಗ್ಯ ಸ್ಥಳ ಇದೆಂದು ನಿರ್ಧರಿಸಿದ್ದೇನೆ. ಇಲ್ಲಿಯೇ ಕುರಿತು ಪರಮೇಶ್ವರನನ್ನು ಧ್ಯಾನಿಸ್ತೇನೆ. ನೋಡೋಣ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮಾನಂ ನೀಲಕಂಠಾಯ ನಮೋ ನಮಃ. ಮೈದೋರು ಸ್ವಾಮಿ ನೀ ನನ್ನ ತಪವೆನಗಿರುವೆ ಶ್ರೀಗಂಧೆ ಸುದೀರ್ಘವಾದಂತಹ ತಪಸ್ಸು. ಹಾಗಿದ್ರೆ ನಿನಗೂ ತಪಸ್ಸು ಮಾಡಬೇಕಾದಂತಹ ಸಮಯ ಒದಗಿ ಬಂತಲ್ಲ, ಅನಿವಾರ್ಯತೆ ಈಗ. ಅದುವೇ ಒಂದು ರೀತಿಯಾದಂತಹ ಆಶ್ಚರ್ಯ. ತಂತುಜನಕಲೆ ಅಂತ ಹೇಳಿದ್ದೇನೆ ಯಾಕೆ? ಮೂಲದಲ್ಲಿಯೇ ಆದಿಮಾಯೆಯಿಂದ ವೈಕುಂಠಧಾಮದಲ್ಲಿ ಕ್ಷೀರಾಬ್ದಿಯಲ್ಲಿ ನೆಲೆಸಿದವನು ನೀನು. ಭಕ್ತರ ಉದ್ಧಾರವನ್ನು ಮಾಡುವುದಕ್ಕಾಗಿ ರಕ್ಕಸ ಕುಲಕುಟಾರನಾಗಿ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹುಟ್ಟಿಕೊಂಡವನು. ಶಾಪ ನಿಮಿತ್ತದಲ್ಲಿ ದಶಾವತಾರಿ ಆಗು ಎನ್ನುವ ಹಾಗೆ
ಆ ಮೂಲಕವಾಗಿ ಉದ್ಘೋಷವಾದದ್ದನ್ನೇ ಅಳವಡಿಸಿಕೊಂಡು ಧರ್ಮೋದ್ಧಾರಕನಾದಿನಿ. ಅದನ್ನೇ ವರವನ್ನಾಗಿಸಿಕೊಂಡು. ಹೌದು. 8ನೆಯ ಗರ್ಭದಲ್ಲಿ ವಸುದೇವ ದೇವಕಿಯರಿಗೆ ಈ ಭೂಮಂಡಲದಲ್ಲಿ ಚಿನ್ಮನೆಯಾಗಿ ಅಚಿಂತ್ಯನಾಗಿ ಕಾಣಿಸಿಕೊಂಡವನು. ಈ ಸಂದರ್ಭದಲ್ಲಿ ಚಿಂತನಿಗೂ ಅಚಿಂತ್ಯನಿಗೂ ಚಿಂತ್ಯವಂತಲ್ಲ. ಅದು ನನಗೆ ಆಶ್ಚರ್ಯವಾದದ್ದು. ಮನಸ್ಸಿನ ಇಚ್ಛೆ ಏನು ಅಂತ ಕೇಳು, ಬೇಡಿದ್ದನ್ನು ಕೊಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಹೇಳ ಬಲವಾದ ಕಾರಣ ಉಂಟು. ಏನದು? ಮಣಿಪುರದ ದೊರೆ ಶಂಬರಾಸುರ ಎನ್ನುವಂತಹ ದೈತ್ಯ ನಿಮ್ಮಿಂದಲೇ ವರವನ್ನು ಪಡೆದುಕೊಂಡಿದ್ದಾನೆ. ಹೌದು. ಭಕ್ತ ಪ್ರದಾಯಕನಾದಂತಹ ನೀವು ಬೇಡಿದ್ದನ್ನು ಕರುಣಿಸಿದವರಿದ್ದೀರಿ. ಹೌದು. ಆದುದರಿಂದಲೇ ಈ ಹೊತ್ತು ಹಗೆಗಳಿಗೆ ವರ ಇರುವರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆವರಾರು ಸಮರ್ಥರು ಅಂತ ಕೇಳಿದ್ರೆ ಅದು ವೈಕುಂಠವಾಸನಾದಂತಹ ಶ್ರೀಮನ್ನಾರಾಯಣ ಎನ್ನುವಂತಹ ಬಿರುದು ಉಂಟು. ಮನುಮುನಿಗಳೆಲ್ಲರೂ ಅನವರತವು ಪ್ರಾರ್ಥನೆ ಮಾಡುವುದು ನಿನ್ನನ್ನು. ಆದ್ರೆ ಈಗ ಅಂತಹ ಕಾಲ ಒದಗಿ ಬಂದಿದೆ. ದುಷ್ಟನಾದಂತಹ ಶಂಬರಾಸುರ ನಿಮ್ಮಿಂದ ವರ ಪಡೆದು ಮತ್ತನಾಗಿ ದೇವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಧರ್ಮಕ್ಕೆ ಚ್ಯುತಿ ಬಂತೆ. ಅವನಿಗೆ ವರಬಲ ಉಂಟಂತೆ. ಈ ಹೊತ್ತು ನನ್ನ ಮಗನೇ ಅವನ ವಧೆಗೆ ಬೇಕಾಗುವುದು ಎನ್ನುವ ಉದ್ದೇಶವನ್ನು ನಾನು ಅರಿತವನಿದ್ದೇನೆ. ಹಾಗಾಗಿ ಅಂದು ನಿಮ್ಮ ಹಣೆಗಣ್ಣಿಗೆ ಭಸ್ಮವಾದಂತಹ ಮನ್ಮಥ ಇವತ್ತು ಮರುಹುಟ್ಟನ್ನು ಪಡೆಯುವಂತ ಅವಕಾಶ ಒಂದು ಒದಗಿ ಬಂದಿದೆ. ಹಾಗಾಗಿ ನನಗೆ ಆ ಮನ್ಮಥನೇ ಮಗನಾಗಿ ಹುಟ್ಟುವ ಹಾಗೆ ನಿಮ್ಮ ಅನುಗ್ರಹ ಬೇಕು. ಕೊಡುವುದಾದರೆ ಕೊಡುಮಗನನ್ನು ಒಂದು ವರ. ಸಂತೋಷ. ಸರಿ, ಹಾಗಿದ್ರೆ ಶಂಬರಾಸುರ ಎನ್ನುವಂತಹ ದೈತ್ಯನ ವಧೆ ಲೋಕದಲ್ಲಿ ಆಗಲೇಬೇಕು. ಅನೇಕ ಅನಾಹುತಗಳು ಅವನ ಕೈಯಿಂದ ನಡೆಸಲ್ಪಡುತ್ತದೆ. ಧರ್ಮದಲ್ಲಿದ್ದವನನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಅಧರ್ಮಿಂತಾಗುವಾಗ ಅಧರ್ಮದ ಕಾರ್ಯ ಮಾಡಿದರೆ ಮಾತ್ರ ಒಂದು ಅಸ್ತ್ರವಾಗಿ ಪ್ರಯೋಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸರಿ, ನಿಮ್ಮ ಈರ್ವರ ದಾಂಪತ್ಯದ ಫಲವಾಗಿ ರುಕ್ಮಿಣಿಯ ಗರ್ಭಾಂಬುದಿಯಲ್ಲಿ ಹುಟ್ಟುವುದಕ್ಕಿದ್ದಾನೆ. ನನ್ನ ಹಣೆಗಣ್ಣಿನಲ್ಲಿ ಸುಟ್ಟಂತಹ ಮಾರ ಅನಂದ ಎನ್ನುವಂತಹ ಹೆಸರಿನಿಂದ ಲೋಕದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾನೆ. ಆ ಸಂದರ್ಭದಲ್ಲಿ ಆ ಮೂಲಕವಾಗಿ ಗುರುವಾಗಿ ಅವನನ್ನೇ ಸ್ವೀಕರಿಸಿ ಆ ನಂತರದಲ್ಲಿ ಅವನಿಂದಲೇ ವಿದ್ಯೆಯನ್ನು ಕಲಿತು ಅವನೇ ಬಿಲ್ಗಾರನಾಗಿಯೋ ಮಾರ್ಮಲೆತು ನಿಂತಹ ವೇಳೆಯಲ್ಲಿ ಶಂಬರಾಸುರನಿಗೆ ಮರಣ ಎನ್ನುವ ಹಾಗೆ ಮೂಲದಲ್ಲೇ ನಿರ್ಣಯ ಬ್ರಹ್ಮಶಾಪವದು. ಆದುದರಿಂದ ಅನಂಗನಾಗಿ ಹುಟ್ಟುವುದಕ್ಕೆ ವೇದಿಕೆ ನಿರ್ಮಾಣ ನಾನು ಮೊದಲೇ ಮಾಡಿದ್ದೇನೆ. ಅದಕ್ಕೆ ರಂಗನೇ ಬೇಕು ಅಂತ ನಿಮ್ಮ ನಿರ್ಣಯ. ರಂಗವೇದಿಕೆ ನಿರ್ಮಾಣಕ್ಕೆ ರಂಗನ ಆಟ ಬೇಕಲ್ವೇ? ಆ ನೆಲೆಯಲ್ಲೇ ನಿನ್ನನ್ನು ನೇಮಿಸಿಕೊಂಡವನಿದ್ದೇನೆ. ಆದ್ದರಿಂದ ಒಳ್ಳೆಯದು, ಅದು ಯಾವ ಸಂದರ್ಭದಲ್ಲಿ ಒದಗಿ ಬರ್ತದೆ ಎನ್ನುವ ಹಾಗೆ ಗಂಡ ಹೆಂಡತಿಯರೊಂದಾಗಿ ಆ ಮೂಲಕವಾಗಿ ಕಾಯ್ತಾ ಇರಿ. ಶುಭೋದಯ.
ಹುಟ್ಟಿಕೊಂಡಿದ್ದಾನೆ ಕುಮಾರನೋರ್ವ. ಆತನಿಗೆ ಪ್ರದ್ಯುಮ್ನ ಎನ್ನುವ ಹಾಗೆ ಹೆಸರನ್ನು ಇರಿಸಿದವರಿದ್ದೇವೆ. ಆತನ ಹುಟ್ಟನ್ನು ಕಂಡು ದೇವಲೋಕದಿಂದ ದೇವತೆಗಳು ಸುಮಮಳೆಯನ್ನು ಸುರಿಸ್ತಾ ಇದ್ದಾರೆ. ಆದ್ದರಿಂದ ದುಷ್ಟನ ಹನನವಾಗುವಂತಹ ಕಾಲ ಒದಗಿ ಬಂತು ಅನ್ನುವ ಹಾಗೆ ಅವರು ಮನದಲ್ಲಿ ಯೋಚಿಸಿದ್ದಾರೆ ಎನ್ನುವುದೇ ಸ್ಪಷ್ಟ. ಹಾಗಾಗಿ ಮಗುವಿನ ಲಾಲನೆ ಪಾಲನೆ ಆಟ ಪಾಠಗಳನ್ನು ನೋಡುತ್ತಾ ಹಾಗೇ ಇದ್ದು ಸಂಭವಿಸಿ ಹೋಯಿತು. ಆದರೂ ಎನ್ನರಸನನ್ನು ಅರಸುತ್ತ ಲೋಕಗಳನ್ನು ಸುತ್ತು ಬಂದೆ. ಎಲ್ಲಿಯೂ ಅರಸನ ಸುಳಿವಿಲ್ಲ. ಅವನಿಲ್ಲದೆ ನನಗೆ ಗತಿ ಇಲ್ಲ. ನನ್ನ ಬದುಕು ಕತ್ತಲಾಗಿದೆ. ಯಾರಲ್ಲಿ ಹೇಳಿಕೊಳ್ಳುವುದು ನನ್ನ ಸಂಕಟವನ್ನು? ಸಾಮದಿಂದಲೇ ನಿನ್ನಲ್ಲಿ ನಾನು ಕೇಳುವುದು ಏನು? ಕಣ್ಣೀರು ಸುರಿಸುತ್ತಿರುವೆ ನೀನು. ಕಣ್ಣೀರಲ್ಲದೆ ಮತ್ತೇನು ಉಳಿಯಿತು ನನ್ನ ಬದುಕಿನಲ್ಲಿ? ದೇಹಕ್ಕೆ ಗಾಯವಾದಾಗ ಕೆನ್ನೀರು ಕಾಣಿಸಿಕೊಳ್ತದೆ, ಮನಸ್ಸಿಗೆ ಗಾಯವಾದಾಗ ಕಣ್ಣೀರು ಕಾಣಿಸಿಕೊಳ್ತದೆ. ಮನಸ್ಸಿಗಾದ ಗಾಯ ಕೆರೆಯ ತುಂಬ ನೀರು ತುಂಬಿದಾಗ ಅದನ್ನು ಹರಿಯಗೊಡಬೇಕು ತಾಯಿ. ಇಲ್ಲವಾದರೆ ದಡವು ಒಡೆದು ಕೆರೆಯು ನಾಶವಾಗ್ತದೆ. ನಿನ್ನ ದುಃಖವನ್ನು ಹಂಚಿಕೊಳ್ಳುವುದಕ್ಕಾಗಿಯೇ ಬಂದವನು ಸುರಮುನಿ. ಹೇಳಮ್ಮ. ಮಹರ್ಷಿ ನೆರೆ ನಂಬಿ ಸುತ್ತಿದೆ ಪರಿಣಾಮ ಯಾರಿದರೂ ಫಲವಿಲ್ಲ. ಜಿಯನ ಭಜನವ ನೆರೆ ನಂಬಿ ಬಂದಿದೆ ಕಾಯಲಗಾಗಿ ಜ್ಞಾನಂ ದದಾತೀತಿ ನಾರದ ಅಜ್ಞಾನಂ ಖಂಡಯತೀತಿ ನಾರದ. ಇದು ಪ್ರಪಂಚದಲ್ಲಿ ನಿಮಗಿರುವ ಹೆಗ್ಗಳಿಕೆ. ಸರಿ, ಜ್ಞಾನ ಪ್ರಸರಣವನ್ನ ಮಾಡುತ್ತಾ ಲೋಕದ ಕ್ಷೇಮವನ್ನು ಸಾಧಿಸುತ್ತಾ ಲೋಕದ ಹಿತಚಿಂತನೆಯಲ್ಲಿ ನಿಸ್ಪೃಹ ಭಾವದಿಂದ ತಮ್ಮ ಬದುಕು ಕಳೆಯುವರು ತಾವು. ನನಗದು ಕರ್ತವ್ಯ ತಾಯಿ. ಮಹನೀಯರು ವರ್ತಮಾನದಲ್ಲಿ ನನ್ನ ಬದುಕಿನ ಜೀಯ ತದ್ವಚನವ ನೆರೆ ನಂಬಿಸುತ್ತಿದೆ. ರತೀನ ಗಂಡ ನನಗೆ ಸಿಕ್ಕೇ ಸಿಗ್ತಾನೆ. ಹೀಗೆ ನೀವು ಆಡಿದ ಮಾತನ್ನೇ ಭರವಸೆಯನ್ನಾಗಿ ಸ್ವೀಕರಿಸಿ ಆ ಮಾತಿನ ಮೇಲೆ ವಿಶ್ವಾಸವನ್ನಿರಿಸಿ ಕಾಯಜನಿಗಾಗಿ ಲೋಕಗಳನ್ನು ತರಹರಿಸಿ ಸುತ್ತಿದರೂ ಎನ್ನರಸನ ಸುಳಿವಿಲ್ಲ. ಬಾಯಾರಿದೆ, ಅತ್ತು ಕಣ್ಣೀರು ಬತ್ತಿ ಹೋಗಿದೆ. ಇನ್ನೆಲ್ಲಿ ಅರಸನೇ ನನ್ನ ಅರಸನನ್ನು ವನಿತೆ ಚಿಂತಿಸಬೇಡ ತನಯನಾಗಿ ನಿನ್ನ ಪತಿಯೋ
ಮಹಾನ್ ತ್ಯಾಗ ಮಾಡಿದ್ದಿ ತಾಯಿ. ಯಾವ ಹೆಣ್ಣಾದರೂ ತನ್ನ ಗಂಡನನ್ನು ಅಪಾಯದ ಕಾರ್ಯಕ್ಕೆ ಒಡ್ಡಲಾರದು. ನೀನು ಒಡ್ಡಿದೆಯಲ್ಲ ಲೋಕದ ಒಳಿತಿಗಾಗಿ. ಅನಿವಾರ್ಯವಾಗಿ ತಾರಕನ ವಧೆಗಾಗಿ ಒಂದು ವೇದಿಕೆಯನ್ನು ನಿರ್ಮಿಸುವುದಕ್ಕೆ ಹೊರಟಾಗ ನೀನು ಕಣ್ಣೀರಿಳಿಸಿದವಳು ಅಂತ ನನಗೆ ಗೊತ್ತು. ಹರಣವಲ್ಲಭ ಕೇಳು ತರವಲ್ಲ ನಿನಗೆ ಅಂತ ಹೇಳಿದೆ ಅಂತ ನೀನು. ಅದನ್ನ ಉರಿಗಣ್ಣಿಗೆ ಅಂಜುವುದು ಅಖಿಲ ಲೋಕವು. ಆದರೂ ಕೂಡ ನಾನು ನನಗಾಗಿ ಬದುಕಕೂಡದು, ಲೋಕಕ್ಕೆ ಬದುಕಬೇಕು ಎನ್ನುವ ನಿರ್ಣಯವನ್ನು ಕೈಗೊಂಡು ಹರನನ್ನು ಕೆಣಕುವುದಕ್ಕೆ ಪತಿಯನ್ನು ಕಳುಹಿಸಿಕೊಟ್ಟೆ ನೀನು. ಪರೋಪಕಾರಾರ್ಥಂ ಇದಂ ಶರೀರ. ಅಷ್ಟು ತಿಳಿದ ಕಾರಣವೇ ಅಲ್ವ ಗಂಡನನ್ನು ನೀನು ಕಳುಹಿಸಿಕೊಟ್ಟದ್ದು. ಆತ್ಮ ಸ್ವರೂಪದಲ್ಲಿ ನಿನ್ನ ಹೃದಯ ಪೀಠದಲ್ಲಿ ನಾನು ನೆಲೆಯಾಗಿರ್ತೇನೆ, ಅಂಗವಿಲ್ಲದೆ ಹೋದರೂ ನಿನ್ನ ಗಂಡ ನಿನ್ನ ಸಂಘದಲ್ಲಿ ಇರ್ತಾನೆ ಅಂತ ಆಡಿ ಹೊರಟು ಹೋದರು. ಹೌದು, ಅವನ ಕಾಯ ಅಳಿದರೂ ಕೀರ್ತಿ ಉಳಿದಿರ್ತದೆ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಎಂಬಂತೆ ಕರ್ಪೂರ ಒಂದು ಹೊತ್ತಿ ಉರಿಯುವಾಗಲೂ ಪರಿಸರದಲ್ಲಿರುವವರಿಗೆ ಪರಿಮಳವನ್ನೇ ಕೊಡ್ತದೆ. ಕಬ್ಬಿನ ಜಲ್ಲೆಯು ಗಾಣಕ್ಕೆ ಸಿಕ್ಕಿ ಜಜ್ಜುವಾಗಲೂ ಸಿಹಿಯಾದ ರಸವನ್ನೇ ಕೊಡುತ್ತದೆ. ಹರನ ನೇತ್ರಾಗ್ನಿಗೆ ದಗ್ಧನಾಗಿ ಹೋಗುವಾಗ ನಿನ್ನ ರಮಣ ನೋವನ್ನು ಅನುಭವಿಸಿದರೂ ಲೋಕಕ್ಕೆ ಒಳಿತನ್ನು ಮಾಡಿದ ತಾಯಿ. ನಿನಗಿದು ಭಾಗ್ಯ, ನಿನಗಿದು ಭಾಗ್ಯ. ಆದರೆ ನನ್ನ ಭಾಗ್ಯದ ಕದ ತೆರೆಯುವುದು ನನ್ನ ಗಂಡನ ದರ್ಶನದಿಂದ. ಮತ್ತೆ ಮರಳಿ ಹುಟ್ಟಿ ಬಂದಿದ್ದಾನೆ. ಎಲ್ಲಿ, ಹೇಗೆ? ದ್ವಾರಕಾವತಿಯಲ್ಲಿ ದ್ವಾರಕೀಶನಾದಂತಹ ಶ್ರೀಕೃಷ್ಣನಿಗೆ ಮಗನಾಗಿ ನಿನ್ನ ರಮಣ ಉದಿಸಿ ಬಂದಿದ್ದಾನೆ. ಹೌದೇ? ಅನಂಗ ರಂಗನ ಮಗನಾಗಿ ಮತ್ತೆ ದ್ವಾರಾವತಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ರುಕ್ಮಿಣಿಯ ಪಾವನವಾದ ಗರ್ಭಾಂಬುದಿಯಲ್ಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡಿದ್ದಾನೆ. ತಾಯಿಗೆ ಮಗನಾಗಿ ಉದಿಸಿದ್ದಾನೆ. ಹಾಗಾದ್ರೆ ಸಾಗಲಿ ಹೋಗಕೂಡದು. ನೀನು ಅಲ್ಲಿಗೆ ಸಾಗುವುದಲ್ಲ, ಹಾಗಂತ ಇಲ್ಲೇ ಇರಕೂಡದು, ಸಾಗಬೇಕು. ಅರ್ಥ ಆಗ್ಲಿಲ್ಲ. ಮಣಿಪುರಕ್ಕೆ ಹೋಗು. ದ್ವಾರಕಾವತಿ ಅಂತ ಆಡಿದ್ರಿ. ಹೌದು, ಮಣಿಪುರದ ಕಡೆಗೆ ಪ್ರಯಾಣ ಬೆಳೆಸು ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಧನುಜ ಶಂಭರನಿದ್ದಾನೆ. ಅವನ ಹತ್ತಿರ? ಹೌದು, ಆದಿತೇಯರು ಕುಟ್ಟಿ ಪುಡಿ ಮಾಡಿದ್ದಾರೆ ಶೋಣಿತಪುರವನ್ನು, ದೈತ್ಯರ ಕೇಂದ್ರ ಸ್ಥಾನ. ಈಗ ಇಲ್ಲ, ಈಗ ಇಲ್ಲ. ಈಗ ಧನುಕುಮಾರಕನೇ ಶುಂಭ ನಂತರ ಹುಟ್ಟಿಕೊಂಡವನು ಶಂಬರ. ಅವ ಅಲ್ಲಿದ್ದಾನೆ. ಹಾಗಾಗಿ ವಿನಯದಿಂದ ನೆಲೆಯಾಗು ಅಲ್ಲಿ. ಹೌದು, ನೀನು ಮಾತಿನ ಮೋಡಿಯನ್ನು ಬೀರಬಲ್ಲೆ. ವಚನ ರಚನಾ ಫಲ ನಿನ್ನಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ತಾಯಿ. ಅವನನ್ನು ವಂಚಿಸು. ಅಲ್ಲಿ ನೆಲೆಯಾದ್ರೆ ನಿನಗೆ ಶುಭವಾಗ್ತದೆ. ಹೇಗೂ? ವಿಧಿಯ ಸಂಕಲ್ಪವನ್ನು ಮೀರುವವರು ಉಂಟೆ? ಇಲ್ಲ. ವಿಧಿಯ ಸಂಕಲ್ಪದಂತೆ ನಿನ್ನ ರಮಣ ರುಕ್ಮಿಣಿಯ ಮಗನಾಗಿ ಜನಿಸಿದವ ಅಲ್ಲಿಗೆ ಬಂದೇ ಬರ್ತಾನೆ. ಸ್ವಾಗತಿಸುವುದಕ್ಕಾಗಿ ನಾನು ಹೋಗಬೇಕಾಗಾದ್ರೆ. ಹೌದು, ಹೆಣ್ಣಿದ್ದೇನೆ, ಹೆಣ್ಣನ್ನೇ ಪ್ರಪಂಚ ಮಾಯೆ ಅಂತ ಗುರುತಿಸಿತು. ಹೌದು, ಹೀಗೆ ಹೋಗುವುದಿಲ್ಲ. ಅವನು ಮಾಯಾವಿ, ಮಾಯಾವತಿಯಾಗಿ ಹೋಗ್ತೇನೆ. ಯಾತು ದಾನವ ಅಂತ ಹೇಳ್ತಾನೆ ಅವನನ್ನು. ಯಾತು ಎನ್ನುವ ಧಾತುವಿನಿಂದ ಜಾದು ಎನ್ನುವ ಶಬ್ದ ಹುಟ್ಟಿಕೊಂಡು. ಎಷ್ಟು ದೊಡ್ಡ ಮಾಯಾವಿ ಆದ್ರೂ ನನ್ನ ಮಾವನಿಗಿಂತ ದೊಡ್ಡ ಮಾಯಾವಿ ಅಲ್ಲ. ನಿಜ ಮಾಯಾವಿ ವೈಕುಂಠವಾಸಿ. ಅವನ ಆಶೀರ್ವಾದ ಇದ್ರೆ ಸಾಕು. ನೀನು ಯಾರೆಂದು ಹುಟ್ಟನ್ನು ಮಾತ್ರ ಹೇಳದಿರು. ತಿಳಿಯ ಕೂಡ ನಿನ್ನ ರಮಣ ಅಲ್ಲಿಯೇ ಬರ್ತಾನೆ. ಆಯ್ತು, ನಾನಾದ್ರೆ ಆಯ್ತು. ನೆಗಲ್ತೆಗೆ ಪಾತ್ರನಾದವ ನಾನು. ಮಣಿಪುರದ ಸಿಂಹಾಸನವನ್ನು ಏರಿ ಎರಡು ಕಡೆಯನ್ನು ಕೂಡ ವೀಕ್ಷಿಸಿದಾಗ ಎಲ್ಲರೂ ಜಯಘೋಷವನ್ನೇ ಮಾಡುತ್ತಾ ಇದ್ದಾರೆ. ಪ್ರಜೆಗಳೆಲ್ಲ ಸಂತೋಷದಲ್ಲಿದ್ದಾರೆ ಎಂಬಂತಹ ಸಮಾಧಾನ ನನ್ನ ಮನಸ್ಸಿಗೆ ಆಗುತ್ತಾ ಇದೆ. ಯಾರೋ ಕಾಮಿನಿ ಮಣಿಯೋರ್ಗಳು ಕಾತರದಿಂದ ಕಾದು ಕುಳಿತಿದ್ದಾಳಂತೆ. ನನ್ನಲ್ಲಿ ಏನೋ ಮಾತಾಡಬೇಕು ಎಂಬ ಹಾಗೆ. ಬರಲಿ ಬರಲಿ. ಹಡ
ಸಂದರ್ಭ ನಮ್ಮವರೇನೋ ಹೇಳಿದ್ರು, ನಾರಿಯಾರುಗಳು ಬಂದು ನಿಮ್ಮಲ್ಲಿ ಮಾತನಾಡಬೇಕು ಎಂಬಂತಹ ಕುತೂಹಲದಿಂದ ಇದ್ದಾಳೆ ಎಂಬ ಹಾಗೆ ಬರಮಾಡಿಸಿಕೊಂಡಿದ್ದೇನೆ. ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಇಷ್ಟರವರೆಗೆ ನಾನು ನಿನ್ನನ್ನು ನೋಡಿದವ ಅಲ್ಲ, ಅಂದರೆ ಈ ಪ್ರದೇಶದವಳಲ್ಲ ಎಂದೇ ಅರ್ಥ. ಎಲ್ಲಿಂದಲೋ ಬಂದಿದ್ದೀಯ. ಮುಖವನ್ನು ನೋಡಿದಾಗ ಮ್ಲಾನ, ಆ ಮ್ಲಾನತೆ ಮುಖದಲ್ಲಿ ಕಾಣಬೇಕಿದ್ರೆ ಕಾರಣ ಏನು? ಎಲ್ಲಿಂದ ಬಂದವನು? ನನ್ನಲ್ಲಿ ಆಗಬೇಕಾದಂತಹ ಕಾರ್ಯವಾದನೋ ಏನು? ನಿನ್ನ ಹೆಸರೇನು? ಯಾಕೆ ಬಂದೆ ಹೇಳುವೆಯ? ಬಡವೇ ಮಾಯಾವತಿ ಪ್ರಯಾಣವನ್ನು ಬೆಳೆಸಿ ಬಂದೆ. ಬಹಳ ನಿರೀಕ್ಷೆ ಹೊತ್ತು ಬಂದಿದ್ದೇನೆ. ನನ್ನ ಬದುಕು ಕರಟುವುದಕ್ಕಿಲ್ಲ ಅನ್ನುವ ವಿಶ್ವಾಸ ನನಗುಂಟು. ಅಂತಹ ತಾಪತ್ರಯ ಏನು? ಧನುಜೇಂದ್ರರಂತೆ, ಧನುದೇಶನಂತೆ ಸಮಸ್ತ ದಾನವರನ್ನು ಒಟ್ಟುಗೂಡಿಸುವ ಮೂಲಕವಾಗಿ ಮತ್ತೆ ಅವರ ಬದುಕನ್ನು ಹಸನಾಗಿಸಿದ ಕೀರ್ತಿ ನಿಮಗೆ ಸಲ್ತದೆ. ಆದ್ದರಿಂದಲೇ ನಿಮ್ಮ ಆಶ್ರಯದಲ್ಲಿ ನನ್ನ ಬದುಕು ಹಸನಾದೀತು ಅನ್ನೋ ವಿಶ್ವಾಸದಿಂದಲೇ ಬಂದಿದ್ದೇನೆ. ನನ್ನನ್ನು ಕಾಣುವಾಗಲೇ ಗೊತ್ತಾದೀತು, ಏನು ಕಡು ಬಡವೇ ಇದ್ದೇನೆ. ಮಾಯಾವತಿ ಅಂತ ನನ್ನ ಹೆಸರು. ಹೆಣ್ಣಾದವಳಿಗೆ ಆಸರೆ ಗಂಡ, ಗಂಡ ಇರುವಲ್ಲಿಯವರೆಗೆ ಹೆಂಡತಿಗೆ ಸುಖ. ಕೇವಲ ವೆಚ್ಚಕ್ಕೆಷ್ಟು ಉಂಟನ್ನೋದು ಪ್ರಧಾನ ಅಲ್ಲ. ಗಂಡ ಇಲ್ಲದೆ ಹೋದ್ರೂ ಹೆಣ್ಣಿಗೆ ಬಡತನವೇ, ಅದು ಕಡು ದಾರಿದ್ರ್ಯ. ಗಂಡನಿಲ್ಲದೆ ಗಂಡನನ್ನು ಆಸರೆಯನ್ನು ಕಳೆದುಕೊಂಡು ಗತಿವಿಹೀನಳಾಗಿ ನಿರ್ಗತಿಗಳಾಗಿ ಅನಾಥ ಪ್ರಜ್ಞೆ ಕಾಡಿದ ಕಾಲಕ್ಕೆ ಈ ಕಡೆಗೆ ಪ್ರಯಾಣವನ್ನ ಬೆಳೆಸಬೇಕಾಯಿತು. ಏನು ಮಾಡೋಣ? ಕೊಟ್ಟವನು ಶರೀರವನ್ನ ಕೊಟ್ಟಿದ್ದಾನಲ್ಲ, ಈ ತನುವನ್ನ ಹೊರಬೇಕಲ್ಲ. ಅದಕ್ಕಾಗಿ ಒಂದು ಘನವಾದ ಕಾಯಕವನ್ನಿತ್ತು ಮಾಡ್ಲಿಕ್ಕೆ ಏನಾದ್ರೂ ಆದಿತ್ತು. ಒಂದು ಕೆಲಸ ಕೊಟ್ಟು ಹೊಟ್ಟೆ ತುಂಬಿಸುವಷ್ಟು ಒಂದು ಇಷ್ಟು ತುತ್ತು ಅನ್ನ ಬಟ್ಟಲಿಗೆ ಬಿದ್ರೆ ಸಾಕು. ಸಂತೋಷವಾಯಿತು. ಜೀವನಕ್ಕೆ ದಾರಿ ಯಾವುದು ಎಂಬುದನ್ನು ನಾನು ತೋರಿಸಿಕೊಡುತ್ತೇನೆ. ಕೆಲವರು ಬರ್ತಾರೆ, ಏನಾದರೂ ಸಹಾಯ ಮಾಡಿ ಎಂಬ ಹಾಗೆ ಸಹಾಯ ಹಸ್ತವನ್ನು ಚಾಚುವುದಲ್ಲದೆ ದುಡಿದು ತಿನ್ನುತ್ತೇನೆ ಎಂದು ಹೇಳುವವರು ಯಾರೂ ಇಲ್ಲ. ನೀನು ಮಾತ್ರ ಏನಾದರೂ ಕೊಟ್ಟರೆ ಅದನ್ನು ದುಡಿದು ಆ ಮುಖಾಂತರ ಜೀವನವನ್ನು ಸಾಗಿಸುತ್ತೇನೆ ಎಂಬಂತಹ ಮನಸ್ಸುಳ್ಳವಳಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಲೋಕದಲ್ಲಿ ಮಾತೇ ಉಂಟಲ್ಲ, ಯಾವುದು? ಯಾಚಕ ವೃತ್ತಿ ಒಳ್ಳೇದಲ್ಲ ಅಂತ. ಕಾಕ ಯಾಚಕಯೋರ್ ಮಧ್ಯೆ ವರಂ ಕಾಕೋನ ಯಾಚಕ. ಕಾಗೆ ಮತ್ತು ಯಾಚಕನ ಮಧ್ಯೆ ಯಾವುದು ಶ್ರೇಷ್ಠ ಅಂತ ಕೇಳಿದ್ರೆ ಕಾಗೆ ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ? ಕಾಗೆ ಅನ್ನದ ಒಂದು ಅಗುಳನ್ನು ಕಂಡ್ರೆ ಕಾ ಕಾ ಅಂತ ಕೂಗಿ ತನ್ನ ಬಳಗವನ್ನೆಲ್ಲ ಕರೀತದೆ. ಯಾಚಕರು ಹಾಗಲ್ಲ, ಅವರ ಬೊಗಸೆ ತುಂಬಿದ್ರೆ ಸಾಕು, ತೆಪ್ಪಗೆ ಸಾಕ್ತಾರೆ, ಅಲ್ಲಿಂದಲೇ ಹೋಗುತ್ತಾರೆ. ಹಾಗಾಗಿ ಬೇಡುವ ಕಾಯಕ ಬೇಡ, ದುಡಿದು ನನ್ನ ಹೊಟ್ಟೆ ಹೊರ್ತೇನೆ ಅಂತ ಬಂದದ್ದು. ಈ ಕಾಲದಲ್ಲಿ ದುಡಿಯುವವರು ಕಡಿಮೆ, ಬೇಡಿ ತಿನ್ನುವವರು, ಮೋಸ ಮಾಡಿ ತಿನ್ನುವವರು ಅಧಿಕವಾಗಿದ್ದಾರೆ. ಅಂತಹದರಲ್ಲಿ ದುಡಿದು ತಿನ್ನುವುದಕ್ಕೆ ನನಗೆ ಮನಸ್ಸಿದೆ ಎಂಬ ಹಾಗೆ ನೀನು ಹೇಳಿದೆಯಲ್ಲ, ಮನಸ್ಸಿಗೆ ಬಹಳ ಆನಂದವಾಯಿತು.
ಹಾಗಂತ ನಿನಗೆ ಯಾವ ಕೆಲಸ ಕೊಡುವುದು? ನಿನಗೆ ತಿಳಿದಂತಹ ಕೆಲಸ ಆಗಬೇಕಲ್ಲ. ಅದೌದೌದೌದು. ಬಟ್ಟೆ ಎಲ್ಲ ಒಗೆಯುವುದು ಬೇಡ. ಅದಕ್ಕೆ ಆಳುಗಳಿದ್ದಾರೆ. ಇದ್ದಾರಾ? ತುಂಬಾ ಇದ್ದಾರೆ, ಹೆಚ್ಚೇ ಇದ್ದಾರೆ. ನಿನ್ನನ್ನು ಕೂಡ ಅದೇ ಕಳುಹಿಸಿದ. ಆ ಕೆಲಸಕ್ಕೆ ಜಾಗ ಇಲ್ಲ ಅಂತ. ಜಾಗ ಇಲ್ಲ. ಆಮೇಲೆ ಎಂತ ಕೆಲಸ? ಹೆಣ್ಮಕ್ಕಳು ಅಡುಗೆ ಮನೆ. ಈ ಬಗ್ಗೆ ಆಲೋಚನೆ ಮೊದಲೇ ಮಾಡಿಕೊಂಡಿದ್ದೆ. ಅದು ಜನ್ಮಸಿದ್ಧ ಹಕ್ಕು ಒಂದು ರೀತಿಯಲ್ಲಿ. ಪಾಕಶಾಸ್ತ್ರವನ್ನು ಬಲ್ಲಂತಹ ನಾರಿಯರೇ ಅಡುಗೆಯನ್ನು ಮಾಡಬೇಕು ಎಂಬಂತಹ ಉದ್ದೇಶ ನನ್ನದು. ಗಂಡಸರೆಲ್ಲ ಅಡುಗೆ ಮಾಡುತ್ತಾರೆ, ಅದು ಅಷ್ಟೊಂದು ರುಚಿಸುವುದಿಲ್ಲ. ಅದಕ್ಕೆ ಏನು ಹಾಕಬೇಕು, ಯಾವಾಗ ಹಾಕಬೇಕು, ಎಲ್ಲಿ ಹಾಕಬೇಕು ಅದು ಅವರಿಗೆ ಗೊತ್ತಿಲ್ಲ. ಹಾಕುತ್ತಾರೆ. ಒಟ್ಟು ಹಾಕಬೇಕು ಅಂತ ಗೊತ್ತುಂಟು. ತಾಳ್ಮೆ ಕಡಿಮೆ ನೋಡಿ ಗಂಡಸರಿಗೆ. ಹಾಗೆ ಎಲ್ಲ ಒಟ್ಟಿಗೆ ಸುರಿದು ಬಿಡುದು ಒಮ್ಮೆಗೆ. ಹೆಂಗಸರು ಹಾಗಲ್ಲ. ಯಾವುದಕ್ಕೆ ಏನನ್ನು ಹಾಕಬೇಕು ಅದನ್ನೇ ಹಾಕುತ್ತಾರೆ. ಹೆಂಗಸರ ಅಡುಗೆ ಕೈ ರುಚಿ ಅಂತ ಹೇಳ್ತಾರೆ. ಅಡುಗೆ ಮಾಡಿದ್ರೆ ಬಹಳ ರುಚಿಸುತ್ತದೆ. ಆದ್ದರಿಂದ ತಿನ್ನುವರು ಸ್ವಲ್ಪ ಹೆಚ್ಚು ತಿಂತಾರೆ. ನಾರಿಯರೇ ಅಡುಗೆ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡವ ನಾನು. ಎಲ್ಲರಿಗೂ ಅಲ್ಲ, ನನಗೆ ಮಾತ್ರ. ಅಡುಗೆ ಗೊತ್ತುಂಟಲ್ಲ ನಿನಗೆ? ಏನು ಗೊತ್ತಿಲ್ಲ. ಇನ್ನು ಈ ಗಳಿಗೆಯಿಂದ ಮತ್ತೆ ನೀನು ಅಡುಗೆ ಕೋಣೆಗೆ, ಗೊತ್ತಾಯ್ತಲ್ಲ, ಅಡುಗೆ ಮಾಡಿ ನನಗೆ ಬಡಿಸಬೇಕು. ಹಾಗಂತ ಒಂದುಂಟು ಸಮಸ್ಯೆ ಉಂಟು ಈಗ. ಅಡುಗೆ ಮಾಡಬಹುದು, ನಿಮಗೆ ಹುಳಿ ಹೆಚ್ಚ ಖಾರ ಹೆಚ್ಚ? ಖಾರ ಖಾರ. ಹಾಗಾದ್ರೆ ಖಾರ ಹುಳಿ ಸ್ವಲ್ಪ ಕಡಿಮೆ, ಅದು ಹೆಚ್ಚು ಬೇಡ. ನೋಡೋ ಗೊತ್ತಾಗುದಿಲ್ಲ. ಹುಳಿ ಇಲ್ಲ, ಹುಳಿ ಇಲ್ಲ. ಆಯ್ತು, ಹಾಗಾದ್ರೆ ಖಾರ ಸೇರಿಸಿ ಅಡುಗೆ ಮಾಡ್ತೇವೆ. ಖಾರ ಸೇರಿಸಿ ಅಡುಗೆ ಮಾಡಬೇಕು. ಒಂದೇ ಬಗೆಯದ್ದಲ್ಲ, ಒಂದು 10 ಬಗೆಯದ್ದು ಬೇಕಾಗುತ್ತದೆ ನನಗೆ. ಸರಿ ಸರಿ. ಊಟ ಮಾಡುವ ಒಂದರಲ್ಲಿ 10 ಬಗೆ ಮಾಡುದಾ ಅಲ್ಲ ಬೇರೆ ಬೇರೆ 10 ಬಗೆಯ? ಬೇರೆ ಬೇರೆ. ಒಂದರಲ್ಲಿ 10 ಬಗೆ ಮಾಡುವುದು ಹೇಗೆ? ಅವರು ಮಾಡುತ್ತಾರೆ. ಉಪ್ಪಿನಕಾಯಿಯೂ ಅದೇ, ಪಲ್ಯವೂ ಅದೇ, ಮತ್ತೆ ಅದೇ, ಹಲಸಿನ ಸೋಳೆ ಉಪ್ಪಿನಕಾಯಿ, ಹುಳಿಯೂ ಅದೇ, ಹಲಸಿನ ಸೋಳೆ ಸಾರು, ಹಲಸಿನ ಸೋಳೆ ಚಟ್ನಿ ಎಲ್ಲ ಒಂದೇ ಸುಧಾರಿಸುವಂತ. ಹಾಗಲ್ಲ, ತರ ತರದ ಬಗೆ ಬಗೆಯ ಅಡುಗೆ. ಅಂದ್ರೆ ಹಿಂದೆ ಪ್ರಾರಂಭ ಮಾಡಬೇಕು. ನೀನು ಯಾವ ರೀತಿ ಅಡುಗೆ ಮಾಡಿದ್ದಿ ಎಂಬುದನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಅಡುಗೆ ಮನೆಯಲ್ಲಿ ಸಾಹಿತ್ಯ ಎಲ್ಲ ಉಂಟಲ್ಲ? ಎಲ್ಲ ಬೇಕಾದಂತ ಪರಿಕರಗಳೆಲ್ಲ ಇಲ್ಲದಿದ್ರೆ ನಮ್ಮವರ ಹತ್ರ ಹೇಳಿದ್ರೆ ಅದು ತಕ್ಷಣವೇ ಒದಗಿಸಿ ಕೊಡುತ್ತಾರೆ. ಇದರಲ್ಲಿ ಇದು ಕೊಯ್ಯುವವರ ಅದು ನಾನು ಕೊಯ್ತೇನೆ. ಎಲ್ಲ ವ್ಯವಸ್ಥೆ ಉಂಟಲ್ಲ ಅಂತ. ಅವರಿಗೆ ಕಷ್ಟ ಆಗಿತ್ತು. 10 ಬಗೆ ಮಾಡಬೇಕಿದ್ರೆ ಎಂತದ್ದು ಮರ ಕೊಯ್ಯುದ? ಹಾಗಲ್ವೋ, ಮತ್ತೆ ತರಕಾರಿ ಹಾಗೆ ಅದನ್ನು ಗೊಚ್ಚಬೇಕಲ್ಲ. ಇದಿಷ್ಟ ನಿಮಗೆ ತರಕಾರಿ ಆಗ್ತದ? ಸ್ವಲ್ಪ ಸ್ವಲ್ಪ ಮತ್ತೇನು ನಾನು ನೀವು ಹೇಳಿದೆಲ್ಲ ಮಾಡಿ ಪೂರೈಸ್ತೇನೆ. ತರಕಾರಿ ಮಾಂಸಾಹಾರಿ ಎಲ್ಲ ಬೇಕು ನನಗೆ. ಸರಿ 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 ಸರಿ. ಬಡತನ ಕೆಲವರಿಗೆ ಬರ್ತದೆ, ಅನಿವಾರ್ಯ. ತಲೆಯಲ್ಲಿ ಬೆಳೆದ ಹಾಗೆ ಬಡತನ ಬಂದಿದೆ ಎಂಬುದರಿಂದ ಇವಳನ್ನು ಮರಳಿ ಕಳುಹಿಸುವುದು ಸರಿಯಲ್ಲ. ಅದಕ್ಕಾಗಿ ಒಂದು ಕೆಲಸ ಕೊಟ್ಟಿದೆ. ಬಣ್ಣಿಸಿ ಖಳಕೋಲೇಶನಿಗೆ ಏನಾಯ್ತಾ? ಶಂಭರಾಸುರ ನಾನೇ ಅಲ್ವ ಅಂತ ಕೇಳುವುದು ಯಾಕೆ? ನಿನ್ನನ್ನು ಕಳುಹಿಸಿದ್ದು ನಾನಲ್ವಾ? ಗೂಢಾಚಾರ್ಯ. ಹೌದು. ಇಲ್ಲಿಂದ ತೆರಳಿದ್ದೀಯಲ್ಲ? ಹೌದು. ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ, ಏನೇನು ವಿಚಾರ ಅಂತ ತಿಳಿದುಕೊಂಡು ಬರಲಿಕ್ಕೆ. ಹೊರಟು ತಿಂಗಳು ಕಳೆದು ಹೋಯ್ತು. ಹೌದು. ವಿಷಯ ಏನು ಇಷ್ಟರವರೆಗೆ ಬಂದಿಲ್ಲ. ಎಲ್ಲ ಕಡೆ ಹೋಗಿದ್ದೇನೆ ರಾಯರೇ. ಏನಾಯ್ತು? ಹೋಗಿ 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 ದ್ವಾರಕೆಗೆ ಹೋಗಿದ್ದೆ. ಎಲ್ಲ ಕಡೆ ತಿರುಗಿ ದ್ವಾರಕೆಗೆ. ಅಲ್ಲಿ ನೋಡು ವಿಶೇಷ ಏನದು? ಸಿಹಿ ತಿಂಡಿ ಹಂಚುತ್ತಾ ಇದ್ರು. ಹೌದಪ್ಪ. ನಾನು ಲಾಡು, ಹೋಳಿಗೆ, ಜಿಲಾಬು. ನಿನ್ಗ ಅಲ್ಲ ಗೊತ್ತಾಯ್ತು. ನಡೀಲಿಕ್ಕಾಗುದಿಲ್ಲ. ಅಲ್ಲ, ಅದು ಕೊಟ್ಟದ್ದು. ಎಲ್ಲ ತಿಂದದ್ದು ಅದೇನು? ಅದು ತಿಂದೆ ಕೊಟ್ಟು ಅವ್ರು ಹೇಳಿದ್ರು ತಿನ್ಲಿಕ್ಕೆ ಅಂತ ಹೇಳಿದ್ರು. ಹಾಗೆ ತಿಂದೆ. ಆಮೇಲೆ ವಿಚಾರ ನೋಡಿದೆ, ಯಾರು ಎಲ್ಲ ಮಾತಾಡ್ತಾ ಇದ್ರು. ಹೀಗೆ ಮಾತಾಡುವಾಗ ಗುಸು 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 ಮಾತಾಡ್ತಾ ಇದ್ರು. ಏನಂತೆ? ವಿಶೇಷ ಇದೆ. ಯಾವುದದು? ನಿನ್ನ ಬಲದಾಗಿ
ಕಡಿದು ಬಿಡ್ತೇನೆ ಈಗ. ಹಾಗಲ್ಲ, ಮತ್ತೆ ನಿಮಗೆ ಮರಣ ಬಂದರೆ ಒಂದು ಯಾವ್ದೋ ಹುಡುಗನಿಂದ ಅಂತ ಆಗ ಮನ್ಮಥ ಸತ್ತು ಮತ್ತೆ ಹುಟ್ಟಿ ಬಂದು ನನ್ನಲ್ಲಿ ವಿದ್ಯೆಯನ್ನು ಕಲಿತು ಆಮೇಲೆ ಅವನಿಂದ ನನಗೆ ಮರಣ. ಹೌದಲ್ಲ? ಕರೀತಾರೆ, ಕರೀತಾರೆ. ಆದರೆ ಹೋದರೆ ಅಜ್ಜಿಗೊಂದು ಬಟ್ಟ ಸೀರೆ ಅದೆಲ್ಲ ಸುಮ್ಮನೆ. ಆದರೆ ಹೋದರೆ ಅಲ್ಲ, ಈಗ ಹುಟ್ಟಿದ್ದಾನೆ ಅಂತ. ಹುಟ್ಟಿದ್ದಾನೆ ಎಲ್ಲಿ ಹುಟ್ಟಿದ್ದು? ಕೃಷ್ಣನ ಮಗನಾಗಿ ದ್ವಾರಕೆಯಲ್ಲಿ ಹುಟ್ಟಿದ್ದಾನೆ. ಹಣೆಗಣ್ಣಿಗೆ ಸುಟ್ಟು ಭಸ್ಮವಾದವ ಮರಳಿ ಹುಟ್ಟಿದ್ದಾನೆ. ಆತನನ್ನು ಬದುಕಗೊಡಗೂಡದು. ಆದ್ದರಿಂದ ಹೀಗಲೇ ದ್ವಾರಿಕೆಯನ್ನು ಪ್ರವೇಶ ಮಾಡಿ ಮಗಿನ ಶಿರೋನ ನಿನ್ನ ಬೆವರು ಬಿದ್ದಲ್ಲಿ ನನ್ನ ರಕ್ತವನ್ನು ಕೊಟ್ಟು
ನಿನ್ನ ರಕ್ತ ಬಿದ್ದಲ್ಲಿ ನನ್ನ ಪ್ರಾಣವನ್ನು ಕೊಟ್ಟಾದ್ರೂ ಕಾಪಾಡುವಂತ ವ್ಯಕ್ತಿಗಳು ನಾನು. ಬೆಟ್ಟಕ್ಕೆ ಕೈ ತೋರಿಸಿದ್ರೆ ಸಾಕು, ಬೆಟ್ಟವನ್ನೇ ಕಿತ್ತು ತರುವಂತ ಸಾಮರ್ಥ್ಯ ನನ್ನಲ್ಲಿದೆ. ಹಾಗಾಗಿ ಯಾವಾಗಲೂ ಈ ಸಿಂಹಾಸನದ ಹತ್ರ ನನ್ನನ್ನೇ ಯಾವಾಗಲೂ ಕರೀತಾ ಇದ್ದೆ. ಹಿಂದೆ ನೋಡುವಾಗ ಕೈಯಲ್ಲಿ ಆಯುಧವನ್ನು ಸರಿಸಿಕೊಂಡು ಕಾಣ್ತಾ ಇದೆ. ನಿನ್ನ ಮುಖಲಕ್ಷಣವನ್ನು ನೋಡುವಾಗ ರೋಷದಿಂದ ಇದ್ದಿ. ಯಾಕೆ ಎಲ್ಲಿಗೆ ಪ್ರಯಾಣ? ಸಂತೋಷದಲ್ಲಿ ಇರ್ತಾವ ನೀನು. ಏನು ಮಾಡೋಣ? ಏನಾಯ್ತು? ನನಗೆ ಕಾಲರೂಪನಾದಂತಹ ಮಗು ಆ ದ್ವಾರಕೆಯಲ್ಲಿ ಹುಟ್ಟಿದೆಯಂತೆ. ಆ ಮಗುವಿನ ಚೀಲವನ್ನು ಕದಿಯುವುದಕ್ಕೆ ಈ ಕ್ಷಣ ಹೊರಟು ನಿಂತಿದ್ದೇನೆ. ನೀನು ಅರಮನೆ ಒಳಗಿರು, ಬರ್ತಾನೆ ಈಗ. ಕೈಯಲ್ಲಿ ಆಯುಧವನ್ನು ಧರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ನಿನ್ನನ್ನು ತಡೆದಿದ್ದೇನೆ. ಯಾವ ಕಡೆ ನಿನ್ನ ಪ್ರಯಾಣ ಅಂತ ಕೇಳುವಾಗ ಓಹೋ ನಿನ್ನ ವರಿಯಾದ ಮರಳಿ ಹುಟ್ಟಿದ್ದಾನೇವೆ, ದ್ವಾರಕೆಯಲ್ಲಿದ್ದಾನೆ. ಹೋಗ್ತಾ ಇದ್ಯಾ ಅಣ್ಣ? ನೀನು ಹೋಗುದು ಸರಿಯಲ್ಲ. ಯಾಕೆಂದರೆ ನಿನ್ನ ತಂಗಿಯಾದ ನಾನಿದ್ದೇನೆ. ಅಲ್ಲಿ ಇರುವುದು ಯಾರು? ಒನ್ನ ವೈರಿ. ಅವರಿಗೆ ಕಾವಲು ಕಟ್ಟಲು ಕೆಲವು ಹೆಂಗಸರಿದ್ದಾರಂತೆ ಹೇಳಿದ್ದಾನು ಕೇಳಿದ್ದೇನೆ. ಹಾಗಾಗಿ ಗಂಡಸರಾದ ನೀನು ಹೋಗುದು ಸರಿಯಲ್ಲ. ಹೆಂಗಸರಿದ್ದಲ್ಲಿಗೆ ಹೆಂಗಸೇ ಹೋಗುದು ಉತ್ತಮ. ಅದಕ್ಕಾಗಿ ನೀನು ಯೋಚನೆ ಮಾಡಬೇಡ. ನಿನ್ನ ಕಾರ್ಯ ಮುಗಿಯಿತಂತೆ ಯೋಚನೆ ಮಾಡು. ನಿನ್ನ ತಂಗಿದ್ದಾಳೆ, ನಾನು ಹೋಗ್ತೇನನ್ನ ಕೊಡು ನನಗೆ ಆಜ್ಞೆ. ನನ್ನ ಮೇಲೆ ಎಷ್ಟೊಂದು ಅಭಿಮಾನ ನಿನಗೆ. ಮತ್ತೆ ನನ್ನ ಪ್ರಾಣವೇ ಹೋಗುತ್ತದೆ ಅನ್ನುವಾಗ ತನ್ನ ಪ್ರಾಣವನ್ನು ಕೊಟ್ಟಾದರೂ ನನ್ನ ಪ್ರಾಣವನ್ನು ಉಳಿಸುವುದಕ್ಕೆ ಪ್ರೀತಿಯಿಂದ ಬೆಳೆಸಲಿಲ್ಲ ನಾನು. ಮತ್ತೆ ಕೇವಲ ಹೀಗೆ ಹೋಗುವುದಲ್ಲ, ನಾನಾ ರೂಪವನ್ನು ಧಾರಣ ಮಾಡುವುದಕ್ಕೆ ನನಗೆ ಸಾಧ್ಯವಿದೆ. ವಂಚನೆಯಿಂದ ಆ ಮಗುವನ್ನು ಕೊಲ್ಲಬೇಕು. ಶುಭವಾಗಲಿ ನನಗೆ. ಹೋಗಿ ಬಾ. ಹೋಗ್ತೇನೆ. ನೀನು ಮರೆತು ಹೋಗಿದ್ದಿ. ಹೌದಲ್ಲ ಮದುವೆ. ಯಾಕೆ ಈಗ ಸುಮ್ಮನೆ ಇದ್ದ ಎಂದು ನಾನು ಯೋಚನೆ ಮಾಡುವುದು. ನಾನು ಪ್ರಾಯಕ್ಕೆ ಬರಲಿಲ್ವೇ? ತುಂಬಾ ಸಲ ಹೇಳಿದೆ ನೀನು. ಮತ್ತೆ ಅಣ್ಣ ಮದುವೆ, ಅಣ್ಣ ಮದುವೆ ಮಾಡಿ ಕೊಡಣ್ಣ. ನಿನಗೆ ಸರಿಯಾದಂತಹ ಗಂಡು ಸಿಕ್ಕದಿದ್ದರೆ ಮದುವೆ ಹೇಗೆ ಮಾಡುವುದು ತಂಗಿ? ಲೋಕದಲ್ಲಿ ಎಲ್ಲಿದ್ದಾನೆ ನಿನಗೆ ಸರಿ ಸಮಾನವಾದಂತಹ ಗಂಡು, ಅವನನ್ನು ಹುಡುಕಿ ನೀನು ಈ ಕಾರ್ಯವನ್ನು ಮಾಡಿ ಬಂದ ತಕ್ಷಣ ನಿನಗೆ ಮದುವೆ ಕೊಡಾಯ್ತು. ¡Vamos!
ಅವನಿಗೆ ಎಷ್ಟು ದಿವಸ ಆಯ್ತಾ ನಿದ್ರೆ ಇಲ್ಲದೆ ಊಟವನ್ನು ಬಿಟ್ಟಿದ್ದಾನೆ. ಹಾಗಾಗಿ ಧೈರ್ಯದ ಮಾತನ್ನು ಹೇಳಿ ಹೊರಟು ನಿಂತಿದ್ದಾನೆ. ನೇರವಾಗಿ ದ್ವಾರಕಾ ನಗರವನ್ನು ಸೇರಬೇಕು. ಹೇಗೆ ಹೋಗುವುದಾದ್ರೆ ಹೀಗೆಯಾ? ನಾವು ರಕ್ಕಸರು ಯಾವಾಗ ನಮ್ಮ ರೂಪವನ್ನು ನೋಡ್ತಾರೆ ಆಗ ಹೆದರ್ತಾರೆ. ಅದಕ್ಕಾಗಿ ಮಣಿಮಾದಿ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಯಾವಾಗ ಯಾವ ರೂಪವನ್ನು ಧರಿಸಬೇಕೇ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆದ್ದರಿಂದ ದ್ವಾರಕಾ ನಗರವನ್ನು ಸೇರಬೇಕಾದರೆ ಇದೇ ರೂಪದಿಂದ ನನ್ನ ಮಾಯ 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 ಮಣಿಪುರದ ಶಂಬರಾಸುರ. ಶಂಬರಾಸುರನ ತಂಗಿ ನಾನು. ಈಗ ಬಂದು ಹೋದಲ್ಲ ಗೃದ್ರಮುಖಿ. ಹಾಗೆ ಹೇಳ್ಬೇಡಿ, ಯಾರಾದ್ರೂ ಹೆದರಿಕೊಂಡು. ಈಗ ಅಜ್ಜಿ ನಾನು. ವೇಷ ಮಾಡ್ಲಿಕ್ಕೆ ಕಾರಣ ಉಂಟು ಸ್ವಾಮಿ. ನಾವು ಹಾಗೆ ಸುಮ್ಮನೆ ವೇಷ ಮಾಡುದಿಲ್ಲ. ವೇಷ ಮಾಡೋದಕ್ಕೆ ಕಾರಣ ಉಂಟು. ನನ್ನ ಅಣ್ಣನ ಶತ್ರು ಕೃಷ್ಣನ ಮಗನಾಗಿ ದ್ವಾರಕೆಯಲ್ಲಿ ಹುಟ್ಟಿಕೊಂಡಿದ್ದಾನಂತೆ. ಅಲ್ಲಿಗೆ ನನ್ನ ಉಗ್ರ ರೂಪದಲ್ಲಿ ಹೋಗ್ಲಿಕ್ಕಾಗಲ್ಲ. ಒಂದು ವೇಳೆ ಅಲ್ಲಿಗೆ ಹೋದ್ರೆ ಊರಿನ ಜನರು, ಆ ರುಕ್ಮಿಣಿ ಎಲ್ಲರೂ ಎದೆ ಹೊಡೆದು ಸತ್ತಾರು. ಅದಕ್ಕಾಗಿ ಈ ವೇಷ. ಈಗ ಆ ಮಗುವನ್ನು ಅಪಹರಣ ಮಾಡಬೇಕು. ಹಾಗಾಗಿ ಇಲ್ಲೇ ಕಾಲ ಕಳೆದಲ್ಲ, ಅಲ್ಲಿಗೆ ಹೋಗ್ತೇವೆ. ವಯೋವೃದ್ಧರು ತಾವಾಗಿದ್ದೀರಿ. ದ್ವಾರಕವತಿಯಲ್ಲಿ ಇರುವವರು ಎಲ್ಲರ ಪರಿಚಯ ನನಗೆ ಉಂಟು. ಆದರೂ ನಿಮ್ಮನ್ನು ಇಷ್ಟರವರೆಗೆ ನಾನು ಕಂಡವಳಲ್ಲ. ಮುದದೊಳಲೆಯಮ್ಮ ನಯಬೀದಾಳೆ ನೀನಾರು ಇತ್ತೋ ಮುದಿಹಾರೆಯಲ್ಲಿ ಬೋರಾಟ ಅದ ಮಂಗಳೇನೋ ಮುದದೊಳಲೆಯಮ್ಮ ನಯಬೀದಾಳೆ ನೀನಾರು ಮುದಿಹಾರೆಯಲ್ಲಿ ಬೋರಾಟ ಅದ ಮಂಗಳೇನೋ ನೀವು ವಂದಿಸಿಕೊಳ್ಬಾರ್ದು, ನಾನು ವಂದಿಸಿಕೊಳ್ಬೇಕು. ನೀವು ಆಶೀರ್ವಾದ ಮಾಡ್ಬೇಕು. ನೀವು ಮಹಾರಾಣಿ, ತುಂಬಾ ಹಿರಿಯರು ತಾವು. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅಯ್ಯೋ ಈ ಸೊಂಟ ನೋವೇ. ನನಗೆ ಗೊತ್ತಾಗ್ತದೆ, ತುಂಬಾ ವಯಸ್ಸಿನವರು ತಾವು. ಯಾಕೆ ಮನೆ ಬಿಟ್ಟಿದ್ದೀರಿ? ನನಗೆ ಯಾರು ಇಲ್ಲ. ಎಲ್ಲಿ ಮನೆ? ಮಕ್ಕಳಿಲ್ವಾ? ಮಕ್ಕಳು ಇಲ್ಲ. ಮಕ್ಕಳು ಇಲ್ಲ. ತಾವು ಹೊರಟವರು ಇಲ್ಲಿಗೆ ಯಾಕೆ ಬಂದಿರಿ? ನನ್ನಿಂದ ಏನಾಗಬೇಕು ಎಲ್ಲ ವಿಷಯನ ಹೇಳ್ತೀರಾ? ಬಡವೆಯನಾದೆ ಕಾಯಕದೊಳಗೆ
ಹೌದು. ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಿ. ಯಾರು ತಾವು? ಹೇಗೆ ಹೇಳುದು? ನನಗೆ ಯಾರಿದ್ದಾರಂತ ಹೇಳುದು? ಯಾರಿಲ್ವಿ? ನಾ ಇಲ್ಲಿಯವಳಲ್ಲಮ್ಮ. ಅದೇ ಗೊತ್ತಾಯ್ತು, ಇಲ್ಲಿಯವರಲ್ಲ. ನಾನು ಎಲ್ಲೆಲ್ಲಿಯೋ ಇರ್ತೇನೆ. ಹೌದಾ? ಇಲ್ಲಿಗೆ ಬಂದಿದ್ದೇನೆ. ಈ ಹೊಟ್ಟೆ ಹಸಿವು ತಾಳ್ತದ? ಕೇಳುವುದಿಲ್ಲ. ಊರು ಕೇರಿ ತಿರುಗಿಕೊಂಡು ಹೋಗುವುದು. ಯಾರಾದ್ರೂ ಉಳಿದದ್ದು ಹಲಸಿದ್ದು ಕೊಡ್ತಾರೆ, ಅದನ್ನು ತಿಂದು ಜೀವನ ನಡೆಸ್ತಾ ಇದ್ದೇನೆ. ಅಮ್ಮ, ನಿಮ್ಮನ್ನು ನೋಡುವಾಗ ಮನಸ್ಸು ದೊಡ್ಡದಂತ ಕಾಣ್ತದೆ. ನಾವು ಹಾಗೆ ನಿಮಗೆ ಭಾರ ಆಗ್ಲಿಕ್ಕಿಲ್ಲ. ಇಲ್ಲ, ನನ್ನನ್ನು ಮಾಡುವುದಕ್ಕೆ ಕೆಲಸ ನೀವೇ ನನ್ನನ್ನು ಪೊರೆಯಬೇಕಮ್ಮ. ಅಮ್ಮ, ನಿಮ್ಮ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಆಯ್ತು. ಆಶ್ರಯನ ಕೊಡಬೇಕೆಂಬುದಾಗಿ ಕೇಳುತ್ತಾ ಇದ್ದೀರಿ. ಕೊಡ್ಬೇಕು ತಾಯೇ. ನಮ್ಮದಂತ ಏನುಂಟು, ಎಲ್ಲ ಇದು ಭಗವಂತನದೇ. ನಿಮ್ಗೆ ಆಶ್ರಯ ಕೊಡೋದಕ್ಕೆ ನಾನು ಸಿದ್ಧಳೇ ಇದ್ದೇನೆ. ನೀವು ಇಲ್ಲಿ ಕುಳಿತುಕೊಂಡು ಬೇಕಾದಷ್ಟು ತಿನ್ನಬಹುದು. ಕುಳಿತುಕೊಂಡು ತಿನ್ನುವವಳು ನಾನಲ್ಲಮ್ಮ. ಮತ್ತೇನ್ ಮಾಡ್ತೀರಿ? ಏನಾದ್ರೂ ನನಗೆ ಕೆಲಸ ಕೊಡಿ, ನಾನು ಮಾಡ್ತೇನೆ. ಏನು ಆಡಿಕೊಳ್ತಾ ಇದ್ದೀರಿ? ವಯೋವೃದ್ಧರು ತಾವಿದ್ದೀರಿ. ಈ ವಯಸ್ಸು ನಿಮಗೆ ಕೆಲಸ ಕೊಡುದಾ? ಏನು ಕೆಲಸ ಮಾಡುವವರೇ ಕೆಲಸ ಮಾಡುವುದಿಲ್ಲ. ನಾನು ಎಂತೆಂತ ಮಾಡಿದ್ದೇನೆ ಗೊತ್ತುಂಟ ನಿಮಗೆ? ಕೆಲಸ ಏನು ಮಾಡುದು ನೀವು ಕೆಲಸ? ನಾನು ನಾಟಿ ವೈದ್ಯ ಅಮ್ಮ. ಮದ್ದು ಕೊಡ್ಲಿಕ್ಕೆ ಗೊತ್ತುಂಟ? ಅವರಲ್ಲಿ ಕೇಳಿ ಅಂತೆ. ಅವರದ್ದು ಅಲುಗಾಡುವುದು ನಿಲ್ಲುವುದೇ ಇಲ್ಲ ತಾಯಿ. ಯಾವುದು? ಅಲ್ಲಮ್ಮ, ಅದಕ್ಕೆ ಔಷಧ ಕೊಡ್ತೀರಾ? ಬೇರಿನಿಂದ ಒಂದು ಎಣ್ಣೆ ತಯಾರಿಸಿ ಹಚ್ಚಲಿಕ್ಕೆ ಕೊಟ್ಟದ್ದು. ಇಲ್ಲವೇ? ನೋವಿಲ್ಲ? ನೋವಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಈ ಮಕ್ಕಳಿಗೆ ಉರಿ ಶೀತ ನೆಗಡಿ ಎಲ್ಲ ಆಗ್ತದಲ್ಲ, ಹೌದು, ಅದಕ್ಕೆಲ್ಲ ಮದ್ದು ಮಾಡ್ತೀನಿ. ಮದ್ದು ಕೊಡ್ತೀರಾ? ನಿಮಗೊಂದು ವಿಚಾರ ಗೊತ್ತುಂಟ? ಯಾವುದಮ್ಮ? ಈ ಊರಿನಲ್ಲೆಲ್ಲ ತಿರುಗಾಡುವಾಗ ಈ ಸಣ್ಣ ಮಕ್ಕಳಿಗೆ ದೃಷ್ಟಿ ಆದ್ರೆ ನನ್ನ ಕೈಯಲ್ಲಿ ಕೊಡುವುದು ಎಲ್ಲರೂ. ಅದು ಯಾಕೆ? ದೃಷ್ಟಿಯೇ ಹೋಗ್ತದೆ. ಮತ್ತೆ ದೃಷ್ಟಿ ತೆಗೀತೀರಾ? ಹೌದಾ? ಕೊಟ್ಟರೆ ಸಾಕಮ್ಮ. ಕೈಯಲ್ಲಿ ಮಗು ಅಲ್ಲ, ನನ್ನ ಮುದ್ದಾದಂತ ಮಗು. ನಾನು ಮಗು ನೋಡುವ ಕೆಲಸ ಮಾಡ್ತೇನೆ. ಮಗು ನೀವು ಮಗು ಕೊಡುದು ನಿಮ್ಮ ಕೈಗೆ, ಆದ್ರೊಂದು ಇವರ ಯಾರ ಕೈಗೆ ಹೋಗುದಿಲ್ಲ. ನೀವು ಅದರ ಚಿಂತೆ. ಅಮ್ಮನನ್ನು ಬಿಟ್ಟರೆ ಯಾರ ಕೈಗೆ ಹೋಗೋದೇ ಇಲ್ಲ. ನನ್ನ ಕೈಗೆ ಬರ್ತಾನೆ, ಒಮ್ಮೆ ಬಂದ್ರೆ ಮತ್ತೆ ನೀವು ಆಸೆ ಬಿಡ್ಬೇಕು. ನೋಡಿ, ಏನಾದ್ರು ಮಾತಾಡಿದ್ರೆ ಮತ್ತೆ ಸಿಟ್ಟು ಬರ್ತದೆ ನಂಗೆ. ಹಾಗಲ್ಲಮ್ಮ, ಮತ್ತೆ ನನ್ನಲ್ಲಿ ಪ್ರೀತಿ ಹೆಚ್ಚಾಗಿ ನಿಮ್ಮ ಬಳಿಗೆ ಬರುವುದಿಲ್ಲ ಅಂತ ಹೇಳಿ ವಾತ್ಸಲ್ಯ ನಿಮ್ಮಲ್ಲಿ ಹೆಚ್ಚಿಗೆ ಹೆಚ್ಚಾಗ್ತದೆ. ಮಕ್ಕಳ ಮೇಲೆ ವಾತ್ಸಲ್ಯನು ತೋರಿಸ್ತೀವಿ. ಎಷ್ಟು ಮುದ್ದಾಗಿದ್ದಾರೆ ಹಾಗೆ ಮೆಲ್ಲ ಮೆಲ್ಲಗೆ. ಅಲೆಲೆಲೆಲೆ ಅಲೆಲೆಲೆಲೆ. ಇದು ದೂರ ಎಲ್ಲ ಹೋಗ್ಬೇಡಿ. ಇಲ್ಲ ಇಲ್ಲ ಅಮ್ಮ, ಇಲ್ಲಿ ಇಟ್ಟುಕೊಳ್ಳಿ. ನೀವು ಸುಸ್ತಾದಾಗೆ ಕಾಣ್ತೀರಿ. ನೀವು ಸ್ವಲ್ಪ ಹೋಗಿ ವಿಶ್ರಾಂತಿ ಪಡೀರಿ. ಇವನನ್ನು ನಾನು ನೋಡಿಕೊಳ್ತೇನೆ. ಇದು ಅಜ್ಜಮ್ಮ, ಅವನಿಗೆ ಒಂದು ಚಾಲ. ಹೇಗೆ? ಯಾರ ಮಾತು ಕೇಳುವುದಿಲ್ಲ, ಅಮ್ಮನೇ ಬೇಕು ಯಾವಾಗ್ಲೂ ಕೂಡ. ಅವನ ಛಲವನ್ನೇ ನಿಲ್ಲಿಸ್ತೇನೆ ನಾನು. ಹೌದಾ? ಛಲ ಮಾಡ್ಲಿಕ್ಕೆ ಬಿಡುದಿಲ್ಲಲ್ಲ? ಇಲ್ಲ, ಎಲ್ಲ ನಾನು ಹೇಳಿ ಕೊಡ್ತೇನೆ. ಒಂದು ವೇಳೆ ಕೇಳದಿದ್ದರೆ ನಾನು ಒಳಗಿದ್ದೆ, ನನ್ನನ್ನು ಕರೆಯಿರಿ, ನಾನು ಬರ್ತೇನೆ. ಆಯ್ತಾ? ನೀವು ವಿಶ್ರಾಂತಿ ಮಾಡಿ. ಆಯ್ತು, ಇಲ್ಲಿ ಹೋಗ್ಬೇಡಿ, ಇಲ್ಲಿ ಸುತ್ತಾಡಿಕೊಂಡು ನಿಂತುಕೊಳ್ಳಿ. ಆಯ್ತಾ? ಹೇಗೆ ಬಂದಂತಹ ಕಾರ್ಯ ಸಾಧಿಸಿದ್ದೇನೆ. ಈ ಮಗುವನ್ನು ಉಳಿಸಬಾರ್ದು. ಈಗ ಓಹೋ, ನೇರವಾಗಿ ಅಣ್ಣನಿಂದ ಆಜ್ಞೆಯನ್ನು ಪಡೆದು ದ್ವಾರಕಾ ನಗರವನ್ನು ಸೇರಿಕೊಂಡಿದ್ದೇನೆ. ರುಕ್ಮಿಣಿಯಲ್ಲಿ ಚಕ್ಕಂದವನಾಡಿ ಮಗು ನನಗೆ ಕೈಗೆ ಸಿಕ್ಕಿದಾಕ್ಷಣವೇ ನೇರವಾಗಿ ಆಕಾಶ ಮಾರ್ಗವಾಗಿ ಬಂದಿದ್ದೇನೆ ನಾನು. ಆದರೂ ಈ ಮಗುವನ್ನು ನೋಡುವಾಗ ಕೈಗೆ ಸಿಕ್ಕಿದಾಕ್ಷಣವೇ ಈ ಮಗುವನ್ನು ಕೊಲ್ಲುತ್ತೇನೆಂದು ಮುಂದರುವಂತಹ ಸಂದರ್ಭದಲ್ಲಿ, ಯಾಕೆಂತೆ ಈ ಮಗುವ ಮುಖವನ್ನು ನೋಡುವಾಗ ಪಾಪ ಈ ಮಗುವನ್ನು ನಾನು ಕೊಲ್ಲುವುದು ಸರಿಯಲ್ಲ. ಕೊಂದ್ರೆ ನನಗೆ ಪಾಪ ಅಂಟಿಕೊಳ್ತದೆ. ಅದಕ್ಕಾಗಿ ನಾನು ಕೊಲ್ಲುವುದಲ್ಲ, ಈತನನ್ನು ನೋಡುವಾಗ ಏನ್ ಮಾಡ್ತಾ ಇದ್ದಾನೆ? ಓಹೋ,
ಹಾಗಾದರೆ ಈ ಮಗುವನ್ನು ಎತ್ತುಕೊಂಡು ಬರುವಂತಹ ಸಂದರ್ಭದಲ್ಲಿ ಈತ ಕೈ ಹಾಕುತ್ತಾ ಇದ್ದಾನೆ, ಬಾಯಿ ಹಾಕುತ್ತಾ ಇದ್ದಾನೆ. ಹಾಗಾದರೆ ಈ ಹಿಂದೆ ನಡೆದಂತಹ ಘಟನೆ ನನಗೆ ನೆನಪಾಗುತ್ತಾ ಇದೆ. ಕಂಸ ಮಹಾರಾಜ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಪೂತನಿಯನ್ನು ಕಳುಹಿಸಿದ್ದಂತೆ. ಪೂತನಿ ತನ್ನ ವಿಷದ ಮೊಳೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಹಾಲನ್ನು ಕುಡಿದು ವಿಷವನ್ನೆಲ್ಲ ಕಾರಿ ಆಮೇಲೆ ಪೂತನಿಯನ್ನು ಕೊಂದು ಬಿಟ್ಟಿದ್ದಾರಂತೆ. ಹಾಗಾದರೆ ಈತ ಇನ್ನು ಹೇಗೆ ಧೈರ್ಯ? ಆದ್ದರಿಂದ ನಾನು ಏನು ಮಾಡುವುದಲ್ಲ, ಈಗಲೇ ಕಾಣ್ತಾ ಇದೆ ಸರದಿ. ಈ ಸರದಿಗೆ ಈತನನ್ನು ಬೀಸಾಡ್ತೇನೆ. ಅಲ್ಲಿ ದೊಡ್ಡ ದೊಡ್ಡ ಮಕ್ಷಗಳಿದೆ, ಅದು ತಿನ್ನು ಹೋಗಲಿ ನೋಡಿ. ಈಗಲೇ ಬೀಸಾಡ್ಬಿಡ್ತೇನೆ. ಬಂದಂತ ಅಜ್ಜಿಯ ಸವಿ ಮಾತಿಗೆ ಮರುಳಾಗಿ ನನ್ನ ಮಗುವನ್ನು ಅವರ ಕೈಲಿ ಕೊಟ್ಟು ಬಿಟ್ಟಿ. ಹಾಗಾದ್ರೆ ಮೃತ್ಯುವಿನ ಕೈಗೆ ನನ್ನ ಮಗುವನ್ನು ನಾನೇ ಕೈಯಾರೆ ಕೊಟ್ಟು ಬಿಟ್ಟಿನ ನಮಗೆ ಕಾಣುತ್ತೇ ಇಲ್ಲ. ಯೋಚಿಸಬೇಕಾದಂತಹ ಪ್ರಮೇಯವೇ ಇಲ್ಲ. ವಿಧಿ ಬರಹವನ್ನು ಯಾರಿಂದಲೂ ಮೀರುವುದಕ್ಕೆ ಸಾಧ್ಯವಿಲ್ಲ. ಬಗ್ಗೆ ಇಲ್ಲದಿದ್ದು ನನ್ನ ಮನಸ್ಸೇ ಕೇಳೋದಿಲ್ಲ ಸ್ವಾಮಿ. ನಾವು ಪ್ರಾಜ್ಞರಿದ್ದೇವೆ. ಗತಂನ ಚಿಂತೆಯೇ ಪ್ರಾಜ್ಞಾ ಅಂತ ಬಲ್ಲವರು ಹೇಳಿದ್ದಾರೆ. ಹಾಗಾಗಿ ನಾವು ಆದದ್ದರ ಬಗ್ಗೆ ಯೋಚಿಸುವುದಲ್ಲ, ಮುಂದೇನು ಆಗಬೇಕು ಎನ್ನುವುದನ್ನು ಯೋಚಿಸಬೇಕಾಗ್ತದೆ. ಮಗನಿಂದ ಬೇಕಾದಂತಹ ಕಾರ್ಯವು ಆಗುವುದು ಅದೆಷ್ಟೋ ಇದೆ. ಹಾಗಾಗಿ ನಮ್ಮ ಮಗ ಎಲ್ಲೇ ಇದ್ದರು ಅವನನ್ನು ಹುಡುಕಿ ಕರೆತರುವಂತಹ ಹೊಣೆ ನನ್ನ ಪಾಲಿಗಿದೆ. ಈ ಹಿಂದೆ ನಮ್ಮ ಗುರುಗಳಾದಂತಹ ಸಾಂದೀಪನಿ ಮುನಿಯವರು ಮಗ ಕಾಣೆಯಾಗಿದ್ದ. ಹೌದು. ಯಮನಾಲಯದಿಂದ ಅವನನ್ನು ಬಿಡಿಸಿಕೊಂಡು ಗುರುದಕ್ಷಿಣೆಯಾಗಿ ಗುರುಗಳಿಗೆ ಅರ್ಪಿಸಿದವರಿದ್ದೇವೆ. ಹಾಗಾಗಿ ನಮ್ಮ ಮಗ ಎಲ್ಲೇ ಇದ್ದರೂ ಅವನನ್ನು ಹುಡುಕಿಕೊಂಡು ಬರ್ತೇನೆ, ಯೋಚಿಸಬೇಡುವೆ. ಹೀಗೆ ಬಾ. ಇಂದು ಹಾಗಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೊತೆಯಾಗಿ ಇಲ್ಲಿಯವರೆಗೆ ಬಂದಿದ್ದೀರಲ್ಲ, ಏನು ವಿಶೇಷ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನೀವೇ ಹೇಳಿದ್ದಲ್ಲ, ಹಾಗೆ ಎಲ್ಲರನ್ನು ಸೇರಿಸಿಕೊಂಡೇ ಬಂದಿದ್ದೇವೆ. ರಾಯರೇ, ಇವತ್ತು ವಿಶೇಷ, ನಾವು ಬಲೆ ಹಾಕಿದ್ದೆವು ಸಮುದ್ರಕ್ಕೆ, ಒಂದು ದೊಡ್ಡ ಮೀನು ಸಿಕ್ಕಿದ್ದಲ್ಲ ನಮಗೆ. ಹೌದು ರಾಯರೇ, ದೊಡ್ಡ ಮೀನು. ಹೌದು, ದೊಡ್ಡದಲ್ಲ, ನಿಮಗೆ ಸೇರ್ಬೇಕಾದದ್ದಲ್ಲ. ಅಲ್ಲ, ನೀವು ಹೇಳಿದ್ದಲ್ಲ, ನಮ್ಮ ಮನಸ್ಸು ಸಂತೋಷಕ್ಕೆ ಬೇಕಾಗಿ ನಾವು ನಿಮಗೆ ಕೊಡುದು. ನಿಮಗೆ ಸಿಕ್ಕಿದಂತಹ ದೊಡ್ಡ ಮೀನನ್ನು ಕಾಣಿಕೆ ರೂಪವಾಗಿ ನನಗೆ ಅರ್ಪಿಸುವುದಕ್ಕೆ ತಂದಿದ್ದು. ಹೌದು ರಾಯರೇ, ನೋಡಿ ವಿಶೇಷವಾದಂತಹ ಮೀನು. ಇಷ್ಟರವರೆಗೆ ಇಂತಹ ಮೀನನ್ನು ನಾನು ನೋಡಿದ್ದೇ ಇಲ್ಲ. ಬಹಳ ಸಂತೋಷವಾಯಿತು. ನೀವು ಕಾಣಿಕೆ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಿಮಗೆ ಏನಾದರೂ ಕೊಡುವುದಕ್ಕೆ ನಾನು ಅವರಲ್ಲಿ ಹೇಳಿದ್ದೇನೆ.
ಆ ಭಂಡಾಗಾರಕ್ಕೆ ಹೋಗಿ ಅಲ್ಲಿ ಅವ ಕೊಡುತ್ತಾನೆ, ಅದನ್ನು ತೆಗೆದುಕೊಂಡು ನಿಮ್ಮ ಆ ಪುರವನ್ನು ಸೇರಿಕೊಂಡು ವಿಶೇಷವಾದಂತಹ ಮೀನಿನ ಪದಾರ್ಥ ಯಾವತ್ತೂ ತಿನ್ನುತ್ತೇನೆ, ಆದರೆ ಇಂತಹ ಮೀನಿನ ಪದಾರ್ಥ ಇಷ್ಟರ ನನಗೆ ಸೇರಿಸಿದವನೇ ಅಲ್ಲ. ಹೊಳೆಯುತ್ತಾ ಇದೆಯಲ್ಲ ಮೀನು, ಬಹಳ ರುಚಿಯಾಗಿರಬಹುದು. ಅಡುಗೆಯೊಡಿ ಮಾಯಾವತಿ, ಮೀನು ಮೀನು ಅದೇ ವಾಸನೆ ಬರ್ತದೆ, ವಾಸನೆ ಮುಚ್ಚಿಕೊಂಡು ಬಂದಿದ್ದಾರೆ ಎಂತ ಮೀನಿಗೊಂದು ವಾಸನೆ ಅಂತ ಇಲ್ವಾ? ಅದು ಮೀನಿನ ವಾಸನೆ ಬಿಡ್ಲಿಕ್ಕಾಗದ ವಾಸನೆ ಅಂತ ಹೇಳಿದ್ದಾರೆ. ವಾಸನೆ ಅಂತ ಹೇಳಬಾರ್ದು, ನಾವು ತಿನ್ನುವ ವಸ್ತಲ್ವಾ ಪರಿಮಳ. ಪರಿಮಳವೇ ಮೀನಿನ ಪರಿಮಳ. ಎಷ್ಟು ಸಲ ಮೀನು ಪದಾರ್ಥ ಮಾಡಲಿಲ್ಲ ನೀನು? ಮತ್ತೆ ಯಾವ ಯಾವ ಮೀನೆಲ್ಲ ನೀನು ಪದಾರ್ಥ ಮಾಡಿ ನನಗೆ ಸವಿಯುವುದಕ್ಕೆ ಕೊಟ್ಟಿದ್ದಿ? ಹೆಸರೆಲ್ಲ ಬಾಯ್ಪಟ್ಟೆ ಈಗ. ಅಂತಹ ಮೀನಿದಲ್ಲ, ವಿಶೇಷವಾದ ಮೀನು. ಅದೆಂತದ್ದು ವಿಶೇಷ? ಹೊಳಿತಾ ಇದೆ ನೋಡಿ, ಬಣ್ಣ ಬಣ್ಣ ನೋಡಿ ಹೇಗೆ ಉಂಟು, ಹೊಳಪುಂಟು, ಬಂಗಾರದ ಬಣ್ಣ, ಬಹಳ ರುಚಿ ಇದ್ದಿತ್ತು. ಒಂದು ನಿರೀಕ್ಷೆ. ಇಷ್ಟರವರೆಗೆ ಯಾವ ಪದಾರ್ಥವನ್ನೆಲ್ಲ ಮಾಡಿದ್ದೀಯೋ ಅಂತಹ ಪದಾರ್ಥ ಅಲ್ಲ, ಪ್ರತ್ಯೇಕವಾದಂತಹ ಪದಾರ್ಥವನ್ನು ಮಾಡಬೇಕು. ಒಂದು ಕೆಲಸ ಮಾಡುವ, ಏನು? ಈ ಸಲ ತುರಿ ಹಾಕುದಿಲ್ಲ. ತುರಿ ಹಾಕದಿ, ಹುಳಿ ಮತ್ತೆ ಮೆಣಸು, ಅದೆಲ್ಲ ಅಷ್ಟೇ. ಹುಳಿ ಮೆಣಸು ತುರಿ ಹಾಕಿದ್ರೆ ರುಚಿ ಇರ್ತದೆ. ಒಂದೇ ಬಗೆ ಅಲ್ಲ, ಬೇರೆ ಬೇರೆ ಬಗೆಬೇಕು. ಹುರಿಬೇಕು ಎಣ್ಣೆಯಲ್ಲಿ ಮೆಣಸಿನ ಹುಡಿ ಹಾಕಿ ಹುರಿಬೇಕು. ಸರಿ ಸರಿ ಸರಿ. ಎಲ್ಲ ಹೆಚ್ಚು ಖಾರ ಆದ್ರೂ ತೊಂದರೆ ಇಲ್ಲ, ಅದು ನನಗೆ ಒಳ್ಳೇದಾಗ್ತದೆ. ಗೊತ್ತಾಯ್ತಲ್ಲ? ಸರಿ. ಅಡುಗೆಯಲ್ಲಿ ಬಹಳ ನಿಪುಣೆ ನೀನು. ಮೊದಲನೇ ದಿವಸವೇ ನೀನು ಅಡುಗೆಗೆ ಆದೀತು ಎಂಬ ಹಾಗೆ ತೀರ್ಮಾನ ಮಾಡಿದ್ದೆ. ಒಂದು ಕೆಲಸ ಮಾಡುವ, ಕೈ ಬಿಟ್ಟಿ ನಮ್ಮಲ್ಲಿ ಕಡಿಯುವ ಕಲ್ಲು ಉಂಟಲ್ಲ, ಹೌದು, ಎಲ್ಲ ಬೇಕಾದದ್ದು ಹಾಕುದು, ಸಣ್ಣಕ್ಕೆ ಕಡಿಯುವುದು, ತುರಿ ಒಂದು ಬಿಟ್ಟು ತೆಗೆಯುವುದು, ಅದರಲ್ಲಿ ಒಂದು ಸಾರು, ಮತ್ತೆ ಕಡೆಗೆ ಉಳಿದಿರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕುದು. ಅಲ್ಲ, ಕಲ್ಲಿಗೆ 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 ನೀರು ಹಾಕಿ ಅಲ್ಲಿ ಮೆಲ್ಲ ನೀರನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಒಂದು ಒಗ್ಗರಣೆ ಕೊಡುದು. ತಿಳಿ ಸಾರು ಅದು ಕೆಲವೊಂದು ಹಾಗೆ ಬರ್ತದೆ. ಅದು ಸುಲಭ ಅಂತ. ಹೇಗಾದರೂ ಮಾಡಿ ನೀನು ಉಣಬಡಿಸುತ್ತಿ ಅಂದ ಮೇಲೆ ನನಗೆ ಬಹಳ ಸಂತೋಷವೇ. ಆಗಲೇ ತಿಳಿ ಸಾರು ಬೇಡ, ಮೀನಿನ ಸಾರೇ ವಿನೋದಕ್ಕೆ ಒಂದು ಮತ್ತೊಂದು ಉರಿದು ಕೊಡುವಂಥದ್ದು. ಆಯ್ತಾ? ಎರಡು ಬಗೆಯ ಪದಾರ್ಥ. ನೀವು ಕಣ್ಣು ಬಿಚ್ಚಿ ಕಣ್ಣು ಬಿಡುದ್ರೊಳಗೆ ಅಂದ್ರೆ ಒಂದು ನಿದ್ದೆ ಆಗೋದ್ರೊಳಗೆ ಮಾಡಿ ಬರ್ತೇನೆ. ಮೀನಿನು ದರದೊಳಿದ್ದು ಹಾನಿಗೊಳದಿ ಹಜಿಡುವ ಪರಿಕಿದುದ ವಿಸ್ಮಯದೇ. ಮೀನಿನು ದರದೊಳಿದ್ದು ಹಾನಿಗೊಳದಿ ಹಜಿಡುವ ಪರಿಕಿದುದ ವಿಸ್ಮಯದೇ. ಏನಿದದು ಬುಧ, ಏನಿದದು ಬುಧ, ಖಳರ ಮಾಯಕವೋ ಸುರರ ಶಕುನವೋ ವಿಧಿಯ ಲೀಲೆಯೇನೋ. ಮೀನ ಬಸಿರದಿ ನರರ ಕೂಸು, ಮೀನ ಬಸಿರದಿ ನರರ ಕೂಸೊಗೆದು ಬದುಕುವುದೇ. ನಾನರಿಯೇ ಈ ಮರ್ಮವೆಂದು ಬೆಳಗಾಂತಿರಲು ಮೀನಕೇತನ ರಮಣಿ ಶಿಶುವವರೆಗೆ ಕ್ಷಮೆಗೊಂಡಿದ್ದೇನೆ, ವಿಸ್ಮಯಕ್ಕೊಳಪಟ್ಟಿದ್ದೇನೆ, ಸಕೇತ್ ಆಶ್ಚರ್ಯವನ್ನೇ ಹೊಂದಿದ್ದೇನೆ. ಕೌತುಕವೇ ಸರಿ, ಸಾಧ್ಯವೇ? ಕರೆದು ನನ್ನ ಕೈಯಲ್ಲಿ ಮೀನೊಂದನ್ನು ಕೊಟ್ಟು ಬೇಕಾದ ತಿನಿಸುಗಳನ್ನು ಸಿದ್ಧಪಡಿಸಿಕೊಡು, ನನಗೆ ಬೇಕಾದ ಹಾಗೆ ಅದನ್ನು ಹದ ಮಾಡಿಕೊಡು ಅಂತ ನನ್ನನ್ನು ಕಳುಹಿಸಿಕೊಟ್ಟು, ಆದರೆ ಕೊಯ್ಯುವುದಕ್ಕೆ ಮುಂದಾದರೆ ಮೀನ ಬಸಿರೊಗೆದು ನರರ ಶಿಶು. ಸಾಧ್ಯವೇ? ಯಾವ ಹಾನಿಯಾಗದ ಮಗುವನ್ನು ನಗೆ ಮಾಡ್ತದೆ ಅಂತಾದರೆ ಏನದ್ಭುತವಿದು! ಖಳರ ಮಾಯಕವೋ, ಸುರರ ಶಕುನವೋ, ವಿಧಿಯ ಲೀಲೆಯೋ? ಪ್ರಶ್ನೆಯೇನು ಸಹಜ, ಉತ್ತರಿಸುವವನು ಯಾವನು? ನಾರಾಯಣ ನಾರಾಯಣ.
ಮೀನಿನ ಹೊಟ್ಟೆಯಿಂದ ನರನ ಮಗು ಹೌದು ಸಾಧ್ಯವೇ? ಸಾಧ್ಯ ಅಂತ ಮಾಯಕಲ್ಲದೆ ಮತ್ತೆ ಸಾಧ್ಯವೇ? ಪ್ರಶ್ನೆ ಅಲ್ಲ, ಪೂರ್ಣವಿರಾಮ ಸಾಧ್ಯ ಅಂತ ಆಯ್ತಲ್ಲ ಈಗ. ಅಂದ್ರೆ ಸುರನ ಶಕುನ ಅಂತ ಆಯ್ತು. ಅಲ್ಲ, ಇದು ವಿಧಿಯ ಲೀಲೆ. ವಿಧಿಯ ಲೀಲೆ. ಹೌದು 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 ಹೌದು. ನಿನ್ನಲ್ಲಿ ಹೇಳಿದ್ನಲ್ಲ ನಾನು, ದ್ವಾರಕಾಧೀಶನಿಗೆ ಮಗನಾಗಿ ಜನಿಸಿದ್ದಾನೆ ಅಂತ. ಎನ್ನ ರಸ ಮನ್ಮಥ. ಇದೇ ವಿಚಾರವನ್ನು ಶಂಬರನಿಗೆ ಗೂಢಚಾರಕರು ತಿಳಿಸಿದರು. ನಾನು ನಿನ್ನಲ್ಲಿ ಮಾತ್ರ ಹೇಳಿದ್ದು. ಗೂಢಚಾರರಿಗೆ ಕಿವಿಗೆ ಬಿದ್ದಿತ್ತು. ಗೂಢಚಾರಕರಲ್ವಾ ಅರಸನಿಗೆ ಕಣ್ಣುಗಳು, ಅದಷ್ಟೇ. ಅರಸನನ್ನು ಚಾರ ಚಕ್ಷು ಅಂತ ಹೇಳುವುದು ಅದಕ್ಕೆ ಅಲ್ವಾ. ಸಾಲಾರೋಗ ಬೆಂಕಿ ಶತ್ರುಗಳನ್ನು ಮೊಳಕೆಯಲ್ಲೇ ಚಿವಿಟಬೇಕು, ಇಲ್ಲವಾದ್ರೆ ಅವುಗಳೇ ಬೆಳೆದು ನಮ್ಮನ್ನು ಸರ್ವನಾಶ ಮಾಡಿ ಹೆಮ್ಮರಾಗಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ. ಹೌದು, ಅದಕ್ಕಾಗಿ ಇವನನ್ನು ಕೊಲ್ಲುವುದಕ್ಕೆ ಅಂತ ಹೊರಟು ನಿಂತ ಶಂಬರಾಸ. ಆಗ ಅವನ ತಂಗಿ ಬಂದಳು, ಗೃದ್ರಮುಖಿ. ಗೂಬೆ ಮುಸುಲಿನ ಅವಳು. ಹೌದು ಹೌದು ಅಣ್ಣ, ನಾನು ಹೋಗ್ತೇನೆ. ಅವಳಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಮತ್ತೆ ಎಂತದ್ದು ಇಂಥದ್ದೇ ಮಾಡ್ಬೇಕು. ಹೌದು ಹೌದು ಹೌದು. ಹೋದ್ರು, ವೃದ್ಧೆಯ ರೂಪ ಧರಿಸಿ ರುಕ್ಮಿಣಿಯ ಬಳಿಗೆ. ಈ ಪ್ರಾಯ ಆಗ್ಲಿಲ್ಲ ಅವಳಿಗೆ, ಇನ್ನು ವೇಷ ಮಾಡ್ಲಿಕ್ಕೆ ಎಂತದುಂಟು. ನಾವು ಅಣಿಮೋದಿ ಅಷ್ಟಸಿದ್ಧಿಗಳನ್ನು ಬಲ್ಲವಳು ಅಂತ ಹೇಳಿ ರಕ್ಕಸರದ ಹಾಗೆ ಪ್ರಾಯ ಗೊತ್ತಾಗುದಿಲ್ಲ. 1000 ಕಳೆದ್ರು 16 ಅಂತ ಕಾಣುದು. ಅವರು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅಣಿಮಾದಿ ಅಂತ ಹೇಳ್ತಾರೆ. 8 ಯಾವ್ದು ಅಂತ ಕೇಳಿದ್ರೆ ಗೊತ್ತಿರುವುದಿಲ್ಲ ಅವರಿಗೆ. ಆದಿ ಅಂತ ಉಂಟಲ್ಲ, ಆದಿ ಅಂತ ಉಂಟಲ್ಲ, ಕಡೆಗೆ ಅಷ್ಟ ಅಂತ ಸೇರಿಸಿದ್ರಲ್ಲ. ಹೌದು ಹೌದು. ವೃದ್ಧೆ ರೂಪ ಧರಿಸಿ ರುಕ್ಮಿಣಿಯನ್ನು ವಂಚಿಸಿ ನಿನ್ನ ರಮಣನನ್ನು ಎತ್ತಿಕೊಂಡ್ರು. ಶಿವನೇ. ಹೌದು, ಎತ್ತಿಕೊಂಡು ವ್ಯೋಮಾಕಾಶದಲ್ಲಿ ಸಂಚರಿಸ್ತಾ ಇರುವಾಗ ಒಂದು ಘಟನೆ ನಡೆದು ಹೋಯಿತು. ಏನದು? ಮಕ್ಕಳಿಗೆ ಆಟಿಕೆಗಳು ಅಂದ್ರೆ ಬಹಳ ಪ್ರೀತಿ ಸಹಜ. ಆದರೆ ಎದೆ ಹಾಲಿಗಾಗಿ ಅಳುವ ಮಕ್ಕಳ ಕೈಯಲ್ಲಿ ಆಟಿಕೆಯನ್ನು ಕೊಟ್ಟು ನೋಡುದಿಲ್ಲ, ಎತ್ತಿ ಎಸೆಯುತ್ತದೆ. ಅದು ಬೇಡದಕ್ಕೆ. ಎದೆ ಹಾಲಿಗಿಂತ ಪ್ರಿಯವಾದ ವಸ್ತು ಉಂಟ ಮಕ್ಕಳಿಗೆ? ಹಸುವಿಗಿಂತ ಮಿಗಿಲು ಮತ್ತೊಂದಿಲ್ಲ. ಹೌದು, ಗೃದ್ರಮುಖಿಯ ಮೊನೆಗೆ ಬಾಯಲ್ಲಿ ಮೊಲೆ ಉಂಟು ನನ್ನ ಗಂಡ. ಹೌದು, ಹದ್ದಿನ ಮುಖದವಳಾದ್ರೂ ಕೆಲವು ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವಳಿಗೆ, ಇತಿಹಾಸ ಎಲ್ಲ ಗೊತ್ತಿರ್ತದೆ ಅವಳಿಗೆ. ಹಳೆಯದ್ದು. ಕೃಷ್ಣನು ಪೂತನಿಯ ಮೊಲೆ ಉಣ್ಣುವುದಕ್ಕೆ ಪ್ರಯತ್ನಿಸಿ ಕೊಂದಿದ್ದಾನೆ. ಅವನ ಮಗ ಇವ ಎಲ್ಲಿಯಾದ್ರೂ ನನ್ನನ್ನು ಕೊಂದ್ರೆ ಅಜ್ಜನಂತೆ ಮೊಮ್ಮಗ ಅಂತ ಹೇಳಿ ಹೀಗೆ ಹಿಡ್ಕೊಂಡ್ರು. ಹೀಗೆ ಗೊಂದಲ ಅವಳಿಗೆ, ಒಟ್ಟು ಗೊಂದಲ. ಹಾಗಾದರೆ 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 ಅಂತ 4 ಸಲ ಹೇಳಿದ್ರು. ಮತ್ತೆ ಹೇಗಾದರೆ ಒಟ್ಟು ದುಡುಮ್ ಅಂತ ಶಾರಾದಿಗೆ ನೀರ ಮೇಲೆ. ಹೌದು, ಇವರೇ ಬದುಕಿದ್ದಾನೆ. ನನ್ನ ಪುಣ್ಯ. ಹೌದು, ಮೀನೊಂದು ನುಂಗಿತು. ಹಾಗೆ ಮೀನಿನ ಹೊಟ್ಟೆಯಿಂದ ಹೊರಗೆ ಬಂದ ಮೀನನ್ನು ಬೆಸ್ತರ ತಂದು ಕೊಟ್ಟದ್ದು ಶಂಬರನಿಗೆ. ಇದು ವಿಧಿ ಲೀಲೆ ಅಲ್ವಾ? ಮೀನಿನ ಹೊಟ್ಟೆಯನ್ನ ಸೇರಿದ್ರು ಹಾನಿಗೊಳ್ಳದೆ ಹಾನಿಗೊಳ್ಳ ನನ್ನ ತೋಳದಕ್ಕೆಯನ್ನು ಬಂದು ಸೇರ್ತಾನೆ ಅಂತ ಆದ್ರೆ ಹೌದು, ಲೀಲೆ ಅನ್ನದೆ ಮತ್ತೆ ಹೌದು. ಈಗ ಏನು ಮಾಡುದು? ಅವನಿಗೆ ಗೊತ್ತಾಗಬಾರ್ದು. ಅವನ ಕೈಯಲ್ಲಿ ಕೊಡ್ಬೇಕು ನೀನು ಮಗುವನ್ನು. ಏನಾದ್ರು ಘಾಸಿ ಮಾಡಿ ಅವನು. ಅಯ್ಯೋ ದೇವ್ರೆ, ಅವನ ಶಿಷ್ಯನಾಗಬೇಡವೇವಾ? ವರಬಲ ಶಿಷ್ಯನಾಗಿ ಅವನೇ ಸಲಹಬೇಕು. ಮತ್ತೆ ಮಾರ್ಮಲಿತು ನಿಂತಾಗ ಅವನಿಗೆ ಮರಣ ಸಂಗ್ರಾಮದಲ್ಲಿ. ಹೌದು, ನೀನು ರತಿ ಅಂತ ಗೊತ್ತಿದ್ದಿದ್ದು ನನಗೆ, ಮರೆತು ಹೋಗಿರ್ಬೋದು. ಅವನಿಗೆ ಮಾಯಾವತಿ ಅಂತ ಹೇಳಿದೆ. ಅವನಿಗೆ ನಿಜ ಹೆಸರೇ ಹೇಳಿಲ್ಲ, ಎಲ್ಲಿಂದ ಬಂದದೆ ಅಂತದ್ದು. ಅಲ್ಲ, ಇವನಿಗೆ ನೀನು ರತಿ ಅಂತ ಗೊತ್ತಾಗುದು ಹೇಗೆ? ಸಣ್ಣ ಮಗು, ನಾನು ಹೇಳಿ ಗೊತ್ತಾಗ್ಬೇಕಷ್ಟೇ. ಪೂರ್ವ ವಿಚಾರಗಳನ್ನೆಲ್ಲ ಅವನಿಗೆ ನೆನಪಿಸಿ ಹೇಳಬೇಕು ಅಂತಾದ್ರೆ ಅವ ಬೆಳಿಬೇಕು ಅಂತಾದ್ರೆ ನಾನು ಬೆಳೆಸಬೇಕು ಅಂತಾದ್ರೆ ಇಲ್ಲಿ ಉಳಿಸಬೇಕು ಅಂತಾದ್ರೆ ಅನ್ನ ಕೊಡುವವನಿದ್ದಾನಲ್ಲ. ಹೌದೌದು, ಅವನ ಕೈಗೆ ಕೊಡಬೇಕು. ಶುಭವಾಗ್ತದೆ. ಆಕಾಶಕ್ಕೆ ನೆಗೆದು ಅಲ್ಲಿಂದಲೇ ಸಾಗರಕ್ಕೆ ವಿಸಾರಿ ಬಂದಿದ್ದಾಳಂತೆ. ಯಾವ ಮೀನು ತಿಂದು ಹೋಯ್ತೋ, ಸತ್ತು ಹೋಯ್ತೋ. ಅಡುಗೆ ಆಯ್ತು, ಅಡುಗೆ ಆದರೆ ಕಾಯ್ತೇನೆ. ಇದು ಮೀನು ಕೊಯ್ದಿಲ್ವ? ಅದು ಒಂದು ಹೊತ್ತು ಉಪವಾಸ ಕೂರಬಹುದಾ? ಯಾಕೆ? ಅದಾಗುದಿಲ್ಲ. ಅಲ್ಲ, ಅಡುಗೆ ಮಾಡಲಿಲ್ವಾ? ಅಡುಗೆ ಮಾಡುವ ಅಂತ ಹೇಳಿದ್ರೆ ಮನಸ್ಸಾಗ್ಲಿಲ್ಲ. ಯಾಕೆ? ಮನಸ್ಸಾಗುವ ಸ್ಥಿತಿ ಉಳಿಲಿಲ್ಲ. ಸಂಭ್ರಮಿಸೋದು ಗೊಂದಲ ಪಡುದು ಅಂತ ಗೊತ್ತಾಗ್ಲಿಲ್ಲ. ಸಂಭ್ರಮವೇ ಮೀನಿನ ಪದಾರ್ಥ ಅಲ್ವಾ? ನನಗೆ ಸಂಭ್ರಮವೇ. ಸಂಭ್ರಮವೇ ಪದಾರ್ಥ ಮಾಡ್ತಿದ್ರೆ ಸಂಭ್ರಮ ಮಾಡ್ಬೋದಿತ್ತು. ಮಾಡುವ ಅವಕಾಶವೇ ಸಿಗ್ಲಿಲ್ಲ. ಕಟ್ಟಿಗೆ ಯಾರು ಹೇಳಿದ್ದು? ಬೇಕಾದಷ್ಟು ಉಂಟು. 4 ವರ್ಷಕ್ಕೆ ಸಾಕಾದ. ಒಲೆಗೆ ನೀರು ಬಿತ್ತ? ಒಲೆಗೆ ನೀರು ಬಿದ್ದ ಮತ್ತೆ ಬೆಂಕಿ ಉರಿಸುದು. ಮತ್ತೆ ಯಾಕೆ ಅಡುಗೆ ಮಾಡಿ? ಏನು ಅಷ್ಟು ಸಂಕಟವ ನನಗೆ? ಒಂದು ಬೆಂಕಿ ಉರಿಸಿ ಮತ್ತೆ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಮಾಡುತ್ತೆ. ಹಾಗಲ್ಲ, ನಾನು ಮೀನು ಬಿಟ್ಟು ಓಡಿ ಬಂದದ್ದೇ. ಹೆದರದೆ ಮತ್ತೆ ವಿಶೇಷವಾದ ಮಾಂಸ ಅದು ಇನ್ನು ಬೇಯಿಸಿ
ಚಂದದ ಬಣ್ಣ. ಬಣ್ಣ ಚಂದದ್ದೇ, ಒಳಗೆ ಮಾಂಸ. ಕೆಲವೊಮ್ಮೆ ಬಣ್ಣ ಚಂದ ಇರ್ತದೆ, ಎಂತದ್ದು ರುಚಿ ಇರುವುದಿಲ್ಲ ಅಂತ ಇರ್ತದೆ. ಹೊರಗಿಂದ ಹೊರಗೆ ಬಣ್ಣ. ಇದು ಗೊತ್ತಿಲ್ಲ ಮತ್ತೆ ಹೇಗುಂಟು ಅಂತ. ಕೊಯ್ಯುವುದಕ್ಕೆ ಮುಂದಾದೆ ಮೊದಲು ಹೊಟ್ಟೆ ಶುಚಿ ಮಾಡಬೇಕಲ್ಲ. ಹೌದೌದು. ಹಾಗಾಗಿ ಹೊಟ್ಟೆ ಭಾಗವನ್ನೇ ಕೊಯ್ಯಿದೆ. ಮೀನಿನ ಬಸಿರೊಳಗೆ ಈ ನರರ ಮಗು 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 ಇದು ಮೀನಿನ ಬಸಿರಿನೊಳಗೆ. ಆಶ್ಚರ್ಯ ಆಯ್ತು ನನಗೆ. ಮಾಯಾವತಿ, ನನಗೆ ಎಷ್ಟೊಂದು ಸಂತೋಷವಾಯ್ತು ಗೊತ್ತೇ. ಸುತರಿರದೆ ದುಃಖಿಪೆ ಕಾಳಿದಯವಿ ಉದ ಕಳುಹಿದ ವ್ಯಾಳಭೂಷಣದಿನು ಒಲಿವೆನು ಬಾಲನಾರದಿರದೆ ದುಃಖಿಪೆ. ಮಾಯಾವತಿ, ನೀನು ಸಾಮಾನ್ಯಳಲ್ಲ. ನನ್ನ ಅರಮನೆಗೆ ಭಾಗ್ಯಲಕ್ಷ್ಮಿಯೇ. ಅಯ್ಯೋ, ನಿಮ್ಮ ಮನೆಯ ಕೆಲಸದ ಆಳು, ಅಡುಗೆ ಮಾಡುವ ಹೆಣ್ಣು ನಾನು. ಅಡುಗೆ ಮಾಡುವವಳು ಹೌದು. ನನ್ನ ಪಾಲಿಗೆ ನೀನು ಭಾಗ್ಯಲಕ್ಷ್ಮಿ. ಹೆಚ್ಚಿಗೆ ಯಾಕೆ ಬಲ್ಲೆಯ? ನೀನು ಮಾಡಿದಂತಹ ಅಡುಗೆಯನ್ನು ಉಂಡು ನನಗೆ ಎಷ್ಟೊಂದು ಉಲ್ಲಾಸ ಗೊತ್ತೇ. ನನ್ನ ಪುಣ್ಯ. ಅಷ್ಟೇ ಅಲ್ಲ, ಹಾಗುಂಟಲ್ಲ, ಮದುವೆಯಾಗಿ ಸಮಯ ಎಷ್ಟಾಯ್ತು, ಕೆಲವು ಸಂವತ್ಸರಗಳೇ ಕಳೆದು ಹೋಯ್ತು. ಇಷ್ಟರವರೆಗೆ ಒಂದು ಮಗುವಿನ ಮುಖವನ್ನು ಕಾಣುವ ಭಾಗ್ಯ ನನಗೆ ಇರಲಿಲ್ಲ. ನಿನ್ನಿಂದಲಾಗಿ ಚಿನ್ನದಂತಹ ಮಗು ಸಂತೋಷ ಆಗದೆ ಇದ್ದೀರಿ. ಇದು ಪ್ರಸಾದ. ಇದು ಆ ಭಗವಂತ ಕೊಟ್ಟಂತಹ ಪ್ರಸಾದ. ಆ ಶಂಕರನೇ ನನ್ನ ಭಕ್ತಿಗೆ ಒಲಿದು ಕೈಯಾರೆ ಈ ಮಗುವನ್ನು ಕೊಟ್ಟಿದ್ದಾನೆ. ಈ ಮಗು ನನ್ನ ಮಗು. ಇದು ಅವನೇ ಇಷ್ಟು ಮಾಡಿದ್ದು. ಹೌದು, ಹೌದು, ಶಂಕರನೇ ಅವನದೇ ಪ್ರಸಾದ. ಇನ್ನು ಈ ಮಗು ನನ್ನದೇ. ನಿಮ್ಮದೇ, ಬೇರೆ ಯಾರಿಗೂ ಕೊಡುವುದಕ್ಕಿಲ್ಲ ನಾನು. ಅಯ್ಯೋ, ನಾನು ನೋಡಿಕೊಳ್ತೇನೆ. ನೀನು ಸಾಕು, ನನ್ನ ಲೆಕ್ಕದಲ್ಲಿ ನೀನು ಸಾಕು. ಆಗಾಗ ಮಗುವನ್ನು ನೋಡುವುದಕ್ಕೆ ಬಂದುಕೊಂಡಿರ್ತೇನೆ. ಖಂಡಿತ. ಸ್ವರೂಪ ಬೇಡೇನೆ. ಉಳಿದ ಮಕ್ಕಳು ಹಾಗಲ್ಲ. ಉಳಿದ ಮಕ್ಕಳಿಗಿಂತ ಮುನ್ನ ಪ್ರಾಯ ಪ್ರಬುದ್ಧನಾಗಿ ನಿಮ್ಮ ಹೆಗಲೆತ್ತರಕ್ಕೆ ಬೆಳೆದಲಿರುವ ಹಾಗೆ ನಾನು ಮಾಡ್ತೇನೆ. ನೀನು ಅಷ್ಟು ಮಾಡುತ್ತೀಯಲ್ಲ. ಆಯುರ್ವೇದ ಶಾಸ್ತ್ರ ಅಧ್ಯಯನ ಮಾಡಿದ್ದೇನೆ. ಹೌದಾ? ಅಭ್ಯಾಸ ಮಾಡಿದ್ದೀನೇನು? ಹಾಗೆ ಅಡುಗೆ ಮನೆಯಲ್ಲಿ ಇದ್ದದಲ್ಲ. ಹೆಗಲೆತ್ತರಕ್ಕೆ ಬೆಳೆಯುವುದಕ್ಕೆ ಮೊದಲೇ ವಿದ್ಯೆಯನ್ನು ಹೇಳಿಕೊಡ್ಬೇಕು. ಹೌದೌದು. ನೀವು ಯಾರು ಹೇಳಿಕೊಡುವುದಲ್ಲ. ನನ್ನ ಮಗನಿಗೆ ನಾನೇ ವಿದ್ಯೆಯನ್ನು ಹೇಳಿಕೊಡು. ಗುರು, ತಂದೆಯೇ ಗುರು. ಅರಮನೆಯಲ್ಲೇ ಇರಬೇಕು. ಹೊರಗೆ ಗುರುಮಠವನ್ನು ಸೇರಲೇಬಾರದು. ನನ್ನ ಹತ್ತಿರದಲ್ಲಿದ್ದುಕೊಂಡು ನಾನು ಹೇಳಿಕೊಟ್ಟಂತಹ ವಿದ್ಯೆಯನ್ನೆಲ್ಲ ಕಲಿತು ನನ್ನಿಂದಲೂ ನಿಪುಣನಾಗಬೇಕು. ಇದೇ ನನ್ನ ಉದ್ದೇಶ. ಹೌದು. ನೋವಾಗದ ಹಾಗೆ ನೋಡಿ. ಖಂಡಿತ ಖಂಡಿತ. ಮಗು ಕೂಗುವ. ಇಲ್ಲ, ಮಗು ಅಳದ ಮತ್ತೆ ನೀವು ಅಳುದ? ಹಾಗಳಬಾರದು. ಮಗು ಹಸುವಾಗ ಅಳುತ್ತದೆ. ಹಸಿವೆ ಆಗುವವರೆಗೆ ಕೊಡದೇ ಇರಬಾರ್ದು. ನಾನು ಕೊಡ್ಬೇಕು, ಆಹಾರ ಕೊಡಬೇಕು. ಆಗಾಗ ಬಂದು ಕುಳಿತೇನೆ. ಖಂಡಿತ. ನೀವು ತಲೆಬಿಸಿ ಮಾಡಬೇಕು. ಸಮಯ ಭಗವಂತ, ನನ್ನ ಕೂಗು ನಿನ್ನ ಪಾಲಿಗೆ ಕೇಳುತ್ತಿಂತ ಕಾಣುತ್ತದೆ. ಮಗುವಿಲ್ಲದಂತಹ ನನಗೆ ಮಗುವನ್ನು ಕೊಟ್ಟೆಯಲ್ಲ, ಸಂತೋಷ. ಮಾಯಾವತಿ ಹೇಳಿದಂತೆ ಎಷ್ಟು ಬೇಗ ಬೆಳೆದಿದ್ದಾನೆ ಮಗ. ಪ್ರದ್ಯುಮ್ನ ಎಂಬಂತಹ ಹೆಸರನ್ನಿಟ್ಟಿದ್ದೇನೆ. ಅಷ್ಟೇ ಅಲ್ಲ, ನನಗೆ ಎಷ್ಟು ಗೊತ್ತುಂಟು ಆ ಎಲ್ಲ ವಿದ್ಯೆಯನ್ನು ಕೂಡ ಅವನಿಗೆ ದಾರೆ ಎರೆದಿದ್ದೇನೆ. ಶಸ್ತ್ರ ಶಾಸ್ತ್ರ ಎರಡರಲ್ಲಿಯೂ ಆತ ನಿಪುಣನೇ. ಕಲಿತಿದ್ದಾನೆ. ಎಷ್ಟು ಕಲಿತಿದ್ದಾನೆ ಎಂಬುದು ನನಗೆ ಗೊತ್ತಿಲ್ಲ. ಪರೀಕ್ಷಿಸಬೇಕು. ಮಗು
ಅದು ಶಂಬರಾಸುರ ಮಹಾಪ್ರಭುಗಳು ಗೊತ್ತಲ್ಲ? ಧನುವಿನ ಕುಲವನ್ನು ಉದ್ಧರಿಸುವುದಕ್ಕಾಗಿ ಹುಟ್ಟಿಕೊಂಡವರು ನೀವು. ದಾನವೇಶನಾಗಿದ್ದರೂ ಕೂಡ ಹೃದಯ ವೈಶಾಲ್ಯತೆಯನ್ನು ಹೊಂದಿದ್ದೀರಿ. ಇಲ್ಲದಿದ್ರೆ ಎಲ್ಲಿಯೇ ಹುಟ್ಟಿ ಎಲ್ಲಿಯೋ ಸಾಯಬೇಕಾದವನು ನಾನು. ನನಗೊಂದು ಆಶ್ರಯವನ್ನು ನೀಡಿದ್ದೀರಿ. ಈ ಕ್ಷಣ ಕರೆದಿದ್ದೀರಲ್ವೇ? ಏನಾಗಬೇಕು ಪ್ರಭು? ಸಂತೋಷದಿಂದ ನಡೆಯುತ್ತಾ ಇದೆ ಮಗನೇ. ಜೀವನವೇ ಪಾವನವಾಯಿತು ಎಂಬಂತಹ ಊಹೆಯನ್ನು ಇಟ್ಟುಕೊಂಡೆವ ನಾನು. ಗುರುಮಠವನ್ನು ನೀನು ಸೇರಿದ್ರೆ ಗಳಿಗೆ ನಿನ್ನನ್ನು ನೋಡುವುದಕ್ಕೆ ಆಗುವುದಿಲ್ಲ ಎಂಬಂತಹ ಭಾವನೆಯಿಂದ ನಾನು ಕಲಿತಂತಹ ಎಲ್ಲಾ ವಿದ್ಯೆಯನ್ನು ಕೂಡ ನಿನಗೆ ಧಾರೆ ಎರೆದು ಕೊಟ್ಟಿದ್ದೇನೆ. ರಣರಂಗದ ಯಾವ ವಿದ್ಯೆ ಇದೆಯೋ ನೀವು ಏನನ್ನು ಕಲಿತಿದ್ದೀರಿ ಅದನ್ನೆಲ್ಲ ನಾನು ಕಲಿತುಕೊಂಡಿದ್ದೇನೆ. ಮಗು, ಗುರುಮಠವನ್ನು ಕೆಲವರು ಸೇರುತ್ತಾರೆ, ತಂದೆಯ ಬಳಿಗೆ ಬರ್ತಾರೆ. ತಂದೆ ಕೇಳಿದ್ರೆ ಹೇಳುದು ಒಂದೇ ಮಾತು, ಎಲ್ಲ ಕಲಿತಾಗಿದೆ, ನಾನೆಲ್ಲ ಅಭ್ಯಾಸ ಮಾಡಿದ್ದೇನೆ, ಅವರು ಹೇಳಿದ್ದರಿಂದ ಹೆಚ್ಚೆ ಕಲಿತಿದ್ದೇನೆ. ಎಷ್ಟು ಕಲಿತಿದ್ದಿ ಎಂಬುದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಏನೂ ಇಲ್ಲ, ಶೂನ್ಯ. ಗುರುಮಠಕ್ಕೆ ಕೆಲವರು ಹೋಗುವುದು ಅಷ್ಟಕ್ಕೆ. ಏನಾದರೂ ಅಲ್ಲಿ ಮಕ್ಕಳ ಜೊತೆಯಲ್ಲಿ ಜಗಳವನ್ನು ಮಾಡುವುದು, ಇನ್ನೊಬ್ಬರಿಗೆ ಉಪದ್ರವನ್ನು ಕೊಡುವುದು, ಇನ್ನಿತರ ಚಟುವಟಿಕೆಗಳಲ್ಲಿಯೇ ತನ್ನ ಜೀವನವನ್ನು ಸವೆಯುತ್ತಾರೆ. ಮಠಕ್ಕೆ ಹೋಗಿಯೂ ಪ್ರಯೋಜನ ಇಲ್ಲ. ನೀನು ಹಾಗೆ ಮಠಕ್ಕೆ ಹೋಗಲಿಲ್ಲ, ನನ್ನಿಂದಲೇ ಕಲಿತವ, ನೀನು ಎಷ್ಟು ಕಲಿತಿದ್ದಿ ಎಂಬಂತಹ ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ನಾನು ಕರೆದಿದ್ದೇನೆ. ಮಗು, ಪರೀಕ್ಷೆಗೆ ಹೇ ಹೇ ಅಂತ ಹೇಳ್ತೀ, ಅಂಕ ಎಷ್ಟು ನಿನಗೆ ಸಿಕ್ಕಿತು ಅದು ಬೇಕಾದ್ದು ನನಗೆ. ಬಿರುವಿದ್ಯೆ ಮೊದಲು ನೋಡಿ, ಒಂದು ಹಕ್ಕಿ ಮರದ ಮೇಲೆ ಕುಳಿತುಕೊಂಡಿದೆ. ಆ ಕೊಂಬೆಯಲ್ಲಿರುವಂತಹ ಹಕ್ಕಿಯನ್ನು ಅಲ್ಲಿಂದ ಓಡಿಸಿ ಅದು ಹಾರುತ್ತಿರುವಾಗ ಬಾಣ ಪ್ರಯೋಗ ಮಾಡಬೇಕು. ನೋಡೋಣ ಪ್ರಭುಗಳೇ. ವಿದ್ಯೆಯನ್ನು ಹೇಳಿಕೊಟ್ಟಿದ್ದೀರಿ. ಪ್ರಪಂಚದಲ್ಲಿ ಯಾರೇ ಆಗಲಿ ಕಲಿಸಿದಂತಹ ವಿದ್ಯೆಯನ್ನು ತನ್ನ ಶಿಷ್ಯ ಎಷ್ಟು ಕಲಿತುಕೊಂಡಿದ್ದಾನೆ ಎನ್ನುವಂತ ಅಪೇಕ್ಷೆ ನಿರೀಕ್ಷೆ ಎಲ್ಲರಿಗೂ ಇರ್ತದೆ. ನಾನು ಕಲಿತಂತಹ ವಿದ್ಯೆ ನನ್ನಲ್ಲಿ ಎಷ್ಟು ಪುಷ್ಟಿಯನ್ನು ಹೊಂದಿದೆ ಎಂಬುದನ್ನು ಕಾಣಬಯಸುವವರು ನೀವು. ಮರದಲ್ಲಿ ಹಕ್ಕಿ ಕುಳಿತಿದೆ, ಈಗಲೇ ಅದನ್ನು ಕೆಳಗೆ ಇದರಲ್ಲಿ 100ರಲ್ಲಿ 100 ಅಂಕ ನಿನಗೆ. ಹೇಳಿಕೊಟ್ಟದ್ದನ್ನು ಅದೇ ರೀತಿ ಕಲಿತುಕೊಂಡಿದ್ದೀಯಲ್ಲ, ಮನಸ್ಸಿಗೆ ಸಮಾಧಾನವಾಯಿತು. ಬಾಣ ಪ್ರಯೋಗ ಮಾತ್ರವಲ್ಲ, ಈಗ ಹೇಳಿ ಕತ್ತಿ ಬಳಸಿ ಕತ್ತಿಯನ್ನು ಬೀಸುವುದು, ವೈರಿಗಳ ರುಂಡವನ್ನು ಚೆಂಡಾಡುವ ರೀತಿಯಲ್ಲಿ ಕೈ ಕೆಲಸವನ್ನು ತೋರಬೇಕು. ತಲೆಯೇ ಹೋಯ್ತೋ ಎಂಬ ಹಾಗೆ ನಾನು ಭಾವಿಸಿದೆ. ಎಂತಹ ಕತ್ತಿ ಬರುತ್ತೆ, ಕಡ್ಕೆಯಲ್ಲಿದೆ ಎಂಬುದೇ ಕಾಣುವುದಿಲ್ಲ. ಅಷ್ಟೊಂದು ಛಲಕತೆ ನಿನ್ನ ಕೈಯಲ್ಲಿ. ಮನಸ್ಸಿಗೆ ಬಹಳ ಆನಂದವಾಯಿತು ಮಗನೇ. ಗುರುವಿನಿಂದ ಯಾವತ್ತೂ ಕೂಡ ಶಿಷ್ಯ ಮೇಲ್ಮಟ್ಟಕ್ಕೆ ಹೋದರೆ ಗುರುವಿಗೆ ಸಮಾಧಾನವಂತೆ. ತಂದೆ ಮಗ ತಂದೆಯಿಂದ ಯಾವತ್ತೂ ಕೂಡ ಮುಂದೆ ಹೋಗಬೇಕಂತೆ.
ಆದರೆ ಮಾತ್ರ ತಂದೆಗೆ ಮನಸ್ಸಿಗೆ ತೃಪ್ತಿಯಂತೆ. ಎರಡರಲ್ಲಿಯೂ ನಾನು ತೃಪ್ತಿಯನ್ನು ಪಟ್ಟುಕೊಂಡಿದ್ದೇನೆ. ಇಲ್ಲಿಗೆ ಬಿಡಬೇಡ, ಯಾವತ್ತೂ ಕೂಡ ಅಭ್ಯಾಸ ಮಾಡಿಕೊಂಡೇ ಇರಬೇಕು. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ತಂದೆ ತಾಯಿ, ಆ ನಂತರ ಗುರುಗಳು. ನನ್ನ ಗುರುಗಳು ನೀವಾಗಿದ್ದೀರಿ. ಗುರು ಬ್ರಹ್ಮ. ನೀವು ಏನೇ ಹೇಳಿಕೊಟ್ಟರು ಕೂಡ ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಹೌದಲ್ಲ? ಕ್ಷಣ ಮಾತ್ರದಲ್ಲಿ ಕಲಿತೇನೆ. ನೀವು ಹೇಳಿಕೊಡಿ, ನಾನು ಕಲಿತೇನೆ. ನಿಮ್ಮ ಆಶೀರ್ವಾದ ಒಂದು ನನ್ನ ಮೇಲಿದ್ದರೆ ಆಯ್ತು. ಶಿಷ್ಯನಾದವ ಗುರುಗಳನ್ನು ತ್ರಿಮೂರ್ತಿಗಳ ಸ್ಥಾನದಲ್ಲಿ ಕಾಣಬೇಕು. ಹಾಗೆ ಕಂಡರೆ ಮಾತ್ರ ಕಲಿಯುವುದಕ್ಕೆ ಮುಂದಾದಂತಹ ಶಿಷ್ಯಂದಿರಿಗೆ ಬೇಗ ವಿದ್ಯೆ ಪ್ರಾಪ್ತವಾಗುತ್ತದೆ. ಅದು ನಿನಗೂ ಗೊತ್ತು. ಆಗಲಿ, ಸಂತೋಷವಾಯ್ತು. ಮಾಯಾವತಿ ಊಟ ಮಾಡಿಸೆ. ಮರನಿದ್ದಲು ಬಾಲ್ಯ ಕಳೆಯುವುದ ಚದುರ ಜನಿಗನಾಗಿ ವಂದಿಸೆಯೇ ಸುಧೀರತೆಯೋ ಆ ದಿನದಿ ನುಡಿದಳು ಹರನವೋ ಕೇಳೋ ಸುಂದರ
ಬಗ್ಗೆ ಕೇಳುವುದೇ ಬೇಡ. ಸ್ವಲ್ಪ ಖಾರ ಹೆಚ್ಚಾಯ್ತು ಬಿಟ್ರೆ ಮತ್ತೆ ಚಪ್ಪರಸಿಂದ ನೋಡಿದೆ. ನಿನ್ನ ಅಡುಗೆಯ ಬಗ್ಗೆ ಯಾವ ಸಂಶಯವೂ ಇಲ್ಲ. ಇದು ಹೇಗೆ ಕಾಣಿಸ್ತಿ ಗೊತ್ತಾ? ಕಣ್ಣು ಮುಚ್ಚದೆ ಬೇಡ ಅಂತ ಅನಿಸ್ತದೆ. ಏನೇ ಹೊಸತು ಕಾಣುದ? ಹಾಗಲ್ಲ, ಮತ್ತೆ ದೇವತೆಗಳು ಸಹಜವಾಗಿ ಅನಿಮಿಷರು, ಕಣ್ಣ ರೆಪ್ಪೆಗಳೇ ಇಲ್ಲ. ಹಾಗಾಗಿ ಕಣ್ಣು ಮಿಟುಕಿಸುವ ಅನಿವಾರ್ಯತೆ ಅವರಿಗಿಲ್ಲ. ತೆರಳ ಕಣ್ಣಿನಿಂದಲೇ ಸಕಲವನ್ನು ಕಾಣುವಂತೆ ನನಗೂ ಒಂದು ನಿಮಿಷಕ್ಕೆ ಅದು ರೆಪ್ಪೆ ಇಲ್ಲದಿರ್ಲಿ ಅಂತ ಆಯ್ತು. ಅನಿಮಿಷಳಾಗಿ ನಾ ಇರುತ್ತಿದ್ದಾರೆ ಮೋಹನಾಂಗ. ಈಗೊಂದು ಹೀಗೆ ನಿನಗೆ ಯೋಚನೆ ಯಾಕೆ ಬಂದದ್ದು? ನಿನ್ನ ಸ್ವರೂಪ ನೋಡಿ ಹೇಗೆ ಕಾಣಿಸ್ತಿ, ಎಲ್ಲಿ ಹೇಗಿರಬೇಕೆಲ್ಲ ಸರಿಯಾಗಿ ಹೊಂದಿಕೊಂಡು ಬಂದಿದೆ. ಮತ್ತೆ ಬೇರೆಯವರಿಗೆ ಎಲ್ಲೆಲ್ಲಿ ಇರ್ತದ? ಹಾಗಲ್ಲ, ಮತ್ತೆ ಕೆಲವರೆಲ್ಲ ಹಾಗೆ ಸುಮ್ಮನೆ ಕಟ್ಟಿಕೊಂಡು ಬರುದು, ಅದು ಹೇರಿಕೊಂಡು ಬರುದು. ಇದು ಹಾಗಲ್ಲ, ಸಹಜವಾಗಿ ಹುಟ್ಟದು ತೊಟ್ಟದು ಸಡಿಲಿಸದ ಹಾಗೆ ಬಿಗುವಾಗಿ ನಿಲುವಿನಿಂದಲೂ ಮಾತಿನಿಂದಲೂ ದೃಢವಾದ ಭಾವನವನ್ನೇ ಸ್ಫುರಿಸುತ್ತಾ ನಿನ್ನನ್ನು ಕಾಣುವಾಗ ಮನಸ್ಸು ತುಂಬಿ ಬಂತು. ಹೀಗೆ ಆಗುವುದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ನೀನೇ ಅಲ್ವೇನೆ? ನನಗೆ ವಿರಹ ವೇಳೆ ಇಲ್ಲ, ಹೊತ್ತಾಯಿತು, ಸ್ವಲ್ಪ ಹತ್ತಿರ ಬಾ. ಯಾಕೆ? ನೆರೆ ಸುಖಿಸು. ನಿನ್ನದಾದಂತಹ ಸ್ಥಾನಮಾನ ಏನು, ಯೋಗ್ಯತೆ ಏನು ಎಂಬುದು ಎಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಮುಕ್ತವಾದ ಪ್ರವೇಶ ಇಲ್ಲ ಅಲ್ಲಿ. ನಾನು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನಂತಾದ್ರೆ ಅದಕ್ಕೆ
ಅಲ್ವೇನೆ? ಎಲ್ಲೆಲ್ಲಿಂದ ಸೊಪ್ಪು ಹುಡುಕಿಕೊಂಡು ಬಂದಿದ್ದೇನೆ ನಾನು. ದೈಹಿಕವಾಗಿಯೂ ಪೌಷ್ಟಿಕವಾಗಿಯೂ ಇಷ್ಟು ಎತ್ತರಕ್ಕೆ ಬೆಳೆಯಬೇಕಿದ್ರೆ ನಿನ್ನದಾದಂತಹ ಕೊಡುಗೆ ಎನ್ನುವುದು ಅನುಪಮವಾಗಿದೆ. ಅದು ಅಡುಗೆಯ ಒಂದು ಭಾಗ. ಮತ್ತೆ ಇಲ್ಲದಿದ್ರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಯಾವುದಾದರೂ ಶಿಶು ಇಷ್ಟು ಎತ್ತರಕ್ಕೆ ಬೆಳೆದಿಲ್ಲ. ಸಾಧ್ಯವೇ ಇಲ್ಲ, ಇದು ಪ್ರಾಕೃತಿಕವಾದ ಸಹಜವಾದ ಬೆಳವಣಿಗೆ ಅಲ್ಲ. ಮತ್ತೆ ಸಣ್ಣ ಎಳವೆಯಿಂದ ಇಲ್ಲಿಯವರೆಗೂ ನಿನ್ನನ್ನು ತಾಯಿಯ ರೂಪದಲ್ಲಿ ಕಂಡವನು ನಾನು. ಮಾನವತೆ ನೀ ನಿಂತೊರೆಯುವುದು ಸಮವೇ ಸರಿಯೇನೆ? ಸರಿಯಲ್ವೇ? ಸೂನು ಸಮಗೆ ಇದು ಸರಿಯಲ್ಲ. ನಾನು ನಿನ್ನನ್ನು ವರಿಸುವುದಿಲ್ಲ, ಬೇಡ. ಹಾಗೆ ನಿರಾಕರಿಸಿ ಅಂತಾದ್ರೆ ನಾನೊಂದು ವಿಷಯ ಹೇಳಿದೆ ನನಗೆ. ಏನೇ ಪ್ರಾಣದ ನೀನು ಪಂಚಬಾಣಯನ್ನ ಪೂರ್ವಪದಿಯು ಪ್ರಾಣದರಸ ನೀನು ನನಗೆ ಏನೇ ಪೂರ್ವದಲ್ಲಿ ಆದಂತಹ ಘನ ವಿಷಯವನ್ನೇ ನೀನು ಆಡುವುದಕ್ಕೆ ತೊಡಗಿದರೆ ಎಷ್ಟು ನಂಬಿಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನೀನು ಯುಗಾಂತರದ ಸಂಬಂಧವನ್ನು ಒಪ್ಪಿಕೊಡ್ತೀಯೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೆಲವೊಮ್ಮೆ ಸಹಜವಾಗಿರ್ತದೆ, ಸತ್ಯವಾಗಿರ್ತದೆ. ಜ್ಞಾನವನ್ನು ಮೀರಿ ನಿಲ್ಲುವಂತಹದ್ದು, ಸಾಧತೆಯನ್ನು ದಾಟಿ ಇರುವಂತಹದ್ದು, ಅಂತಹ ಪೂರ್ವ ಸಂಬಂಧ ನಮ್ಮೊಳಗುಂಟು. ನೀ ಎನ್ನ ಪೂರ್ವ ಪತಿಯು, ಕುಸುಮ ಪಂಚಕಶರಕ್ಕೆ ಅಧಿಕಾರಿ ನೀನಾಗಿದ್ದಿ. ಮನ್ಮಥನೆನ್ನುವ ಅಭಿಧಾನದಿಂದ ಕುಸುಮಾವತಿ ಪಟ್ಟಣದಲ್ಲಿ ಮೆರೆದವನಿದ್ದಿ. ಆದ್ದರಿಂದಲೇ ನೀ ನನಗೆ ಪತಿ, ನೀ ನನಗೆ ಸೂನು ಅಲ್ಲ. ಸಾಕಿ ಬೆಳೆಸಿದ ಮಾತ್ರಕ್ಕೆ ನಮ್ಮ ಮಧ್ಯೆ ರಕ್ತ ಸಂಬಂಧ ಏನು ಉಂಟಾಗುವುದಿಲ್ಲವಲ್ಲ. ನನ್ನ ಕೈಯಿಂದ ಎತ್ತಿ ಆಡಿಸಿದ್ದೇನೆ, ನನಗೆ ಬೇಕಾದನ್ನು ಉಣಬಡಿಸಿದ್ದೇನೆ, ಕೇಳಿದನ್ನು ಕೊಟ್ಟು ಪಾಲಿಸಿದ್ದೇನೆ, ಕರ್ತವ್ಯ ಅಂತ ಪೂರೈಸಿದ್ದೇನೆ. ಹಾಗಂತ ಅಷ್ಟು ಮಾಡಿದ ನನಗೆ ನೀನು ಸಲ್ಲಿಸಿಕೊಡಬೇಕಾದ ಕರ್ತವ್ಯವೊಂದು ಉಳಿದಿದೆ. ಕೊಲುತ ದಾನವೇಶನ ವರಿಸು ನೀಯನ್ನ. ವನಿತೆ, ನಿನ್ನ ಮಾತು ಸತ್ಯವೇ? ನಿನ್ನಯ ಮಾತು ಸತ್ಯವೇ.
ಸಲಹಿದ ಧನುಜ ನಲಿಯಂತೆಂಬ ವಿವರವ ಎನ್ನುವುದು ನನಗೆ ನಿನ್ನಯ ಮಾತು ಸತ್ಯವೇ ಇದು ಸತ್ಯವೇ ಅಂತಿದವ ಬೋಧಿವೆಯ ಸುಳ್ಳಿನ ಕತೆ ಹೌದು, ಆದರೆ ಇಂದು ಅದೇ ಸುಳ್ಳಿನ ಕಥೆಯನ್ನು ಹೇಳಿ ನಿಜ ಅಂತ ನಿರೂಪಿಸುವುದಕ್ಕೆ ಮುಂದಾಗಿದ್ದಿ. ಕತೆ ಅಂತ ಹೇಳಿದ್ರೆ ಹಾಗೆ ಅಲ್ಲದಿರುವುದನ್ನು ಊಹಿಸಿ ಕಲ್ಪಿಸಿ ನಮಗೆ ಬೇಕಾದ ಹಾಗೆ ಬಣ್ಣದ ಮಾತುಗಳನ್ನು ಸೇರಿಸಿ ಆಡುವುದಕ್ಕೆ ಕತೆ ಅಂತಲೇ ಹೆಸರು. ಅಂದ್ರೆ ನಡೆಯದೇ ಇರುವಂತದ್ದು ಅಂತ ಅರ್ಥ. ನಾನು ಯಾರು? ಮನ್ಮಥ? ಹೌದು. ಕುಸುಮಾವತಿ ಪಟ್ಟಣ? ನೀ ನನಗೆ ಸೂನು ಅಲ್ಲ. ಏನಿದೆ ಕಥೆಯಲ್ಲಿ ಬರುವ ಪಾತ್ರವ? ಮತ್ತೆ ಏನು, ನಾನು ಯಾವಾಗ ಮನ್ಮಥ ಆದದ್ದು? ಇದು ಕಥೆಯ ಪಾತ್ರ ಅಲ್ಲ, ಇದು ಬದುಕಿನ ಪಾತ್ರ. ಧನುಜೇಶ ಯಾರೇ? ರಕ್ಕಸ, ಕೂಳ, ನಿನಗೆ ಆಶ್ರಯವನ್ನು ನೀಡಿದ್ದಾನೆ. ರಕ್ತ ಇಲ್ಲದ ಜಾತಿ, ಕಳ್ಳು ಕುಡಿಯುವವ. ನಿನಗೊಂದು ಬದುಕು ನೀಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಬದುಕುವುದಕ್ಕೆ, ನನಗೆ ಜೀವಿಸುವುದಕ್ಕೆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾನೆ, ಆಶ್ರಯವನ್ನು ನೀಡಿದ್ದಾನೆ. ಅದು ಅವನಿಗೆ ಬಾಲ ಒಂದು ಇಲ್ಲ ಬಿಟ್ರೆ ಮತ್ತೆಲ್ಲ ಅದೇ ಬುದ್ಧಿ. ಏನೇ ಹಾಗೆ ವಂಚಿಸಿ ನಾನು ಕೆಲಸ ಧನುಜೇಶ ಇರಲಿ, ಹೃದಯ ವೈಶಾಲ್ಯತೆಯನ್ನು ಹೊಂದಿದ್ದಾನೆ. ನಿನಗಿಂತ ಮುಂಚೆ ನಾನು ಧನುಜೇಂದ್ರ ಅಂತ ಹೇಳಿ ಆಗಿದೆ. ಅಂತಹ ಧನುಜೇಶನನ್ನು ಕೊಲ್ಲು ಅಂತ ಹೇಳ್ತಾ ಇದ್ದೀಯಲ್ಲಿ. ಹೌದು, ಇದು ಸರಿ ಅಲ್ಲ. ಅವ ಅರಿಯಿದ್ದಾನೆ. ಅಲ್ಲ, ನನ್ನಿಂದ ಆಗುದಿಲ್ಲ. ನೀನು ಸರಿಯಾಗಿ ನಾನು ಆಡುವುದನ್ನು ಕಿವಿ ಕೊಟ್ಟು ಕೇಳಬೇಕು. ಹೇಳುವಾಗ್ಲೇ ಭಯ ಆಗ್ತದೆ. ನಾನು ಹೇಳಿದೆಯಲ್ಲ, ನೀ ನನಗೆ ಪೂರ್ವಪತಿಯು ಅಂತ ಮತ್ತೊಮ್ಮೆ ನೆನಪಿಸ್ತಾ ಇದ್ದೆ. ಬೇಕಾದ್ರೆ ನಿನ್ನ ಮೈ ಮುಟ್ತೇನೆ. ಇದು ಯುಗಾಂತರದ ಸಂಬಂಧ. ಅದನ್ನು ಸಂಕಲ್ಪಿಸಿ ನಿನ್ನ ಸ್ತನವನ್ನು ಸ್ಪರ್ಶಿಸಿದ್ದು. ಘನವಾಗಿ ಆಡ್ತಾ ಇದ್ದೇನೆ. ಮೆರೆವ ಕುಸುಮಾವತಿ ಪಟ್ಟಣದಲ್ಲಿ ಅರಸನಾಗಿ ಮೆರೆದವನು ನೀನು. ಹುಟ್ಟಿದ್ದು ಶ್ರೀಹರಿಯ ಸಂಕಲ್ಪ ವಿಶೇಷದಿಂದಲೇ. ಆದ್ದರಿಂದಲೇ ಮನ್ಮಥ ನಾಮಕನಾದಂತಹ ನೀನು ಕಂ ದರ್ಪಯಾಮಿ ಎನ್ನುವ ಹಾಗೆ ಕೇಳಿದೆಯಂತೆ. ಘನವಾದ ಕೆಲಸವನ್ನೇ ಮಾಡು, ಆಧರಿಸುವುದಕ್ಕೆ ಏನುಂಟು ಅಂತ ಕೇಳಿದ ಕಾಲಕ್ಕೆ ನಿನಗೆ ಸಿಕ್ಕಿದ ಉತ್ತರ ಅದು. ಶಿವನ ಕುರಿತಾಗಿ ನೀನು ಆಚರಿಸಿದ ತಪಸ್ಸು ಇಕ್ಷು ಚಾಪ ಕುಸುಮ ಶರ ಪಂಚಕ ವಿಷಮಾಕ್ಷನು ನೀಡಿಹನು. ಆ ಉರಿನೇತ್ರವನ್ನು ಹೊಂದಿರುವ ಶಿವನೇ ನಿನ್ನ ಗುರುಸ್ಥಾನವನ್ನು ಅಲಂಕರಿಸಿ ನಿನ್ನ ಇಷ್ಟದೇವನಾಗಿ ಒಲಿದು ಬಂದು ಪಂಚ ಸಾಯಕಗಳನ್ನು ಪೂರ್ವದಲ್ಲಿ ಇತ್ತವನು. ಆ ಬಳಿಕ ನೀನು ಅಲಂಕರಿಸಿದ್ದು ಕುಸುಮಾವತಿ ಪಟ್ಟಣವನ್ನು. ಆ ತಾರಕಾಸುರ ಎನ್ನುವಂತಹ ಅಸುರ ದೇವತೆಗಳಿಗೆ ಕಷ್ಟ ಕೊಟ್ಟ ಕಾಲಕ್ಕೆ ಆ ಸುರಪಾಲ ಬಂದಿದ್ದಲ್ಲ ಇಂದ್ರ, ತಲೆ ಕೆಳಗಾಕಿ ಕಣ್ಣಂಚಿನಲ್ಲಿ ನೀರು ಸುರಿಸುತ್ತಾ ಎರಡು ಕೈಯನ್ನು ಜೋಡಿಸುತ್ತಾ ಪಾದಕಾನತನಾಗಿ ದಮ್ಮಯ್ಯ ನನ್ನ ಸ್ವರ್ಗಲೋಕವನ್ನು ಉಳಿಸಿಕೊಡು ಅಂತ ಹೇಳಿಕೊಂಡ. ಆ ಕಾಲಕ್ಕೆ ಆಯಿತು. ಅದಕ್ಕೆ ಏನಾಗಬೇಕು ಅಂತ ಕೇಳಿದಾಗ ಶಿವನ ತಪಸ್ಸು ಭಂಗ ಆಗಬೇಕು. ದಾಕ್ಷಾಯಿಣಿ ದಹನದ ಬಳಿಕ ಶಿವ ಘನವಾದ ಗೌರವಾದ ತಪಸ್ಸಿಗೆ ಮುಂದಾಗಿದ್ದಾನೆ. ದಾಕ್ಷಾಯಿಣಿಯಾದರೂ ಅಂಶ ಸಂಭವೆಯಾಗಿ ಪಾರ್ವತಿ ನಾಮಕಳಾಗಿ ಹುಟ್ಟಿ ಬಂದಿದ್ದಾಳೆ. ಶಿವನ ಕುರಿತಾಗಿ ಶಿವನನ್ನು ಹೊಂದಬೇಕೆನ್ನುವ ಅಪೇಕ್ಷೆಯಿಂದ ತಪಸ್ಸಿಗೆ ಮುಂದಾಗಿದ್ದಾಳೆ. ಶಿವನ ತಪಸ್ಸು ಭಂಗವಾಯಿತು ಅಂತಾದರೆ ನಿನ್ನ ಬಾಣದ ಪರಿಣಾಮದಿಂದಲಾಗಿ ಶಿವ ಅನುರಕ್ತನಾಗ್ತಾನೆ, ಪಾರ್ವತಿಯನ್ನು ವರಿಸುವುದಕ್ಕೆ ಮುಂದಾಗ್ತಾನೆ. ಪರಿಣಾಮದಲ್ಲಿ ಮಗನೊಬ್ಬ ಹುಟ್ಟಿ ಬಂದರೆ ಆ ಮಗನಿಂದಲೇ ವಿಧಿಯ ವರವಲದಂತೆ ತಾರಕನಿಗೆ ಮರಣ ಬರ್ತದೆ. ಅದನ್ನು ಸತ್ಯವಾಗಿಸುವುದಕ್ಕಿನ್ನು ಹೊರಟು ನಿಂತೆ. ಎಲ್ಲಿಯವರೆಗೆ ಕೇಳಿದರೆ ಕೈಗೊಂಡ ಪರಿಣಾಮದ ಕರ್ತವ್ಯದಲ್ಲಿ ನಿನ್ನ ದೇಹವನ್ನೇ ಕಳೆದುಕೊಂಡೆ. ಶಿವನ ಧಾವಾಗ್ನಿಗೆ ಸಿಲುಕಿ ನಿನ್ನ ಪ್ರಾಣ ನಿನ್ನ ದೇಹ ಸುಟ್ಟು ಸುಡುಕರಿಯಾಗಿ ಹೋಯಿತು. ಭಸ್ಮದಲ್ಲಿ ಲೀನವಾಗಿ ಉಳಿದೆ. ಆ ಹೊತ್ತಿಗೆ ಹುಟ್ಟಿಕೊಂಡವನು ಶಂಬರಾಸುರ. ಆ ಬಳಿಕ ಬಹಳ ಸಮಯದ ನಂತರ ಹುಟ್ಟಿಕೊಂಡವನು. ಅವನಾದರೂ ಹರಣ ಕುರಿತಾಗಿ ತಪಸ್ಸನ್ನಾಚರಿಸಿ ಘನವಾದ ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಬಲವಾದ ವರವನ್ನೇ ಸಂಪಾದಿಸಿದವನು. ಸತ್ತು ಹೋದಂತಹ ಮನ್ಮಥ ಮತ್ತೆ ಹರಿಗೆ ಮಗನಾಗಿ ಹುಟ್ಟಿ ಬಂದು ಅಂದ್ರೆ ಮತ್ತೆ ಜನ್ಮವನ್ನು ಪಡೆದು ನನ್ನ ಮನೆಯನ್ನು ಬಂದು ಸೇರಿ ನನ್ನ ಶಿಷ್ಯನಾಗಿ ನನಗೆ ಸಂಗ್ರಾಮವನ್ನು ಕೊಡುವ ಕಾಲಕ್ಕೆ ಅವನಿಂದ ನನಗೆ ಮರಣ. ಈಗ ನಾನು ಹರಿಯ ಮಗನು. ಮತ್ತೆ ನೀನು ಹರಿಯ ಮಗನೇ. ನಿನ್ನ ತಾಯಿ ಎಷ್ಟು ಒಳ್ಳೆ ಹೆಂಗಸು ಗೊತ್ತಾ? ರುಕ್ಮಿಣಿ ದೇವಿ. ಅಷ್ಟು ಒಳ್ಳೆ ಹೆಂಗಸು ಪ್ರಪಂಚದಲ್ಲಿ ಹುಡುಕಿದು ಸಿಗ್ಲಿಕ್ಕಿಲ್ಲ ನನಗೆ. ಅಷ್ಟು ದಯಾಮಯಿ ಇದ್ದಾಳೆ. ಅವಳ ಪುಣ್ಯ ಗರ್ಭ ಸಂಭವನಾಗಿ ಹುಟ್ಟಿ ಬಂದವನು ನೀನು. ಆದ್ರೆ ಏನು ಮಾಡೋಣ, ಈ ಕೆಟ್ಟ ರಕ್ಕಸನ ತಂಗಿ ಗ್ರದ್ರಮುಖಿ ಮುದುಕಿಯ ವೇಷ ಮಾಡಿ ಅವಳಿಗೊಂದು ಚದ್ದ ವೇಷ ಮಾಡುದು.
ಮುದುಕಿಯ ವೇಷ ಮಾಡಿಕೊಂಡು ಅಲ್ಲಿಯವರೆಗೆ ಹೋಗಿ ಮಗುವನ್ನು ವಂಚನೆಯಿಂದ ಪಡೆದು ಆ ಬಳಿಕ ನಿನ್ನ ಪ್ರಾಣವನ್ನು ಇನ್ನೇನು ಹೀರಬೇಕು ಅನ್ನುವಷ್ಟರಲ್ಲಿ ನೀನು ಹಾಲು ಕುಡಿಯುವುದಕ್ಕೆ ಮುಂದಾದೆಯಂತೆ. ಎಲ್ಲಿ ಅದರಿಂದಲೇ ಸತ್ತು ಬೀಳುತ್ತೆ ಅನ್ನೋ ಭೀತಿಯಿಂದ ಸಮುದ್ರಕ್ಕೆ ಎಸೆದಳಂತೆ. ಮೀನಿನ ಬಸಿರನ್ನು ಹೊಕ್ಕೆ ನನ್ನ ಕೈ ಸೇರಿದೆ, ಹೊಟ್ಟೆ ಸೀಳುವಾಗ ನಿನ್ನ ಕೈಗೆ ಬಂದೆ. ಇದು ನಿನ್ನ ಹುಟ್ಟಿನ ಗುಟ್ಟು. ನೀನು ಹೇಳುವುದೆಲ್ಲ ನಿಜವಲ್ವೇನೆ? ಗೊತ್ತಾಯ್ತಾ? ಕರಟಿ ಕಮರಿ ಹೋದಂತಹ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಅದರಲ್ಲಿರುವಂತಹ ಗಿಡ ಒಂದು ಚಿಗುರೊಡೆಯುತ್ತದೆ. ನಿನ್ನ ಮಾತಿನಿಂದ ನನಗೆ ಪೂರ್ವಜನ್ಮದ ನಲವಿನಿಂದ ರಮಣಗೆ ಕಳೆದ ತಳೆದ ಸಂಶಯ ಒಳಿದು ಸ್ಮರಣದಿ ಸಂತಸದೊಳಿರಲು ಕುಸುಮಾವತಿ ಪಟ್ಟಣ. ನೀನೇ ನನ್ನ ರತಿ ಅಲ್ವೇ? ರತಿಯ ಮೇಳದಲ್ಲಿಪ್ಪ ಕಾಮ. ಹಿಂದೆ ಕೇಳಿದಂತಹ ನೆನಪದು ಈಗ ಮತ್ತೆ ಮರುಕಳಿಸುತ್ತಾ ಇದೆ. ನಾವು ಮತ್ತೆ ಒಂದಾಗಬೇಕಿದ್ರೆ ದಾನವನನ್ನು ವಧಿಸಬೇಕು, ಕೊಲ್ಲಬೇಕು. ಅವ ಅರಿಯಿದ್ದಾನೆ. ಹೋಗೋ ಹೋಗೋ ಬಾ. ಮಗನಂತೆ ಸಾಕಿದೆ. ಗುರುವಾಗಿ ವಿದ್ಯೆಯನ್ನು ನಾನು ಹೇಳಿಕೊಟ್ಟೆ. ನನ್ನ ಸ್ವಭಾವ ಅವನಿಗೆ ಬರಬೇಕಿತ್ತು. ಪಾಪಿ ಕೆಲಸ ಮಾಡುವವಳ ಜೊತೆಯಲ್ಲಿ ಚಕ್ಕಂದವನ್ನಾಡುತ್ತಾ ಇದ್ದಾನಂತೆ. ಅವನ ಬೆನ್ನಿನ ಚಂಡ ಸುರಿಬೇಕು. ನಿನ್ನನ್ನು ತಂದು ನಾನು ಸಾಕಿದೆ. ನನ್ನಲ್ಲಿರುವಂತಹ ವಿದ್ಯೆಯನ್ನು ದಾನವಾಗಿ ನಿನಗೆ ಕೊಟ್ಟೆ. ನೀನು ಮಾಡುವುದು ಇದು ಕೆಲಸದವಳ ಜೊತೆಯಲ್ಲಿ ಸರಸ ಸಂಲಾಪವನ್ನಾಡುತ್ತಾ ಇರುವೆಯ. ಅವಳು ಯಾರು? ದುಡಿಯುವವಳು, ಗತಿಯಿಲ್ಲದೆ ಬಂದವಳು. ಅವಳಿಗೆ ಅಷ್ಟೊಂದು ವಿದ್ಯೆ ಇಲ್ಲ, ಏನೂ ಗೊತ್ತಿಲ್ಲದವಳು. ಅವಳನ್ನು ಮಂಕು ಮರುಳು ಗೊಳಿಸುವುದಕ್ಕೆ ಮುಂದಾಗಿದ್ದೀಯಲ್ಲ. ಚರ್ಮ ಸುರಿದೆ. ನಿನ್ನದಾದಂತಹ ತಂಗಿಯನ್ನು ಕಳುಹಿಸಿದೆ, ನನ್ನನ್ನು ಅಪಹರಿಸಿದೆ, ಸಮುದ್ರಕ್ಕೆ ಎಸೆದಳು. ಏನು ಸತ್ತು ಹೋದೆ ಅಂತ ಭಾವಿಸಿದ್ಯಾ? ಸಾಯಲಿಲ್ಲಪ್ಪ. ನಿನ್ನ ಕಣ್ಣ ಮುಂದೆ ಇರುವಂತಹ ಶಿಶು ನಾನು. ಏನು ನಿನ್ನ ಬದುಕನ್ನು ನಾನು ವಂಚಿಸಿದೆ ಅನ್ನುವಾಗಿ ಹೇಳಿದ್ಯಲ್ವೇ? ನಿನ್ನ ಬದುಕನ್ನು ವಂಚಿಸಿದ್ದು ನಾನಲ್ಲ, ವಿಧಿಯೇ ನಿನ್ನನ್ನು ವಂಚಿಸಿದೆ. ಮೂರ್ಖ
ನನ್ನ ತಂದೆಯನ್ನು ಕಳುಹಿಸಿಕೊಟ್ಟಿದ್ದೆ. ಅವಳು ಮಾಡಿದಂತಹ ದ್ರೋಹ ನನ್ನ ಜೀವಕ್ಕೆ ಬಂದು ಮುಟ್ಟಿತ್ತಲ್ಲ. ನನ್ನ ಜೀವ ಹೋಗುವುದಕ್ಕೆ ಬರಲ್ಲ. ಅಪಹರಿಸಿದ್ದು ನಿನ್ನ ತಪ್ಪು. ಈ ಹಿಂದೆ ತಪಸ್ಸಿನ ಮೂಲಕ ಹರನನ್ನು ಮೆಚ್ಚಿಸಿದೆ. ಸುಟ್ಟು ಹೋದಂತ ಮನ್ಮಥ ಮತ್ತೆ ಹುಟ್ಟಿ ಬಂದು ನನ್ನ ಶಿಷ್ಯತ್ವವನ್ನು ಸ್ವೀಕರಿಸಿ ರಣರಂಗದಲ್ಲಿ ನನ್ನನ್ನು ಎದುರಿಸುವ ಕಾಲಕ್ಕೆ ನಿನಗೆ ಮರಣ ಅನ್ನೋ ಹಾಗೆ ಮನ್ಮಥ ಮತ್ತೆ ಬಂದಿದ್ದಾನೆ. ಕೆಟ್ಟವನನ್ನು ವಧಿಸಿದ್ದೇನೆ. ಶಿಶುತನದಲ್ಲಿ ಶಂಬರನೆಂಬ ಸುರನ ಹಸುಗೊಳ್ಳನೆ ಸ್ಮಾರನು. ನೀನಲ್ಲ, ಲೋಕದವರೆಲ್ಲ ಸಾಹಿತ್ಯ ಆಗ್ಬೇಕು. ಎಲ್ಲರೂ ಹೇಳ್ತಾರೆ. ಸಣ್ಣ ಮಕ್ಕಳಿಗೆ ಪ್ರೇರೇಪಣೆ ಯಾರು ಅಂತ ಕೇಳಿದ್ರೆ ಅದು ನಾನು. ಇದೇ ಖಾತೆ ಆಗಬೇಕು. ಹೌದು, ಹಾಗಂತ ಸಂಭ್ರಮಿಸಬೇಕು ಅಂತ ನಮ್ಮವರನ್ನ ದ್ವಾರಕೆಗೆ ಹೋಗ್ಬೇಕು. ಅಪ್ಪಯ್ಯ ಬಂಧಿಸಿಕೊಂಡಿದ್ದೇನೆ. ಆಯುಷ್ಮಾನ್ ಭವ. ಸಂಗರದೊಳಗೆ ನನ್ನನ್ನು ಅಪಹರಿಸಿ ಸಮುದ್ರಕ್ಕೆ ಎಸೆದಳು. ಅಲ್ಲಿ ಮೀನೊಂದು ನನ್ನನ್ನು ನುಂಗಿತು. ಅಪ್ಪ ಬೆಸ್ತರು ಆ ಮೀನನ್ನು ಹಿಡಿದು ಶಂಬರನಿಗೆ ನೀಡಿದ್ರು. ಶಂಬರ ಏನು ಮಾಡಿದ? ಆ ಮೀನನ್ನು ಇವಳಿಗೆ ನೀಡಿದ. ಮಾಯಾವತಿ. ಯಾರು? ಮಾಯಾವತಿ. ಮಾಯಾವತಿ ಮತ್ತೆ ಇಲ್ಲಿದ್ದಾಳೆ. ಶಂಬರಾಸುನ ಅಡುಗೆ ಮನೆಯಲ್ಲಿ ಪಾಕ ಪ್ರವೀಣೆ ಇವಳು. ಇಲ್ಲಿ ಅಡುಗೆ ಮಾಡುವ ನಮಗೆ ಬೇಡ. ಅಡುಗೆ ಕರ್ತವ್ಯ ಅದು. ಹೌದಾ? ಅದು ಅಲ್ಲಿ ಕರ್ತವ್ಯ, ಇಲ್ಲಿ ಕರ್ತವ್ಯಕ್ಕೆ ಅಲ್ಲ. ಇಲ್ಲಿ ಕರ್ತವ್ಯಕ್ಕೆ ಕಾರಣ ಉಂಟು. ಅಪ್ಪಯ್ಯ, ಮೀನನ್ನು ಸೀಳಿದಂತಹ ಸಂದರ್ಭ ಶಿಶು ಒಂದು ಹೊರಗೆ ಬಂತು. ಆ ಶಿಶು ಬೇರೆ ಯಾರಲ್ಲ, ನಾನೇ. ನನ್ನನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಶಂಬರನ ಬಳಿಗೆ ನೀಡಿದೆ. ಶಂಬರ ಏನು ಮಾಡಿದ? ಆ ಶಿಶುವನ್ನು ನೋಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ನನ್ನ ಬೆಳವಣಿಗೆಗೆ ಸಹಕರಿಸಿದ. ವಿದ್ಯೆಯನ್ನು ಕಲಿಸಿ ಹೇಳಿಕೊಟ್ಟ. ಈಗ ಅವನನ್ನು ಕೊಂದು ಬಂದಿದ್ದೇನೆ. ಇದಕ್ಕೆಲ್ಲ ಕಾರಣ ಅವಳು. ಶಂಬರಾಸುರ ವಧೆ ಆಯ್ತಾ? ಅಬ್ಬಾ, ಅಷ್ಟು ಮಾಡಿಸಿದೆ. ಮತ್ತೆ ಕಲ್ಯಾಣ ಆಯ್ತು. ಅಪ್ಪಯ್ಯ, ಅವಳು ಬೇರೆ ಯಾರು ಅಲ್ಲ. ಯಾರು ಇವಳು? ಪೂರ್ವ ಜನ್ಮದ ಸತಿ. ಯಾರು ಅತ್ತೆ? ಯಾರು? ಮಾವಯ್ಯ. ಮಾವ ಯಾರು? ನೀವೇ. ನಮಗೆ ಒಂದು ಅರ್ಥ ಆಗುದಿಲ್ಲ. ಯಾವ ಲೆಕ್ಕದಲ್ಲಿ? ಪೂರ್ವ ಜನ್ಮದ ಸತಿ ರತಿ
ಎನ್ನಾಕೆ ಹೌದಾ? ಕುಸುಮಾವತಿ ಪಟ್ಟಣದಲ್ಲಿ ಮನ್ಮಥನಾಗಿದ್ದವನು ನಾನು. ಎನ್ನ ಅರಸಿ ರತಿಯವಳು ಇವಳ ಮತ್ತೆ ಅವಳನ್ನು ವರಿಸಬೇಕಪ್ಪಯ್ಯ. ನೀವೇ ಏನಾದ್ರೂ ಮಾಡಬೇಕು. ನೀನೀಗ ಅವಳನ್ನು ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ? ಅದು ನನಗೆ ತೀರ್ಮಾನ ಮಾಡುವುದಕ್ಕೆ ಆಗುವುದಿಲ್ಲ. ನನಗೆ ಕೇಳುವಂತ ಅಣ್ಣ ಇದ್ದಾನಲ್ಲ, ಅವನಲ್ಲಿ ಒಂದು ವಿಚಾರ ಇಲ್ವಾ? ದ್ವಾರಕ್ಕೆ ಯಾರು ಅಂತ ಕೇಳಿದ್ದೀರಿ? ನಾನೇ ಸರಿ. ಅನೇಕ ವಿಧ ಯಾರದು ಯಾರದು ಅನ್ನ ನೀನಿಗೊಂದು ಸಂಪದ ತೋರು ಚಿನ್ನದ ಜನ್ಮನಿಗೆ ಕಳೆದು ಹೋದವನು ಶುಭವಾಗಲಿ ಕಂದ. ಮರಳಿ ನಮ್ಮ ಬಾಳಿಗೆ ಸಿಕ್ಕಿದ್ದಾನೆ. ಹೌದು, ಸಂತೋಷವಾಯಿತು. ಹೌದೌದು. ಈಗ ಅವನು ಶಂಬರಾಸುರನನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ. ಬರುವಾಗ ಒಬ್ಬನೇ ಬರಲಿಲ್ಲ. ಅದೇ ಅನೇಕ ಮಂದಿ ಇದ್ದಾರೆ. ದೊಡ್ಡ ಮಾವ ಇದೆಂತದ್ದು ಸಂಬಂಧ? ಸಂಬಂಧ ಆಗುವುದಕ್ಕೆ ಬಂದದ್ದು. ಹೊಸ ಪರಿ. ಈಗ ಅವಳು ಯಾರು ಮಾಯಾವತಿ ಅಂತ. ಈಗ ಮಾಯಾವತಿ. ಹೌದು. ಮೊದಲು ಅವ ಮನ್ಮಥನಾಗಿದ್ದಾಗ ಇವಳು ಆತನ ಸತಿಯಾಗಿದ್ದಳು. ರತಿಯೇ? ಹೌದೌದು. ಕುಸುಮಾವತಿ ಪಟ್ಟಣದಲ್ಲಿ ಕೇಳಿ. ಆ ರತಿಯೇ ಈಗ ಇವನ ಸತಿಯಾಗಬೇಕು ಅಂತ ಬಂದಿದ್ದಾಳೆ. ಅಣ್ಣ ಅವರಿಗೆ ಒಂದು ಯುಗದ ಅಂತರ ಕಾಣುತ್ತದೆ. ಈಗ ಅವಳನ್ನು ಇವ ಮದುವೆ ಆದ್ರೆ ಮುದುಕಿಯನ್ನು ಮದುವೆ ಆಗಿದ್ದಾನೆ ಅಂತ ನಾಳೆ ಹೇಳುವುದಕ್ಕಿಲ್ವಾ? ಹಾಗಾಗಿ ಅದಕ್ಕೆ ಆದವರೇ ಉತ್ತರ ಕೊಡಬೇಕು. ಅದಕ್ಕೆ ಸರಿಯಾದ ದಾರಿ ನೀನೇ ಹೇಳ್ಬೇಕಲ್ಲ ತಮ್ಮ. ಈ ದ್ವಾರಕೆಯಲ್ಲಿ ಎಂದಿನಂತೆ ಹೊರಗಸ್ತರಾಗುವಂತಹ ವೇಳೆಯಲ್ಲಿ ಈ ಕಾಲಕ್ಕೆ ನನ್ನನ್ನು ಕಾಣುವುದಕ್ಕೆ ಬಂದವನು ನೀನು ಒಬ್ಬನೇ ಬರಲಿಲ್ಲ. ಅನೇಕ ಮಂದಿಯನ್ನು ಕೂಡಿಕೊಂಡು ಬಂದಿದ್ದಿ. ರುಕ್ಮಿಣಿಯಿಂದ ಒಡನೆ ಕೂಡಿಕೊಂಡು ಅವರನ್ನು ಸೇರಿಸಿಕೊಂಡು ಇಲ್ಲಿಗೆ ಬಂದದ್ದು. ಹೌದು. ಆದ್ರೆ ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಮಗನಿಗೆ ಮದುವೆ ಮಾಡಿಸಬೇಕು, ವಯಸ್ಸಿನಲ್ಲಿ ಅಂತರ ಕಾಣುತ್ತಾ ಉಂಟು. ಒಂದು ಯುಗದ್ದು ಕೂಡ. ಹೌದೌದು. ಆದ್ರೆ ತಂದೆಯಾದಂತಹ ನೀನು ಒಪ್ಪುವುದು, ಆಕೆ ಒಪ್ಪುವುದು, ದೊಡ್ಡವರಂತಹ ನಾನು ಒಪ್ಪುವುದು, ಪ್ರಪಂಚದ ಮಂದಿಗಳು ಒಪ್ಪ್ಯಾರ. ನಾಳೆ ಹೇಳುವುದಕ್ಕಿಲ್ವಾ? ಹೌದೌದು. ಮುದುಕಿಯನ್ನು ಮದುವೆ ಆದದ್ದವ. ನೀನೆಂತದ್ದು ಪದೇ ಪದೇ ಹೇಳುವುದು? ಅಲ್ಲ, ಹೇಳ್ಬಹುದು ಅಂತ ಹೇಳಿದ್ದು. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಆಕೆ ಉತ್ತರಿಸಬೇಕು. ಏನು ಹೇಳುತ್ತಾಳೆ? ಜ್ವಲಿಸುವಗ್ನಿಗೆ ಸರಿಸಿ ಮರುಭವದೊಳಗೆ ಸತಿಯೆನಿಸುವೆನು ಮಾರಗೆ ಸಲಿಸಬೇಕು ಸಲಿಸಬೇಕೆನ್ನಾಶಯನೆಲ ಕೃಷ್ಣ ಸಮ್ಮತಿಸೇ ಜ್ವಲಿಸುವಗ್ನಿಗೆ ಸಲಿಸಿ ಮರುಭವದೊಳಗೆ ಸತಿ ಎನಿಸುವೆನು ಮಾರಗೆ
ಎಷ್ಟು ರಾತ್ರಿಗಳನ್ನು ಕಳೆದಿದ್ದೇನೆ, ಎಷ್ಟು ಹಗಲನ್ನು ನೂಕಿದ್ದೇನೆ ಅನ್ನೋದು ನನಗೆ ವೇದ್ಯ. ನನ್ನ ಅರಸನನ್ನ ಕಾಣಬೇಕೆನ್ನುವ ಹಂಬಲವನ್ನು ಇರಿಸಿಕೊಂಡು ಆ ಘನವಾದ ಮಹತ್ವಾಕಾಂಕ್ಷೆಯನ್ನೇ ಹೊತ್ತು ಒಂದು ಯುಗ ದಾಟಿದ್ದು ಗೊತ್ತಾಗ್ಲಿಲ್ಲ. ಯುಗಾಂತರದ ಸಂಬಂಧ, ಗಂಡ ಹೆಂಡಿರ ಸಂಬಂಧ ಹಸನಾಗಿ ಉಳಿದುಕೊಳ್ಳುತ್ತದೆ ಅನ್ನೋ ನಿರೀಕ್ಷೆಯಿಂದಲೇ ಇವರಿಗೆ ಬದುಕಿದೆ. ನನ್ನ ಕೈಯಲ್ಲಿ ಎತ್ತಿ ಆಡಿಸಿದೆ. ಹೆಗಲೆತ್ತರಕ್ಕೆ ಬೆಳೆದು ನಿಂತ ಕಾಲಕ್ಕೆ ನಿನಗೆ ಅರಿಯಿದ್ದಾನೆ ಶಂಬರ ಅಂತ ಆಡಿದೆ. ಶಂಬರಾಸುರನ ವಧೆಯಾಯಿತು. ಬಳಿಕ ನನ್ನ ಬದುಕಿಗೆ ಒಂದು ಅರ್ಥವನ್ನು ಒದಗಿಸುವುದಕ್ಕೆ ದ್ವಾರಕೆಯ ಕಡೆಗೆ ಕೈ ಹಿಡಿದು ಕರೆದುಕೊಂಡು ಬಂದ ಆದರೆ ಮುಂದೇನು ಗತಿ ಅಂತ ಕೇಳಿದ ಕಾಲಕ್ಕೆ ನೀವೇ ಆಡಿದ್ರಿ. ಯುಗಾಂತರದ ಸಂಬಂಧ, ಲೋಕ ವಿನೋದ ಮಾಡುವುದಕ್ಕೆ, ಅಣಕಿಸುವುದಕ್ಕೆ, ಎರಡು ಮಾತಾಡುವುದಕ್ಕೆ ದಾರಿ ಮಾಡಿ ಕೊಡಕೂಡದು. ಒಂದು ಸಂಬಂಧ ಇಲ್ಲಿ ಆಗಿ ಹೋಗಿದೆ, ಮತ್ತೆ ರೇವತಿ ಕಲ್ಯಾಣ. ಮೊದಲೇ ಅಪವಾದವನ್ನು ಹೊತ್ತವರಿಲ್ಲಿ ಇದ್ದಾರೆ. ಅಂತಹ ಘಾಸಿ ನಮ್ಮೂರಿಗಾಗಬಾರದು ಅನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಬದುಕಿನ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಮುಕ್ತವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ನನ್ನಿಂದಲಾಗಿ ಈ ಮನೆತನದ ಹಿರಿಮೆಗೆ ಗರಿಮೆಗೆ ಕೊರತೆ ಉಂಟಾಗಕೂಡದು. ಯದುಗಳಿಗೆ ರಾಜತ್ವ ಇಲ್ಲ ಅನ್ನುವ ಕಾಲಘಟ್ಟದಲ್ಲಿ ಯಯಾತಿಯ ಶಾಪವನ್ನು ಸುಳ್ಳಾಗಿಸಿ ವಿಸ್ತಾರವಾದ ರಾಜ್ಯವನ್ನು ಸ್ಥಾಪಿಸುವ ಮೂಲಕ ಈ ದ್ವಾರಕಾವತಿ ಪಟ್ಟಣದಲ್ಲಿ ನೀವೇನನ್ನುವುದನ್ನು ಸ್ಥಾಪಿಸಿಕೊಟ್ಟಿದ್ದೀರಿ. ಅಂತಹ ಪುಣ್ಯವನ್ನ ಹೊಂದಿರುವ ಈ ಭೂಮಿಯಲ್ಲಿ ನನ್ನಿಂದಲಾಗಿ ಒಂದು ಕೊರತೆ ಮೂಡ್ತದೆ ಅಂತಾದ್ರೆ ನಾನು ಸಹಿಸಿಕೊಳ್ಳುವುದಕ್ಕುಂಟೆ ಇಲ್ಲ. ಈ ಮನೆಯ ಮಗಳಾಗಿ ಸೊಸೆಯಾಗಿ ಮನೆಯ ದೀಪವನ್ನ ಬೆಳಗಬೇಕೆನ್ನುವ ಹರಿಕೆಯನ್ನು ಹೊತ್ತು ಬಂದವಳು. ಆದ್ರೆ ನನ್ನಿಂದಲಾಗಿ ಅದು ಮಸಣಿಸ್ತದೆ ಅಂತಾದ್ರೆ ನಾನು ಯಾವ ಕಾಲಕ್ಕೂ ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅವಕಾಶ ಸಿಕ್ಕಿತ್ತು ನಾವು ನಿರೀಕ್ಷೆ ಉಂಟು. ನನ್ನ ತಂದೆ ನನ್ನನ್ನು ಯಾಗಮುಖದಲ್ಲಿ ಪಡೆದನಂತೆ. ಕೃತುಮುಖದಿಂದ ಹುಟ್ಟಿದವಳು, ಬೆಂಕಿಯಿಂದ ಹುಟ್ಟಿ ಬಂದವಳು. ಆದ ಕಾರಣ ಯಾವ ಕಾಲಕ್ಕೂ ನನ್ನ ಪಾರಿಶುದ್ಧತೆ ಕೆಡುವುದಕ್ಕಿಲ್ಲ. ನಾನು ಮತ್ತೆ ಹುಟ್ಟಿ ಬರ್ತೇನೆ. ಹುಟ್ಟಿ ಬರಬೇಕು ಅಂತಾದ್ರೆ ಎಲ್ಲಿಂದ ಬಂದಿದ್ದೇನೆ ಮತ್ತೆ ಅಲ್ಲಿಗೆ ಹೋಗಿ ಸೇರ್ತೇನೆ. ಬೆಂಕಿಯ ಮಡಿಲಿನಿಂದ ಎದ್ದು ಬಂದ ನಾನು ಮತ್ತೆ ಬೆಂಕಿಯ ಕೆನ್ನಾಲೆಗೆ ತನುವನ್ನ ಒಡ್ಡಿಕೊಳ್ಳುತ್ತೇನೆ. ಮಾರ, ನಿನಗಾಗಿ ಮತ್ತೆ ಹುಟ್ಟಿ ಬರ್ತೇನೆ. ನಿನ್ನ ನಗಲಿರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲವೇ? ನನ್ನನ್ನು ಕಳುಹಿಸಿಕೊಡಬೇಕು. ಬೇಡ ಕೃಷ್ಣ, ಬಲರಾಮ, ಅತ್ತೆ ನನ್ನನ್ನು ಹರಸಬೇಕು, ಬೀಳ್ಕೊಳ್ಬೇಕು. ಹಾಗೆ ಮನೆಗೆ ಮತ್ತೆ ಮಗನೇ ನಾ ಸುತಗಿ ನನ್ನ ಚಿಂತಿಸದಿರು. ಈ ಕಾಲಕ್ಕೆ ಅಘಟಿತವಂತಹ ಘಟನೆಯ ಸಂಭವಿಸಿ ಹೋಯಿತು. ಈ ಕಾಲಕ್ಕೆ ಅವಳು ದೇಹತ್ಯಾಗವನ್ನು ಮಾಡಿದ್ದಾಳೆ. ಮುಂದೆ ಹುಟ್ಟಿ ಬರ್ತೇನೆ ಎನ್ನುವಂತಹ ಮಾತನ್ನು ಆಡಿದ್ದಾಳೆ. ಅಲ್ಲಿಯವರೆಗೆ ಕಾಯಲೇಬೇಕು. ಆ ಕಾಲಕ್ಕೆ ನಿನ್ನನ್ನು ನಾನು ಪೊರೆಯುವುದಕ್ಕಿದ್ದೇನೆ. ಯಾಕೆ ಬಲ್ಲೆಯ ಸುತಹೀನನಾಗಿದ್ದೇನೆ ನಾನು. ನನಗಿರುವವಳು ಒಬ್ಬಳೆ ಮಗಳು. ಹಾಗಾಗಿ ನೀನು ಈ ಕಾಲಕ್ಕೆ ಸಂಬರಾಸುರನ ಬಳಿಯಲ್ಲಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿರಬಹುದು. ಇಲ್ಲಿ ನಿನ್ನನ್ನು ಸಂತೋಷದಿಂದ ನೋಡಿಕೊಳ್ಳುತ್ತೇನೆ. ಹೀಗೆ ಸುತಮಾಯ ತಲಕಿಸುತ್ತಂದ ಶ್ರೀಹರಿ ಅತಿ ಆಶೋದಿತ Dio,
ವಿಚಾರವಾಗಿ ಯೋಚಿಸಬೇಕಾದ್ದಿಲ್ಲ ಮಗನೇ. ಅವಳು ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕಿದ್ದಾಳೆ. ಅವಳು ಈ ಪ್ರಪಂಚದಲ್ಲಿ ಎಲ್ಲೇ ಅಡಗಿದ್ದರೂ ಸಹ ಅವಳನ್ನು ಹುಡುಕಿ ತಂದು ನಿನಗೆ ಮದುವೆ ಮಾಡುವಂತ ಹೊಣೆಗಾರಿಕೆ ನನ್ನದ್ದು. ಹಾಗಾಗಿ ಯಾವುದೇ ಮನಸ್ಸಿನಲ್ಲಿ ಚಿಂತೆಯನ್ನು ಇಟ್ಟುಕೊಳ್ಳಬೇಡ. ಈತನನ್ನು ನೀನು ಪಾಲಿಸ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಇನ್ನು ಮುಂದಕ್ಕೆ ಲೋಕದಲ್ಲಿ ನಿನಗೆ ಕಾಮಪಾಲ ಅನ್ನುವಂತ ಹೆಸರು ಶಾಶ್ವತವಾಗಿ ನೆಲೆಯಾಗಲಿ. ಈ ಮನ್ಮಥೋಪಾಖ್ಯಾನ ಎನ್ನುವಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿಸುತ್ತಾರೋ, ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು, ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪದಗಳನ್ನಿಯಲಿ ಅಂತ ಹೇಳುತ್ತಾ ಈ ಕತೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ ಮಂಗಳಂ.